ಧೀರ ಗಂಭೀರ ಜನರೆಲ್ಲ ಶರವಣ ಪಾವನ ಪಾವನಿಯ ಪುರವರನ ಪಾವನ ಪಾವನಿಯ ಪುರವರನ ದೇವ ವಿನಾಯಕ ಸೋದರನ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ
ಶಿವನ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯ ನುತಿಸಿ ಭಕ್ತಿಯರಿ ವರ ಪರಮ ಸನ್ನಿಧಿ ಗಭಿನಮಿಸಿ ಘನ ಗುರುಗಳ ಗ್ರಿಗೆ ಮಣಿದು ಹೇಳ್ಬೇಡಿ ಕಥಾ ಲೋಕವಿಖ್ಯಾತಿಯನ್ನು ಹೊಂದಿದವರು ನಾವಿರುವರು.
ನಿಜ. ಸಾಧಿಸಬೇಕು ಎನ್ನುವಂತಹ ಹಂಬಲವನ್ನು ಹೊಂದಿದಂತಹ ಜೀವನಿಗೆ ಸಾಧಿಸುವುದಕ್ಕೆ ಅಸಾಧ್ಯವಾದುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎನ್ನುವುದಕ್ಕೆ ನಿದರ್ಶನವೇ ನಾವಾಗಿದ್ದೇವೆ. ಸಾಧನೆ ಮಾಡಿದರೆ ಮಾನವನು ಮಾಧವನಾಗಬಲ್ಲ ಎಂಬುದನ್ನು ತೋರಿಸಿಕೊಟ್ಟವರಲ್ವೇ ನಾವು. ದೇವತ್ವಕ್ಕೆ ಏರಬಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನಾವು. ನಿಜ. ಏನು ನಮ್ಮ ಸಾಧನೆ? ಹುಟ್ಟಿದ್ದು ಮರ್ತ್ಯಲೋಕದಲ್ಲಿ ನಿಜ. ಆದರೂ ಕೂಡ ನಮ್ಮದ್ದಾದಂತಹ ಮನಸ್ಸಿನ ಇಚ್ಛೆಯನ್ನುಂಟು, ಅದನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂತಹ ಆ ಉದ್ದೇಶದಿಂದ ಸಾಧನೆಯ ಪಥವನ್ನು ಹಿಡಿದು ಇಂದು ಇಷ್ಟು ಎತ್ತರಕ್ಕೆ ಏರಿದ್ದೇವೆ. ಸತ್ಯ. ವರ್ತಮಾನ ಕಾಲದಲ್ಲಿ ಈ ವೈಕುಂಠದ ಪಶ್ಚಿಮ ದ್ವಾರದ ದ್ವಾರಪಾಲರು ನಾವಾಗಿದ್ದೇವೆ. ತಮ್ಮ ಅಣ್ಣ ದ್ವಾರಪಾಲಕರು ಎಂದಾಕ್ಷಣ ಸಾಮಾನ್ಯವಾದಂತಹ ಹುದ್ದೆ ಏನು ಅಲ್ಲ. ಹೌದಪ್ಪ. ಲೋಕರಕ್ಷಕ ಎನ್ನುವಂತಹ ನೆಗಳತೆಗೆ ಪಾತ್ರನಾದವ ಆ ಶ್ರೀಮನ್ನಾರಾಯಣ. ಅಂತಹ ನಾರಾಯಣನನ್ನೇ ಕಾಪಾಡುವಂತಹ ಯೋಗ್ಯತೆಯನ್ನು ನಾವಿರುವರು ಹೊಂದಿದವರು. ನಿಜ. ಹಾಗಾಗಿ ಹೇಳ್ತಾ ಇರುವುದು ನಾನು, ಹೇಗೆ ಆರಿಹರು ನಮಗೆಣೆ ಮೂರು ಲೋಕದಲ್ಲಿ ಸಾರಸಾಕ್ಷನಾದಂತಹ ಶ್ರೀಮನ್ನಾರಾಯಣನ ಪಾದವನ್ನು ಭಜಿಸುತ್ತಾ ಅದೆಷ್ಟೋ ಮಂದಿ ಇಲ್ಲಿಗೆ ಬರುವುದಕ್ಕಿದ್ದಾರೆ. ಬಂದವರು ವೈಕುಂಠದ 4 ದ್ವಾರದ ಮೂಲಕವಾಗಿ ಯಾವ ದ್ವಾರದಿಂದಲಾದರೂ ಒಳಗೆ ಬರಬಹುದು, ಯಾವ ದ್ವಾರದಿಂದಲಾದರೂ ಹೊರ ಹೋಗಬಹುದು. ಪಶ್ಚಿಮ ದ್ವಾರದ ಮೂಲಕವಾಗಿ ಒಳ ಬಂದು ಹೊರ ಹೋಗುವವರು ಬಹಳ ಮಂದಿ ಇದ್ದಾರೆ. ವೈಕುಂಠದಲ್ಲಿ 8 ದ್ವಾರಪಾಲಕರಿದ್ದಾರೆ. ಜಯ ವಿಜಯರಾದಂತಹ ನಾವು ದಾತೃ ವಿಧಾತೃ ಶಂಕನಿದಯ ಪುಷ್ಪನಿದಯ ಚಂಡ ಪ್ರಚಂಡರೆನ್ನುವ ಹಾಗೆ ಸರಿ ಈ ಕಾಲದಲ್ಲಿ ಪಶ್ಚಿಮ ದ್ವಾರದಲ್ಲಿ ನಾವಿದ್ದೇವೆ. ನಮ್ಮನ್ನು ಕಾಣುವುದಕ್ಕಲ್ಲ, ಶ್ರೀಹರಿಯನ್ನು ಕಾಣುವುದಕ್ಕೆ. ಹೌದು. ಅದೆಷ್ಟೋ ಭಕ್ತಾದಿಗಳು ಇದೇ ದ್ವಾರದಿಂದ ಒಳ ಹೋಗುತ್ತಾರೆ, ಶ್ರೀಹರಿಯನ್ನು ಪೂಜಿಸುತ್ತಾರೆ, ಇದೇ ದ್ವಾರದಿಂದ ಹೊರ ಹೋಗುತ್ತಾರೆ. ಹೌದು. ಬರುವಂತಹ ಭಕ್ತಾದಿಮಾನಿಗಳಿಗೆ ಕಣ್ಣಿದ್ದರೂ ಕುರುಡರಂತೆ ನಮ್ಮನ್ನು ನಿರ್ಲಕ್ಷಿಸಿ ಒಳ ಹೋಗುದು. ನಾವು ನಮ್ಮ ಯೋಗ್ಯತೆ ಏನು, ನಾವೇನೆಂಬುದನ್ನು ಅರಿತು ಅರಿಯದವಂತೆ ಇವರು ವರ್ತಿಸುತ್ತಾ ಇದ್ದಾರೆ. ನಾನು ಕೂಡ ಹಲವು ಸಮಯದಿಂದ ಯೋಚಿಸುವುದು ಇದೇ ತಮ್ಮ. ಹೇಗೆ? ನಮ್ಮ ಯೋಗ್ಯತೆಗೆ ತಕ್ಕುದಾದಂತಹ ಮಾನ್ಯತೆ ಲೋಕಮುಖದಲ್ಲಿ ನಮಗೆ ದೊರೆಯುತ್ತಾ ಇಲ್ಲ ಎನ್ನುವುದೇ. ಈಗ ನೀನು ಹೇಳಿದ ಮೇಲೆ ನನಗದು ಸ್ಪಷ್ಟವಾಯಿತು. ಬ್ರಾಹ್ಮಣರು ಹಲವು ಮಂದಿ ಒಳ ಬರ್ತಾರೆ, ಹೌದೌದು, ಹರಿಯನ್ನು ಪೂಜಿಸಿ ಹೊರ ಹೋಗುತ್ತಾರೆ. ಆದರೆ ದ್ವಾರದಲ್ಲಿರುವಂತಹ ಜಯ ವಿಜಯರಾದಂತಹ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಅರಿತು ನಮಗೆ ತಕ್ಕುದಾದಂತಹ ಮಾನ್ಯತೆಯನ್ನು ಕೊಡುತ್ತಾ ಇಲ್ಲ. ಅಹಂಕಾರ ಇವರಿಗೆ. ತಮ್ಮ ಲೋಕ ನಮ್ಮನ್ನು ಗುರುತಿಸದೇ ಹೋದ್ರೆ ನಾವಾಗಿ ಗುರುತಿಸಿಕೊಳ್ಳಬೇಕು. ಹೌದಪ್ಪ. ಯಾವ ರೀತಿಯಲ್ಲಿ? ಹೇಗೆ? 2 ವಿಭಾಗದಲ್ಲಿ ಹೆಸರು ಮಾಡುವುದಕ್ಕಾಗುತ್ತದೆ. ಯಾವುದೆಲ್ಲ ಅಣ್ಣ? ಒಂದೋ ತುಂಬಾ ಕೆಟ್ಟದು ಮಾಡಬೇಕು, ಇಲ್ಲವೇ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ತಮ್ಮ ಅಣ್ಣ ಒಳ್ಳೆಯ ಕೆಲಸ ಬಹಳಷ್ಟು ಮಾಡಿ ಆಗಿದೆ. ಹೌದಪ್ಪ. ಆದರೂ ಲೋಕ ನಮ್ಮನ್ನು ಗುರುತಿಸುವುದಿಲ್ಲ ಅಂತ ಆದ್ರೆ ಒಂದಿಷ್ಟು ಕೆಟ್ಟದು ಮಾಡಬೇಕು ನಾವು. ಹೌದು, ಪ್ರಚಾರಕ್ಕೆ ಬೇಕಾಗಿ. ಹೌದು, ಕೆಲವೊಮ್ಮೆ ಆ ದಾರಿಯನ್ನು ನಾವು ಹಿಡಿಯಬೇಕಾಗುತ್ತದೆ. ಒಳ್ಳೆದು ಮಾಡಿ ನಾವು ಪ್ರಚಾರ ಬರಲಿಲ್ಲ ಅಂದ ಮೇಲೆ ಕೆಟ್ಟದು ಮಾಡಿ ಆದ್ರೂ ನಾವು ಪ್ರಚಾರಕ್ಕೆ ಬರಬೇಕು ಅಲ್ವೇ? ತಮ್ಮ ಹರಿಯನ್ನು ಪೂಜಿಸುವುದಕ್ಕಾಗಿ ಮಂದಿಗಳೆಲ್ಲ ಬರ್ತಾರಲ್ಲ, ಆಗಲೇ ನಮ್ಮದ್ದಾದಂತಹ ಯೋಗ್ಯತೆ ಏನು ಎನ್ನುವುದನ್ನು ಅವರ ಮುಖೇನವಾಗಿ ಲೋಕಕ್ಕೆ ನಾವು ತೋರ್ಪಡಿಸಬೇಕು. ಹಾಗಾಗಿ ಬರುವಂತವರ ದಾರಿ ನಿರೀಕ್ಷೆಯಲ್ಲಿ ನಾವಿರೋಣ.
ನಾರಾಯಣ. ಬ್ರಾಹ್ಮಣ ಪುತ್ರರು. ಹೌದು. ಇನ್ನೊಂದು ಹೇಳುದಾದ್ರೆ ಮಾನಸಿಕ ಅಲ್ಲ, ಬ್ರಹ್ಮ ಮಾನಸ ಅಲ್ಲ. ಅಲ್ಲ, ನೋಡುವಾಗ ಹಾಗೆ ಕಾಣುತ್ತದೆ. ನಮ್ಮ ಮಾತು ಕೇಳದಾಗ ನನಗೊಮ್ಮೆ ಮಾನಸಿಕ ಅಂತ ಅಂದುಕೊಂಡೆ. ಹೌದೌದು. ಮಾನಸಿಕ ಅಲ್ಲ, ಬ್ರಹ್ಮ ಮಾನಸ ಪುತ್ರರು. ಸನಕ, ಸನಂದ, ಸನತ್ ಕುಮಾರ, ಸನಸುಜಾತ. ನಿಮ್ಮ ವರ್ತನೆಯನ್ನು ಕಾಣುವಾಗ ಹಾಗೆ ಕಾಣ್ತದೆ. ಅಲ್ಲಲ್ಲ, ಯಾರಿಗೆ ಅಂತ ಗೊತ್ತಾ? ನಾವು ಹೀಗೆ ಇರುವವರು, ನಾವು ಇಲ್ಲೇ ಇರುವವರು. ತಿರುಗಾಟ ಮಾಡುವವರು ನೀವು. ಈ ತಿರುಗಾಟ ಮಾಡುವವರ ನಂಬಾರು. ಹೌದೌದು. ಯಾವಾಗ ಹೇಗಿರ್ತಾರೆ ಅಂತ ಹೇಳುವುದಕ್ಕಾಗುದಿಲ್ಲ. ಹೇಳಲಿಕ್ಕಾಗುದಿಲ್ಲ. ನೀನೇ ಹೇಳುದಲ್ಲ. ಇವರು ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಕಾಲದಲ್ಲಿ ಶ್ರೀಹರಿಯನ್ನು ಕಾಣುವುದಕ್ಕೆ ಬೇಕಾಗಿ ಇಂದು ಬರುವವರಲ್ಲ, ದಿನನಿತ್ಯವೂ ಬರುವವರೇ. ಯಾವತ್ತಾದ್ರೂ ಒಂದು ದಿವಸ ಬರ್ತಾರೆ. ಅಮಾವಾಸ್ಯೆಗೊಮ್ಮೆ ಕೂಡ. ಹೌದು, ಮನಸ್ಸಿಗೆ ಬಂದಾಗೆ ಬಂದು ಹೋಗುತ್ತಾರೆ. ಇದೇ ದ್ವಾರದಲ್ಲಿ ಹೋಗುವುದು, ಇದೇ ದ್ವಾರದಲ್ಲಿ ಬರುವುದು. ನಮಗೆ ಹೋಗುವುದು ಬರುವುದರಲ್ಲಿ ಆಕ್ಷೇಪವಿಲ್ಲ. ಇಲ್ಲ. ಶ್ರೀಹರಿಯನ್ನು ಪೂಜಿಸುವಲ್ಲಿಯೂ ನಮ್ಮ ಆಕ್ಷೇಪವಿಲ್ಲ. ಆದರೆ ಕಣ್ಣಿದ್ದು ಕುರುಡರ ಹಾಗೆ ನಮ್ಮನ್ನು ನಿರ್ಲಕ್ಷಿಸುತ್ತಾ ಇದ್ದೀರಿ. ಮುಖದಲ್ಲಿ ಒಂದು ನಗು ಇಲ್ಲ, ನಮ್ಮನ್ನು ಕಾಣುವಾಗ ನಮಸ್ಕಾರ ಇಲ್ಲ, ಯಾವುದೂ ನಮಗೆ ಇವರಲ್ಲಿ ಗೋಚರಿಸುತ್ತಾ ಇಲ್ಲ. ನಮಸ್ಕಾರ ಕೊಟ್ಟರೆ ನಿಮ್ಮ ಗಂಟು ಹೋಗುತ್ತಲ್ಲ. ಬೇಡ, ಮುಖ ನೋಡಿ ನಗಡಿದ್ರೆ ಏನಾಗಿಕ್ಕುಂಟು? ಒಂದು ಮುಗುಲ್ನಾಗೆ ಬೀರುವುದು ಅದೂ ಇಲ್ಲ ಇವರಲ್ಲಿ. ನೋಡ್ತಲ್ಲ ನಿಮ್ಮದು. ಹಾಗಂತ ಇಂದು ಕ್ರಮ ಬದಲಾವಣೆ. ಇನ್ನು ನೀವು ಒಳಗೋಗಬೇಕಾದ್ರೆ ಮೊದಲಾಗಿ ನಮ್ಮನ್ನು ಪೂಜಿಸಬೇಕು, ಹೊಸ ಕ್ರಮ. ನಮ್ಮ ಪಾದ ಪೂಜೆ ಮಾಡಬೇಕು. ಆ ಬಳಿಕ ಪಾದ ಪೂಜೆಗೆ ಎಷ್ಟು ಅಂತ ಉಂಟು ಏನಾದ್ರು? ಅಲ್ಲ, ಯಾವುದು? ನೀವು ಮಾಡಿದ್ರೆ ಸಾಕು. ಅದು ಇಷ್ಟಷ್ಟು. ಆ ಬಳಿಕ ನಮಗೆ ಸಂತೋಷ ಆದರೆ, ಆದರೆ ಮನಸ್ತೃಪ್ತಿ ಆದರೆ ನಾವು ಒಳ ಹೋಗುವುದಕ್ಕೆ ಅನುಮತಿ ಕೊಟ್ಟರೆ ಕೊಡುತ್ತೆ. ಹೋಗಬಹುದು. ತಾರೆ ಕೆಲವು ಉಂಟು. ಇಲ್ಲದಿದ್ರೆ ಬಂದ ಹಾಗೆ ಹಿಂದೆ ಹೋಗಿ. ಯಾ ಸಾಮಾನ್ಯರಲ್ಲ, ಶ್ರೀ ಲಲಾಮರ ದ್ವಾರಪಾಲಕರು. ಮತ್ತೆ ಹೇಳುವುದನ್ನೆಲ್ವ? ನಿಮ್ಮ ಉದ್ಯೋಗ ಅದುವೇ ಅಲ್ವೇ? ದ್ವಾರಪಾಲಕ ಮಹಾಶಯರು. ಹಾಗಲ್ಲಪ್ಪ, ಸೇರಿಸಬೇಕು ನೀವು. ಹಾಗೆ ಅಂತ ನಿಮ್ಮನ್ನು ನಾವು ಕಂಡಾಕ್ಷರವೇ ನಿಮಗೆ ನಮಸ್ಕಾರ ಮಾಡಲಿಲ್ಲ, ನಿಮ್ಮನ್ನು ಪೂಜೆ ಮಾಡಲಿಲ್ಲ ಎಂಬುದಾಗಿ ನಮ್ಮನ್ನು ನೀವು ತಡೆಯುತ್ತಾ ಇದ್ದೀರಿ. ನಮಗೆ ಸಿಗಬೇಕಾದಂತಹ ಮನ್ನಣೆ ಸಿಗಲಿಲ್ಲ. ಅಯ್ಯ, ಏನು ಯೋಗ್ಯತೆಗೆ ಮನ್ನಣೆ ಕೊಡಬೇಕು ಅಂತಾದ್ರೆ ಅದು ಕೇಳಿ ಪಡ್ಕೊಳ್ಳುವುದಲ್ಲ, ಅವರ ಯೋಗ್ಯತೆ ಅಂತಸ್ತು ತಿಳಿದು ನಾವಾಗೆ ತಿಳಿದುಕೊಳ್ಬೇಕು. ಹಾಗೆ ನೀವು ಅಯೋಗ್ಯರು ಅಂತ ಅಲ್ಲ, ಯೋಗ್ಯತೆ ಕಡಿಮೆ ನಮ್ಮಲ್ಲಿ. ಯೋಗ್ಯ ಇಲ್ಲ ಇಲ್ಲ ಅಂತ ಆದ್ರೆ ಈ ಲೋಕದಲ್ಲಿ ದ್ವಾರಪಾಲಕರಿಗೆ ಇದು ಸಾಧ್ಯ ಉಂಟೆ ಹೇಳಿ? ಮತ್ತೆ ಅಷ್ಟು ಗೊತ್ತುಂಟವರಿಗೆ. ನೀವು ಕೂಡ ಯೋಗ್ಯತಾವಂತರೆ. ಹಾಗೆ ಅಂತ ನಮ್ಮನ್ನು ಅಪರಿಚಿತರಾಗಿ ನೀವು ಕಾಣ್ತಾ ಇದ್ದೀರಿ. ನಾವು ಬರುವುದೇ ಪ್ರಥಮವು ಶ್ರೀಹರಿಯನ್ನೇ ಪೂಜೆ ಮಾಡುವುದಕ್ಕೆ ಬೇಕಾಗಿ ಸದಾ ವೈಕುಂಠಕ್ಕೆ ಮಾಗವರು ಆಗುತ್ತಲೇ ಇರ್ತದೆ. ಹಾಗಿರುವಾಗ ನಾವು ಯಾವ ಲೋಕಕ್ಕೆ ಹೋದರೂ ಕೂಡ ನಮ್ಮನ್ನು ಯಾರೂ ತಡೆಯೋರಿಲ್ಲ, ಮುಕ್ತ ಅವಕಾಶ ಕೊಡ್ತಾರೆ ನಮಗೆ. ಹಾಗಿರುವಾಗ ಈ ರೀತಿ ತಪ್ಪಿ ಮಾತಾಡೋದು ಸರಿಯಲ್ಲ. ಹಾಗೆ ಅಂತ ನಿಮ್ಮನ್ನು ಪೂಜೆ ಮಾಡಬೇಕು ಅಂತ ಆದ್ರೆ ನಾವೇನು ಹಿಂಜರಿಯವರು ಅಲ್ಲ, ಹೇಳುವವರು ಹೇಳಿದ್ರೆ ಮಾತ್ರ ನಾವು ಪೂಜೆ ಮಾಡೋದು ಸಿದ್ಧ ಇದ್ದೇವೆ. ಹೇಳಿದ್ದೇವೆ ನಾವು. ಹೇಳುವವರು ಹೇಳಿದ್ರೆ ಮಾಡ್ತೀಯಲ್ಲ ನೀನು. ನೀವು ಹೇಳಬೇಕಾದಲ್ಲ, ಅವಕಾಶ ಕೊಡಿ, ಒಳ ಪ್ರವೇಶ ಮಾಡ್ತೇವೆ, ಹರಿಯನ್ನು ಕಾಣುತ್ತೇವೆ, ಪೂಜೆ ಮಾಡುತ್ತೇವೆ. ಅವನೇ ಹೇಳಲಿ, ಬರುವಾಗ ನೀವು ಜಯ ವಿಜಯವನ್ನು ಕಂಡು ಪೂಜೆ ಮಾಡಿ ಬಂದಿಂತ ನಾವು ಸಿದ್ಧರಿದ್ದೇವೆ. ಈಗ ಮಾತ್ರ ತಡೆ
ಮಾಡುವುದು ಸರಿಯಲ್ಲ, ಅವಕಾಶ ಕೊಡಿ ಅಯ್ಯ. ಇದು ಕ್ಷೇತ್ರ ಯಾವುದು ಗೊತ್ತುಂಟೋ? ಪರಮ ಪೂಜ ವಿಶ್ವ ಎಲ್ಲ ಹುಡುಗರೇ, ಅಯ್ಯ ಇದು ಕ್ಷೇತ್ರ ಯಾವುದು ಗೊತ್ತುಂಟೋ ನಿಮಗೆ? ಸರಿಯಲ್ಲ. ಪರಮ ಪುರುಷನಾದಂತಹ ವಿಶ್ವಂಭರನಾದಂತಹ ಆ, ಶ್ರೀಮನ್ನಾರಾಯಣನೇ ನೆಲೆಸಿದಂತಹ ಆ, ಪರಮ ಪಾವನವಾದಂತಹ ವೈಕುಂಠ ಲೋಕ. ತಿಳಿದ ವಿಚಾರ. ಹೌದಾ? ದುರುಳರ ಹಾಗೆ ಒಳಗೆ ನುಗ್ಗುವುದಕ್ಕೆ ಯತ್ನಿಸ್ತಾ ಇದ್ದೀರಲ್ಲ. ನಾವು ಇರುವರಿದ್ದೇವೆ. ಆ, ಹೇಗಿದ್ದೇವೆ ನಾವು? ಓಹೋ, ಸ್ವಲ್ಪ ದೃಷ್ಟಿಯನ್ನು ಹಾಯಿಸಿ ನೋಡು. ಏನು? ಸಾರೂಪ್ಯವನ್ನು ಹೊಂದಿದವರು ನಾವು. ಹರಿಯಂತೆಯೇ ನಾವು ಇದ್ದೇವೆ. ಬಣ್ಣ ನೋಡು ನಮ್ಮದು. ಹರಿಯಂತೆಯೇ ಬಣ್ಣವನ್ನು ಹೊಂದಿದ್ದೇವೆ, ರೂಪವನ್ನು ಹೊಂದಿದ್ದೇವೆ. ಮಾತ್ರವಲ್ಲ, ಚತುರ್ಭುಜಾಂಕಿತರಾಗಿದ್ದೇವೆ. ಮತ್ತೆ ಆಯುಧಗಳು ನಮಗೆ ಅಗತ್ಯ ಇಲ್ಲ. ಇಲ್ಲ ಅದ ಬೇಡ. ಅಂತಹ ಯೋಗ್ಯತೆಯನ್ನು ಹೊಂದಿದಂತಹ ನಮ್ಮನ್ನು ಕಂಡು ಕಾಣದವರ ರೀತಿಯಲ್ಲಿ ಒಳ ಹೋಗುತ್ತಾ ಇದ್ದೀರಿ. ಒಂದು ಪ್ರಶ್ನೆ ಕೇಳ್ತಾನೆ, ಏನು? ಯಾವ ಉದ್ದೇಶದಿಂದ ಯಾವತ್ತೂ ನೀವು ಇಲ್ಲಿಗೆ ಬರುವುದು? ಹರಿಯನ್ನು ಕಾಣುವುದಕ್ಕೆ ಬೇಕಾಗಿ, ಮೋಕ್ಷ ಪಡೆಯುವುದಕ್ಕೆ ಬೇಕಾಗಿ. ಹಾ, ಏನೋ ಒಂದು ಕಾಮಿತವನ್ನು ಇರಿಸಿಕೊಂಡೇ ನೀವು ಇಲ್ಲಿಗೆ ಬರುವವರು. ಆ, ಭಕ್ತರು ಹಾಗೆ ಹಾಗೆ ಹಾಗೆ. ಯಾವ ಉದ್ದೇಶವೂ ಇಲ್ಲದೆ ಹಾ. ಯಾರೂ ದೇವರನ್ನು ಪೂಜಿಸುವುದಿಲ್ಲ. ಹಾಗಿದ್ದರೆ ಆ. ನೀವು ಯಾವ ಕಾಮಿತವನ್ನು ಇರಿಸಿಕೊಂಡು ಇಲ್ಲಿಗೆ ಬರ್ತೀರೋ ಅದನ್ನು ಈಡೇರಿಸುವಂತಹ ಶಕ್ತಿ ನಮ್ಮಲ್ಲೂ ಇದೆ. ಹೌದೇ? ನಮ್ಮನ್ನು ಒಂದು ದಿವಸ ಪೂಜೆ ಮಾಡಿ ನೋಡಿ ಆ, ನಿಮಗೆ ಬೇಕಾದ ಫಲವನ್ನು ಕೊಡುವಂತಹ ಅರ್ಹತೆ ಆ. ನಮ್ಮಲ್ಲಿ ಉಂಟು. ಹಾಗಾಗಿ ಎಚ್ಚರಿಸ್ತಾ ಇದ್ದೇವೆ. ಒಳ ಹೋಗಬೇಕು, ನಮ್ಮನ್ನು ಮೊದಲಾಗಿ ಪೂಜಿಸಿ ಮತ್ತೆ ಒಳ ಸರಿಯಿರಿ. ಇಲ್ಲದೆ ಹೋದ್ರೆ ನಿಮಗೆ ಈ ದ್ವಾರದಲ್ಲಿ ಪ್ರವೇಶ ನಿಷಿದ್ಧ. ಎಂದಿನಂದಿನಂದದಿ ಬಂದೆವಿಂದು ಶ್ರೀಹರಿಯ ಅನವರತವು ಹರಿಯನ್ನು ಕಾಣುವುದಕ್ಕಾಗಿ ನಾವು ಬರುವವರು. ಹಾಗಾದ ಕಾರಣ ಇಂದಿನ ದಿನ ಕೂಡ ಆ ಜಗದೊಡೆಯನನ್ನು ಪೂಜಿಸುವುದರ ಮೂಲಕವಾಗಿ ನಮ್ಮ ಬದುಕಿನಲ್ಲಿ ಧನ್ಯತೆಯನ್ನು ಕಾಣಬೇಕು ಎನ್ನುವಂತಹ ಆಶೆಯನ್ನು ನಾವು ಇರಿಸಿಕೊಂಡಿದ್ದೇವೆ. ಹಾಗಾದ ಕಾರಣ ಆದಷ್ಟು ಶೀಘ್ರವಾಗಿ ಭಗವಂತನನ್ನು ಪೂಜಿಸಿ ನಾವು ಬರುವವರಿದ್ದೇವೆ. ಒಂದು ಅವಕಾಶ ಮಾಡಿಕೊಡ್ಬೇಕು. ನಾವು ಮಾಡಿದಂತಹ ಮಾತನ್ನು ಇವರು ನಿರ್ಲಕ್ಷಿಸುತ್ತಾ ಇದ್ದಾರೆ. ಅಹಂಕಾರ ನಮ್ಮ ಮಾತಿಗೆ ಮಾನ್ಯತೆಯನ್ನು ಕೊಡುತ್ತಾ ಇಲ್ಲ. ಆಗ ಒಂದು ಮಾತು ಹೇಳಿದ್ದು ಕೇಳಿದೆ ನೀವು? ಹೇಗೆ? ಇದುವರೆಗೆ ಯಾರೂ ನಮ್ಮನ್ನು ತಡೆಯಲಿಲ್ಲ. ಅಹಂಕಾರ ಅದೇ ಇವರಿಗೆ. ಈತ ಅವರಿಗೆ ತಡೆಯಡರಿದ್ದು. ಇಲ್ಲಿವರೆಗೆ ನಿಮ್ಮನ್ನು ತಡೆಯುವವರು ಯಾರು ಇರಲಿಲ್ಲ. ಈ ಕಾಲಕ್ಕೆ ಜಯ ವಿಜಯರಾದಂತಹ ನಾವು ನಿಂತಿದ್ದೇವೆ. ಸಾರಿ ಹೇಳುತ್ತಾ ಇದ್ದೇನೆ, ಪೂಜೆ ಮಾಡಿದರೆ ನಿಮಗೆ ಒಳಿತು. ಮತ್ತೊಂದು ವಿಚಾರ, ಇವರು ಹೇಳುತ್ತಾರಲ್ಲ
ನಾವು ಒಳಗೆ ಹೋಗಿ ಪೂಜೆ ಮಾಡ್ತೇವೆ, ಒಳಗೆ ಹೋಗಿ ಪೂಜೆ ಮಾಡ್ತೇವೆ ಅಂತ. ಇರುವವ ಯಾರು ಒಳಗೆ? ಲೋಕರಕ್ಷಕ. ಹೌದು ತಾನೆ? ಆ ಲೋಕರಕ್ಷಕರನ್ನೇ ಕಾಯುವವರು ನಾವು. ಹಾಗಾಗಿ ಪೂಜೆ ಮಾಡಿ ಒಳಗೆ ಹೋಗಿ. ಇವರಲ್ಲಿ ಮಾತನಾಡುತ್ತಾ ಸಮಯ ವ್ಯರ್ಥ ಹಾಳು ಮಾಡುವುದಲ್ಲ. ನಮಗೆ ಹರಿಯಲು ಕಾಣಲೇಬೇಕಾಗಿದೆ. ಆದ್ದರಿಂದ ನೇರವಾಗಿ ಎಷ್ಟು ಕಾಡಿದರೂ ಬೇಡಿದರೂ ಕೂಡ ಶ್ರೀಹರಿಯ ದರ್ಶನಕ್ಕೆ ನಮ್ಮನ್ನು ಒಳಗೆ ಪ್ರವೇಶ ಮಾಡುವುದಕ್ಕೆ ಬಿಡುವುದಿಲ್ಲ. ಜಯ ವಿಜಯರೇ, ಸಾತ್ವಿಕತೆ ತುಂಬಿದಂತಹ ಈ ವೈಕುಂಠ ಕ್ಷೇತ್ರದಲ್ಲಿ ರಾಜಸ ತಾಮಸ ಗುಣಭರಿತರಾಗಿ ವರ್ತಿಸುತ್ತಾ ಇದ್ದೀರಿ. ಅದರ ಅಗತ್ಯ ಉಂಟು ಈಗ. ಹಾಗಾಗಿ ಈ ವೈಕುಂಠ ಕ್ಷೇತ್ರದಲ್ಲಿ ನೀವು ಇರುವುದಕ್ಕೆ ಯೋಗ್ಯರಲ್ಲ. ಜಯ ವಿಜಯರೇ, ನಮ್ಮ ಮೇಲೆ ಕೈ ಮಾಡುವುದಕ್ಕಾಗಿ ಮುಂದೆ ಮುಂದೆ ಬರುತ್ತಾ ಇದ್ದೀರಾ? ನಿಮ್ಗೆ ಸುಮ್ಮನೆ ನಾವು ಬಿಡ್ತೇವೆ ಅಂತ ಏನು ಮಾಡ್ತೀರಾ? ಶಾಪ ಕೊಡ್ತೇವೆ. ಶಾಪ? ಇನ್ನು ಮುಂದೆ ಭೂಲೋಕದಲ್ಲಿ ದುಷ್ಟರಾಗಿ ಹುಟ್ಟಿ ನೀವು. ಎಂಥದ್ದು? ಶಾಪ. ಶಾಪ ಕೊಟ್ಟದ್ದು ತಮ್ಮ ಇವ. ಅದು ಹೇಗೆ? ದುಷ್ಟರಾಗಿ ದುಷ್ಟರಾಗಿ ಹೌದೇನು? ನಿನ್ನ ಶಾಪ ನಮ್ಮನ್ನು ಏನು ಮಾಡಿತು? ನೀನು ಶಾಪ ಕೊಟ್ಟರು ಹೆದರುವವರು ನಾವಲ್ಲ. ಯಾಕೆ? ಪರಿಹರಿಸುವುದಕ್ಕೆ ಹರಿಯಿದ್ದಾನೆ. ನಾವು ಶಾಪ ಕೊಟ್ಟರೂ ಕೂಡ ಅದನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿದ್ದಾರೆ ಎನ್ನುವಂತಹ ಅಹಂಕಾರ ನಿಮ್ಮ ತಲೆಗೆ ಅಡರಿ ಹೋಗಿದೆ. ನಿನ್ನ ಶಾಪ ನಾವು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಲಿ. ಇನ್ನೇನೇ ಗತಿ ಮರಿ ಮರಣದಿ ಬಂದಿಸಿ ನಮಗೆ. ಇನ್ನೇನೇ ಗತಿ ಮರಿ ಮರಣದಿ ಬಂದಿಸಿ ನಮಗೆ. ಉನ್ನತ ಕಥಗಳೊದಗಿದೆ ಬೆನ್ನ ಬಿಡದು ದೋದ. ಚಿನ್ಮಯ ಮೂರ್ತಿಯ ದರ್ಶನವನ್ನೆಸಗಲು ನಡೆದರುವರ. ಚಿನ್ಮಯ ಮೂರ್ತಿಯ ದರ್ಶನವನ್ನೆಸಗಲು ನಡೆದರುವರ. ಬನ ಬನ ಬಡೆವು ದ್ವಾರ ನೀತಿಯುಡಾವೋ. ಇನ್ನೇನೈದಲಿ ಹರಿಯೇ ತಮ್ಮ. ಅಣ್ಣ, ಎಂತಹ ಕಷ್ಟಕ್ಕೆ ಸಿಲುಕಿ ಬಿಟ್ಟೆವು ನಾವು. ಮದಾಂಧರಾಗಿ ಬ್ರಹ್ಮಮಾನಸ ಪುತ್ರರನ್ನು ತಡೆದೆವು.
ಅವರನ್ನು ಬೈದು ಭಂಗಿಸಿದೆವು. ತತ್ಪರಿಣಾಮವಾಗಿ ಘೋರವಾದಂತಹ ಶಾಪ ಬಂದು ಕೊಟ್ಟು ಬಿಟ್ರಲ್ಲ. ಉನ್ನತವಾದಂತಹ ವೈಕುಂಠದ ದ್ವಾರದಲ್ಲಿದ್ದರೂ ಕೂಡ ನಮಗ್ಯಾಕಿಂತಹ ದುರ್ಬುದ್ಧಿ ಬಂದೊದಗಿತು? ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಯಾರಿದ್ದಾರೆ ತಮ್ಮ? ಯಾರಿದ್ದಾರೆ ಅಣ್ಣ? ತಮ್ಮ, ನಾವು ತಪ್ಪು ಮಾಡಿ ಆಯ್ತಣ್ಣ. ಸಾತ್ವಿಕ ಸ್ವಭಾವದಂತಹ ಸನಕ ಸನಂದಾದಿಗಳನ್ನು ತಡೆದು ತಪ್ಪನ್ನೆಸಗಿಯಾಗಿದೆ. ಆದರೆ ಮಕ್ಕಳು ತಪ್ಪು ಮಾಡುವಾಗ ತಿದ್ದುವವರು ಯಾರಣ್ಣ? ಹೆತ್ತವರು ಅಲ್ವೇ? ನಮ್ಮ ಹೆತ್ತವರು ಯಾರು? ಆ ಚಿನ್ಮಯ ಮೂರ್ತಿ ಅಲ್ವೇ? ಹಾಗಾಗಿ ಅವನಲ್ಲಿಯೇ ಮೊರೆ ಹೋಗೋಣ. ಆತನೇ ಏನಾದ್ರೂ ದಾರಿಯನ್ನು ತೋರಿಸಿಯಾನು. ಜಯ 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 ಜಯ. ಲೀಲಾಮಯ ಶ್ರೀಧರ ಮಾಧವ ಲೀಲಾಮಯ ಶ್ರೀಧರ ಶ್ರೀಶೈಲ ಪೋಷಕ ನಾಶ ವೈಕುಂಠವಾಸ ಲೀಲಾಮಯ ಶ್ರೀಧರ ಮಾಧವ ಮಾಧವ. ಶಾಶ್ವತಮಪ್ರಮೇಯಂ ಇರ್ವಾಣ ಶಾಂತಿಪ್ರದಂ ಬ್ರಹ್ಮೇಶೇಂದ್ರ ಫಣೀಂದ್ರ ಸೇವ್ಯಮನಘಂ ವೇದಾಂತ ವೇದ್ಯಂ ವಿಭು. ಜಯ 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 ವಿಜಯ. ಎಳಿರಿ ಎಳಿರಿ ದ್ವಾರಪಾಲರೇ ಹುಲಿಗವ ಬಿಟ್ಟೇಗೆ ಬಂದಿರಿ. ಗಂಭೀರ ಜಯ ವಿಜಯರು. ನಿಮ್ಮ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಅತಿಶಯವಾದಂತಹ ಆನಂದ ನನಗೆ. ಯಾಕೆ ಬಲ್ಲಿರ? ಪಾಲನಾಕರ್ತನಾದಂತಹ ಹರಿಯನ್ನು ಕಾಯುವಂತಹ ಜಯ ವಿಜಯರು ನೀವು. ನನ್ನ ಹಾಗೆ ಬಣ್ಣ, ನನ್ನಷ್ಟೇ ಕರಗಳು, ನನ್ನ ಊಳಿಗ ಬಿಟ್ರೆ ಮತ್ತೆ ನಿಮ್ಮದ್ದೇ ಶ್ರೇಷ್ಠವಾದದ್ದು. ಪ್ರಭೋ ಯಾರು ಅಲ್ಲ ಅಂತ ಹೇಳಿದ್ದು? ಬೆಂದ ಹುಣ್ಣಿಗೆ ಬರೆ ಹಾಕಬೇಡ ತಂದೆ. ನೀವು ಭಜನೆಯಲ್ಲಿ ನಿರತನಾಗ ನಾ ಅರ್ಥೈಸಿಕೊಂಡೆ. ಭಜನೆಯ ಮಹತ್ವವನ್ನು ಇತ್ತೀಚೆಗೆ ನೀವು ಅರಿತವರ ಹಾಗಿದ್ದೀರಿ. ಭಗವಂತನನ್ನು ಸಮೀಪಿಸುವುದಕ್ಕೆ ಪ್ರಧಾನ ಮಾಧ್ಯಮವೇ ಭಜನೆ. ನನ್ನನ್ನು ಸ್ತುತಿಗೈಯುವುದರ ಮೂಲಕವಾಗಿ ನೀವು ಧನ್ಯತೆಯನ್ನು ಹೊಂದುತ್ತಾ ಇದ್ದೀರಿ ಎನ್ನುವ ಹಾಗೆ ನಾ ಆಲೋಚಿಸಿದ್ರಿ. ಕಷ್ಟ ಬಂದವರ ಹಾಗೆ ಮಾತಾಡ್ತಾ ಇದ್ದೀರಿ. ನಿಮಗೆಲ್ಲ ಕಷ್ಟ ಬರುವುದಕ್ಕುಂಟ. ವೈಕುಂಠ ಲೋಕದಲ್ಲಿರುವವರಲ್ವಾ ನೀವು? ನಿತ್ಯವೂ ನಿಮಗಿರುವಂತಹ ಕರ್ಮವನ್ನ ನಿಷ್ಠೆಯಿಂದ ಮಾಡಬೇಕಾದವರು. ನಿಮಗಿರುವಂತಹ ಉಳ್ಳಿಗ ಅದು ಔಚಿತ್ಯವುಳ್ಳದ್ದು, ಔನ್ನತ್ಯವುಳ್ಳದ್ದು. ಆ ಉಜ್ಜಿಗವನ್ನು ಬಿಟ್ಟು ನೀವು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಬಂದಿದ್ದೀರಿ, ಭಕ್ತಿಯಿಂದ ನಮಿಸ್ತಾ ಇದ್ದೀರಿ. ನನಗೆ ನಮಿಸುವ ಅವಶ್ಯಕತೆ ಉಂಟ? ನಿಮ್ಮ ಯೋಗ್ಯತೆ ಏನು? ಹೀಗಿದ್ದರೂ ನಿಮ್ಮ ಒಳಗೊಳಗಿನ ಆತಂಕವನ್ನು ನಾ ಗಮನಿಸ್ತಾ ಇದ್ದೇನೆ. ನಿಮ್ಮ ಆತಂಕಕ್ಕೆ ಕಾರಣ ಏನು? ನಿಮ್ಮ ಬದುಕಿಗೆ ಬರಸಿಡಲೇ ಬಂದು ಅಪ್ಪಳಿಸಿದ ಹಾಗೆ ಮಾಡ್ತಾ ಇದ್ದೀರಿ. ಏನಾಯಿತು? ಯಾಕೆ ಬಂದಿರಿ ಹೇಳಿರಪ್ಪ. ಏನೆಂದು ಬಿತ್ತರಿಸಲಿ? ಬಿತ್ತರಿಸೋದೇನು
ಬಿತ್ತರಿಸುವುದೇನು ಶ್ರೀಲೋಲಜಿಯ ಅರ್ಥ ಬಳಿಯೇ ಸಾತ್ವಿಕ ಸನಕ ಸನಾದನಾದಿಗಳು ಸಾತ್ವಿಕ ಸನಕ ಸನಾದನಾದಿಗಳು ಚಿತ್ತೈತಯ್ಯಾಯ ತಡೆದು ಗರ್ವದೊಳು ಬಿತ್ತರಿಸುವುದು ಶ್ರೀಲೋಲಜಿಯ ಅತಿಯೊಡ್ಡಿ ವಿದ್ಯುದ ಬಿತ್ತರಿಸುವುದೇನು ಶ್ರೀಲೋಲಜಿಯ ಹೇಳಿಕೊಳ್ಳಬೇಕು ಅಂತ ಬಂದವರು ವೈಕುಂಠ ಲೋಕದಲ್ಲಿ ನೀನಿದ್ದಂತಹ ಆಜ್ಞೆಯಂತೆ ಇದುವರೆಗೆ ನಿಷ್ಠೆಯಿಂದ ಕಾರ್ಯವನ್ನೆಸಗುತ್ತಾ ಬಂದವರು. ಒಳ್ಳೆಯದು ಪ್ರಭೋ. ಇದುವರೆಗೆ ಅಹಂಕಾರ ದರ್ಪ ನಮ್ಮಲ್ಲಿ ಮನ ಮಾಡಿದ್ದಿಲ್ಲ. ಆದರೆ ಈ ಕಾಲಕ್ಕೆ ಪುಣ್ಯತಮವಾದಂತಹ ವೈಕುಂಠ ಲೋಕದಲ್ಲಿದ್ರೂ ಕೂಡ ಅಂತಹ ಅಹಂಕಾರ ದರ್ಪ ನಮ್ಮಲ್ಲಿ ಯಾಕೆ ಅಂಕುರಿಸುತ್ತೋ ಅರ್ಥವಾಗುತ್ತಾ ಇಲ್ಲ. ವೈಕುಂಠ ಲೋಕದಲ್ಲ ಅದು ಬರುವುದಕ್ಕೆ ಸಾಧ್ಯವೇ ಇಲ್ಲ ಜಯ ವಿಜಯರೇ. ಆದರೂ ಹೌದು ಸ್ವಾಮಿ, ಹೌದೇ ಸಾತ್ವಿಕರಾದಂತಹ ಸನಕಾದಿಗಳು ನಾವಿದ್ದ ದ್ವಾರದ ಮೂಲಕವಾಗಿ ನಿನ್ನ ದರ್ಶನಕ್ಕೆ ಬಂದ ಕಾಲಕ್ಕೆ ಅವರನ್ನು ದ್ವಾರದ ಬಳಿಯಲ್ಲಿ ತಡೆದೆವು ನಾವು. ನೀವು ಯಾವತ್ತೂ ತಡೆಯುವುದಿಲ್ಲವಲ್ಲ. ಖಂಡಿತವಾಗಿ ಮುಕ್ತ ಅವಕಾಶವನ್ನು ಒದಗಿಸಿಕೊಡುವವರು ತಡೆದಿರಿ. ದುರಾಗ್ರಹಕ್ಕೆ ಒಳಗಾದಂತಹ ನಾವು ಅವರನ್ನು ನಿಂದಿಸುವುದಕ್ಕೆ ಮುಂದಾದೆವು. ಹರಿಯನ್ನು ಪೂಜಿಸುವ ಮೊದಲು ನಮ್ಮನ್ನು ಪೂಜಿಸಿ ಮತ್ತೆ ಒಳ ಹೋಗಿ ಎನ್ನುವುದಾಗಿ ಅವರಿಗೆ ಅಪ್ಪಣೆಯನ್ನು ಮಾಡಿಸಿದೆವು. ಮೊದಲ ಪೂಜೆಯ ಕೈಗೊಂಬವ ಯಾರು? ಅದು ಗಣಪ. ನೀವೀಗ ಗಣಪತಿ ಆಗುವುದಕ್ಕೆ ಹೊರಟದ್ದ? ಇಲ್ಲ ಪ್ರಭು. ಮತ್ತೆ ಎಂಥದ್ದು ನಿಮ್ದೆಲ್ಲ? ಅಂತಹ ಒಂದು ಬುದ್ಧಿ ದಾರಿದ್ರ್ಯ ನಮಗೆ ಯಾಕೆ ಬಂತೋ ನಮಗೆ ಅರ್ಥವಾಗುತ್ತಾ ಇಲ್ಲ. ಆದರೆ ಆ ಕಾಲಕ್ಕೆ ಅವರು ಕುಪಿತರಾದರು. ಕುಪಿತರಾದಂತಹ ಅವರ ಬಾಯಿಂದ ಹೊರ ಬಂದದ್ದು ಶಾಪವಾಕ್ಯ. ತಂದೆಯೇ ಶಾಪವಾಕ್ಯ. ಶಾಪ ಎಲ್ಲ ನಿಮಗೆ ತಟ್ಟುವುದಕ್ಕುಂಟ, ನಾನಿಲ್ಲುವೆ. ನಾವು ಹಾಗೆ ಹೇಳಿದೆವು, ನಮಗೆ ನಿಮ್ಮ ಶಾಪ ನಾಟುವುದಿಲ್ಲ. ವೈಕುಂಠದಲ್ಲಿದ್ದಂತಹ ನಮಗೆ ಅವರ ಶಾಪವಾಕ್ಯ ಪರಿಣಾಮ ಬೀರಿತು ಎನ್ನುವುದಾಗಿ ಭಾವಿಸಿದವರಲ್ಲ, ಪರಿಹರಿಸುವುದಕ್ಕೆ ನೀನಿದ್ದಿ ಎನ್ನುವುದಾಗಿ ಆಡಿದೆವು. ಧರೆಯಲ್ಲಿ ದುಷ್ಟರಾಗಿ ಹುಟ್ಟಿ ನಾವು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಎನ್ನುವುದಾಗಿ ಶಾಪವಾಕ್ಯವನ್ನು ಆಡಿಬಿಟ್ರು. ಪ್ರಭು, ನಮ್ಮ ಬಾಳುವೆ ಹೀಗಾಗಿ ಹೋಯಿತು. ನಮ್ಮನ್ನಿನ್ನು ಉದ್ಧರಿಸುವವರು ಬೇರೆ ಯಾರೂ ಇಲ್ಲ. ಹಾಗಾಗಿಯೇ ನಿನ್ನ ಪದತಲಕ್ಕೆ ಬಂದಿದ್ದೇವೆ. ನಮ್ಮನ್ನು ಕಾಪಾಡಬೇಕು, ಕರುಣಾ ದೃಷ್ಟಿಯನ್ನು ಹರಿಸಬೇಕು. ಹರಿ ನುಡಿದ ಗರವರಿ ನುಡಿದಿನಗೆ ಫಲವೇನು ಶೀಲವರ ನುಡಿಯುವುದು ಕೀಳುವಿನು ನಾನವರುಳೆನು ಕೀಳುವಿನು ನಾನವರುಳು ಏನು ನೀಲಿಗೆ ಜಾಮ ಪುರುಟಿ
ನುಡಿದನವರಿಗೆ ಗೋಳಿಡುವ ಪಡಿತರ ರವಸ್ಥೆಯನಾಲಿಸುತ್ತ ಹರಿ ನುಡಿದ ಜಯ ವಿಜಯರಿನ ಪ್ರಭು, ನಿಮ್ಮನ್ನು ಯಾವತ್ತೂ ನಾನು ಪಡಿಚರರು, ದ್ವಾರಪಾಲಕರು ಎನ್ನುವ ಹಾಗೆ ಸಂಬೋಧಿಸಿದ್ದೇ ಇಲ್ಲ. ನೀವು ವೈಕುಂಠ ಲೋಕದ ಸ್ವಾಗತಕಾರರು. ಜ್ಞಾನ ಸುಖ ಪ್ರಚುರವಾದಂತಹ ಸರ್ವೋತ್ತಮ ನಗರ ಅಲ್ವೇ ವೈಕುಂಠ ಲೋಕ? ಹೌದು. ಜ್ಞಾನವಾಹಿನಿ ಹರಿಯುವುದು ಎಲ್ಲಿಂದ ಎನ್ನುವ ಪ್ರಶ್ನೆಗೆ ಉತ್ತರ ದೊರೆಯುವುದೇ ಅದು ವೈಕುಂಠ. ವೈಕುಂಠ ಲೋಕದಲ್ಲಿರುತ್ತಾ ನೀವು ಇಂತಹ ನರ್ಥ ಕಾರ್ಯವನ್ನು ಎಸಗುತ್ತೀರಿ ಎನ್ನುವ ಹಾಗೆ ನಾನು ಯೋಚಿಸಿರಲಿಲ್ಲ. ಯಾವುದೇ ಒಂದು ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಬೇಕು ಅಂತಾದ್ರೆ ನಾವು ಶತಾಯಗತಾಯ ಪ್ರಯತ್ನಿಸ್ತೇವೆ. ಆ ಪ್ರಯತ್ನದ ಫಲರೂಪವಾಗಿ ಆ ಸ್ಥಾನ ನಮಗೆ ಲಭ್ಯವಾಗುತ್ತದೆ. ಹೌದು ಪ್ರಭು. ಅದೇ ನಾವು ಮಾಡುವ ಒಂದು ಸಣ್ಣ ತಪ್ಪು ನಾವು ಪ್ರಪಾತಕ್ಕೆ ಬೀಳುವ ಹಾಗೆ ಮಾಡುತ್ತದೆಯಪ್ಪ. ಅಪರಾಧ ಮಾಡಿಬಿಟ್ಟೆವು. ನಿಮಗೆ ಶಾಪವಾಕ್ಯ ದೊರೆತ ಕಾಲದಲ್ಲಿ ನೀವು ಅಳುವುದಕ್ಕೆ ಪ್ರಾರಂಭಿಸಿದ್ದು ಹೇಗೆ ಎನ್ನುವ ಪ್ರಜ್ಞೆಯು ನನಗುಂಟು. ಉನ್ನತ ಕಷ್ಟಗಳೊದಗಿತು. ಕಷ್ಟ ಅಂತ ಹೇಳಿದ ಮೇಲೆ ಅದರಲ್ಲಿ ಉನ್ನತ ಕಡಿಮೆ ಅಂತ ಏನಾದರೂ ಉಂಟಾ? ವೈಕುಂಠ ಲೋಕದಲ್ಲಿ ಆ ಶಾಪ ಸಿಕ್ಕಿದ ಕಾರಣವೇ ಉನ್ನತ ಶಾಪ ಕಷ್ಟ ಎನ್ನುವ ಹಾಗೆ ನೀವು ಭಾವಿಸಿದವರಿದ್ದೀರ. ಪುಣ್ಯ ಲೋಕದಲ್ಲಿದ್ದು ಪಾಪ ಕಾರ್ಯವನ್ನು ಮಾಡಿದಂತಹ ನಮಗೆ ಆ ಶಾಪ ಸಾಮಾನ್ಯವಾದೀತು ಪ್ರಭು. ನಿಮಗೂ ಅಹಂಕಾರ ಇತ್ತು, ನಾನೊಬ್ಬ ಮೋಹನ ರೂಪ, ಇವನಿಗೊಬ್ಬ ಭುವನಖ್ಯಾತನಾಗುತ್ತೇನೆ ಎನ್ನುವಂತಹ ಹುಮ್ಮಸ್ಸಿತ್ತು. ಆದರೆ ಹಾಳು ಮಾಡಿದಿರಿ ಗರ್ವದಿಂದಲಾಗಿ. ಮೇಲೆ ಬುದ್ಧಿ ಬಂತು. ಈಗ ಬುದ್ಧಿ ಬಂತು ನಿಮಗೆ. ಆದರೆ ಶಾಪ ಕೊಟ್ಟದ್ದು ಯಾರು ಎನ್ನುವ ಹಾಗೆ ನೀವು ಯೋಚಿಸಬೇಕು. ಶೀಲವಂತರ ನುಡಿ ಯಾವತ್ತೂ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಮನೋವೇಗವನ್ನು ಮೀರಿ ನಿಂತಿರುವುದು ಮಂತ್ರವೇಗ. ಆ ವೇಗದಿಂದ ಬಂದು ಅಪ್ಪಳಿಸಿದಂತಹ ಶಾಪವಾಕ್ಯ ನಿಮ್ಮ ಪಾಲಿಗೆ ಬಂದಿದೆ. ಪರಿಹರಿಸಿಕೊಡುತ್ತೇನೆ ಎನ್ನುವ ಹಾಗೆ ಹೇಳುವಂತಹ ವಿಶ್ವಾಸವೂ ನನಗಿಲ್ಲ. ನೀನು ಕೈ ಬಿಡಬಾರದು ತಂದೆ. ಮಾತ್ರ ಸಮಾನವಾದ ಉದ್ಯೋಗವನ್ನು ಹೊಂದಿದಂತಹ ನಾನು ತಾಳ್ಮೆಯ ಪ್ರತೀಕವಾಗಿ ಎಲ್ಲಾ ಕಾರ್ಯಗಳನ್ನು ಕೆಲಸಗಳನ್ನು ಕೈಗೂಡಿಸಿ ಕೊಡಬೇಕಾದವ. ಆದರೆ ಈ ಕಾಲದಲ್ಲಿ ಅವರು ಕೊಟ್ಟಂತಹ ಶಾಪವಾಕ್ಯಕ್ಕೆ ತಕ್ಷಣ ಪರಿಹಾರ ಒದಗಿಸಿಕೊಡ್ತೇನೆ ಹೇಳಲಾಗುವುದಿಲ್ಲ. ಅದೇ ಒಬ್ಬ ಹಿಂದೆ ಗಟ್ಟಿಗ ಇದ್ದ ಎನ್ನುವಂತಹ ಮಾತ್ರಕ್ಕೆ ಅವನ ಧೈರ್ಯದಿಂದ ನಾವು ಮಾತಾಡುವಾಗ ಯೋಚಿಸಬೇಕು. ಅವನು ಯಾವುದು ಒಳಿತೋ ಅದಕ್ಕೆ ಮಾತ್ರ ಪ್ರೇರಣೆ ಕೊಡ್ತಾನೆ. ನೀವು ಕೆಟ್ಟದ್ದು ಮಾಡಿದ್ರೆ ಪ್ರೇರೇಪಿಸ್ತಾನೆ, ಅದಕ್ಕೆ ಬೆಂಬಲ ಕೊಡ್ತಾನೆ ಎನ್ನುವ ಯಾವ ಯೋಚನೆಯೂ ಬೇಡ. ಯಾರೇ ಆಗಿರಲಿ, ಕೆಟ್ಟದ್ದು ಮಾಡಿದ್ರೆ ಅದು ನನ್ನವರು ಎನ್ನುವಂತಹ ಭಾವವನ್ನು ಮರೆತು ಅನ್ಯಾಯಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಿಕೊಡಬೇಕಾದ ಸ್ಥಾನದಲ್ಲಿರುವವ ನಾನು. ದುಷ್ಟರನ್ನು ದಮನಿಸಿ ಶಿಷ್ಟರನ್ನು ಪರಿಪಾಲಿಸುವಂತಹ ಹೊಣೆಯುಳ್ಳ ನನಗೆ ಅದು ಆದ್ಯ ಕರ್ತವ್ಯ, ಅದು ನನಗೆ ಧರ್ಮ. ಆದರೆ ವೈಕುಂಠ ಲೋಕದಲ್ಲಿ ನೀವಿದ್ದೀರಿ ಎನ್ನುವ ಒಂದೇ ಒಂದು ಕಾರಣದಿಂದ ಅವರಲ್ಲಿ ಬೇಡ್ತೇನೆ, ನಿಮಗೆ ಬೇಕಾಗಿ ವಿನಮ್ರನಾಗಿ ವಿನಂತಿಸ್ತೇನೆ. ಅವರು ಒಂದು ವೇಳೆ ಕ್ಷಮೆಯನ್ನ ಧರಿಸಿ ಆಯಿತು ಅಂತ ಹೇಳಿದರೆ ನಿಮ್ಮ ಪುಣ್ಯ, ಆಗುವುದಿಲ್ಲ ಅಂತ ಹೇಳಿದರೆ ನೀವು ಮಾಡಿದ ಪಾಪ ಅನುಭವಿಸಲೇಬೇಕು. ನೋಡೋಣ, ಪ್ರಯತ್ನಿಸ್ತೇನೆ. ಹೋಗಿ ಹೋಗಿ ಹೋಗಿ. ಜಯ ಜಯ ಜಯ. ಅವರನ್ನು ಸಂದರ್ಶಿಸುವುದಕ್ಕೆ ಬೇಕಾಗಿ ಮುಂದುವರಿಯುತ್ತೇನೆ. ಭಕ್ತಿಯಿಂದ ನಿಮಗೆ ನಮಿಸಿದ್ದೇನೆ. ದೂರದಿಂದಲೇ ಆಗಮಿಸುತ್ತಾ ಇರುವಂತಹ
ನಿಮ್ಮನ್ನು ಗಮನಿಸಿದವ ನಾನು. ಆ, ನಿಮ್ಮಂತಹ ಸಾಧು ಸಜ್ಜನರು ಬರುವ ಕಾರಣವೇ ಆ. ವೈಕುಂಠ ವೈಕುಂಠ ಲೋಕ ಅನ್ನಿಸಲ್ಪಟ್ಟಿದೆ. ಓ, ನಿಮ್ಮಂಥವರು ಏರಿಕೊಳ್ಳುವುದಕ್ಕೆ ಸೀಮಿತವಾದಂತಹ ಗರ್ಭಾಸನವನ್ನಿಟ್ಟಿದ್ದೇನೆ. ಆ. ಅದನ್ನು ಸ್ವೀಕರಿಸಬೇಕು ಸ್ವಾಮಿ. ಧನ್ಯನಾದೆ ಪ್ರಭು. ಸಾಕಾಗುವುದಿಲ್ಲ, ನನಗೆ ತೃಪ್ತಿ ಆಗಬೇಕಲ್ಲ. ಅದಕ್ಕೆ ನಿಮ್ಮ ಪಾದ ತೊಳೆಯದೆ ನಾ ಮುಂದುವರಿದೆ ಅಂತಾದ್ರೆ ಇನ್ನಿಷ್ಟ ಅದನ್ನು ತೀರ್ಥವಾಗಿ ಸ್ವೀಕರಿಸಿದ್ದೇನೆ. ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ನನ್ನ ಆತಿಥ್ಯದಲ್ಲಿ ನನ್ನ ಉಪಚಾರಿಕೆಯಲ್ಲಿ ಯಾವುದಾದರೂ ಲೋಪದೋಷಗಳಿದ್ರೆ ಅದನ್ನು ಕ್ಷಮಿಸಬೇಕು. ತೃಪ್ತರಾಗಿದ್ದೇನೆ ಸ್ವಾಮಿ. ಒಂದೇ ಒಂದು ವಿಷಯ ಸ್ವಾಮಿ, ಏನು ಹೇಳಬೇಕೆ? ಉತ್ತಮ ಪುರುಷರ ಆಗಮೋ ಸರ್ವತ್ರ ಕಲ್ಯಾಣ ಸಾಧನವೋ ನಿತ್ಯ ನಿರ್ಯದಲ್ಲಿ ವಿವಿಧ ಪದವಿಗ ನಿತ್ಯ ನಿರ್ಮಲನು ವಿವಿಧ ಉತ್ತಮ ಸರ್ವಸರ ಕಲ್ಯಾಣ ಉತ್ತಮ ಪುರುಷರಾಗಿರುವಂತಹ ನೀವು ಆಗಮಿಸಿದವರು. ಆ, ಉತ್ತಮ ಪುರುಷರ ಆಗಮ ಸರ್ವತ್ರ ಕಲ್ಯಾಣ ಸಾಧನವು. ಆ, ನಿಮಗೆ ಪ್ರಪಂಚದಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಖಂಡಿತ. ನಿಮಗಿರುವ ಸ್ವಾರ್ಥ ಯಾವುದು ಅಂತ ಕೇಳಿದ್ರೆ ಅದು ಜಗತ್ತಿನ ಒಳಿತು. ನಿಮ್ಮ ಪ್ರೇಯಸ್ಸನ್ನು ಬಯಸದೆ ಜಗದ ಶ್ರೇಯಸ್ಸಿಗೆ ಬೇಕಾಗಿ ಅಹರ್ನಿಶಿ ಶ್ರಮಿಸುವವರು ನೀವು. ನಿಮ್ಮ ಆಗಮನದಿಂದಲಾಗಿ ನಾ ತೃಪ್ತಮಾನಸನಾದದ್ದು ಮಾತ್ರ ಅಲ್ಲ, ಆ, ಈ ಕಾಲದಲ್ಲಿ ಆದರ ಆತಿಥ್ಯದಿಂದ ಬರಮಾಡಿಕೊಂಡಂತಹ ನಾನು ಆ, ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳುವುದಕ್ಕಿದ್ದೇನೆ. ಯಾವುದು? ದಯವಿಟ್ಟು ಆಲಿಸಬೇಕು. ಹೇಳು ಸ್ವಾಮಿ. ನಿಮ್ಮ ಮುಖ ನೋಡುವಾಗ ನಾ ಅರ್ಥ ಮಾಡಿಕೊಂಡೆ, ವೈಕುಂಠ ಲೋಕದಲ್ಲಿ ನಿಮಗೆ ಬೇಸರ ಅಡಸಿದೆ ಎನ್ನುವುದು. ಏನು ಮಾಡೋಣ? ಈ ಬೇಸರಕ್ಕೆ ನಮ್ಮವರೇ ಕಾರಣರಾದರಲ್ಲ ಎನ್ನುವ ಖೇದವೂ ನನಗಿದೆ ಸ್ವಾಮಿ. ದೂರು ನಿನ್ನಲ್ಲಿಗೂ ಬಂತು ಅಂತ ಕಾಣುತ್ತದೆ. ಬಂದಿದೆ. ನನ್ನಲ್ಲಿ ಬಾರದೆ ಪರಿಹಾರ ಒದಗುವುದಿಲ್ಲ ಎನ್ನುವಂತಹ ಪ್ರಜ್ಞೆಯೂ ಅವರಿಗುಂಟು. ಪೂಜ್ಯರೇ, ಓ, ನಮ್ಮ ಮಾನಸ ಪುತ್ರರಾಗಿರುವಂತಹ ನೀವು ಆ, ಜಗದ ಒಳಿತನ್ನೇ ಬಯಸಿ ವೈಕುಂಠ ಲೋಕಕ್ಕೆ ಬರುವವರು. ಇಲ್ಲಿ ಸಂಪನ್ನಗೊಂಡಂತಹ ಯಾವ ಪುಣ್ಯದ ಫಲ ಉಂಟು ಅದನ್ನು ಜಗತ್ತಿನ ಒಳಿತಿಗೆ ಬೇಕಾಗಿ ವಿನಿಯೋಗಿಸುವವರು. ಪೂಜ್ಯರೇ, ಆ, ಮಗುವೊಂದು ತಾಯಿಯಾದವಳಿಗೆ ಒಂದೊಮ್ಮೆ ಎದೆಗೆ ತುಳಿದರೂ ಆ ಕಾಲದಲ್ಲಿ ತಾಯಿಯಾದವಳಿಗೆ ಸಿಟ್ಟು ಬಂದ ತಕ್ಷಣ ಒಂದೆರಡೇಟು ಒಡೆಯುವುದು ಸಹಜ, ಕ್ಷಣಿಕ ಅಲ್ವೇ? ಆ ಹೊಡೆತದಿಂದಲಾಗಿ ಮಗು ಒಂದು ಬಾರಿ ಅಳುತ್ತದೆ. ಆದರೆ ಅದೇ ಮಾತೆ ಮತ್ತೊಮ್ಮೆ ಆ ಮಗುವನ್ನು ಎದೆಗೆ ಆಣಿಸಿ ಹಾಲೂಡಿಸಿ ಆ ಮಗುವನ್ನು ಮುದ್ದಿಸುವುದಿಲ್ಲವೇ? ಮಾತೃ ವಾತ್ಸಲ್ಯ ಎಂಬುದು ಅದಕ್ಕೆ. ಮಾತೃ ಹೃದಯವನ್ನು ಹೊಂದಿದವರು ನೀವು. ನಮ್ಮವರು ಮಾಡಿದ್ದಾರೆ ತಪ್ಪು, ನಿಮ್ಮನ್ನು ಹೊರದಬ್ಬುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡವರು ಜಯ ವಿಜಯರು. ಇವಾಗ ಅವರಿಗೆ ಆ ತಪ್ಪಿನ ಅರಿವಾಗಿದೆ ಸ್ವಾಮಿ. ಪಶ್ಚಾತ್ತಾಪವೇ ಪ್ರಾಯಶ್ಚಿತ. ನನ್ನ ಪದಮೂಲದಲ್ಲಿ ಭಿನ್ನಯಿಸಿಕೊಂಡಿದ್ದಾರೆ. ಆ, ಬೇಕಾದರೆ ಕರೆದು ನಿಮ್ಮ ಪದಯುಗಗಳನ್ನು ಅವರ ಕಣ್ಣೀರ ಧಾರಿಯಿಂದ ತೊಳೆಸುವಂತಹ ಯತ್ನ ನಾ ಮಾಡ್ತೇನೆ. ಬೇಡಪ್ಪ. ನನ್ನವರು ಎನ್ನುವಂತಹ ಭಾವವನ್ನಿರಿಸಿ ಅವರಿಗೆ ಕ್ಷಮೆ ಕೊಟ್ಟಿರಿ ಅಂತಾದರೆ ಅದನ್ನು ಉನ್ನತಿಕೆಯಿಂದ ನಾ ಸ್ವೀಕರಿಸ್ತೇನೆ. ಕ್ಷಮಾಪರರಾಗಬೇಕು ತಾವುಗಳು. ನಮ್ಮ ಮುಂದೆ ನೀನು ಸಣ್ಣದಾಗುವುದೇ ಸ್ವಾಮಿ. ಪ್ರಭು, ರಮಣ ಗೋವಿಂದ ನಿತ್ಯಾನಂದ ಗೋವಿಂದ ಇಂದ್ರಿಯ ರಮಣ ಗೋವಿಂದ ನಿತ್ಯಾನಂದ ನಿನ್ನಿಸಿದರವರಿಗೆ ತರದೆ ನಿಂದಿಸಿದರ
ಮಂದಿರದಿ ಸಂದುದಿ ಶಿಕ್ಷಿತೆಯದಿರಲು ನಿನಗೆ ಸಂದುದಿ ಶಿಕ್ಷಿತೆಯದಿರಲು ನಿನಗವರಿಗೆ ಪಾಯ ಮೋದಿಗುದಿಗು ಎಲ್ಲಿಯೂ ಪಾಯ ಒಂದಿಗುದು ಇಂದಿರಿಯ ರಮಣ ಗೋವಿಂದ ನಿತ್ಯಾನಂದ ಗೋವಿಂದ ಓ ನಗುಮೊಗದ ಅರಸನೇ ಪೂಜ್ಯರೇ, ನೀನು ಇಂದಿರೆಯ ರಮಣ ಮಾತ್ರವಲ್ಲ, ಇಂದ್ರಿಯಗಳ ರಮಣನು ಹೌದು. ಪ್ರಪಂಚ ಎಲ್ಲ ಆಗು ಹೋಗುಗಳಿಗೆ ಮೂಲ ಕಾರಣ ನೀನು ಎಂಬುದು ಪ್ರಪಂಚವೇ ತಿಳಿದ ವಿಚಾರ. ಸ್ವಾಮಿ, ಇದು ಸಾತ್ವಿಕ ಲೋಕ ನೋಡು. ಇಲ್ಲಿ ಕಾಮ ಕ್ರೋಧಾದಿಗಳಿಗೆ ಅವಕಾಶವಿಲ್ಲ. ಹಾಗಿದ್ರೆ ಜಯವಿಜಯ ಯಾಕೆ ಈ ರೀತಿ ವರ್ತಿಸಿದರೋ ಹೇಳುವುದಕ್ಕೆ ನಮಗೂ ಸಾಧ್ಯವಿಲ್ಲ. ನಾವು ಕೂಡ ಸರ್ವಸಂಗ ಪರಿತ್ಯಾಗಿಗಳು ನೋಡು. ಸಿಟ್ಟೆಂಬು ನಮಗೆ ಬರಲೇಬಾರದಿತ್ತು. ಕೊರಳೆ ಕೈ ಹಾಕಿ ಹೊರದಬ್ಬುವಾಗ ನಮಗೂ ಸಿಟ್ಟು ಬಂತು, ಶಾಪ ಕೊಟ್ಟಿದ್ದೇವೆ. ನಿಮ್ಮ ಸಂಯಮ ಎನ್ನುವಂತಹ ಕೋಟೆಯನ್ನು ತುಳಿದು ಸಿಡಿದೆದ್ದ ಕೋಪ ಶಾಪ ರೂಪವಾಗಿ ನಮ್ಮವರ ಹೃದಯಕ್ಕೆ ಕೊಳ್ಳಿಯನ್ನಿಟ್ಟಿದೆ. ಈಗ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ ಸ್ವಾಮಿ. ನಾವು ಕೂಡ ದಾರಿ ತಪ್ಪಿದ್ದೇವೆ. ನಮಗೂ ಸಿಟ್ಟು ಬರಬಹುದಿತ್ತೆ. ಹಾಗಾದ್ರೆ ಯಾಕೆ ಸಿಟ್ಟು ಬಂತು ಅಂತ ಆದರೆ ಭವಿಷ್ಯದಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ಆಗಬೇಕು ಎಂಬ ಹಾಗೆ ನೀನು ಸಂಕಲ್ಪ ಮಾಡಿದ್ಯೋ ಏನೋ, ಇದನ್ನೇ ನಾವು ಹೇಳಬಲ್ಲೆವು. ಜೀವರಿಗೆ ಭಾವ ಸಂಪದವನ್ನೀವ ದೇವ ನಾನು, ಅವರೊಳಗೆ ಹುಟ್ಟುವಂತಹ ಭಾವನೆಗಳಿಗೆ ಆಕಾರ ಕೊಡುವವ. ಈಗ ನಿಮ್ಮೊಳಗೆ ಹುಟ್ಟಿದ ಸಿಟ್ಟಿನ ಭಾವಕ್ಕೆ ನಾ ಆಕಾರ ಕೊಟ್ಟಿದ್ದೇನೆ ಎನ್ನುವ ತರ್ಕವ ನಿಮ್ಮದ್ದು. ಹಾಗಲ್ಲ ಸ್ವಾಮಿ, ಎಂಥದ್ದು ಮುನಿದು ನಾವು ಶಾಪವನ್ನು ಕೊಟ್ಟಿದ್ದೇವೆ. ಶಾಪದಂತೆ ಅವರು ಭೂಲೋಕದ ಹುಟ್ಟದೇ ಹೋದ್ರೆ ನಾವು ನಿಮ್ಮ ಭಕ್ತನಾಗಿ ಏನು ಪ್ರಯೋಜನ ಸ್ವಾಮಿ? ಹರಿಭಕ್ತರಲ್ಲವೇ ನಾವು. ಆದರೆ ನಿನ್ನ ಮಾತನ್ನು ಕೇಳಿದಾಗ ನಮ್ಮ ಮನಸ್ಸು ನಾವು ಬದಲಿಸಿದ್ದೇವೆ ಸ್ವಾಮಿ. ಅಂದ್ರೆ ಕೊಟ್ಟ ಶಾಪ ಯಾವತ್ತೂ ಕೂಡ ಪುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಭೂಲೋಕದಲ್ಲಿ ಅವರು ಹುಟ್ಟಲೇಬೇಕು. ಆದರೆ ಅದರಲ್ಲಿ ಒಂದು ಬದಲಾವಣೆ ಹೌದು. ಹೇಗೆ? ಒಳ್ಳೆಯವರಾಗಿ ನಿನ್ನ ಭಕ್ತರಾಗಿ 7 ಜನ್ಮವನ್ನು ತಾಳುತ್ತಾರೋ, ದುಷ್ಟರಾಗಿ ನಿನ್ನಿಂದಲೇ ಹತರಾಗುವಂತ 3 ಜನ್ಮ ತಾಳುತ್ತಾರ. ಒಳ್ಳೆಯವರಾದ 7 ಜನ್ಮ, ದುಷ್ಟರಾದ 3 ಜನ್ಮ. ಅದು ಯಾವುದು ಬೇಕಾದ್ರೂ ಆರಿಸುವುದು ಅವರಿಗೆ ಬಿಟ್ಟದ್ದು ಸ್ವಾಮಿ. ಶಾಪವಾಕ್ಯವನ್ನಿತ್ತಿರುವಂತಹ ನಿಮ್ಮಲ್ಲಿ ವಿನಮ್ರನಾಗಿ ನಾ ಪ್ರಾರ್ಥಿಸಿದ ಕಾರಣ ಹುರಿಶಾಪದ ಉಭಯ ದಾರಿಗಳನ್ನು ನೀವು ತೋರಿಸಿದವರಿದ್ದೀರಿ. ಹೌದು. ನಿಮ್ಮ ಸಿಟ್ಟಿಗೆ ಕಾರಣರವರು ಸದಾ ನೀವು ಕುಪಿತರಾಗಿ ಅವರ ವಿಷಯಿಕವಾಗಿ ಮರುಗುವವರಲ್ಲ ಎನ್ನುವುದು ನನಗೆ ಸ್ಪಷ್ಟವಾಯಿತು. ಶತ್ರುಗಳನ್ನು ಮಿತ್ರರಂತೆಯೇ ಪ್ರೀತಿಸುವಂತಹ ಉದಾರ ಗುಣ ನಿಮ್ಮಲ್ಲಿ ಉಂಟು ದೀರ್ಘ ದ್ವೇಷಗಳಲ್ಲ ಸ್ವಾಮಿ. ಅರ್ಥವಾಯಿತು. ಪ್ರಪಂಚದಲ್ಲೊಂದು ಮಾತುಂಟು ಸ್ವಾಮಿ, ಕೋಕಿಲಾನಾಂ ಸ್ವರೋರೂಪಂ ನಾರೀರೂಪಂ ಪತಿವ್ರತಾಂ ವಿದ್ಯಾರೂಪಂ ಕುರೂಪಾಣಾಂ ಕ್ಷಮಾರೂಪಂ ತಪಸ್ವಿನಾಂ. ಕೋಗಿಲೆ ಕರ್ರಗೆ ಎಷ್ಟು ವಿಕಾರವಾಗಿದ್ದರೂ ಕೂಡ ಅದರ ಕಂಠದಿಂದ ಹೊರಡುವಂತಹ ಸ್ವರಮಾಧುರ್ಯ ಅದಕ್ಕೆ ನಿಜವಾದಂತಹ ಸೌಂದರ್ಯವನ್ನು ಒದಗಿಸುತ್ತದೆಯಂತೆ. ನಿಜ. ಒಬ್ಬ ಎಷ್ಟೇ ಕುರೂಪಿ ಇರಲಿ, ಅವನಲ್ಲಿರುವಂತಹ ವಿದ್ಯಾಸಂಪನ್ನತೆ ಎನ್ನುವುದು ಅವನಿಗೆ ಅಪಾರವಾದಂತಹ ರೂಪವನ್ನು ಸೌಂದರ್ಯವನ್ನು ಒದಗಿಸುತ್ತದೆ. ಹೆಣ್ಣೊಬ್ಬಳಿಗೆ ಬಾಹ್ಯ ನೋಟಕ್ಕೆ ಕಾಣುವ ಸೌಂದರ್ಯ ಅಲ್ಲ, ಅವಳು ಆಚರಿಸಿಕೊಂಡು ಬರುವ ಪತಿವ್ರತ ಧರ್ಮ ನಿಜವಾದಂತಹ ಸೌಂದರ್ಯವನ್ನು ಒದಗಿಸ್ತದೆ. ನಿಮ್ಮಂತಹ ತಪಸ್ವಿಗಳಿಗೆ ಕ್ಷಮೆ ಎನ್ನುವುದೇ ಸೌಂದರ್ಯ. ಅದನ್ನು ಧರಿಸಿದ್ದೀರಿ ಸ್ವಾಮಿ. ಒಂದೊಮ್ಮೆಗೆ ಅವರು 7 ಜನ್ಮಗಳನ್ನು ಆಯ್ಕೆ ಮಾಡಿಕೊಂಡರು ಅಂತಾದರೆ ನಿಮ್ಮ ಶಾಪವಾಕ್ಯ ಹುಸಿಯಾಗುತ್ತದೆ. ನನ್ನ ನಿಯಂತ್ರಣದಂತೆ ಎಲ್ಲವೂ ಸಾಗುತ್ತದೆ ಎನ್ನುವ ಹಾಗೆ ನೀವು ಯೋಚಿಸಿದ ಬಳಿಕ ಅವರು 3ನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎನ್ನುವ ವಿಶ್ವಾಸ ನಿಮಗುಂಟು. ತ್ರಿಜನ್ಮವೇ ಆಗಬೇಕು ಅಂತ ಅವರ ಆಲೋಚನೆಗಳು. ನಮಗೂ ಅದೇ ನೋಡು, ಅವರು 7 3 ಯಾವುದನ್ನು ಆಯ್ಕೆ ಮಾಡುತ್ತಾರೆ ಅವರಿಗೆ ಬಿಟ್ಟಂತಹ ವಿಷಯ. ಆದ್ರೆ ಒಂದೇ ಒಂದು ಪ್ರಾರ್ಥನೆ ಸ್ವಾಮಿ, ಏನು ವೈಕುಂಠ ಲೋಕಕ್ಕೆ ಸದಾ ತಾವು ಆಗಮಿಸ್ತಾ ಇರಬೇಕು. ಇದು ಬಿಟ್ಟರೆ ಬೇರೆ ನಮಗೆ ಎಲ್ಲಿದೆ ದಾರಿ? ಇಲ್ಲಿಗೇ ಬರಬೇಕು, ನೀವು ಇಲ್ಲಿಯೇ ಇರಬೇಕು. ಖಂಡಿತ. ಆಯ್ತು, ಜಯ ವಿಜಯ.
ನಿಮ್ಮ ಭವಿಷ್ಯ ನಿರ್ಣಯ ಅವರ ಕೈಯಲ್ಲಿತ್ತು. ಹಾಗಾಗಿ ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಎಲ್ಲವನ್ನು ಆಲಿಸಿದವರು ನೀವು. ಉಭಯ ದಾರಿಗಳನ್ನು ಸೂಚಿಸಿದ್ದಾರೆ. ಸಜ್ಜನರಾಗಿ ಕಾಣಿಸಿಕೊಂಡು 7 ಜನ್ಮವನ್ನ ಕಳೆದು ನನ್ನಿಂದ ಹತರಾಗಿ ವೈಕುಂಠ ಲೋಕವನ್ನು ಸೇರುವ ದಾರಿ ಒಂದಾದರೆ 3 ಜನ್ಮವನ್ನು ಆಯ್ಕೆ ಮಾಡಿ ಇಲ್ಲಿ ತೋರಿಸಿದಂತಹ ದುಷ್ಟ ಪ್ರವೃತ್ತಿಯನ್ನೇ ಅಲ್ಲೂ ಪ್ರಕಟ ಮಾಡಿ ದುಷ್ಟರಾಗಿ ನೀವು ಅಲ್ಲಿ ವ್ಯವಹರಿಸುವಂತಹ ಕಾಲದಲ್ಲಿ ನನ್ನ ಕೈಯಿಂದಲೇ ಹನನಗೊಂಡು ಮತ್ತೆ ವೈಕುಂಠ ಲೋಕಕ್ಕೆ ಸೇರುವಂತಹ ಯೋಗ. 2 ದಾರಿಗಳು ಆಯ್ಕೆ ನಿಮಗೆ ಬಿಟ್ಟದ್ದು. ಪ್ರಭು, 7 ಜನ್ಮವು ಕಳೆಯ ಕಾಲವೆಷ್ಟಿಹುದು ಅಷ್ಟು ದೀರ್ಘವಾಗಿ ನಿಮ್ಮನ್ನು ಬಿಟ್ಟಿರುವುದಕ್ಕೆ ನಾವು ಖಂಡಿತವಾಗಿಯೂ ಶಕ್ಯರಲ್ಲ. ಫೂಲರಾದರೂ ಆದೀತು. 3 ಜನ್ಮದಲ್ಲಿ ನಿನ್ನಿಂದಲೇ ಹತರಾಗಿ ಮತ್ತೆ ನಿನ್ನ ಪಾದವನ್ನು ಸೇರಿಕೊಳ್ಳುತ್ತೇವೆ. ನಮಗೆ 3 ಜನ್ಮವೇ ಆದೀತು. ನೀವು ಅದನ್ನೇ ಆಯ್ಕೆ ಮಾಡುತ್ತೀರಿ ಎನ್ನುವ ವಿಶ್ವಾಸವು ನನಗಿತ್ತು. ನೀವು ಕಾಣಿಸಿಕೊಳ್ಳುತ್ತಾ ಇರುವುದು ನನ್ನ ವಿಭೂತಿ ಲೀಲೆ ಎನಿಸಿದಂತಹ ರಂಗಭೂಮಿಯಲ್ಲಿ ಆತ್ಮಶೋಧನೆಯಿಂದ ಔನ್ನತ್ಯವನ್ನು ಸಂಪಾದಿಸುವಂತಹ ಸಾಧನಾ ಭೂಮಿಯದು. ಜೀವೋತ್ಕರ್ಷದ ಬೀಜ ಭೂಮಿಯು ರಂಗಭೂಮಿಯೂ ಆಗಿರುವಂತಹ ಭೂಲೋಕ ನಿಮಗೆ ಮುಂದಿನ ರಂಗವೇದಿಕೆ. ಈ ಕಾರು ಸಂಚಾರಕ್ಕೆ ತೊಡಗುತ್ತದೆ. ದಯವಿಟ್ಟು ಆ ಕಾರನ್ನು ತೆರವುಗೊಳಿಸಬೇಕಾಗಿದೆ. ಅಂತೆಯೇ ಬಂದು ಸೇರಿರುವಂತಹ ಎಲ್ಲ ಕಲಾವಿದರ ಸೂಚನೆ ಇಲ್ಲೇ ಬದಿಯಲ್ಲೇ ಲಘುಪಹಾರದ ವ್ಯವಸ್ಥೆ ಮಾಡಿ ಸಾವಕಾಶವಾಗಿ ಸ್ವೀಕರಿಸಿ ಕಾರ್ಯಕ್ರಮದುದ್ದಕ್ಕೂ ಸಹಕಾರ ನೀಡಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಂತರ ಕಾರ್ಯಕ್ರಮ ಮುಂದುವರಿಸಲಿಕ್ಕಿದ್ದೇವೆ. ತಾಯಿ ಮಂಗಳಾಂಬೆ, ದುರ್ಗಾಮಾತೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಇವತ್ತಿನ ಜಪ್ಪು ಮಜಿಲಾ 10 ಸಂಸ್ಥರು ಈ ಬಹಳ ವಿಜೃಂಭಣೆಯ ಯಕ್ಷಗಾನದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಜೊತೆ ಮಂಗಳೂರಿನ ಮಾಜಿ MLA ಆದಂತಹ JR ಲೋಬ್ ಅವರು ನಮ್ಮ ಜೊತೆ ಇದ್ದಾರೆ. ಜಪ್ಪು ಮಜಿಲಾ 10 ಸಂಸ್ಥರದ ಅಶೋಕಣ್ಣ ಹಾಗೂ ಸರ್ವರು, ಅಶೋಕಣ್ಣ ಬನ್ನಿ, ಸರ್ವರು ಇದ್ದಾರೆ. ನಿಮ್ಗೆ ಗೊತ್ತಿದೆ, ಪ್ರತಿ ವರ್ಷ ಏನಾದರೂ ಒಂದು ಕಾರಣಕ್ಕೆ ಕಲಾವಿದರುಗಳಿಗೆ ಬೇರೆ ಬೇರೆ ಮೇಳಗಳಿಗೆ ಕೊಡುತ್ತಾನೇ ಇದ್ದಾರೆ. ಪ್ರತಿ ವರ್ಷ ಎಷ್ಟೋ ವರ್ಷಗಳ ಇತಿಹಾಸ ನಾನು ಇಲ್ಲಿ ನಿಂತು ಹೇಳಬೇಕಾಗಿಲ್ಲ ಇದರ ಬಗ್ಗೆ. ಅದಕ್ಕಿಂತ ಮೊದಲು ಒಂದು ವಿಜ್ಞಾಪನೆ, ದಯವಿಟ್ಟು ಆ ಒಂದು ಕೆಂಪಿನ ಕಾರು, ಈಗ ಕಾರಿನ ನಂಬರ್ ಹೇಳಿದರು, ದಯವಿಟ್ಟು ಯಾರದ್ದಾದರೂ ಸಭೆಯ ಮಧ್ಯೆ ಅಥವಾ ಬದಿಯಲ್ಲಿದ್ದರೆ ದಯವಿಟ್ಟು ಅದನ್ನು ಅಲ್ಲಿಂದ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಿಮ್ಮಲ್ಲಿ ಕ್ಷಮೆ ಯಾಚಿಸಿ ಅದನ್ನು ತೆಗಿಬೇಕೆಂಬುದಾಗಿ ಕೇಳಿಕೊಡ್ತೇವೆ. ಎಲ್ಲಾದರೂ ಬದಿಯಲ್ಲಿ ಹಾಕಿ ದಯವಿಟ್ಟು ಪ್ಲೀಸ್. ನಂಬರ್ ಉಂಟಾ? ಎಷ್ಟು ಓದು? KE 19 MN 6947. ದಯವಿಟ್ಟು ಈ ವರ್ಷ ಕೂಡ ಪಾವಂಜಿಯ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿಯ 2 ದೀಪಗಳನ್ನು ನೀಡುವುದರ ಜೊತೆಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲಾವಿದರಿಗಾಗಿ ಸ್ಥಾಪಿಸಿದಂತಹ ಫೌಂಡೇಶನ್ ನಿಮಗೆ ಗೊತ್ತಿದೆ. 10 ವರ್ಷಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ಈ ನಮ್ಮ ಕಲೆ ಸಂಸ್ಕೃತಿಗೆ ನಾವು ಫೌಂಡೇಶನ್ನಿಂದ ನಾವು ಅದನ್ನು ವ್ಯಯ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಾದ್ಯಂತ 6 ಜಿಲ್ಲೆಗಳಲ್ಲಿ 6-7 ಜಿಲ್ಲೆಗಳಲ್ಲಿ ಕಾಸರಗೋಡು ಸಮೇತ 7 ಜಿಲ್ಲೆಗಳಲ್ಲಿ 9,500 ವಿದ್ಯಾರ್ಥಿಗಳು ಉಚಿತವಾಗಿ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಯಕ್ಷ ಶಿಕ್ಷಣ ಪಡೆಯುತ್ತಾ ಇದ್ದಾರೆ. ತೀರ್ಥಹಳ್ಳಿ, ಶಿವಮೊಗ್ಗದಿಂದ ಹಿಡಿದು ಸುಮಾರು 33 ಮನೆಗಳನ್ನು ನಾವು ಈಗಾಗಲೇ ಕಲಾವಿದರಿಗೆ ಕಟ್ಟಿಕೊಟ್ಟಿದ್ದೇವೆ. ಒಂದು 16 ಮನೆಗಳು ಕೊನೆಯ ಹಂತದಲ್ಲಿದೆ ನಾವು ಹಸ್ತಾಂತರಿಸಲಿಕ್ಕೆ. ಬೇರೆ ಯಕ್ಷಗಾನ, ನಾಟಕ ರಂಗಭೂಮಿ, ಕಂಬಳ ಕ್ಷೇತ್ರ, ದೈವಾರಾಧನೆಯಲ್ಲಿ ತೊಡಗಿಕೊಂಡವರ ಕ್ಷೇತ್ರದ ಎಲ್ಲ ಕಲಾವಿದಗಳಿಗೆ ಫ್ರೀಯಾಗಿ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ಸುಮಾರು 5,000 ಕಲಾವಿದರುಗಳಿಗೆವರೆಗೆ ನಾವು ಫೌಂಡೇಶನ್ನಿಂದ ಫ್ರೀಯಾಗಿ ಪ್ರತಿ ವರ್ಷ ನಾವು ನೀಡ್ತಾ ಇದ್ದೇವೆ. ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಸಾಧ್ಯತೆ ಇಂತಹ ದಾನಿಗಳಿಂದ ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ, ನಾವು ನಿಮಿತ್ತ ಮಾತ್ರ ಅದರಲ್ಲಿ. ಆದ ಕಾರಣ ಇವತ್ತು ಕೂಡ ನಮ್ಮ ಫೌಂಡೇಶನ್ಗೆ ಒಂದು ದೊಡ್ಡ ಮೊತ್ತ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಇವತ್ತು ಕೂಡ 1 ಲಕ್ಷ ರೂಪಾಯಿಯ ಮೊತ್ತವನ್ನು ನಮ್ಮ ಫೌಂಡೇಶನ್ಗೆ ಜಪ್ಪು ಮಜಿಲಾ 10 ಸಂಸ್ಥರು ಲೋಬೋ ಅವರ ಮೂಲಕ ನೀಡ್ತಾ ಇದ್ದಾರೆ.
ಅವರಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ ಹಾಗೂ ಸಮಸ್ತ ಕಲಾವಿದರುಗಳ ಪರವಾಗಿ ಕಲಾಭಿಮಾನಿಗಳ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅಶೋಕಣ್ಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಇವತ್ತು ನಿನ್ನೆ ನನ್ನ ಅಭಿಮಾನಿ ಎಲ್ಲವರು ಯಕ್ಷಗಾನ ಎಷ್ಟೋ ವರ್ಷಗಳಿಂದ ಆಡಿಸ್ತಾ ಬರ್ತಾ ಇದ್ರು ಕೂಡ ಜಪ್ಪು ಮಜಿಲದ 10 ಸಂಸ್ಥರು, ವಿಶೇಷವಾಗಿ ನಮ್ಮ ಪ್ರೀತಿ ಅಣ್ಣ ತಮ್ಮಂದಿರ ಪ್ರೀತಿ, ಆ ಪ್ರೀತಿಗೋಸ್ಕರ ಪ್ರತಿ ವರ್ಷ ಇದು ಪಾವಂಜೆ ಮೇಳದ 5ನೇ ವರ್ಷದ ಕಾರ್ಯಕ್ರಮ, ಪಂಚಮಂ ಕಾರ್ಯಸಿದ್ಧಿ ಎಂದು ಹೇಳಿದ ಹಾಗೆ ಬಹಳ ಅಭಿಮಾನದಿಂದ ನಮ್ಮ ಜೊತೆ ಎಲ್ಲ ವಿಷಯಗಳನ್ನು ನಮ್ಮ ಜೊತೆ ಇರುವಂತಹ ಅಶೋಕ್ ತವರು ಅವರಿಗೆ ಅವರ ಇಡೀ ಕುಟುಂಬಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಈ ಮೂಲಕ ಹೇಳಿಕೊಳ್ಳುತ್ತಾ, ನಿಮ್ಮ ಇಡೀ ಕುಟುಂಬ ನಾನು ನಂಬಿದ ಕಟೀಲು ತಾಯಿ ದುರ್ಗಾ ಮಾತೆ ಹಾಗೂ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ನಿಮಗೆ ಅವರ ಅನುಗ್ರಹ ಸಂಪೂರ್ಣವಾಗಿ ಸಿಗಲಿ ಎಂಬುದಾಗಿ ನಾನು ಈ ಮೂಲಕ ಹಾರೈಸುತ್ತಾ, ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದ ಜಪ್ಪು ಮಜಿಲ ನಮ್ಮ 10 ಸಂಸ್ಥರ ಇಡೀ ತಂಡದ ಮೇಲೆ ಇರಲಿ. ಎಲ್ಲರೂ ಒಳ್ಳೆಯ ಉತ್ಸುಕರಾಗಿ ಹರಿಶಣ್ಣನಿಂದ ಹಿಡಿದು ಎಲ್ಲ ತೊಡಗಿ ಪ್ರತಿಯೊಬ್ಬರು ಕೂಡ ಅವರಿಗೆ ನೋಡಿ ದೂರದಿಂದ ವಿನಯನ್ನ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ, ಇದಕ್ಕೋಸ್ಕರನೇ ಈ ಕಾರ್ಯಕ್ರಮಕ್ಕೋಸ್ಕರ. ಇವತ್ತು ವಿಶೇಷವಾಗಿ ನಮ್ಮ ಅಮೆರಿಕದ ಬಂಧುಗಳು, ನಮ್ಮ ಕೃಷ್ಣ ಭಟ್ರು ಆ ಅಮೆರಿಕದ ಬಂಧುಗಳು ಕೂಡ ಬಂದಿದ್ದಾರೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಅರ್ಚಕರ ತಮ್ಮ ಅವರು ಅಮೆರಿಕದಲ್ಲಿದ್ದಾರೆ ಕೃಷ್ಣ ಭಟ್ರು, ನಮ್ಮ ಫೌಂಡೇಶನ್ನ ಟ್ರಸ್ಟಿಗಳು ಕೂಡ ಹೌದು. ಈ ಯಕ್ಷಗಾನಕ್ಕೋಸ್ಕರನೇ ಅವರು ಹುಡುಕಿಕೊಂಡು ಬಂದಿದ್ದಾರೆ. ಇವತ್ತು ಅವರನ್ನು ಕೂಡ ಈ ಮೂಲಕ ನಾನು ಗುರುತಿಸ್ತಾ ಇದ್ದೇನೆ. ನಮ್ಮ ಮಾಜಿ MLA ಆದಂತಹ ನಮ್ಮ ವಿಶೇಷ ವ್ಯಕ್ತಿ, ಬಹಳ ಪ್ರೀತಿ ಪಾತ್ರರು ನಮಗೆ, ನಮ್ಮ ಫೌಂಡೇಶನ್ನ ಟ್ರಸ್ಟಿ ಕೂಡ ಹೌದು. ಪ್ರಥಮದಲ್ಲಿ ಅವರು MLA ಆಗಿರುವಾಗಲೇ ನಮ್ಮ ಫೌಂಡೇಶನ್ಗೆ 1 ಲಕ್ಷ ರೂಪಾಯಿಯ ಮೊತ್ತವನ್ನು ನೀಡಿ ನಮ್ಮ ಟ್ರಸ್ಟಿಯಾದವರು JR ಲೋಬೋ ಅವರು ನಮಗೆ ಜೊತೆಗಿರುವುದು ಬಹಳ ವಿಶೇಷ. ಅವರಿಂದ 2 ಮಾತು. ಬಹುಶಃ ಮಾತನಾಡಲಿಕ್ಕೆ ಹೇಳಿರುವಂಥ ಸಮಯ ಅಲ್ಲ ಇದು. ಅಂತ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಶೋಕ್ರವರು ನಡೆಸುವಂಥ ಈ ಯಕ್ಷಗಾನಕ್ಕೆ ನಾನು ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಬರ್ತಾ ಇದ್ದೀನಿ. ಸತೀಶ್ ಪಟ್ಲರವರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಕೊಡ್ತಾ ಇದ್ದಾರೆ. ನನಗೆ ವಿಶೇಷತೆ ಕಂಡಿದ್ದು ಬಂದದ್ದು ಏನೆಂದರೆ, ಯಕ್ಷಗಾನ ಇದು ಒಂದು ಧಾರ್ಮಿಕ ಒಂದು ವಿಚಾರವನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಮಾಧ್ಯಮ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ಇಡೀ ರಾತ್ರಿ ಅದು ನಡೀತಾ ಇತ್ತು ಬಯಲಾಟ. ಒಂದು ವಿಚಾರವನ್ನು ನಾವು ತಲೆಯಲ್ಲಿ ಇಡಬೇಕು, ದೇವರು ಮಾತ್ರ ಇರೋದು ಒಬ್ಬರೇ, ಹಲವು ದೇವರುಗಳು ಖಂಡಿತ ಇಲ್ಲ. ಆ ದೇವರನ್ನು ನಾವು ವಿವಿಧ ರೂಪದಲ್ಲಿ ನಮಗೆ ಅನಿಸುವ ಹಾಗೆ ನಾವು ರೂಪ ಕೊಡ್ತೀವಿ ಹೊರತು ದೇವರು ಕೂಡ ಆ ರೂಪದಲ್ಲಿ ಇಲ್ಲ. ಅವರು ಪ್ರೀತಿ ವಾತ್ಸಲ್ಯ ಈ ರೂಪದಲ್ಲಿ ಇರುವಂಥವರು. ಆದ್ದರಿಂದ ಈ ಯಕ್ಷಗಾನ ನಮಗೆ ಏನು ಕೊಡ್ತದೆ ಅಂದರೆ, ಧಾರ್ಮಿಕ ವಿಚಾರ ಏನು ಕೊಡ್ತದೆ ಅಂದರೆ, ಮಾನವೀಯತೆಯನ್ನು ಬೆಳೆಸಲಿಕ್ಕೆ, ಪ್ರೀತಿ ವಾತ್ಸಲ್ಯವನ್ನು ಬೆಳೆಸಲಿಕ್ಕೆ, ಸೇವೆಯ ಮನೋಭಾವನೆಯನ್ನು ನಮಗೆ ಕೊಡಲಿಕ್ಕೆ ಮತ್ತು ವ್ಯಕ್ತಿಯ ಮಧ್ಯೆ ಯಾವುದೇ ಬದಲಾವಣೆ ಮಾಡದೆ ಪ್ರತಿಯೊಬ್ಬರೂ ಕೂಡ ನಾವು ಅಣ್ಣ ತಮ್ಮಂದಿರು, ಒಂದೇ ಬಾಳ್ವೆಯವರು. ಅದಕ್ಕೆ ಧರ್ಮದ ಲೇಪಗಳು ಇಲ್ಲ. ಧರ್ಮ ಅಂದರೆ ಎಂಥದ್ದು? ಯಾರಿಗೂ ಸೃಷ್ಟಿ ಮಾಡಿದ್ದಾರೆ? ಯಾರೂ ಸೃಷ್ಟಿ ಮಾಡಿಲ್ಲ. ನಾವು ಜನರೇ ಧರ್ಮವನ್ನು ಸೃಷ್ಟಿ ಮಾಡಿದವರು. ಯಾವ ವಿಚಾರವನ್ನು ಧಾರ್ಮಿಕ ಮುಖಂಡರು ಹೇಳ್ತಾರ ಅದು ಎಲ್ಲ ವಿಚಾರಗಳು ಒಳ್ಳೆಯದು, ಅದೆಲ್ಲವೂ ಕೂಡ ಎಲ್ಲ ಧರ್ಮದಲ್ಲೂ ಒಂದೇ ಇರೋದು. ಆದರೆ ನಾವು ಮಾತ್ರ ಕಂದಕಗಳನ್ನು ಹಾಕ್ತೀವಿ. ಆ ಕಂದಕಗಳನ್ನು ಬೇರ್ಪಡಿಸಿ ಮನುಷ್ಯರನ್ನಾಗಿ ಕಾಣುವಂಥ ಒಂದು ಚಿಂತನೆಯನ್ನು ಬೆಳೆಸಲಿಕ್ಕೆ ಈ ಮಾಧ್ಯಮಗಳು ನಮಗೆ ಖಂಡಿತ ಉಪಯೋಗವಾಗ್ತವೆ. ನಾನು ಭಾಳಷ್ಟು ಹೊತ್ತು ಇಲ್ಲೇ ಯಕ್ಷಗಾನ ನೋಡಿದೆ. ಎಷ್ಟೊಂದು ಉತ್ತಮವಾದ ಸಂದೇಶವನ್ನು ಕೊಡ್ತದೆ. ನಮ್ಮಲ್ಲಿ ಗರ್ವ ಇತ್ಯಾದಿಗಳು ಇದ್ದರೆ ನಾವು ನೆಲ ಕಚ್ಚಿ ಬಿಡ್ತೀವಿ, ಅದೇ ಹೇಳ್ತದೆ. ಆದ್ದರಿಂದ ಅಶೋಕ್ರವರು ಏನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ,
ಸತೀಶ್ ಪಟ್ಲವರವರು ಅವರ ತಂಡದವರು ಏನು ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಭಗವಂತನವರಿಗೆ ಮುಂದುವರಿಸಲಿಕ್ಕೆ ಶಕ್ತಿಯನ್ನು ಕೊಡಲಿ. ಮತ್ತು ನೀವು ಪ್ರೇಕ್ಷಕರು ಏನು ಅವರಿಗೆ ಬೆನ್ನೆಲುಬುಗಳಾಗಿ ಇದ್ದೀರಿ, ಮುಂದೆಯೂ ಕೂಡ ಇದೇ ರೀತಿ ಬೆನ್ನೆಲುಬಾಗಿ ಇರಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಬೇಡುತ್ತಾ ನಿಮ್ಮ ಹೆಚ್ಚು ಹೊತ್ತನ್ನು ನಾವು ಕಳೆಯಲ್ಲ, ಇನ್ನು ಯಕ್ಷಗಾನವನ್ನು ಪ್ರಾರಂಭಿಸೋಣ. ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಇನ್ನೊಮ್ಮೆ ಜಪ್ಪು ಮಜಿಲ 10 ಸಂಸ್ಥರಿಗೆ ಸಿಗಲಿ. ಅಭಿನಂದನೆಗಳು, ಧನ್ಯವಾದಗಳು. ಸರದೈ ಕಲಾಭಿಮಾನಿಗಳಿಗೆ ಶಿರಬಾಗಿ ವಂದಿಸುತ್ತಾ, ಆಧರಣೀಯ ಯಕ್ಷ ಕಲಾಭಿಮಾನಿಗಳೇ, ಇಂದಿನ ಈ ಯಕ್ಷ ಸೇವೆಯ ಸೇವಾಧಾರರಾದಂತಹ ಜಪ್ಪು ಮಜ್ಜಿಲ 10 ಸಂಸ್ಥರು ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ, ಅದೇ ರೀತಿ ಮೇಳದ ಸಂಚಾಲಕರಾದಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಅದೇ ರೀತಿ ಸಾನ್ನಿಧ್ಯದಲ್ಲಿರುವಂತಹ ಮಂಗಳಾದೇವಿ ಅಮ್ಮನವರು ಸಕಲ ಆಯುರ ಆರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ನಿನಾದ ಸಾಂಸ್ಕೃತಿಕ ಕೇಂದ್ರ ತಂಟೆಪಾಡಿ ಕಳಂಜ ಇವರ ಬಾಪ್ತು ತಂಟೆಪಾಡಿಯಲ್ಲಿ ತುಳಸಿ ಜಲಂಧರ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಒಂದು ಪ್ರಕಟಣೆ, ಶ್ರೀ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಪ್ಪೆಟ್ಟು ಬರ್ಕೆ ಇಲ್ಲಿಯ ಪುನರ್ ಪ್ರತಿಷ್ಠೆ ಹಾಗೂ ದೈವಗಳ ನೇಮೋತ್ಸವ ಇದೇ ಬರುವಂಥ 18ರಿಂದ 22ರವರೆಗೆ ಶ್ರೀ ಕ್ಷೇತ್ರದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳುವುದಕ್ಕಿದೆ. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಕಥಾಭಾಗವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ.
ಲೋಕದಲ್ಲಿ ನಂದನ ಅಂತ ಹೇಳೋದು. ನಾನು ಮಾಡಿದಂತಹ ವ್ಯವಹಾರಗಳಿಂದ ನನ್ನ ಮಾತೆಯಾದಂತಹ ದಿತಿದೇವಿಗೆ ಸಂತೋಷವಾಗಿರುವಂತೆ, ಮಗನೇ ಹಿರಣ್ಯಾಕ್ಷ ಹೀಗೆ ಬಾ ಅಂತ ಬಳಿಗೆ ಕರೆದಳಲ್ಲ. ಏನಮ್ಮ ಕರೆದಂತೆ ಹೇಳ್ತಾಳೆ, ಮಗನೇ ಋಷಿಮುನಿಗಳನ್ನು ಬಂದು ಪೀಡಿಸುವುದಲ್ಲ, ಯಜ್ಞ ಹಾಳು ಮಾಡುವುದಲ್ಲ, ಗೋಮಾಂಸ ಭಕ್ಷಣ ನಮಗೆ ಹೇಳಿದ ವ್ಯವಹಾರ ಅಲ್ಲ ಮಗನೇ ಅಂತ ಹೇಳ್ತಾಳೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದೆ ನಾನು. ಆ ಕಾಲಕ್ಕೆ ಮೇಲು ತೋರಿಸ್ತಾ ಇದ್ದಾಳೆ. ಕಿರಿಯಪ್ಪೆ ಮಕ್ಕಳಾದಂತಹ ದೇವತೆಗಳು ಮೇಲು ಲೋಕದಲ್ಲಿ ಮೆರೆಯುತ್ತಾ ಇದ್ದಾರೆ. ನೀವು ಭೂಲೋಕದಲ್ಲಿ ಹೀಗೆ ಬೇಡದ್ದು ಮಾಡಿಕೊಂಡಿರುವ ಮಕ್ಕಳೇ, ನನಗೆ ಹೇಗೆ ಸಮಾಧಾನ ಆಗಬೇಕು? ಆ ಕ್ಷಣವೇ ಹೊರಟ ದೇವಲೋಕಕ್ಕೆ. ಆವಾಗ ಅಮ್ಮ ತಡೆಯುತ್ತಾಳೆ, ಬ್ರಹ್ಮಾನುಗ್ರಹವನ್ನು ಹೊಂದಬೇಕು, ನೀನು ದೈವೀ ಬಲ ಸಂಪನ್ನನಾಗಬೇಕು, ಆಮೇಲೆ ದೇವಲೋಕದ ಕಡೆಗೆ ಹೊರಡು ಅಂತ ಹೇಳಿದ್ದಾಳೆ. ಅಮ್ಮನ ಹರಕೆಯನ್ನು ಕೈಗೊಂಡೆ. ಹಿರಣ್ಯ ಗರ್ಭನನ್ನು ವರಿಸುವುದಕ್ಕಾಗಿ ವನಗರ್ಭ ಪ್ರವೇಶ ಮಾಡ್ತೇನೆ. ಬ್ರಹ್ಮದೇವ ಪ್ರತ್ಯಕ್ಷನಾದ ಅಮೋಘವಾದಂತಹ ಬರಬಲವನ್ನು ದಯಪಾಲಿಸಿದ್ದಾನೆ. ಹಸುವೆಯಾದಾಗ ನನಗೆ ಬೇಕೆಂದು ತೋರಿದ ಕಾಲಕ್ಕೆ 100 ಎಣಿಕೆಯಲ್ಲಿ ಹಂದಿ ಬರಲಿ ಅಂತ ಹೇಳಿದ ನಾನು. 100 ಹಂದಿ ಇದ್ರೆ ಸಾಕಾಗ್ತದೆ ನನಗೆ. ತಥಾಸ್ತು ಅಂದ ಬ್ರಹ್ಮದೇವ. ಆಮೇಲೆ ಲೋಕದಲ್ಲಿ ಯಾವ ಶಕ್ತಿ ವ್ಯಕ್ತಿ ನನ್ನನ್ನು ವಿರೋಧಿಸಬಹುದು, ಅಂತವರನ್ನು ನಾಶಪಡಿಸುವಂತ ಅಮೋಘ ಶಕ್ತಿ ದಯಪಾಲಿಸುವಂತಹ ಗದಾದಂಡ. ಬ್ರಹ್ಮದೇವರು ಬರುವಾಗ ತರಲಿಲ್ಲ, ಹೀಗೆ ಗಾಳಿಯಿಂದ ತೆಗೆದುಕೊಂಡು ಗದಾದಂಡ ಇದನ್ನು ಪ್ರಯೋಗಿಸಿದಂತಾದ್ರೆ ನಿನ್ನ ಮುಂದೆ ಯಾರು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಒಂದು ಮಾತು ಹೇಳಿದ್ರಲ್ಲ, ಕೈಯ ಗದೆ ತಪ್ಪಿದ್ದಾರೆ, 101ನೇ ಹಂದಿ ಬಂದ್ರೆ ತಿರುವುದಕ್ಕೆ ಮನಸ್ಸು ಮಾಡಿದರೆ ಮರಣ ಬರಲೂಬಹುದು ಎಂಬ ಹಾಗೆ. ಹಾಗಾಗಲಿಕ್ಕೆ ಸಾಧ್ಯ ಉಂಟೆ? ನಮಗೆ 100 ಇದ್ರೆ ಸಾಕಾಗುತ್ತದೆ. 101ನೇ ಹಂದಿ ತಿನ್ನಲಿಕ್ಕೆ ಮನಸ್ಸು ಮಾಡಿದ್ರಲ್ವ, ಅದು ಕೈಯ ಗದಾದಂಡ ತಪ್ಪಿದ್ರೆ ಹೋಗುವಲ್ಲಿಗೆ ಬರುವಲ್ಲಿಗೆ ಹಿಡ್ಕೊಂಡು ಹೋಗಬೇಕು. ವರಬಲವನ್ನು ಹೊಂದಿದೆ. ನಾಡಿಗೆ ಬಂದು ವಿಚಾರ ಹೇಳಿದಾಗ ಅಮ್ಮ ಹರಸಿದ್ದಾಳೆ. ಅಮ್ಮನ ಹರಕೆಯನ್ನು ಕೈಗೊಂಡೆ. ಹೊಸದಾದಂತಹ ನಗರ ಬಂದ ನಿರ್ಮಾಣವನ್ನು ಮಾಡಿದೆವು ನಾವು ಅಣ್ಣ ತಮ್ಮಂದಿರು. ಅದಕ್ಕೆ ಶೋಣಿತಾಪುರ ಅಂತ ಹೆಸರು. ಅಲ್ಲಿ ಅಧಿಕಾರ ಗದ್ದುಗೆಯನ್ನು ಅಣ್ಣ ಹಿರಣ್ಯ ಕಶ್ಯಪ ಏರಿದ. ನನಗೆ ಯುವರಾಜ ಪದವಿ, 3 ಲೋಕವನ್ನು ಗೆಲ್ಲಬೇಕೆಂಬಂತ ಉದ್ದೇಶದಿಂದ ದೈತ್ಯ ಸೇನಾ ಪರಿವೃತನಾಗಿ ಪಾತಾಳ ಭೂಲೋಕಗಳನ್ನು ಗೆದ್ದೆ. ಉಭಯ ಲೋಕಗಳು ಸ್ವಾಧೀನವಾದಲ್ಲಿಗೆ ನಮಗೆ ವಿರಾಮ ಅಲ್ಲ, ಉಳಿದಿಹ ನಾಕ ನುಡಿಯುವನತ್ತ. ನಮ್ಮ ವೇಗಕ್ಕೆ ತಡೆಯ? ನಿಮ್ಮದು ವೇಗದೂತ ತಡೆ ರಹಿತವ? ಹೌದೌದು, ನಮಗೆ ತಡೆ ಇಲ್ಲ. ಆದರೂ ಕೂಡ ನಮ್ಮದು ಇಲ್ಲಿಂದ ಹೊರಟ್ರೆ ಅಲ್ಲಿಗೆ. ಇಲ್ಲಿ ಸ್ಪಷ್ಟವಾಗಿ ಮಧ್ಯ ನಿಲ್ಲಿಕ್ಕಿಲ್ಲ ನಮ್ಮ. ಅದು ಇಲ್ಲಿ ನಿಲ್ಲಬೇಕು ಸ್ವಾಮಿ. ನಿಲುಗಡೆ ಎಲ್ಲಿ ಕಡ್ಡಾಯವಾಗಿ. ಅದು ಸಾಮಾನ್ಯ ವಿಚಾರಗಳಿಗೆ ನಮಗಿರುವಂತದ್ದಲ್ಲ. ಆದರೂ ನಮ್ಮದು ವೇಗವಾಗಿ ಸಾಗುವಂತ ರಭಸವಾಗಿ. ಆದರೂ ಕೂಡ ಇದೊಂದು ಸ್ವರ್ಗದ ಮಹತ್ವ. ಒಂದು ನಗರ ಬಿಟ್ಟರೆ ಮತ್ತೊಂದು ನಗರದಲ್ಲಿಯೇ ನಿಲ್ಲಿಸುವುದು. ಈ ನಗರಕ್ಕೆ ಬಂದಾಯ್ತು, ಇನ್ನು ನಿಲ್ಲಿಸಲಿಕ್ಕಿಲ್ಲ. ನಮ್ಮ ಒಳಗೆ ಹೋಗಬೇಕಾದ್ರೆ ಸ್ವಲ್ಪ ತಡೆ ಉಂಟು ಅಂತ ಹೇಳಿದ್ರು. ಯಾಕೆ ತಡೆ? ಯಾಕಂದ್ರೆ ನಮಗೊಂದು ಕರ್ತವ್ಯವನ್ನು ನೀವು ಕೊಟ್ಟವರಿದ್ದಾರೆ. ಕರ್ತವ್ಯ ಇಲ್ಲಿ ಬಂದವರನ್ನು ವಿಚಾರಣೆ ಮಾಡಿ ಹೋಗುವವರನ್ನು ತಡೆಯುವುದುಂಟಲ್ಲ, ಹೌದೌದು, ಅದು ಕರ್ತವ್ಯವ. ಅದಕ್ಕೆ ಅಧಿಕ ಪ್ರಸಂಗ ಅಂತ ತಡೆಯುವುದಂತಲ್ಲ, ಅವರನ್ನು ನಿಲ್ಲಿಸಿ ಎಲ್ಲಿ ನಿನ್ನೆ ಇವತ್ತು ನಾಳೆ ಅವ ಮನೆಯಲ್ಲಿ ಚಾಪೆ ಹಾಕಿ ಮಲಗಿ ನಿದ್ರೆ ಮಾಡಿದ, ಅವನಿಗೆ ಯಾಕೆ ಎಲ್ಲಿ ಆಗತ್ತೆ? ಅಂತ ಪ್ರಾಣಿಗಳು ನನಗೆ ಅಂತವರ ಸಾಲಿಗೆ ನಮ್ಮನ್ನು ಸೇರಿಸದಿರಿ. ಅವರನ್ನಾದ್ರೂ ಸಹಿಸಲಿಕ್ಕೆ ಆಗ್ತದೆ. ಇನ್ನು ಕೆಲವರು ನಿನಗೆ ಯಾವಾಗಲೂ ಉಂಟಾ? ನಿನ್ನೆ ಇತ್ತ,
ಇವತ್ತು ನೀನು ಕಷ್ಟ ಆಗುದಿಲ್ಲ ನಿನಗೆ? ನನಗೆ ಕಷ್ಟ ಆದ್ರೆ ಇವನು ಹೊರ್ತಾನೆ ನನ್ನ ಕಿರೀಟ. ಅವರು ಬಿಡಿ ಸ್ವಾಮಿ, ಕೇಳುವವರು ಕೇಳ್ತಾನೆ ಇರ್ತಾರೆ. ನಾವು ಹಾಗಲ್ಲ. ಇಲ್ಲಿ ಒಂದು ಹೊಣೆಗಾರಿಕೆ ಉಂಟಲ್ಲ. ಯಾಕಂದ್ರೆ ಸ್ವರ್ಗದ ಮಹಾದ್ವಾರ ಇದು. ಒಳಗೆ ಹೋಗಬೇಕಾದ ಎಲ್ಲ ನಿಮ್ಮ ಜನವೇ. ನಮ್ಮ ಸೈನಿಕರು ನನಗಿಂತ ವೇಗವಾಗಿ ಸಾಗುತ್ತಾರೆ. ನಾವು ಬಂದಾಯ್ತು ಜಾಗಕ್ಕೆ. ನಿಮಗಿಂತ ವೇಗವಾಗಿ ಹೋಗ್ಲಿಕ್ಕೆಲ್ಲ ಅದು ಧೈರ್ಯ. ದೇವಲೋಕಕ್ಕೆ ಬಂದಾಯ್ತೇನು? ಕಿಂಪುರುಷ ಕಂಡಲ್ಲ, ಹರಿವರ್ಷ ಕಂಡ. ಹಾಗಾಗಿ ಅವರಲ್ಲಿ ಸ್ವಾಮಿ ಸ್ವಾಮಿ ಮಹದುಪಕಾರ ಆಗಬೇಕು. ಸ್ವಲ್ಪ ಸಾವಧಾನಿಸಬೇಕು. ಏನು ಸಾವಧಾನ? ಈಗ ನಿಮ್ಮದೊಂದು ವಿಚಾರ ನಮಗೆ ಬೇಕಲ್ಲ ಸ್ವಾಮಿ. ವಿಚಾರ? ಹೌದು. ಯಾಕೆ? ಎಲ್ಲಿಂದ ಬಂದದ್ದು? ಯಾರು ನೀವು? ಇಲ್ಲಿ ಬರುವುದಕ್ಕೆ ಕಾರಣವೇನು? ಒಂದು ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಪೂರ್ವಾಪರವನ್ನು ಕೊಟ್ಟಿರಂತಾದ್ರೆ ನಾನೊಂದು ಹೋಗಿ ಹೇಳುವುದಕ್ಕೆ ಅನುಕೂಲವಾಗುತ್ತದೆ. ನಮ್ಮೊಡೆಯನಾದಂತಹ ದೇವೇಂದ್ರನಲ್ಲಿ ಪುರಂದರ ನನಗೆ ಅವನಲ್ಲೇ ಹೇಳಬೇಕಾದ್ರೆ. ಹಾಗಾದ್ರೆ ಕೇಳು. ಕೇಳಿ ಬಲ್ಲಯ್ಯ. ಇಲ್ಲ ಕೇಳಿ ಗೊತ್ತಿದ್ರೆ ನಾವು ನಿಮ್ಮಲ್ಲಿ ಕೇಳ್ತೇವ. ಅಲ್ಲ, ಭೂಲೋಕದಲ್ಲಿ ಒಂದು ಹೊಸ ನಗರ ನಿರ್ಮಾಣ ಆಗಿದೆ, ಕೇಳಿ ಬಲ್ಲಯ್ಯ ಅಂತ ಹೇಳಿದೆ ನಾನು. ಅದು ನಿರ್ಮಾಣ ಆದಕ್ಕೂ ನೀವು ಬರುವುದಕ್ಕೆ ಎಂತದ್ದು ಕಾರಣ? ಆ ನಗರ ನಾವು ನಿರ್ಮಾಣ ಮಾಡಿದ್ದು. ನೀವೇ? ಹಾಗಾದ್ರೆ ಇನ್ನು ಹೇಳ್ಬೇಡಿ, ಗೊತ್ತಾಯ್ತು. ಇನ್ನು ಹೇಳ್ಬೇಡಿ. ನೀವು ಬಂದದ್ದು ಗೃಹ ಪ್ರವೇಶದ ಹಾಗೆ ನಿಮ್ಮ ಹೊಸ ಪುರ ಪ್ರವೇಶದ ಒಂದು ಆಮಂತ್ರಣವನ್ನು ಕೊಡುವುದಕ್ಕೆ. ನೀವೆಲ್ಲರೂ ಬಂದು ಯಥೋಪಚಾರವನ್ನು ಅದಕ್ಕೆ ಅದು ಮುಗಿದು ಕಾಲ ಅಷ್ಟಾಯ್ತು. ಮೊದಲೇ ನಿರ್ಮಾಣ ಕಳೆದ ಮೇಲೆ ಆಮಂತ್ರಣ ಪತ್ರಿಕೆ ಕೊಡ್ದ. ಮತ್ತೆ ಈಗ ಹೇಳ್ತೀರಿ ಪುರ ಹೊಸತೊಂದು ಅದನ್ನು ಮಾಡಿದ ಮೇಲೆ ಕೆಲಸ ಮಾಡಿದ ಮೇಲೆ ಇತ್ತ ಹೊರಟದು. ನಗರದ ಬಗ್ಗೆ ನಿನಗೆ ಗೊತ್ತುಂಟು ಅಂತ ಕೇಳಿದ್ದು ನಾನು. ಇಲ್ಲ ನೀವು ಹೇಳಿದ ಮೇಲೆ ಗೊತ್ತಾದದ್ದು. ಶೋಣಿತಾಪುರ ಹೆಸರ? ಶೋಣಿತಾಪುರ. ಆದಿದೈತರಾದಂತಹ ಹಿರಣ್ಯ ಕಶ್ಯಪಂದ ನಿರ್ಮಾಣಗೊಂಡಂತಾಪುರವದು. ನನ್ನನಾದಂತಹ ಹಿರಣ್ಯ ಕಶ್ಯಪ ಅಲ್ಲಿ ಅಧಿಕಾರ ಗದ್ದುಗೆ ನಡೆದಿದ. ಅವರು ಹಿರಣ್ಯ ಕಶ್ಯಪರು. ಅವನ ತಮ್ಮನಾಗಿ ಕೊಂಡಿರ್ತಕ್ಕಂತ ನೀವು ನನ್ನ ಕಣ್ಣು ನೋಡುವ ಗೊತ್ತಾಗ್ತದ? ಕಣ್ಣು ನೋಡೋ, ಸರಿ ನೋಡು. ಹೊಳಪ್ಪು ಹೊಳಪ್ಪು ಹೊಳ್ಳಲ್ಲದು ಹೊಳ್ಳದು ಹೊಳಪ್ಪು ಹೊಳಪ್ಪು ಅಂತೇಳಿ ಹೊಳಪ್ಪು ಹೊಳಪು. ಕಣ್ಣಲ್ಲಿ ಇದ್ದರೆ ಚಿನ್ನ, ಚಿಂತೆಯು ನಮಗೆ ಕಣ್ಣ. ಬಂಗಾರದ ಕಣ್ಣು, ಬಂಗಾರದ ಕಣ್ಣು ಅರ್ಥದಿಂದ ನನ್ನನ್ನು ಹಿರಣ್ಯಾಕ್ಷ ಅಂತ ಕೊಂಡಾಡಿದ್ದಾರೆ. ನಮ್ಮ ಹೃದಯವು ಬಂಗಾರವೇ. ಹಾಗಾಗಿ ಬಂಗಾರಪ್ಪ ಬಂಗಾರಪ್ಪ ಅಂತ ಹೇಳುದು. ನಿಮ್ಮದೇ ಜನ. ಸ್ವಲ್ಪ ತಲೆಹಾರ ಕಳಿಸ್ತೀವಿ. ಬಂಗಾರಪ್ಪ ಬಂಗಾರಪ್ಪ ಮುಖನ ಹಾಗೆ ಆಗುದು. ಅದು ನಾವು ಕೇಳುವಾಗ ನನಗೆ ಸಂತೋಷ ಆದದ್ದು. ಹಿರಣ್ಯಾಕ್ಷನಿದ್ದೇನೆ. ಭೂಲೋಕ ಪಾತಗಳನ್ನು ಗೆದ್ದದ್ದಾಯ್ತು. ದೇವಧಾಮ ಇದು ನಮ್ಮ ಸ್ವಾಧೀನವಾಗಬೇಕೆಂಬಂತ ಉದ್ದೇಶದಿಂದ ಇಷ್ಟು ಮಂದಿಗಳನ್ನು ಕೂಡಿಕೊಂಡು ಬಂದಿದ್ದೇನೆ. ಸಾಮದಿಂದ ಕೊಟ್ಟರೆ ಮಂಗಳ. ಒಂದು ವೇಳೆ ಕೊಡದೆ ಬಂದರೆ ಅಂತಾದ್ರೆ ಬಂದ ಅಂತಾದ್ರೆ ವಿರೋಧಿಸುವಂತಹ ಹೊಮಣಿಕೆಯಲ್ಲಿ ಇದ್ರೆ ಅವನಿಗೆ ಅಮಂಗಳ. ಅಂತ ಹೇಳಿದರೆ ನೀನು ಏರಿಸುವಾಗ ನಾನು ನೀನೇ ಹೇಳುವುದಾದ್ರೆ ನಿಮ್ಮಲ್ಲಿ ನಾನು ಏರಿಸುವುದಕ್ಕೆ ಹೇಳುವ ಅಧಿಕಾರ ಇಲ್ಲ ನೋಡು. ನಮಗೆ ಅಷ್ಟು ದೇವೇಂದ್ರ ದೇವೇಂದ್ರ ಹೇಳ್ಬೇಕಂದ್ರೆ ನೀನು ಹೇಳ್ತೀನಿ ಅಂದಾಗ ನನಗೆ ಬಂತು ಕೋಪ. ಇಲ್ಲ ಹಾಗೆ ಅವರು ಹೇಳಿದ್ರೆ ಏನು ಮಾಡೋಣ ಅಂತ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಭಾವಿಸಬೇಡ. ಸಕಲ ಸಿದ್ಧತೆಗಳೊಂದಿಗೆ ಬಂದದ್ದು. ಅವನ ಎದೆ ಬೆಟ್ಟಿ ತಾಂಡವ ಕುಣಿಲಿಲ್ಲ. ಅದು ನಾನು ಈಚೆ ಬಂದದ್ದು ಯಾಕೆ ನನ್ನ ಮುಷ್ಟಿ ಆಗತ್ತೆ ನನ್ನ ಮುಸುಡಿಗೆ ಬಿದ್ದರೆ ಹೋಗಿ ಹೇಳು. ಸರಿ ಹೋಗಿ ಹೇಳು. ಹೋಗಿ ಹೇಳ್ತೇನೆ. ಅಧಿಕ ಪ್ರಸಂಗ ಬೇಗ ಹೋಗಿ ಹೇಳು. ನನಗೆ ಅವಸರ ಉಂಟು, ಬೇಗ ಹೇಳು. ಅಧಿಕ ಪ್ರಸಂಗ ಅಂತ ಯಾರಿಗೆ ಹೇಳಿದ್ದು? ನಿನಗೆ. ಈಗ ಅಧಿಕ ಪ್ರಸಂಗ ನಿಮ್ಮಲ್ಲಿ ಇಷ್ಟು ನಾನು ಮಾತಾಡಿದೆ, ಒಂದು ಬೇಡದ್ದು ಮಾತಾಡಿದೆ. ಬೇಡದ್ದಲ್ಲ, ಅಗತ್ಯ ಇಲ್ಲದ್ದು ಹೆಚ್ಚಿಗೆ ಮಾತಾಡುದು. ಈಗ ಅಧಿಕ ಪ್ರಸಂಗ ಮಾತ್ರ ಮಾತಾಡುದು. ಅಧಿಕ ಪ್ರಸಂಗ ಅಂತ ಯಾರಿಗೆ ಹೇಳಿದ್ದು? ನಿನಗೆ ಹೇಳಿದ್ದು. ನನಗ ಅದೇ ಸ್ಪಷ್ಟ ಹೇಳಿ.
ಅಮರ ಪೀಠವನ್ನೇರಿ ವಿರಾಜಮಾನನಾಗಿ ಕುಳಿತ ಸಂದರ್ಭ ತಾರಕನೊಬ್ಬ ಬಂದು ಆಡಿದನಲ್ಲ ಒಂದು ವಿಷಯ. ಶೋಣಿತಾಪುರದಿಂದ ಹಿರಣ್ಯಾಕ್ಷನೆನ್ನುವ ದೈತ್ಯ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟಿದ್ದಾನಂತೆ. ಅವನನ್ನು ಪಡೆದು ಓಡಿಸಬೇಕು. ಹಾಗಾಗಿ ನಾವೆಲ್ಲರೂ ಸೇನಾ ಸಮೇತರಾಗಿ ಮುಂದುವರಿಯೋಣ. ಸ್ವರ್ಗವನ್ನು ಬಯಸಿದೆ, ಬಿಟ್ಟು ಕೊಡುವುದಿಲ್ಲ. ಏನು ಮಾಡಬಲ್ಲೆ ನೀನು? ಬಿಟ್ಟು ಕೊಡುವುದಿಲ್ಲ ಅಂತಂದ್ರೆ ನಾನು ಇದನ್ನು ಪಡೆಯಕ್ಕಾಗಿಯೇ ಬಂದಿರುವೆ. ಆಹಾ, ನೀನು ಯುದ್ಧಕ್ಕೆ ನಿಲ್ತಿದ್ದರೆ ನಿನ್ನ ಬೆನ್ನಿಗೆ 4 ಬಾರಿಸಿ ನೋಡೋಣ ಬಾ. ಸ್ವರ್ಗವನ್ನು ಏರುವನ್ನು ಆಸೆಯನ್ನಿಟ್ಟುಕೊಂಡು ಬಂದವನು ನೀನು. ಇನ್ನು ಪೀಠ ಹೊಂದಿದ್ರೆ ಆಯ್ತಷ್ಟೇ. ಅದೇ ನಿನ್ನ ಜೀವದ ಮೇಲೆ ಆಸೆ ಎಂಬುದಿದ್ದರೆ ಹೊರಟರೆ ಸರಿ, ಇಲ್ಲವಾದರೆ ಹಿಡಿದಂತಹ ಶರದಿಂದ ಶಿರ ತೆಗಿತೇನು. ನಿನಗೆ ಬದುಕಬೇಕು ಅಂತ ಉಂಟು, ಹಾಗಾದ್ರೆ ನೀನು ಓಡಬೇಕು. ಓಡುವುದಿಲ್ಲ ಅಂತಂದ್ರೆ ಓಡಿಸ್ತಾನೆ. ಅಧಿಕಾರ ಬೇಕೆಂಬ ಆಸೆಯಿಂದ ಬಂದಿದ್ದೀಯ. ನಿನ್ನ ಅಧಿಕಾರದ ಹುಚ್ಚನ್ನೆಲ್ಲ ನಿಲ್ಲಿಸ್ತೇನೆ. ನನ್ನಿಂದ ಕೂಡಿದ ಅದಕ್ಕೆ ಬಂದಿದ್ದೇನೆ. ಮತ್ತೆ ಇದು ಪ್ರದರ್ಶನಕ್ಕ ಬಿಟ್ಟು ಹೊಡೆದು ಉಂಟಲ್ಲ ಪರಾಕ್ರಮವನ್ನು
ಅವರಿಗೆ ಭರವಸೆ ನುಡಿಯನ್ನು ಹೇಳುತ್ತಾ ಮರಳು ಯುದ್ಧದಲ್ಲಿ ತೊಡಗಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತಾ ಆನೆಯನ್ನೇರಿ ಬಂದೆಯ. ನನಗೆ ಬೇಕಾದದ್ದು ಸಾಮಾನ್ಯ ದೇವತೆಗಳಲ್ಲ, ನನಗೆ ಬೇಕಾದದ್ದು ನೀನೇ. ಹಿರಣ್ಯಾಕ್ಷರಿದ್ದೇನೆ, ಆದಿದೈತ್ಯನಿದ್ದೇನೆ. ನಾಕದ ಬಯಕೆ ಚಾರಕರಲ್ಲಿ ಹೇಳಿ ಕಳಿಸಿದ್ರೆ ಅರ್ಥ ಆಗಲಿಲ್ಲ ನನಗೆ. ಮರಳಿ ಹೇಳ್ತಾ ಇದ್ದೇನೆ, ನಾಕ ಪೀಠ ಬಿಟ್ಟು ಕೊಟ್ಟು ಕಾಲು ಹಿಡಿಯುತ್ತೀಯೋ ಅದನ್ನು ನಿನ್ನ ಏರಿದೆಯ ಸುಮನಸರನ್ನು ಬಡಿದು ಆಡಿಸಿದೆಯ. ನನ್ನ ಮುಂಭಾಗದಲ್ಲಿ ನಿಂತು ತಕ್ಕ ಮದ್ದನ್ನರಿವೆ ಅಂತ ನುಡಿಯುತ್ತಿರುವೆಯಲ್ಲ. ಮನಕ್ಕೆ ಬಂದ ಹಾಗೆ ಕಳುಹಿದ್ರೆ ಈ ಸ್ವರ್ಗದ ಅನುಪಮ ಸೌಭಾಗ್ಯ ಎನ್ನುವುದು ನಿನಗೆ ದೊರಕುವುದಕ್ಕೆ ಸಾಧ್ಯವೇನ? ಬಾಣಾಗಿ ರಾಕ್ಷಸ ತಲೆ ಬಡಿದ ದೇವತೆಗಳೆಲ್ಲ ಪಲಾಯನ ಮಾಡಿದ್ದಾರೆ. ನಾಕಪೀಠ ಏರಿಕೊಳ್ಳುವೆ. ಕಾಲ ಕಾಲದ ಕಾಲ ಪಾಲನಯನ ಶಂಕರ ಶಂಕರ ಮಹಾದೇವ ವಿಶ್ವೇಶ್ವರಾಮರ ವಲ್ಲಭ ಶಿವ ಶಂಕರ ಸರ್ವಾತ್ಮ ನೀಲಕಂಠ ನಮೋ ನಮ ಮೃತ್ಯುಂಜಯ ದೂರ ದೇವಲೋಕವನ್ನು ಗೆದ್ದು ದೇವಪೀಠವನ್ನೇರಿದಂತಹ ಶುಭಗಳಿಗೆಯಲ್ಲಿ ನಿಮ್ಮ ಆಗಮನವಾಯಿತು. ಹೌದು, ನೀವು ದೂರದಲ್ಲಿ ಬರುವಾಗಲೇ ಗೊತ್ತಾಗಿದೆ ನನಗೆ. ಹೇಗದು? ಆನೆ ಬರುತ್ತಿದ್ರೆ ಆನೆ ಕೊರಡಿಗೆ ಗಂಟೆ ಕಟ್ಟಿದ್ರೆ ಕೇಳ್ತದೆ. ಗಂಟಾದ ಮೊದಲು ಮತ್ತೆ ಆನೆ ಬರ್ತಾ ಉಂಟು ತಿಳಿದೆ ಟೈ ಟೈ. ಹೌದೌದು, ಹಾಗೆ ನೀವು ಬರುವಾಗ ಗೊತ್ತಾಯ್ತು ನನಗೆ. ವೀಣಾನಾದ ನಿಮ್ಮ ಮಹತಿಯ ನಾದ ಈ ಟು ನಾರದರು ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಶಿವನ ಕುರಿತಾದಂತಹ ಸ್ತುತಿಯನ್ನು ಹಾಡುತ್ತಾ ನಮ್ಮ ಕಿವಿಗಳಿಗೆ ಹಬ್ಬವನ್ನು ಉಂಟು ಮಾಡಿದ್ರೆ ನೀವು ದ್ವಾರದವರೆಗೆ ಬಂದೆ, ಕರ ತಂದೆ. ಹೌದು, ಯೋಗ್ಯ ಪೀಠಕ್ಕೆ ಏರುವುದಿಲ್ಲ ಅಂತ ಹೇಳಿದ್ರು ನೀವು. ನನಗೆ ಇದು ಅಗತ್ಯ ಇಲ್ಲ ಪುಣ್ಯಾತ್ಮ. ಅಲ್ಲ, ನಿಮಗೆ ಅಗತ್ಯ ಇಲ್ಲ, ನಮ್ಮಲ್ಲಿ ಬೇರೆ ಪೀಠ ಇಲ್ಲ ಸ್ವಾಮಿ. ದರ್ಬೆ 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 ಎಲ್ಲ ಇಲ್ಲಿ ಉಂಟು, ಹುಡುಕಬೇಕಷ್ಟೇ.
ಶ್ರಾದ್ದ ಕರ್ಮದಲ್ಲಿ ಹುಡುಕುವುದಕ್ಕೆ ಅದಷ್ಟೇ ಬೇಡ. ಎಲ್ಲಿ ಉಂಟು? ಹಾ. ನಮ್ಮಲ್ಲೆಲ್ಲ ಕನಕನ ಬೀಟ ಇರುವುದು, ಅದಷ್ಟೇ. ಬಂಗಾರದ ಬೀಟ. ಹಾ. ನೀವು ಯಾರುವುದಿಲ್ಲ ತಾಗುವಾಗ ಹಾ. ನಾನು ನಿಮ್ಮನ್ನು ಹಿಡಿದು ಯಾರಿ ನಿನ್ನ ಸಂತೋಷಕ್ಕೆ ಬೇಕಾಗಿ. ಹೌದಾ? ಹಾ. ಸ್ವಾಮಿ, ಓ ಅವಸರವಾಗಿ ಕೈಗೊಂಡಂತಹ ಪೂಜಾ ವಿಧಾನ ಹಾ. ಏನಾದ್ರೂ ಹೆಚ್ಚು ಕಡಿಮೆ ಆದೀತು. ಛೇ, ನಮಗೆ ಪೂಜೆ ಎಲ್ಲ ಮಾಡಿ ಗೊತ್ತಿಲ್ಲ ವಿಶೇಷ. ಯಾರು ಹೇಳಿದ್ದು? ಅದೇನು? ಮನೆಯಲ್ಲಿ ಅಪ್ಪ ಇದ್ದಾರಲ್ಲ ಕಶ್ಯಪ ಬ್ರಹ್ಮರು, ಹೌದು. ಅವರು ಪೂಜೆ ಮಾಡ್ತಾರೆ. ನೋಡುದಿಲ್ಲ ಅದು ಪೂಜೆ ಹೇಗೆ ಅಂತ? ಪೂಜೆ ನೋಡುದಷ್ಟೇ. ಹಾ. ಮತ್ತೆ ನಾನು ಕೊನೆಗಾಗುವಾಗ ಹೋಗುದು, ಹಾ, ಮಂಗಳಾರತಿಗಾಗುವಾಗ ಹೋಗುದು ನಾನು. ಹೌದು. ಹಾ. ಪಂಚಗಜ್ಜ ಬರ್ತದೆ. ಅದು ನೀವು ಗೊತ್ತಾಗ್ತದೆ ಹೇಗೆ? ಕೊನೆಗೆ ಹೋದ್ರೆ ಬರುವುದು ಅದೇ ಅಲ್ವಾ? ಅದಕ್ಕೆ ಬೇಕಾಗಿ ಹೋಗುದು. ಹಾ. ಹಾಗೆ ನೋಡಿ ತಿಳಿದದ್ದೇನೆಯೋ ಹಾ. ಆ ರೀತಿಯ ಪೂಜಾ ವಿಧಾನದಲ್ಲಿ ಮುಂದುವರಿದಿದೆ. ಆಹಾ. ಹೆಚ್ಚು ಕಡಿಮೆ ಆಗಿದ್ರೆ ಹಾ. ಮನ್ನಿಸಬೇಕು, ಇಲ್ಲಪ್ಪ, ಸ್ವಲ್ಪ ಸ್ವೀಕರಿಸಬೇಕು, ಆಗಲಿ. ನನ್ನನ್ನು ಅನುಗ್ರಹಿಸಬೇಕು ಹಾ. ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಅನುಗ್ರಹ ಇದ್ದೇ ಇದೆ. ಇನ್ನು ಕೇಳಲಿಕ್ಕಿದ್ದಾನೆ, ನೀವು ಇನ್ನು ಔಪಚಾರಿಕವಾಗಿ ಕೇಳಲಿಕ್ಕಿದ್ದಾನೆ. ಯಾವುದು? ಔಪಚಾರಿಕವಾಗಿ ನಿಮ್ಮಲ್ಲಿ ಮಾತಾಡಲಿಕ್ಕಿದ್ದೇನೆ. ಏನದು? ಲೋಕದ ಉಳಿದ ವಿಚಾರ ಎಲ್ಲ ಹೇಗಿದೆ? ಯಾಕೆ? ಯಾವ ಸುದ್ದಿ ಇರಲಿ ಹಾ, ಮೊದಲು ತಿಳಿಯುವುದು ನಿಮಗೆ. ಅದಷ್ಟೇ. ಹೌದಾ? ನಿಮ್ಮಲ್ಲಿ ಸುದ್ದಿ ಬಿಡುಗಡೆ ಅಲ್ವಾ ಸ್ವಾಮಿ? ನಾರದ್ರ ಬಂದ ವಿಷಯ ಗೊತ್ತಾಯ್ತು ಲೆಕ್ಕ. ನಿಮಗೆ ಹೆಸರೇ ಹಾಗೆ, 3 ಗಳಿಗೆ 3 ಲೋಕ ಸಂಚಾರ ಮಾಡುವ. ಹೌದೌದು. ಶಾಪ ಅಂತ ನಿಮಗೆ. ಅದು ಶಾಪವಾ? ಬರ ಮತ್ತೊಬ್ಬವನು ಮಾಡಿದ ತಿರುಗಾಟ ಮಾಡಲಿಕ್ಕೆ ಸಾಧ್ಯ ಉಂಟಾ? 3 ಗಳಿಗೆ 3 ಲೋಕ ಸಂಚಾರ ಮಾಡುವ ಸಮರ್ಥರು ಯಾರು? ನಾನೇ. ಲೋಕದ ಯಾವ ಹೊಸ ಸುದ್ದಿ ಇರಲಿ ಅದು ಮೊದಲು ಗೊತ್ತಾಗುದು ನಾರದರಿಗೆ, ಮತ್ತೆ ನಾರದರಿಂದ ಬಿಡುಗಡೆ, ಎಲ್ಲರಿಗೂ ಪ್ರಚಾರ. ಏನು ಪ್ರಚಾರ ಈಗ ವರ್ತಮಾನಕ್ಕೆ? ಉಳಿದವರ ವಿಷಯಕ್ಕೆ ಮಣ್ಣು ಹಾಕಿ. ಯಾಕೆ ನಮಗೆ? ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಹಿರಣ್ಯಾಕ್ಷನ ಬಗ್ಗೆ ಏನು ಎಂಬುದನ್ನು ತಿಳಿಯಬೇಕೆಂಬಂತ ಕುತೂಹಲ ನನಗೆ. ನಾವು ಹುಟ್ಟಿದ್ದು ನೋಡಿ ಕಶ್ಯಪ ಬ್ರಹ್ಮರ ಸುಕುಮಾರ, ಹೌದು, ದಿತಿ ಸಂಭವ. ನಾನು ಹುಟ್ಟಿ ಬೆಳೆದು ಬರುವ ಕಾಲಕ್ಕೆ ಅಪ್ಪನ ಸಂಪಾದನೆ ಏನಾದ್ರು ಉಂಟು ನೋಡಿದ್ರೆ ಏನಿಲ್ಲ. ಹೋಗಿ ಕೇಳಿದ್ರೆ ಏನು ಸಂಪಾದನೆ ಮಾಡಿಟ್ಟಿದ್ದೀರಿ ಮಕ್ಕಳಿಗೆ ಅಂತ. ಅಪ್ಪ ಎಂತದ್ದು ಬರಿಗೈ ತೋರಿಸ್ತಾರೆ. ಒಂದು ರುದ್ರಾಕ್ಷಿ ಮಾಲೆ, ದಂಡ ಕಮಂಡಲು, ಕಾಷಾಯ ವಸ್ತ್ರ. ಏನಿದೆ ಅವರಲ್ಲಿ? ಬೇಕಾದ್ರೆ ಹೇಳಿದ್ರು. ಅದು ಬೇಡ, ಅದು ನಿಮಗೆ ಇರಲಿ ಅಂತ ಹೇಳಿದೆ ನಾನು. ಯಾಗ ಯಜ್ಞ ಹೋಮ ಹವನ ತಪ. ಮಕ್ಕಳಿಗೆ ಏನಾದ್ರು ಸ್ವಲ್ಪ ಆದ್ರೂ ಮಾಡಿಡ್ಬೇಕಾ ಬೇಡ? ಅಪ್ಪಮ್ಮಂದಿನ ಏನು ಮಾಡ್ಲಿಲ್ಲ ಅವ್ರು. ಅಲ್ಲಿಂದ ಹೊರಟೆ, ಸಾಧಕನಾದೆ, ತಪಸ್ಸು ಮಾಡಿದೆ, ಬ್ರಹ್ಮದೇವನನ್ನು ಒಲಿಸಿಕೊಂಡೆ, ಅಮೋಘವಾದ ವರಬಲವನ್ನು ಹೊಂದಿದೆ, ಪಾತಾಳ ಭೂಲೋಕಗಳನ್ನು ಗೆಲ್ದೆ, ನಾಕನಗರ ಪ್ರವೇಶ ಮಾಡಿದೆ, ಬಿಡದ ಬಿಡುಗಣ್ಣರಂ ಕಥನದಿಂ ಸದೆಬಡಿದು ಮಾಕಪೀಠ ಏರಿದಂತಹ ಶುಭಗಳಿಗೆ ಎಂತವನಿಗಾದ್ರೂ ಇಷ್ಟು ಮಾಡುವಾಗೊಮ್ಮೆ ಸಾಕು ಅಂತಾದಿತ್ತು. ಮತ್ತೆ ಹೌದಲ್ವ ಹೇಳಿ? ಎಂತ ಯೋಧನಿಗಾದ್ರೂ ಹೋರಾಟ ಸಾಕು ಅಂತಾಗಬಹುದು. ಹೌದು, ನನಗೆ ಸಾಕು ಅಂತಾಗ್ಲಿಲ್ಲ. ಇನ್ನೂ ಹೋರಾಡಬೇಕೆಂಬ ಕೆಚ್ಚು ನನಗೆ. ಯಾರಿದ್ದಾರಪ್ಪ? ಪ್ರತಿಸ್ಪರ್ಧಿಗಳಾಗಿ ಯಾರು ಕಾಣಿಸುವುದಿಲ್ಲ. ನೋಡಿದ ಮುಂದೆ ಯಾರು? ನನಗೆ ಸಾಗರ ಕಾಣಿಸಿತು.
ಹೋದೆಯಾ? ಸಮುದ್ರ ರಾಜ ಅವನ ಹತ್ರ ಹೋಗಿ ಕರೆದೆ. ಅವ ಮಹಾಪರಾಕ್ರಮಿ ಅಂತ. ಅವನನ್ನೇ ಕೂಗಿ ಕರೆದೆ. ಬಂದಿರಬೇಕು. ಎಲ್ಲವ ಸಾಗರವೇ ಬಂದ. ಅವೆಲ್ಲಿಂದ ಬರುವುದು? ಬರ್ಲಿಲ್ವಾ? ಅವ ಸರಕ್ಕನೆ ಹಿಂದಕ್ಕೆ ಸರಿದ. ಹೆದರಿದ. ಅಲ್ಲಿಯ ಮೂರ್ತ ರೂಪವನ್ನು ತಳೆದು ಮೇಲಕ್ಕೆ ಎದ್ದ. ಅಲ್ಲಿ ಹೇಳ್ತಾನೆ, ಏನು? ಶರಣು ಶರಣು ಸ್ವಾಮಿ ಕನಕಾಕ್ಷ ಎಂಬ ಕರುಣದಿಂದಲಿ ಕಾಯ ಕನಕಾಕ್ಷ. ಹೆದರಿದ. ಅವನು ಗಡಗಡ ನಡುಗಿದ. ಹಾಗಾದ್ರೆ ನೀನಲ್ಲ ಅಂತಾದ್ರೆ ಮತ್ತೊಬ್ಬನನ್ನು ತೋರಿಸುವಂದೆ. ಹಾಗೋ ಇದ್ದಾನೆ ಉತ್ತರದಲ್ಲಿ, ಎತ್ತರವಾಗಿದ್ದಾನೆ. ನಿಮಗೆ ಗೊತ್ತಿರುವ ಜಾಗವೇ ಅದು, ಮೇರುಗಿರಿ. ಪರ್ವತ. ಸುರಗಿರಿ. ಸುರಗಿರಿಯಲ್ಲಿ ನೀವು ತಿರುಗಾಟ ಮಾಡಿದ ಜಾಗ. ಹೋಗದೆ ಊರುಂಟಾ? ಬಲವಿನ ಗುಡ್ಡೆ. ಅವನಿಗೊಂದು ದೊಡ್ಡ ಹೆಸರು, ನಾನು ಬಲವಿನ ಗುಡ್ಡೆ. ಯಾರಿಗೆ? ಮೇರುಗಿರಿಗೆ. ಹೌದು. ನಾನು ಹೋದೆ, ಆ ಪರ್ವತರಾಜನನ್ನೇ ಕಳಗಕ್ಕೆಂದು ಕರೆದೆ. ಏನಾಯ್ತು? ಎಲ್ಲವ ಪರ್ವತನೇ ಬಂದೇನೆ. ಅವ ಗಡಗಡ ನಡಗಿದ್ದಲ್ವ? ಯಾಕೆ? ಪರ್ವತಗಳೆಂದ್ರೆ ಅಚಲವಂತೆ ಚಲಿಸತಕ್ಕದ್ದಲ್ಲ. ಆದ್ರೂ ನಡಗಿತ್ತು. ನನ್ನಾರ್ಭಟಗೆ ಪರ್ವತವೇ ನಡುಗಿತು. ಕೆಲವೊಂದು ಉಪಪರ್ವತಗಳು ಕೆಳಗೆ ಬೀಳ್ಲಿಕ್ಕೆ ತೊಡಗಿತು. ಅಲ್ಲಿಂದ ಕೈಯಿಂದ ತಟ್ಟಿ ದೂರಕ್ಕೆ ಹೋಗಿ ಬೀಳುವ ಹಾಗೆ ಮಾಡಿದೆ ನಾನು. ಇದ್ದಲ್ಲೆಲ್ಲ ಪ್ರಪಾತ ಆಗಿದೆ. ಅವನಲ್ಲಿಂದ ಮೇಲೆದ್ದು ಬಂದ. ಅವನು ಹೇಳ್ತಾನೆ, ನಾನಿನ್ನ ದಾಸನಯ್ಯ ಹಿರಣ್ಯಾಕ್ಷನೇ, ನಾನಿನ್ನ ದಾಸನಯ್ಯ. ಅವನು ಭಜನೆ ಮಾಡಿದ, ಇವನು ಭಜನೆ ಮಾಡಿದ. ನಾನು ಅಲ್ಲ, ನೀನು ಅಲ್ಲ. ಹಾಗಾದ್ರೆ ಯಾರು? ಬುಡವ ಲೋಕ ಮೂರನ್ನು ಬುಡಬೇರು ಮಾಡಬೇಕು ಅಂತ ಆಗ್ತಾ ಇದೆ ನನಗೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿರುವಾಗ ನೀವಾದ್ರೂ ಬಂದಿರಲ್ಲ. ನನಗೆ ಒಳ್ಳೇದಾಯ್ತು. ಯಾಕೆ? ಏನಾಗ್ತಾ ಇದೆ ನೋಡಿ, ಭುಜ ಕುಣಿತಾ ಎಷ್ಟು ಅದುನಿದ್ರು ಕೇಳುವುದಿಲ್ಲ ಅಂತ. ಅದು ಹೌದಾ? ಭುಜ ಸ್ಫುರಣ. ನನ್ನ ಭುಜದಂಡೆಗಳಲ್ಲಿ ಪರಾಕ್ರಮ ಸ್ಫುರಿಸುವುದಕ್ಕೆ ತೊಡಗಿದೆ. ಯಾರಾದ್ರೂ ಒಬ್ಬ ಬೇಕೇ ಬೇಕು. ನೀವು ಬಂದಿರಲ್ಲ. ಹೌದು, ಬನ್ನಿ. ಯಾಕೆ? ಭುಜಕ್ಕೆ ಭುಜ, ಎದೆಗೆ ಎದೆ, ಗದೆಗೆ ಗದೆ, ದೃಷ್ಟಿಗೆ ದೃಷ್ಟಿ, ಮುಷ್ಟಿಗೆ ಮುಷ್ಟಿ. ಬನ್ನಿ ತಾಳಯ್ಯ. ಬನ್ನಿ. ನಾನು ನಿನ್ನಲ್ಲಿ ಯುದ್ಧ ಮಾಡುದ? ಎಂತದು ಪುಣ್ಯಾತ್ಮ. ಅಯ್ಯೋ,
ನಾನು ಗುದ್ದಿದ್ದೇವ ಓ ಅಲ್ಲಿದ್ದೇನು ಅದೇ ನಾನು ಅಷ್ಟೇ ಒಳಗೆ ಟೊಳ್ಳು ಏನಿಲ್ಲ. ಹೌದಾ? ಮತ್ತೆ ಎಂತ ಏನು ಸಾಧ್ಯ ಆಗ್ಲಿಕ್ಕಿಲ್ವ ನಿಮ್ಗೆ? ನಾನು ನಿನ್ನಲ್ಲಿ ಯುದ್ಧ ಮಾಡುದು. ನಿನ್ನ ವರ್ತನೆ ಕಾಣುವಾಗ ನನಗೆ ವಿಚಿತ್ರ ಆಗ್ತದೆ. ಯಾಕೆ ವಿಚಿತ್ರ? ನನಗೆ ಹುಚ್ಚ ಹಿಡಿಲಿಲ್ಲ. ಹುಚ್ಚಿಡಿದಂತ ಹೇಳಿದಲ್ಲ, ಜನ ಬಂದಂತ ನನಗೆ ಬೇಕಾದ ರೀತಿ ಸಂತೋಷವಾಗುವಾಗ ಸತ್ಕಾರ ಮಾಡಿದಿ. ನಮ್ಮ ಕರ್ತವ್ಯ ಅದು. ಈಗ ನಾನು ಹೊರಟದ್ದು. ಹೋಗಬೇಡಿ, ಬಂದು ಯುದ್ಧ ಮಾಡಿ. ಇದೊಂದು ಕ್ರಮವೋ? ಬನ್ನಿ. ಮನೆಗೊಬ್ಬ ಅತಿಥಿ ಬಂದಾಗ ಬೇಕಾದದೆಲ್ಲ ಕೊಟ್ಟು ಅವನಲ್ಲಿ ಕಾಳಗ ಮಾಡೋದು ಹೇಳು. ಯಾವ ನ್ಯಾಯ ಪುಣ್ಯಾತ್ಮ? ನಾನು ಸತ್ಕಾರ ಮಾಡಿದ ಮೇಲೆ ಹೇಳಿದಲ್ವಾ, ನನಗೊಬ್ಬ ಒಂದು ಸ್ವಲ್ಪ ಹೊತ್ತು ತೆಗೆದ್ರೆ ಸಾಕಷ್ಟೇ. ಆಗ ಆಗುದಿಲ್ಲ ಅಯ್ಯ. ಸರಸ ಸಂಬಂಧ ಎಲ್ಲದಕ್ಕೂ ಸಮಾನತೆ ಎಂಬುದು ಬೇಕಾಗ್ತದೆ. ನೀನು ಎಲ್ಲಿ, ನಾನು ಎಲ್ಲಿ? ಏನು ತಗಳಿದ್ದಲ್ಲ, ಅಜಗಜಾಂತರ ವ್ಯತ್ಯಾಸ ಅನ್ನೋ ಮಾತುಂಟಲ್ಲ. ಇಲ್ಲಿ ಗಜ ಯಾರು? ಗಜ ನೀನು, ಅಜ ಗಜ ನಾನು. ಹೌದಪ್ಪ, ನಿನ್ನ ಮುಂದೆ ನಾನು ಏನೂ ಅಲ್ಲ ಪರಾಕ್ರಮದಲ್ಲಿ. ಹೌದಪ್ಪ. ಹಾಗೆ ಯಾಕೆ ಹೇಳಿದೆ ಗೊತ್ತಾ? ಈಗ ನೀನು ಯುದ್ಧ ಮಾಡಿದ ಏನಾದಿತ್ತು? ನಾರದ ಪಲಾಯನ. ನನಗೆ ಸೋಲೆ, ನೀನು ಗೆಲ್ಲುವವನೇ. ಹಾಗೆ ಅಂತ ಯುದ್ಧಕ್ಕೆ ನಾನು ಬರೋ ಜನ ಅಲ್ಲ. ಹಾಗಾದ್ರೆ ಬಂದದ್ದು ಯಾಕೆ? ಇಲ್ಲಿವರೆಗೆ ಬಂದದ್ದೇನು? ನೀನು ಹೇಳಿದೆ ತಿರುಗಾಟ ಮಾಡುವವರು ಅಂತ. ಯಾವ ಊರಿಗೆಲ್ಲ ಹೋದೆ ಗೊತ್ತಾ? ಎಲ್ಲಿಗೆಲ್ಲ? ಅಂಗ ವಂಗ ಕಳಿಂಗ ಕಾಂಬೋಜ ಎಲ್ಲಿ ಹೋದರೂ ಕೂಡ ಎಲ್ಲರ ಬಾಯಲ್ಲೂ ನಿನ್ನದ್ದೇ ವಿಚಾರ ಪುಣ್ಯಾತ್ಮ. ಎಲ್ಲರ ಬಾಯಲ್ಲಿ ಕಲ್ಲು ಸಕ್ಕರೆ ಹಾಗಲ್ಲ, ಹೊಗಳುವುದು. ಏನು ಹೊಗಳಿದ್ರು? ಆ ದಿತ್ಯಮ್ಮ ಇಬ್ಬರು ಮಕ್ಕಳನ್ನು ಹೆತ್ತಿದ್ದಾನೆ. ಅದೇನು ನಿಮಗೆ ಹೊಟ್ಟೆ ನೋವಾಗುವುದಷ್ಟು? ಹಾಗಲ್ಲ, ಹೆತ್ತಿದ್ದಾರೆ. ದಿತ್ಯಮ್ಮನ ಬಗ್ಗೆ ಹೊಗಳುವುದು, ಅದರಲ್ಲೂ ನಿನ್ನ ಬಗ್ಗೆ ಅದು ಹೇಳಿ ಪ್ರಯೋಜನ ಇಲ್ಲ. ವೀರ ಶೂರ ಧೀರ ಮೂರು ಲೋಕದ ಆಳುವರು. ನೀನೆ ಆಳುವ ನೀನು. ಸ್ವರ್ಗಲೋಕ ನಾನು ಬರುದು ಪ್ರಥಮವ. ಎಷ್ಟು ಸಲ ಈ ಹಿಂದೆ ಬಂದವ ಇದ್ದೇನೆ. ಇಲ್ಲಿಗೆ ಎಷ್ಟು ಸಲ ಬಂದಿದ್ದೀರಿ? ಇಂದು ಎಲ್ಲ ಬದಲಾವಣೆ ಆಗೋದು ಕಾಣ್ತಾ ಉಂಟು. ಮೊದಲು ಇರ್ಲಿಲ್ಲ ಇದು ಯಾವುದು, ಇದೆಲ್ಲ ನಿನ್ನ ಅಂತ ಗೊತ್ತಾಯ್ತು. ಬಂದವರಿಗೆಲ್ಲ ಸಿಹಿ ತಿನ್ಲಿಕ್ಕೆ ನಾನು ವ್ಯವಸ್ಥೆ ಮಾಡಿದೆ. ನಿನ್ನ ವ್ಯವಸ್ಥೆ ಎಲ್ಲ ಸಿಹಿ ತಿನ್ನಿ. ಸ್ವರ್ಗಲೋಕ ಗೆದ್ದ ಲೆಕ್ಕದಲ್ಲಿ ಎಲ್ಲರಿಗೂ ಸಿಹಿ ಹಂಚುವಿಕೆ ಆಗಲಿ. ಬಂದಿದ್ದೇನಲ್ಲ, ಈಗ ಎಲ್ಲರೂ ಹೊಗಳುತ್ತಾ ಇದ್ದಾರಲ್ಲ, ಅದು ಸತ್ಯ ಅಂತ ಕಾಣುತ್ತಾ ಉಂಟು. ಹೊಗಳುವಷ್ಟು ನಿನ್ನಲ್ಲಿ ಉಂಟು. ಮತ್ತೆ ಮೂರು ಲೋಕವನ್ನು ಗಡಗಡ ನಡಗಿಸೋ ನಿನ್ನಲ್ವ. ನಾನೂ ಹೊಗಳುತ್ತಾ ಇದ್ದೇನೆ. ಬಳಿರೇ ಬಾಪುರೇ ಮಜರೇ ಮಜಾ ಪೂತುರೇ. ಮಜಾ ಪೂತುರೆ ಅಂದ್ರೆ ಅಂತದ್ದು ಸ್ವಾಮಿ? ಅದು 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 ಹೊಗಳಿಕೆಗಳ ಅರ್ಥ ಕೇಳಬೇಡ. ಸಂತೋಷ ಅಧಿಕವಾದಾಗ ಉಗೆ ಉಗೆ ಬಳಿರೆ ಬಾಪು. ಅಲ್ಲಿ ಹೊಗೆಬೇಕು ಅಂತ ಇಲ್ಲ, ಪುಗೆ ಪುಗೆ ಅಂತ ಹೇಳಲಿಕ್ಕೆ ಉಗೆ 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 ಹಾಗೆ ನಾನು ಹೊಗಳಿ ನನ್ನನ್ನು ಮಜಾ ಪೂತ್ರೆ ಅಂತ ಹೇಳಿದ್ರು. ನಿಮ್ಮ ವ್ಯವಹಾರದಲ್ಲಿ ನನಗೂ ಸಂತೋಷ ಆಯ್ತು. ಹಾಗಾಗಿ ನಿಮ್ಮನ್ನು ನಾನು ಹೊಗಳುತ್ತೇನೆ. ಮಜಾ ಪೂತ್ರೆ. ನನಗೆಲ್ಲ ಹೊಗಳಿಕೆ ಬೇಡವಪ್ಪ, ಅದು ನಿನಗೆ ಇರ್ಲಿ. ನನಗೆ ಹೋರಾಡಬೇಕು ಅಂತ ಹೇಳಿದನಲ್ಲ. ಹೌದು, ಒಬ್ಬರನ್ನು ತೋರಲೇಬೇಕು. ಇದು ನಾನು ಯಾರನ್ನು ತೋರಿಸುದು? ನಾನದರಾದಂತ ತಾವು ಕಾಳಗ ಮಾಡುವುದಿಲ್ಲ ಅಂತಾದ್ರೆ ಮೂರು ಲೋಕ ಬಲ್ಲಿರಷ್ಟೇ. ಅದೌದು. ಯಾರಾದ್ರೂ ಸಮರ್ಥರಿದ್ದಾರೆ ಅಯ್ಯ ತೋರಿಸಿ. ತೋರಿಸುದು ಹೌದು. ಪ್ರಪಂಚ ಇರುವುದಕ್ಕೆ ಎಷ್ಟೋ ಮಂದಿ ಇದ್ದಾರೆ. ಎಲ್ಲರೂ ಪರಾಕ್ರಮಿಗಳಲ್ಲ, ಕೇವಲ ಬೆರಳಿಕೆ ಜನ ಮಾತ್ರ ಶಕ್ತಿಶಾಲಿಗಳು. ಈ ಸಲ ಯಾರಿಲ್ಲ ಕಾಣ್ತದೆ. ಅದರಲ್ಲಿ ಒಬ್ಬ ದೇವೇಂದ್ರ ಪರಾಕ್ರಮಿ. ಮಾಡಿದ ದಾರಿಯಲ್ಲಿ ಹುಲ್ಲು ಹುಟ್ಲಿಕ್ಕಿಲ್ಲ. ನಿನ್ನ ಮುಂದೆ ಏನು ಅಲ್ಲ ಗೊತ್ತಾಯ್ತು. ದೇವೇಂದ್ರ ಹೋದನೋ ಅವನ ವಿಚಾರ ಬೇಡ. ಮತ್ತೊಬ್ಬರು ಸಾಮರ್ಥ್ಯ ಇದ್ದವರಿದ್ದಾರೆ. ಕೈಲಾಸವಾಸಿಯಾದಂತಹ ಪ್ರಭು ಪರಮೇಶ್ವರ ದೇವರು, ಕುಲದೇವನಾದಂತಹ ಶಂಕರ. ನಾನು ಯುದ್ಧ ಮಾಡುವುದಿಲ್ಲ. ನಮೋ ನಮಃ. ಗುರುವಿನ ಸ್ಥಾನದಲ್ಲೂ ಅವರಿದ್ದಾರೆ. ದೇವರಲ್ವ ಅವರು. ಅವರಲ್ಲಿ ಯುದ್ಧ ಮಾಡುದು ಬೇಡ. ಮತ್ತೊಬ್ಬರಿದ್ದಾರೆ ಮನಸ್ಸು ಮಾಡಿದ ಕಾಳಗ ಮಾಡ್ಯಾರು. ಯಾರು? ನನ್ನ ತಂದೆ ಬ್ರಹ್ಮದೇವರು. ಬ್ರಹ್ಮದೇವ ನನಗೆ ಬೇಕಾದ ವರ ಕೊಟ್ಟದವರೇ ಅಲ್ವಾ? ಅದೇ ಹೊರಗೊಟ್ಟ ಬ್ರಹ್ಮನಲ್ಲೆಲ್ಲ ಕಾಳಗ ಮಾಡಿ ಕೇಳಿದ್ದು ಕೇಳಾದು ಎಲ್ಲವನ್ನೂ ಕೊಟ್ಟು ಇಷ್ಟು ಎತ್ತರಕ್ಕೆ ನಿನ್ನನ್ನು ಏರಿಸಿದ್ದಾರೆ. ಹಾಗಾದ್ರೆ ಬ್ರಹ್ಮದೇವರ ವಿಚಾರವನ್ನು ಬಿಡೋಣ. ಮತ್ತೆ ನಾನಂತೂ ಮೊದಲೇ ಬರುವುದಿಲ್ಲ. ಮತ್ತೆ ಯಾರು ಅಂತ ಆಲೋಚನೆ ಮಾಡಿದರೆ ಇಲ್ಲ ಒಟ್ಟಿನಲ್ಲಿ ಇಲ್ಲ ಅಂತ ಹೇಳ್ಬೇಡ. ಇರ್ಲಿಕ್ಕೆ ಇದ್ದಾನೆ. ಮನಸ್ಸು ಮಾಡಿದ್ರೆ ಅವ ಯುದ್ಧ ಮಾಡ್ಯಾನು. ಅವನ ಹೆಸರು ಹೇಗೆ ಗೊತ್ತಾ? ದಿತಿಜಾಂತಕ. Be
ಅವನನ್ನು ತೋರು. ಅವನನ್ನು ಮಣ್ಣಿಗೆ ಮಣ್ಣು ಮಾಡಲಿಲ್ಲ. ನಾನು ಬೊಮ್ಮ ಕುಲ ಜನಲ್ಲ. ಅದನ್ನು ನಾನೇ ವ್ಯಕ್ತಿ ಯಾರು ಬಲ್ಲೆಯ? ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಬಗ್ಗೆ ನಾನು ಹೇಳಿದ್ದು. ಅವನ ಮನೆ ವೈಕುಂಠದಲ್ಲಿ. ಹೌದೌದು, ಹೋಗ್ತೇನೆ. ದಾರಿ ಯಾವುದೈ ಹೋಗಿ ಅಗತ್ಯ ಪ್ರಯೋಜನ ಇಲ್ಲ. ಯಾಕೆ? ವೈಕುಂಠದಲ್ಲಿ ಮನೆ ಅಲ್ವ ಅವನು? ಮನೆ ಹೌದು, ವೈಕುಂಠ ಹೋಗಿ ಅವನಿಗೆ ಮತ್ತೊಂದು ಹೆಸರುಂಟು, ಕಪಟ ನಾಟಕ ಸೂತ್ರಧಾರಿ. ಅವನ ನಾಟಕ ಸಂಘ ಈ ಸಲ ನಿಲ್ಲಿಸ್ತೇನೆ. ನಿಮ್ಮ ಕುಲದಲ್ಲಿ ಒಬ್ಬ ಹುಟ್ಟಿದ ವಿಚಾರ ಗೊತ್ತಾದ್ರೆ ಹೇಗೆ ಅವನನ್ನು ಕೊಲ್ಲುವುದೇ ಆಲೋಚನೆ ಮಾಡುವ ವ್ಯಕ್ತಿ. ಅದುವೇ ಆಲೋಚನೆ. ಹೌದೌದೌದು. ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಈಗ ಕೆಲವರದ್ದಲ್ಲ ಮನೆಯಲ್ಲಿ ಇಲ್ಲ ಅಂತಂದ್ರೆ ಬೇರೆಯವ್ರದ್ದು ಕೆಲವು ಕಟ್ಟೆ ಇರ್ತದಲ್ಲ, ಎಲ್ಲಿರ್ಬಹುದು ಅವರು ಇಂಥ ಕಡೆಯಲ್ಲಿ ಮಾತಾಡಿಕೊಂಡಿರ್ಬಹುದು. ಕೆಲವು ಕ್ರಮ ಉಂಟು. ಅಲ್ಲಿ ಅವರಿಗೆ ಕಟ್ಟೆ ಪೂಜೆ ಆಗ್ತದ? ಆಗಲ್ಲ, ಮತ್ತೆ ಅವರದ್ದು ಕುಳಿತುಕೊಳ್ಳುವ ಜಾಗ ಅಂತ ಇರ್ತಾರೆ ಅಲ್ಲಿ ಅಲ್ವಾ? ಹಾಗಾದ್ರೆ ಇಲ್ಲಿರ್ಬಹುದು ಅಂತ. ಹಾಗೆ ವೈಕುಂಠ ಅಲ್ಲ ಅಂತಂದ್ರೆ ಮತ್ತೆ ಎಲ್ಲಿದ್ದಾನೆ? ಹಾಗಲ್ಲ, ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೆಲ್ಲೂ ಇದ್ದಾನೆ. ಎಲ್ಲೆಲ್ಲೂ ಅಂದ್ರೆ ಎಲ್ಲೆಲ್ಲಿ ಹೂವಿನಲ್ಲಿ ನೋಡಿದ್ರೆ ಹೂವಿನಲ್ಲಿ ಪರಿಮಳವಾಗಿದ್ದಾನೆ, ಕಬ್ಬಿನಲ್ಲಿ ಸಿಹಿಯಾಗಿದ್ದಾನೆ, ಎಳ್ಳಿನಲ್ಲಿ ತೈಲವಾಗಿದ್ದಾನೆ, ಕಲ್ಲಿನಲ್ಲಿ ಮೃದುವಾಗಿರ್ತಾನೆ, ಮುಳ್ಳಲ್ಲಿ ಇರ್ತಾನೆ, ನಿನ್ನಲ್ಲಿ ಇರ್ತಾನೆ, ನನ್ನಲ್ಲಿ ನಾರದರೆ ಇನ್ನು ಮೇಲೆ ಹರಿಯ ಕುರಿತಾಗಿ ಹೊರಟಿದ್ರೆ ಜಾಗ್ರತೆ. ಯಾವ ಹರಿಕೇಶ ಹೇಳಿದಲ್ಲ, ವೈಕುಂಠಲ್ಲಿ ಯಾವತ್ತೂ ನೀವು ಹರಿದಾಸ ಅಂತ ಗೊತ್ತುಂಟು ನಮಗೆ. ಸ್ಥಿರವಾಸ ಅಲ್ಲಿ ಹೊಗಳಿದ್ರೆ ಜಾಗ್ರತೆ, ನನಗೆ ಸಹಿಸುವುದಿಲ್ಲ. ಹೊಗಳಿದಲ್ಲ, ವೈಕುಂಠಕ್ಕೆ ನಾನು ಹೋದೆ, ಭಜನೆ ಮಾಡಿದೆ. ನೋಡುವಾಗ ವೈಕುಂಠ ಎಲ್ಲಾ ಬಾಗಿಲು ಮುಚ್ಚಲ್ಪಟ್ಟಿದೆ. ವೈಕುಂಠ ತುಂಬಾ ಬಾಗಿಲು ಉಂಟಲ್ಲಿ, ಎಲ್ಲಿ ನೋಡಿದ್ರು ಬಾಗಿಲೇ ಇರುವುದು. ಅಲ್ಲಿ ಹರಿ ಇಲ್ಲ. ಮತ್ತೆ ಹೋದ್ರೆ ಮತ್ತೆ ಎಲ್ಲಿಗೆ ಹೋದ? ಹಾಗಾದ್ರೆ ವೈಕುಂಠ ಬಿಡಾರ ಬಿಟ್ಟ ಬೇರೆ ಬಿಡಾರ ಮಾಡಿದ. ಹೌದು. ಮತ್ತೊಂದು ಜಾಗ ಉಂಟಲ್ಲ, ಯಾವುದು? ಕ್ಷೀರ ಸಾಗರ ಶಯನ. ಅಲ್ಲಿಗೂ ಹೋಗಿದೆ, ಭಜನೆ ಮಾಡಿದೆ, ಹರಿ ಬರುವ ಲಕ್ಷಣ ಕಾಣುವುದಿಲ್ಲ, ಅಲ್ಲಿಯೂ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ನನ್ನಷ್ಟಕ್ಕೆ ಆಲೋಚನೆ ಮಾಡಿದ್ರೆ ಆಮೇಲೆ ಸ್ಪಷ್ಟ ಉತ್ತರ ಸಿಕ್ಕಿತ್ತು. ಅವನಿನ್ನ ಹಾಗಲ್ಲ, ಅವನಿಗೆ ಸ್ವರೂಪ ಜ್ಞಾನ ಉಂಟು. ಅವನಿಗೆ ಸ್ವರೂಪ ಜ್ಞಾನ ಉಂಟು ಅಂದ್ರೆ ಇಲ್ಲ ಅಂತ ಅರ್ಥವ? ನಿನಗೆ ಇಲ್ಲ ಅಂತ ಅಲ್ಲ, ಅವನಿಗೆ ಉಂಟು ಅಂತ ಹೇಳಿದ್ದು. ಅಲ್ಲ, ನಿನ್ನ ಹಾಗಲ್ಲ, ಅವನಿಗೆ ಸ್ವರೂಪ ಜ್ಞಾನ ಉಂಟು ಅಂತ ಹೇಳಿದ್ರೆ ನಿನ್ನ ಹಾಗಲ್ಲ ಅಂತ ಹೇಳಿದ ಯಾಕೆ? ಮತ್ತೆ ಅದು ಬಂದು ಹೋಯ್ತು ಪುಣ್ಯಾತ್ಮ. ಬಿಡೋಣ ಆ ವಿಚಾರ. ಇಲ್ಲ 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 ಇಲ್ಲ, ನಿನ್ನ ಹಾಗಲ್ಲ, ನಿನ್ನ ಆಗಲ್ಲ. ಯಾಕೆ ಆಗಲ್ಲ? ಸಾಮರ್ಥ್ಯವಂತ ಎಲ್ಲಿ ಹೋಗಿರ್ಬೋದು ಗೊತ್ತಾಯ್ತು ನನಗೆ. ಇದುವರೆಗೆ ಅವನೇ ಒಬ್ಬ ಸಾಮರ್ಥ್ಯ ಉಳ್ಳವ ಅಲ್ಲೋ, ನಿನ್ನ ಬಗ್ಗೆ ಕೇಳಿ ತಿಳಿದಿರ್ಬೇಕು. ನಿನ್ನ ಮುಂದೆ ನಾನು ಏನೂ ಅಲ್ಲ ಅಂತ ಗೊತ್ತಾಗಿ ತೆರಳಿ ಏಕಾಂತದಲ್ಲಿ ಎಲ್ಲೋ ಅಡಗಿ ಕುಳಿತಿದ್ದಾರೆ. ಅವ ಬರ್ಲಿಕ್ಕಿಲ್ಲ, ಅವನ ವಿಚಾರ ಬಿಟ್ಟು ಬಿಡು. ನನಗವನನ್ನು ಕಾಣಲೇಬೇಕು. ಅವ ಎಲ್ಲಿದ್ದಾನೆ ಪುಣ್ಯಾತ್ಮ? ಛಲ ಉಂಟು, ಹಟ್ಟದ ಮಾರಿ ನೀನು. ಪಂಥ ಇದೆ, ಕಾಣಲೇಬೇಕಾ? ಅವ ಇಂತಲ್ಲಿ ಇದ್ದಾನೆ ಹೇಳುವಾಗ ನಾನು ಅಸಮರ್ಥ, ನನಗೆ ಗೊತ್ತಿಲ್ಲ. ಆದರೂ ಅವನನ್ನು ಭರಿಸುವಂತ ಒಂದು ವಿಧಾನವನ್ನು ಹೇಳಿಕೊಡಬಲ್ಲೆ. ನಮ್ಮಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಏನಿಲ್ಲ, ಒಂದು ಹೇಳಿಕೆ ಕೊಡು ಅಂದ್ರೆ. ಎಂತದ್ದು ಅತಿಥಿ ಕಾರ್ಯ ನಮ್ಮಲ್ಲಿ ಯಾರು ಉಂಟ ಕಾರ್ಯಕ್ರಮ? ಏನಿಲ್ಲ,
ಇದ್ದದ್ದೆಲ್ಲ ಅದಕ್ಕೆಲ್ಲ ಮತ್ತೆ ಅವನಾಗಿ ಬರುವ ಹಾಗೆ ಮಾಡಬೇಕು ಅಂತಾದ್ರೆ ಒಂದು ಕಾರಣ ಉಂಟು. ಏನು ದಾರಿ? ಬೇರೆ ಏನಲ್ಲ. ಈಗ ಯಾಕೆ ನಾನು ಇಷ್ಟೆಲ್ಲ ನನಗೆ ಬೇಕಿತ್ತ ಇದೆಲ್ಲ? ಯಾವುದು? ಅಲ್ಲಿ ಈಗೆಲ್ಲ ಅವನ ಕಾರಣ ತೋರಿಸುದು ಅವ ಬರಲು ಅದ್ರ ಬಗ್ಗೆ ಹೇಳಿ. ನೀವು ಬಂದದ್ದು ಯಾಕೆ? ನಾನು ನಿನ್ನ ನೋಡುವ ಅಂತ ಬಂದ. ನನ್ನನ್ನು ನೋಡಿದ್ರೆ ನನಗೆ ಅವನನ್ನು ತೋರಿಸಬೇಕಿನ್ನು. ಹೇಳಿದ್ಯಾಕೆ ಮತ್ತೆ ಅರ್ಥದಲ್ಲಿ? ಆಗಲಿ, ನನಗೂ ಒಂದು ಆಸೆ ಉಂಟು, ನೀನೊಮ್ಮೆ ಮೇಲೆ ಹೋಗ್ಬೇಕು ಅಂತ. ಅದಕ್ಕೆ ಬಂದದ್ದು ನನ್ನ ಮೇಲೆ ಕಳಿಸಲಿಕ್ಕೆ. ಹರಿಯನ್ನು ಗೆಲ್ಲಬೇಕು ಅಂತ ಭರಿಸುವ ವಿಧಾನ ಯಾವ್ದು ಗೊತ್ತಾ? ಅವ್ವ ಇಬ್ಬರು ಹೆಂಡಿರ ಮುದ್ದಿನ ಗಂಡ. ಇಬ್ರು ಹೆಂಡತಿಯರ ಅವನಿಗೆ? ಹೌದಪ್ಪ. ಯಾರಲ್ಲ? ಸಿರಿದೇವಿ ಮತ್ತು ಧರಾದೇವಿ. ಸಿರಿದೇವಿ ಎಲ್ಲಿದ್ದಾಳೆ? ಸಿರಿದೇವಿ ಎದೆಯಲ್ಲಿ ಹೆಂಡತಿಯನ್ನು ಎದೆಯಲ್ಲಿ ಕುಳ್ಳಿರಿಸಿ. ಅಷ್ಟು ಪ್ರೀತಿ. ದೊಡ್ಡ ಹುಡುಗಿ ಹುಚ್ಚಾವ ಪ್ರೀತಿ. ಅವಳು ಹೆಂಡತಿ ವಾಮಭಾಗದಲ್ಲಿರ್ಬೇಕಾದ ಗಂಗಾ ತರಂಗ ಕಮನೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ. ಅದು ಇವನಿಗೆ ಎದೆಯಲ್ಲಿ ಸ್ಥಳ ಕೊಟ್ಟಾಗಿದೆ. ಮತ್ತೊಬ್ಬಳಿದ್ದಾಳೆ ಧರಾದೇವಿ, ಭೂಮಿ ದೇವಿ. ಈ ಭೂದೇವಿ? ಹೌದೌದು. ಇವಳವಳ ಅವನ ಹೆಂಡತಿಯ? ಮತ್ತೆ ನಾನು ಅವಳಲ್ಲೇ ಕೇಳ್ತಾನೆ, ಎಲ್ಲ ಭೂದೇವಿ ಪ್ರಯೋಜನ ಇಲ್ಲ. ತೋರಿಸು ಹೆಂಡತಿಯ. ನಿನ್ನ ಗಂಡ ಎಲ್ಲಿದ್ದ ಅಂತ ಹೇಳಿ ಅವಳಿಗೆ ಗೊತ್ತಬೇಕಲ್ಲ. ಅವಳಿಗೆ ಗೊತ್ತಿಲ್ವ? ಹೇಳದ ಹೋಗಿರ್ಬೇಕು. ನಾವು ಎಷ್ಟು ವಿಷಯ ಆದ್ರೂ ಹೆಂಡತಿಯಲ್ಲಿ ಹೇಳದಲ್ಲಿ ಹೋಗೋಕ್ರಮ್ಮ ಹೇಳುವ ಉಪಾಯ ಹೇಳಲಿಕ್ಕೂ ಇಲ್ಲ. ಮಹಾ ಮೋಸಗಾರ ಅಂತ ಆಯ್ತಾಗ. ಹೌದು. ಹಾಗಾದ ವಿಧಿ ಯಾವುದು? ನೀನೊಂದು ಕೆಲಸ ಮಾಡು, ಯಾವನೇ ಒಬ್ಬ ಗಂಡ ಆಗಲಿ ತನ್ನ ಹೆಂಡತಿಯಿಂದ ಮತ್ತೊಬ್ಬ ಕೆಣಕುವ ವಿಚಾರ ಗೊತ್ತಾಗದ ಹೌದು ಅಂತ ಆದರೆ ಹೆಂಡತಿಯ ಮಾನ ಪ್ರಾಣ ಕಾಪಾಡುವುದಕ್ಕೆ ಬೇಕಾಗಿ ಎಲ್ಲಿದ್ದರೂ ಬಂದೇ ಬರ್ತಾರೆ. ಬರಲೇಬೇಕು. ಅವನ ಗಂಡ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಿಯೇ ಮಾಡ್ತಾನೆ. ನಾನು ಎಣಿಸಿದ ಹಾಗೆ ಆಗ್ತದೆ. ಯಾವುದು ನೀವು ಎಣಿಸಿದ್ದೆ ಅಂತ? ಅಲ್ಲ, ನೀವು ಎಣಿಸಿದ್ಯಾ? ಯುದ್ಧ ಯುದ್ಧ ಹೆಂಡತಿಗೆ ಬೀಡೆ ಮತ್ತೊಂದು ಇನ್ನೊಂದು ಅರ್ಧ 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 ಹೇಳಿದ್ರಿ, ಪೂರ್ಣ ಸರಿ ಯಾವ್ದು ಯಾವ್ದು ಹೇಳಿಲ್ಲ ವಾಕ್ಯ. ಅದಕ್ಕೆ ಬೇಕಾಗಿ ಹೆಂಡತಿ ಕೆಣಕು. ಅವ ಹೆಂಡತಿಯನ್ನು ಅವದೇವಿಯನ್ನು ಕೆಣಕಬೇಕು. ಅವ ಎಲ್ಲಿ ಅವಿತು ಕುಳಿತಿದ್ರು ಗೊತ್ತಾಗುತ್ತದೆ. ಹೆಂಡತಿ ಬರಲೇಬೇಕು. ಬಾರದಿದ್ರೆ ಅವ ಬಂದರೆ ಮಾತ್ರ ಗಂಡ, ಬಾರದಿದ್ರೆ ಷಂಡ. ಮತ್ತೆ ಭೂದೇವಿಗೆ ನಾನು ಗಂಡ. ಗೊತ್ತುಂಟಲ್ಲ ಕೆಣಕು. ಆಗ ಬರ್ತಾನೆ, ಯುದ್ಧ ಮಾಡ್ತಾನೆ, ನಿನ್ನ ಆಸೆ ನೆರವೇರ್ತದೆ. ನಾನೇನು ಮಾಡ್ತೇನೆ ಅಂತ ಮಾಡಿ ತೋರಿಸಿ. ನನಗೆ ಗೊತ್ತಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅದು. ನಿನ್ನ ಅಪ್ಪ ಸ್ವರ ಎಲ್ಲ ನಿಲ್ಲಿಸ್ತಾನೆ. ಹರಿ ಹೊರಟಿದ್ದಾನೆ. ಹರಿಯ ಕಾಲು ಹಿಡಿತಾನೆ, ನೆಲಕ್ಕೆ ಬಡೀತಾನೆ, ದೂರಕ್ಕೆ ಬಿಸಾಡ್ತೇನೆ. ಎಲ್ಲ ಭಾವನೆ ಮಾಡಿ ತೋರಿಸ್ತೇನೆ ಅಂತ ನಾನು ಅಭಿನಯಿಸಿದ. ಹೌದಾ? ಅಭಿನಯ ನನಗೇನು ವಿಶ್ವಾಸ ಬರುವುದಿಲ್ಲ. ಈಗ ನಾನು ಹೋದ ಮೇಲೆ ನಿನ್ನ ಮನಸ್ಸೇ ಕಾಣಬಹುದು. ಅಯ್ಯೋ ಹರಿ ಶ್ರೇಷ್ಠ, ಅವನ ಮುಂದೆ ನಾನು ಏನೂ ಅಲ್ಲ, ನಾನು ತೃಣಕ್ಕೆ ಸಮಾನ ಅಂತ ನೀನು ಭಾವಿಸಿ ಸುಮ್ಮನೆ ಕುಳಿತರೆ ಇದ್ದು ನೀನೆಲ್ಲ ಆಗ್ಲಿಕ್ಕಿಲ್ಲ. ಅವನು ಸುಮ್ಮನೆ ಮಂಡಿಗೆ ಮೆಲ್ಲುವುದು ಬೇಡ, ಗೊತ್ತಾದ ಕನಸಿನಲ್ಲಿ ಹೇಳಿದ್ ನಾನು. ನನಗೆ ಭಾವನೆ ಬದಲಾವಣೆ ಆಗ್ಲಿಕ್ಕಿಲ್ಲ. ಹರಿವಿರೋಧ ಹರಿವಿರೋಧ. ಹೌದಾ? ನೀವು ಹೋದ ಮೇಲೆ ಬದಲಾವಣೆ ಆಗ್ತದೆ ಅಂತ ಭಾವಿಸಿ ಹೇಳಿ. ಹೇಳಲಿಕ್ಕೆ ಮಾಡಿಯೇ ಮಾಡ್ತೇನೆ. ನಿಮಗೆ ಧೈರ್ಯ ಬರಬೇಕಾದ್ರೆ ಧೈರ್ಯ ಬರಬೇಕು ಅಂತ ಆದ್ರೆ ನೀನು ಕೈ ತಟ್ಟಿ ಭಾಷೆ ಕೊಡು. ನಿಮಗೆ ಯಾರಾದ್ರೂ ಭಾಷೆ ಕೊಟ್ಟರು ಮೋಸ ಮಾಡಿದಾರ? ನನಗೆ ಯಾಕೆ ಮತ್ತೆ ಅಷ್ಟು ಹೆದರಿಕೆ ಯಾಕೆ ನಿಮಗೆ? ಆದರೂ ಒಂದು ಮುಂದೆ ನಾರದರೆ ನಿನ್ನೆ ನೋಡಿರುವುದಕ್ಕೆ ಸಾಧ್ಯ ಇಲ್ಲ. ನಾಳೆ ಸಿಕ್ಕುವುದಿಲ್ಲ. ಇವತ್ತಂತೂ ತಪ್ಪುವುದಿಲ್ಲ. ಒಂದೇ ಒಂದು ರಣ ವೈಭವ. ಭೂದೇವಿಯನ್ನು ಕೆಣಕಿ ಅವನ ಕಂಠನಾದ ಹರಿಯನ್ನು ಬರಿಸಿ ಅವರಲ್ಲಿ ಹೋರಾಟ ಮಾಡಿ ಅವನನ್ನು ಮಣ್ಣಿಗೆ ಮಣ್ಣು ಮಾಡಲಿಲ್ಲ. ನಾವು ಹೆಣ್ಣಾಕ್ಷರ ನೀನು ಹೋದ ಹಾಗೆ ನೀವು ಆಗಿಂದ ಒಂದು ಒಗಟು ಮಾತಾಡ್ತೀರಿ. ಅದೇನು ಹಾಗೆ? ನೀನು ತಿಳ್ಕೊಳ್ಳೋದು ಹಾಗೆ ಪುಣ್ಯಾತ್ಮ. ನನಗೇನು ನಿನ್ನಲ್ಲಿ ವೈರತ್ವ ಉಂಟಾ? ನೀನು ಹೋದ ಹಾಗೆ ಈ ಸಲ ಅಂತ ಹೇಳಿದ್ರೆ ಮೇಲೆ ಹೋದ ಹಾಗೆ ಅಂತ ಈಗ ನನಗೆ ವಿಶ್ವಾಸ ಬಂತು. ಇನ್ನೂ ನಾನು ಬರ್ಲಿಕ್ಕೆ ಉಂಟು. ಬರ್ಬೇಕು ನೀವು ಮೇಲೆ ನಿಂತು ನೋಡಿ ನಮ್ಮ ಯುದ್ಧವನ್ನು. ಹಾಗಾದ್ರೆ ಬರುವುದು ಯಾವಾಗ? ನಿನ್ನ ವೈಕುಂಠ ಸಮಾರಾಧನೆಗೆ. ನನ್ನ ವೈಕುಂಠ ಸಮಾರಾಧನೆ ಊಟ ಮಾಡ್ಬೇಕಾ ನಿಮಗೆ? ಯಾರು? ನಿಮಗೆ ಎಷ್ಟು ಬಗೆ ಭಕ್ಷ್ಯ ಮಾಡಬೇಕು, ಎಷ್ಟು ಬಗೆ ಪಾಯಸ ಮಾಡಬೇಕು? ಹೋಳಿಗೆ ಆದಿತ ಅಲ್ಲ ಬೇರೆ ಆದಿತ? ನನಗೆ ಯಾವುದು ಬೇಡ. ಮತ್ತೆ ವೈಕುಂಠ ಸಮಾರಾಧನೆ ಊಟಕ್ಕೆ ಬರ್ತಿರುತ್ತೆ ನೀವು? ಅಂದರೆ ಹರಿಯನ್ನು ನೀನು ಗೆದ್ದ ಮೇಲೆ ವೈಕುಂಠ ನಿನ್ನ ಸ್ವಾಧೀನ ಆದ ನಂತರ ಸ್ವಾಧೀನ ಆಗ ನಿನ್ನ ಆರಾಧನೆ ಮಾಡುವುದಕ್ಕೆ ಅಲ್ಲಿಗೆ ನಾನು ಬರ್ತೇನೆ. ಆವಾಗ ನಮಗೊಂದು ಮಿತ್ರ ಭೋಜನ ಕೊಡ್ಲಿಕ್ಕುಂಟು ನಿಮಗೆಲ್ಲ. ಬರ್ಬೇಕು ಊಟ. ಆ ಮಿತ್ರ ಭೋಜನ ಬಗ್ಗೆ ಹೇಳಿದಲ್ಲ ನೀವು. ಹಾಗಾದ್ರೆ ನಾನು ನಿಮಗೆ ಊಟ ಎಂತದಕ್ಕೆ ಸ್ವಾಮಿ? ನಿಮಗೆ ಹರಿನಾಮವೇ ಊಟ. ಅದೇ ಹೌದಲ್ಲ? ಅದರಲ್ಲೇ ತೃಪ್ತಿ ಬಿಡು. ಅದೇತು ಹರಿನಾಮ ಹರನಾಮ. ವ್ಯೋಮದಲ್ಲಿ ನಿಂತು ನನ್ನ ರಣವೈಭವವನ್ನು ನೋಡಿ ಹೊರಡಿ ಹೊರಡಿ ಮನ ಮೆಚ್ಚಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಹೋಗು.
ಅಲ್ಲ ಹೋಗಿ ಬಾ ಅಂತ ಹೇಳಿಕ್ಕಿಲ್ವ ನೀವು? ಮತ್ತೆ ಬರ್ಲಿಕ್ಕೆ ಉಂಟು, ಅದು ಹೇಳುದಂತದ್ದು. ನೀವು ವರ ಕೊಡುವಾಗ ನನಗೆ ಶಾಪ ಕೊಟ್ಟಾಗುದು ಕೊಡುವುದಾಗೆ. ಹಾಗಾಗಿ ನಾನು ಮುಂದುವರಿಸಿದೆ. ಗಟ್ಟಿ ಕೊಡು. ನಾರಾಯಣ 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 ಶಂಭೋ ಶಂಕರ ಶಂಭೋ ಶಂಕರ ಕೆಣಕು ಎಂಬ ಹಾಗೆ ಕಾಣ್ತಾ ಇದ್ದಾಳಲ್ಲ ಭೂದೇವಿ, ಗೋಲಾಕಾರದಲ್ಲಿದ್ದಾಳೆ. ಒಂದು ಚೆಂಡಿನ ಹಾಗೆ, ಕೈ ಚೆಂಡಲ್ಲ ಕಾಲ್ ಚೆಂಡು, ಬಲಗಾಲಲ್ಲ ಎಡಗಾಲಿಂದ ಬಲವಾಗಿದ ಭೂಮಿಯನ್ನು ತೊಳೆದೆ. ನನಗೆ ಭಯ ಆಗುತ್ತಾ? ಯಾಕೆ ಭಯ? ಯಾಕೆ ನೀನು ಅಟ್ಟಹಾಸ ಕೊಡ್ತಾ ಇದ್ದೀಯ? ನನ್ನದು ಅಟ್ಟಹಾಸವ? ಮತ್ತೆ ನನಗೆ ಸಂತೋಷ ಆದ್ರೆ ಒಂದು ಆರ್ಭಟೆ. ಅಯ್ಯೋ ಸಂತೋಷ, ಸಂತೋಷ ಆದಾಗ ಹೀಗೆ ಮಾಡುವ ಕ್ರಮ ಉಂಟಾ ಇಲ್ಲಿ? ನನಗೆ ಸಂತೋಷ ಆದ್ರೂ ಕೋಪ ಬಂದ್ರು ಬೊಬ್ಬೆ. ಹೌದಾ? ನಿನಗೆ ಹೆದರಿಕೆ ಆಗ್ತದ? ನನಗೆ ಭಯ ಆಗುತ್ತ. ನಮ್ಮ ಅಮ್ಮ ತಿದ್ದಿಲಿಲ್ಲ. ನಮ್ಮಮ್ಮ ಮೊದಲಿಂದ ಅವಳಿಗೆ ಅಭ್ಯಾಸವೇ ನಮ್ಮ ಆರ್ಭಟೆ ಕೇಳಿ ಅಮ್ಮ ಅಂತ ಕರೆದವಳಿಗೆ ಕೇಳುವುದಿಲ್ಲ. ಅಷ್ಟು ಹೇಳಿದಾಗ ಮಗನೇ ಬಾ ಅಂತ ಹೇಳ್ತಾಳೆ ಅವಳು. ಬಾಲ್ಯದಿಂದಲೇ ಅಭ್ಯಾಸ ಆಗಿದೆ ನಿನಗೆ. ನಾವು ಹುಟ್ಟಿ ಬಂದ ಒಂದು ಲಕ್ಷಣ ನೋಡಿದ್ರೆ ಉಂಟಲ್ಲ, ಲೋಕದಲ್ಲಿ ಯಾರಿಗೂ ಸಿಗ್ಲಿಲ್ಲ ಅಂತ ಒಂದು ಶುಭ ಲಕ್ಷಣವೇ. ಮತ್ತೆಂತದ್ದು? ಹೇಗೆ? ಹಿರಣ್ಯಾಕಶಪರು ಹುಟ್ಟಿದ ಕಾಲಕ್ಕೆ ಘನಘೋರ ರಕ್ತದ ಮಳೆ, ಅಯ್ಯಯ್ಯೋ, ಧೂಮಕೇತುವಿನ ಸಂಚಾರ, ನರಿ ನಾಯಿಗಳು ಉರುಳಿತ್ತುವಂತೆ. ಅಲ್ಲ ಅದೆಲ್ಲ ಅವಲಕ್ಷಣ ಅಂತ ಕೇಳಿದ್ದೇನಪ್ಪ. ಏನೋ ಅಲ್ಲ, ಲಕ್ಷಣವೇ. ಅಂತ ಶುಭ ಗಳಿಗೆಯಲ್ಲಿ ಸಹೋದರರ ಅಂತ ನಮ್ಮ ಜನನ. ಹುಟ್ಟಿ ಬರುವಾಗಲೇ ಒಂದು ಆರ್ಭಟೆ. ಹಾಗಿದ್ರೆ ನಿನಗೆ ಗೊತ್ತಾಗುತ್ತಾ ಉಂಟು ನಿನ್ನ ನಡೆ ಹೇಗಿರ್ಬೋದು ಅಂತ. ಅಲ್ಲಿಂದ ಮತ್ತೆ ತೊಡಗಿದ ಆರ್ಭಟೆ ನಿಲ್ಲಿಸಲಿಲ್ಲ ನಾನು. ಈಗ ನಿನಗೆ ಹೆದರಿಕೆ ಆಗ್ತದ? ನನಗೆ ಆಗುತ್ತಾ ಉಂಟು. ಇದುವರೆಗೆ ಯಾರು ಹೇಳಿಲ್ಲ ಹೆದರಿಕೆ ಆಗ್ತದೆ ಅಂತ. ಹೌದಾ? ನೀನು ಹೇಳಿದ ಮೇಲೆ ಸ್ವಲ್ಪ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದೀತು. ಹುಡುಗಿಯರ ಮುಂದೆ ಸ್ವಲ್ಪ ಮೆತ್ತಗೆ ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡ್ತೇನೆ. ಮೆತ್ತಗೆ ಮಾತಾಡಿ. ಓ ಸುಂದರಾಗಿ ಸುಮಗಂಧಿ ಚಂದ್ರವದನ ಕುಂದರದನ ಕುಡಿದ ಕುಂತನೆ ಸಿಂಹೇಂದ್ರ ಮಧ್ಯೆ
ಸ್ವಲ್ಪ ದೂರ ನಿಂತ್ರೆ ಒಳ್ಳೆ. ಸಿಂಹೇಂದ್ರ ಮಧ್ಯಮೇ ಮಾತಾ ಗಜಗಮನೆ. ನೀನು ಸಂಗೀತ ಕಲಿತಾ ಇದೀಯಾ? ಯಾರು ಕಲಿಯುದು? ನೀನು. ನಾನು ಕಲಿತಾಗಿದೆ ಬಿಟ್ಟು ಆಗಿದೆ. ಹೌದಾ? ಅವ್ರು ಇವರೆಲ್ಲ ಬಂದ ಮೇಲೆ ನನಗೆ ಪ್ರಯೋಜನ ಇಲ್ಲ, ಇನ್ನು ಆಗ್ಲಿಕ್ಕಿಲ್ಲ ಅಂತ ಬಿಟ್ಟದ್ದು ನಾನು. ಇವರೆಲ್ಲ ಕಲ್ತ ಮೇಲೆ ನಾನು ಬಿಟ್ಟದ್ದು. ಹಾಗಲ್ಲ. ಮತ್ತೇನು? ಮತ್ತೆ ನೀನು ನನ್ನನ್ನು ನೋಡಿಕೊಂಡು ಸಂಗೀತಾಭ್ಯಾಸ ಮಾಡುವವರು ಹಾಗೆ ಆಲಾಪನೆಯನ್ನು ಕೊಡ್ತಾ ಇದ್ದೀಯ. ಸಂಗೀತದ ಅಭ್ಯಾಸ ಅಲ್ಲ, ನಿನ್ನನ್ನು ಕರೆದದ್ದು ನಾನು. ನನ್ನನ್ನು? ಹೌದಪ್ಪ. ಗೊತ್ತೇ ಆಗ್ಲಿಲ್ಲ ನನಗೆ. ಸುಮಗಂಧಿ ಚಂದ್ರವದನೆ ಕುಂದರದನೆ ಕುಟಿಲ ಕುಂತಳ ಸಿಂಹೇಂದ್ರ ಮಧ್ಯಮೇ. ಅದು ಯಾವುದು ನನ್ನ ಹೆಸರಲ್ಲ ಅಲ್ವೇ? ನಿನ್ನ ಹೆಸರು ನನಗೆ ಏನು ಗೊತ್ತು ಚಿನ್ನ. ನಾವು ಮೊದಲೆಲ್ಲಾದ್ರೂ ಮಾತಾಡಿದ್ದೇವೋ? ಎಲ್ಲಾದ್ರೂ ಸಭೆ ಸಮಾರಂಭಗಳಲ್ಲಿ ಭೇಟಿಯಾಗಿದ್ದೇವೆ? ಇಲ್ಲ ಇಲ್ಲ. ಹಾಗಿರುವಾಗ ನೀನು ಯಾರು ನಾನು ಯಾರು ಪ್ರತ್ಯೇಕ ಗೊತ್ತಿಲ್ಲಲ್ಲ ಪರಸ್ಪರ. ಹಾಗಾಗಿ ನಿನ್ನನ್ನು ಕರೆಯಬೇಕು, ನಿನ್ನ ಗಮನವನ್ನು ನನ್ನತ್ತ ಸೆಳೆಯಬೇಕು ಅಂತ ನನಗೆ ಆಯ್ತು. ಅವಾಗ ಏನು ಮಾಡುದು? ನಿನ್ನ ಆ ಮನೋಹರವಾದಂತಹ ರೂಪಕ್ಕೆ ಬೇಕಾದಷ್ಟು ಹೆಸರಿರಿಸುವುದು. ಹಾಗಾಗಿ ಒಂದೊಂದು ಹೆಸರನ್ನು ಕೂಗಿ ಕರೆಯುವುದು ನಾನು. ಯಾವುದಾದ್ರು ಒಂದು ಹೆಸರು ಆಗಿದ್ದರೆ ಇಲ್ಲ 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 ಅಂತ ಹೇಳ್ತೀಯಲ್ಲ ಅಂತ. ಅಲ್ಲ, ನಾನು ಭಾವಿಸಿದ್ದು ಹೇಗೆ, ಈ ಹೆಣ್ಣು ಮಕ್ಕಳನ್ನು ವಿಧ ವಿಧದಲ್ಲಿ ಕೊಂಡಾಡುತ್ತಾರೆ, ಹೊಗಳುತ್ತಾರೆ ಎನ್ನುವ ಹಾಗೆ ಕೇಳಿದವಳು. ಹಾಗೆ ನೀನು ಹೊಗಳ್ತಾ ಇದ್ದೀಯೋ ಎನ್ನುವ ಹಾಗೆ ಭಾವಿಸಿಕೊಂಡೆ. ನಾನು ಎಲ್ಲ ಹೆಣ್ಣು ಮಕ್ಕಳನ್ನು ಹೊಗಳುವುದಿಲ್ಲ, ನಿನ್ನನ್ನು ಮಾತ್ರ ಹೊಗಳಿದ್ದು ನಾನು. ಹೌದಾ? ಅರ್ಥ ಆಯ್ತು ನನಗೆ. ನಿನಗೆ ಕರೆದ ಹೆಸರಿನಲ್ಲಿ ಯಾವುದು ನಿನ್ನ ಹೆಸರು ಅಲ್ವಾ? ನಿನ್ನ ಹೆಸರು ಆಗಿದ್ರೆ ಬೇರೆ ಉಂಟು. ಬೇರೆ ಇದೆ. ಆಗಲಿ. ಓ ಬಂಗಾರಿ. ಬಂಗಾರಿಯ? ಓ ಸಿಂಗಾರಿ. ಅಯ್ಯಯ್ಯೋ, ಯಾರು ನೀನು? ಈಗ ಮೊದಲು ಎಲ್ಲಿದ್ದೆ ಹೇಳು. ಅದು ಹೇಗೆ? ನಿನ್ನ ಕಣ್ಣುಗಳನ್ನು ನೋಡುವಾಗ್ಲೇ ಗೊತ್ತಾಗುತ್ತಾ ಉಂಟು, ಬಂಗಾರ ವರ್ಣದ ಕಣ್ಣುಗಳು. ಹಾಗಿದ್ರೆ ಆ ಕಣ್ಣುಗಳಿಂದ ಕಾಣುವ ಸಕಲವನ್ನು ಕೂಡ ಬಂಗಾರ ಎನ್ನುವ ಹಾಗೆ ಭಾವಿಸಿಕೊಳ್ತಾ. ನನ್ನ ಹೃದಯವೂ ಬಂಗಾರ. ಅಯ್ಯೋ, ಎಷ್ಟೋ ಮಂದಿ ಹೇಳಿದ್ರು ನೀನು ಬಂಗಾರಪ್ಪ ಬಂಗಾರಪ್ಪ ಅಂತ. ಯಾವ್ದು ಅದು ನೀವಾ? ಬಂಗಾರಪ್ಪ ಅಂತ ಕೆಲವರು ಮುಖ ನೋಡುದು, ಮುಖ ಸರಿ ಅದ್ಯಾಕೆ ಹಾಗೆ ನೋಡುದು? ನನಗೆ ಗೊತ್ತಿಲ್ಲ. ಬಂಗಾರಪ್ಪ ಅನ್ನುವಾಗ ಮುಖ ನೋಡುದು ಯಾಕೆ? ನನಗೆ ಗೊತ್ತಿಲ್ಲ, ಅದು ನಿಮಗೆ ಅಲ್ವೇ? ನನಗೆ ಗೊತ್ತಾಗ್ಲಿಲ್ಲ. ಹೌದಾ? ಬಿಡು ವಿಷಯ. ಹಾಗಾಗಿಯೇ ಈ ಕಾಲಕ್ಕೆ ನಿನ್ನನ್ನು ಕರೆಯುವುದಕ್ಕೆ ಹೊರಟು ನಿನಗೆ ಯಾವುದು ಹೆಸರಲ್ಲ ಅಂತ ಗೊತ್ತಾಯ್ತು. ಬಿಡು. ನಿನ್ನ ನಿಜ ನಾಮವನ್ನು ಕೇಳಬೇಕೆಂಬಂತ ತವಕ ನನಗೆ ಅಧಿಕವಾಗುತ್ತಾ ಇದೆ. ಅದನ್ನು ಹೇಳು ಬೇಗ. ಹಾಗಿದ್ರೆ ನನ್ನನ್ನ ಕೇಳುವಂತ ಮೇಲೋಕದಲ್ಲಿ ಕೆಳಗಿಳಿದವಳ ಅಲ್ಲಲ್ಲಪ್ಪ, ಪಾತಾಳ ಬಡಿದು ಮೇಲೆದ್ದು ಬಂದವಳು. ಈಗ ಹೊಡಿಲಿಲ್ಲ. ನೋಡಿದ್ರೆ ಒಂದು ಶಬ್ದ ಕೇಳ್ತಾ ಉಂಟು ನನಗೆ. ಹೌದು, ಡಬ 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 ಡಬ. ಅದು ನನ್ನ ಎದೆ ಹೊಡ್ಕೊಳ್ತಾ ಉಂಟು. ಹಾಗೆ ನಿನ್ನ ಎದೆ ಯಾಕೆ ಡಬಗುಟ್ಟುತ್ತಿದೆ? ಭಯ ಆಗುತ್ತಾ? ನಿನಗೆ ಭಯ ಯಾಕೆ ಆಯ್ತು? ಎಲ್ಲ ವಿಚಾರವನ್ನು ಹೇಳು. ಮತ್ತೆ ಏನು ಹಪ್ಪಳ ಬೇಕಾ? ಹಪ್ಪಳಲ್ಲ, ಸೆಂಡಿಗೆ. ಯಾಕೆ ಮತ್ತೆ? ಮದ್ವೆ ಗಿದ್ವೆ ಏನಾದ್ರೂ ಆಗಿದ್ಯಾ ಅಂತ ಕೇಳಿದ್ರು ನಾನು. ಮದುವೆ ಗೊತ್ತು, ಗಿದ್ವೆ ಅಂದ್ರೆ ಗೊತ್ತಿಲ್ಲ. ಅದೊಂದು ಅವಳಿ ಶಬ್ದ ಪ್ರಯೋಗ ಇಲ್ವೇನೆ? ಹಾಗೆ ಹೆಣ್ಣು ಗಿಣ್ಣು ಏನಾದ್ರೂ ಸಿಕ್ಕಿತ್ತು ಹಣ್ಣು ಹಂಪಲು ಅಂತ ಹೇಳುವ ಕ್ರಮ ಇಲ್ವ? ಹಾಗೆ ಒಂದು ಅವಳಿ ಶಬ್ದ ಪ್ರಯೋಗ ಬಿಡು. ಇರ್ಲಿ. ಯಾರವನು ಮದುವೆ ಆಗಿದ್ರೆ ಏನು ಮಾಡ್ತಾ ಇದ್ದಾನೆ? ನಿನ್ನ ಹೆಸರೇನು? ಎಲ್ಲಾ ವಿಚಾರಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಸ್ವಾನುವಾದಂತಹ ಉತ್ತರವನ್ನು ಕೊಡುತ್ತಿದ್ದ. ಅದೆಲ್ಲದಕ್ಕೂ ಉತ್ತರವನ್ನು ಕೊಡುವಂತಹ ತವಕ ನನ್ನಲ್ಲಿ ಉಂಟೇ? ಯಾಕೆ ಇಲ್ಲ? ಆದ್ರೆ ನೀನು ಯಾರು ಗೊತ್ತಾಗುತ್ತಾ ಇಲ್ಲ. ನಿಜವಾಗಿ ನಾವು ದುಡಿದು ಏನು ಪ್ರಯೋಜನ ಇಲ್ಲ ಅಂತ. ಯಾಕೆ? ನಾವು ಇಲ್ಲಿಗೆ ಬರುವಾಗ ಎಲ್ಲರಿಗೆ ಗೊತ್ತಾಗುತ್ತದೆ, ಇವರು ಬಂದ್ರು. ನಾನು ಬರಿಮೈಯಲ್ಲಿ ಒಬ್ಬ ಮಾತನಾಡುವ ಇಲ್ಲ, ನನ್ನಲ್ಲಿ ಪರಿಚಯ ಸಿಗುದಿಲ್ಲ ಅಂತ ಹೇಳಿ. ಕೆಲವೊಂದು ವಿಪರ್ಯಾಸ ಅಂದ್ರೆ ನೀವೇನು ಮಾಡಿ ಬರುವಾಗ ಅವ್ರು ಬಂದ್ರು. ನಿನ್ನ ಕಥೆ ಅದೇ ಅಲ್ವಾ? ಈಗ ನಿನ್ನ ಪರಿಚಯ ಇದ್ದು ಮಾತನಾಡುದು ಅಂತ ಭಾವಿಸಿದ್ದು ನಾನು. ಇಲ್ಲ, ನಿನಗೆ ಸಿಕ್ಕಲಿಲ್ವ? ಗೊತ್ತಾಗ್ಲಿಲ್ಲ. ಸಿಕ್ಕಲಿಲ್ಲ. ಪರಿಚಯ ಸಿಕ್ಕಲಿಲ್ಲ. ಇಲ್ಲ. ಕಶ್ಯಪ ಬ್ರಹ್ಮರ ಸುಕುಮಾರ, ಸಾಗರದತ್ತೆ ಗಂಭೀರ, ಸ್ಥಿತಿ ಸಂಭವ, ಮೂರು ಲೋಕಾಧೀಶ, ಹಿರಣ್ಯಾಕ್ಷ. ಹಿರಣ್ಯಾಕ್ಷ ನಾನೇ. ನೀವಾ? ಹೌದೌದು. ಅಯ್ಯ, ಏನು ಎಣ್ಣ
ನೀನೇ ಕರೆಯುದು ಮತ್ತೆ ನೀನೇ ಓಡು ಅದೇಕೆ? ಹಾಗಲ್ಲ, ನಾನು ಮಾತಾಡುವುದಕ್ಕೆ ತೊಡಗಿದ್ದು. ನೀನು ಬಾಚಿ ತಪ್ಪಿಕೊಳ್ತೀಯ ಅಂತ ಭಾವಿಸಿದ. ಅಯ್ಯೋ ಎಲ್ಲ ನಿನ್ನ ನಡೆದೋಳಗಳನ್ನು ಚಾಚಿ ಅಯ್ಯೋ ಅಂತ ಹೇಳುವಾಗ ಇಲ್ಲ ಅದಕ್ಕೋಸ್ಕರ ಬಂದದ್ದಲ್ಲ ನಾನು. ನಿನ್ನ ಅಪ್ಪಗೆ ಆನಂದವನ್ನು ಹೊಂದುವುದಕ್ಕಾಗಿ ಓಡೋಡಿ ಬಂದೆ ಬಂಗಾರಿ. ಅಯ್ಯೋ, ನೀನು ಬಂಗಾರಿ ಅಂತ ಕರೆಯುವಾಗ ನಾನು ಏನು ಉತ್ತರ ಕೊಡಬೇಕು ಅಂತ ಇವತ್ತು ಮರ್ತೆ ಹೋಗ್ತಾ ಉಂಟು ನನಗೆ. ನೀನು ಬಂಗಾರ ಅಂತ ಹೇಳು ಮುಗೀತಲ್ಲ. ಅಯ್ಯೋ ಹಾಗಲ್ಲ, ಆದ್ರೆ ಒಂದು ವಿಚಾರ. ರಮಣ ಅಂತ ಹೇಳುವಾಗ ರಮಣಿ, ಇಲ್ಲ ಗಂಡ ಮಗ ಹೆಂಡತಿ, ಸತಿ ಪತಿ, ಹಾಗೆ ಬಂಗಾರ ಬಂಗಾರಿ. ಅದು ಬೇರೆ ಕ್ರಮ ಇರಬಹುದು, ಆದ್ರೆ ನಾನು ಇವತ್ತು ಹಾಗೆ ಕರೆಯುವುದಕ್ಕೆ ಮುಂದಾಗುವುದಿಲ್ಲ. ನೀನು ಹೇಗೆ ಕರೆದ್ರು ಆದಿತ್ತು ನನಗೆ. ಹೌದಾ? ಅಯ್ಯೋ, ನಿಮ್ಮ ಬಗ್ಗೆ ನಾನು ಅದೆಷ್ಟು ಕೇಳಿ ತಿಳಿದುಕೊಂಡವಳಿದ್ದೇನೆ. ಹೇಳವಲ್ಲ? ಹೌದಪ್ಪ. ನೀವು ಈ ಸಲ ಆದ್ರೂ ನನ್ನ ಕಣ್ಣ ಎದುರಿಗೆ ಬರ್ತೀರಿ ಎನ್ನುವಂತ ನಿರೀಕ್ಷೆಯೇ ನನಗೆ ಇರಲಿಲ್ಲ. ಅನಿರೀಕ್ಷಿತವಾಗಿ ಕಾಣ ಸಿಕ್ಕಿದಾಗ ಒಂದು ಗಲಿಬಿಲಿ ಆಗುವಂತದ್ದು ಇರುವಂತದ್ದು. ಹೌದೌದು. ನೀವು ಹತ್ತಿರ ಬಂದ್ರೆ ದೊಡ್ಡ ಸ್ವಾಗತ ಸತ್ಕಾರ ಎಲ್ಲ ಬಯಸುವುದಿಲ್ಲ. ಹೌದಾ? ಅಲ್ಲ, ಮೊದಲು ಮಾಡ್ತೇನೆ, ಈಗ ಕೊನೆಗಾದ್ರೂ ಸ್ವಾಗತ ಮಾಡುವ ನಿಮಗೆ. ಅಂದ್ರೆ ಕೊನೆಗೆ ಸ್ವಾಗತ ಮಾಡುದಂತ ಅದಕ್ಕೆ ಹಾಗಲ್ಲ, ಕೊನೆಗೆ ಧನ್ಯವಾದ ಸಮರ್ಪಣೆ ಇರುವುದು ಕಾರ್ಯಕ್ರಮದಲ್ಲಿ. ಹಾಗಲ್ಲ, ಮಾತಾಡುದು ನಾನು ಪರಿಚಯ ಎಲ್ಲ ಹೇಳಿಕೊಂಡ ಸ್ವಾಗತ, ಆಮೇಲೆ ಕೊನೆಗೆ ಹೇಳುದು ಧನ್ಯವಾದ. ಇಲ್ಲ, ನನ್ನ ಕ್ರಮ ಕೊನೆಗೆ ನಿಮ್ಮನ್ನು ಸ್ವಾಗತ. ಕೆಲವರು ಸ್ವಾಗತದಲ್ಲಿ ಆಗುತ್ತದೆ ಇಷ್ಟು ಉದ್ದ. ಹಾಗಲ್ಲಪ್ಪ, ಈಗ ನನ್ನ ವಿಚಾರವನ್ನ ಬಿಡೋಣ, ಬದಿಗಿಡೋಣ. ಈಗ ನಿನ್ನ ವಿಚಾರ ನಾ ಕೇಳ್ತಾ ಇದ್ದೇನೆ. ನನ್ನ ಬಗ್ಗೆ ಬಲ್ಲೆ ಅದೆಷ್ಟು ಕೇಳಿ ತಿಳ್ಕೊಂಡಂತಹ ವ್ಯಕ್ತಿ ಏನು ತಿಳಿದಿದ್ದಿ? ಕಣ್ಣ ಎದುರಿಗೆ ಬಂದು ನಿಂತಾಗ ನನಗೆ ಪರಿಚಯ ಸಿಗದೇ ಹೋಯ್ತಲ್ಲ. ಹಾಗೆ ಅಲ್ವಾ? ಅಪರಾಧ ಮಾಡಿದ್ದೇನೆ. ಬೇಸರ ಮಾಡಬೇಡ, ಹೆದರದಿರಲೇ ವಿದ್ವಾದ. ನಾನು ಹಾಗೆ ಬೇಸರ ಮಾಡುವ ಬಿಡು. ನಿಮ್ಮ ಈ ತೋಳ್ ಬಲವನ್ನ ಗಮನಿಸುವಂತಹ ಕಾಲದಲ್ಲಿ ಹೆತ್ತಪ್ಪೆಯ ಮನದ ಇಂಗಿತವನ್ನು ಸಲ್ಲಿಸಬೇಕು ಎನ್ನುವುದು ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ತಾವಿದ್ದೀರಾ. ಆಟದಲ್ಲಿದ್ರೆ ನೀವಂತ ಏರುಪತಿ ತಗೊಂಡದ್ದು ಈಗ ತಗೊಂಡಿದ್ದೇನೆ. ಬಂದಿದ್ಯೋ? ಹಾಗಲ್ಲ ಹೇಳಿದ್ದು ನಾನು. ತಾಯಿಯ ಮನದ ಇಂಗಿತವನ್ನು ಸಲ್ಲಿಸುವಂತಹ ಸಲುವಾಗಿ ಮೂರ್ಲೋಕವನ್ನು ಕೂಡ ತನ್ನ ಅಂಕಿತದಲ್ಲಿ ತೆಗೆದುಕೊಂಡ ವಿಭೂತಾವು ನಮ್ಮ ಕೈಯೊಳಗೆ. ಹೌದಲ್ಲವೇ? ಹೀಗಿರುವಂತಹ ಸಮಯದಲ್ಲಿ ಮೂರು ಲೋಕದಲ್ಲಿರುವಂತಹ ಯಾರಾದ ಒಬ್ಬ ವ್ಯಕ್ತಿ ಅಥವಾ ಜೀವಿಯಾದರೂ ಕೂಡ ನಿಮ್ಮ ಎದುರು ಬಂದು ನಿಲ್ಲುವುದಕ್ಕೆ ಭಯ ಪಡುತ್ತದೆ. ಎಲ್ಲಿಂದ ಬರ್ತಾರೆ? ಓಡಿಕೆ ಅಲ್ವಾ? ಅಂತಹ ಶಕ್ತಿ ಸಾಮರ್ಥ್ಯವುಳ್ಳವರು ತಾವು ಎನ್ನುವ ವಿಚಾರವನ್ನ ತಿಳಿದುಕೊಂಡವಳಿದ್ದೇನೆ. ನಿಮಗೆ ಸಮ ಇಲ್ಲ ಎನ್ನುವುದು ಗೊತ್ತು. ಅಂದ್ರೆ ನೀನೊಂದು ಒಗಟು ಮಾತಾಡಿದಾಗ ಮಾತಾಡ್ತಲ್ವೇನೆ? ಹಾಗಲ್ಲ, ಸಮ ಇಲ್ಲ ಅಂದ್ರೆ ಅದು ಈ ಭಯದಲ್ಲಿ ಹೇಳುವಾಗ ಶಬ್ದ ಬಿಟ್ಟು ಹೋದದ್ದು. ತಡವರಿಸಬೇಡ. ಸರಿ ಸಮಾನರಾದವರು ಯಾರೂ ಕೂಡ ಈ ಪ್ರಪಂಚದಲ್ಲಿ ಇರುವುದಕ್ಕಿಲ್ಲ. ಸರಿ ಸಮಾನರಿಲ್ಲ. ಆಗಸಕ್ಕೆ ಆಗಸವೇ ಸಾಕ್ಷಿ, ಸಾಗರಕ್ಕೆ ಸಾಗರವೇ ಸಾಕ್ಷಿ, ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷನೇ ಒಳ್ಳೇದಾಗಿದೆ. ನೀವು ಹುಡುಗಿಯರು ಹೊಗಳುವಾಗ ಒಂದು ಆನಂದ ಆಗುದುಂಟಲ್ಲ. ಗಂಡು ಮಕ್ಕಳು ಬಹಳ ಬಂದಿದ್ದಾರೆ ನಮ್ಮ ಅಭಿಮಾನಿಗಳು. ಹೌದೌದು. ಎಷ್ಟೊತ್ತಿಗೆ ಬರ್ತೀರಿ ಎಷ್ಟೊತ್ತಿಗೆ ಹೋಗ್ತೀರಿ ಅಂತ. ಹೆಣ್ಣು ಮಗಳೊಬ್ಬಳು ಇತ್ತು ಹೊಗಳುತ್ತಾಳದ್ದು ಇವತ್ತಾದ್ರೂ ಗೊತ್ತಾಯ್ತಲ್ಲ ನಿಮಗೆ. ಅದನ್ನ ಆ ವಿಚಾರವನ್ನ ಬದಿಗಿಡೋಣ. ನಾನು ನನ್ನ ಪರಿಚಯ ಕೇಳ್ತಾ ಇದ್ರೆ ನಿಮ್ಮನ್ನೇ ಹೊಗಳ್ತಾ ಇದ್ದೀನಿ. ಹೌದೌದು. ನನ್ನ ಪರಿಚಯವನ್ನ ಹೇಳಿಕೊಳ್ಳಿಲ್ಲ ನಾನು. ಅಮ್ಮನ ಮಾತಿಗಾಗಿ ಸಾಧಿಸಿದವ ಹಾಗೆ ಹೀಗೆ ಅಂತ ಹೇಳಿದೆಯಲ್ಲ. ಹೌದೌದು. ಇಷ್ಟು ಗೊತ್ತಾಯ್ತು ನನಗೆ. ನನ್ನ ಬಗ್ಗೆ ಇಷ್ಟು ತಿಳಿದ ನೀನು ಯಾರು ಅಂತ ನನಗೆ ತಿಳಿಬೇಕು ಅಂತ ಇಲ್ವೇನೆ? ನಾ ಹೇಳ್ಬೇಕು ಅಂತಾಗಿದ್ರೆ ಇಲ್ಲಿಯ ವಿಚಾರ ಅಲ್ಲ, ಕಾಲದ ಬಗ್ಗೆ ಆಲೋಚನೆ ಮಾಡ್ಬೇಕು. ಕಾಲ ಅಂದ್ರೆ ಯಮ ಅಲ್ವಾ? ಯಮ ಅಲ್ಲ. ಅಲ್ಲ
ಸರ್ವವಸ್ತುಗಳು ಪಾಡುವದೆಲ್ಲವೂ ಸೇರಿಯದು ನನ್ನ ಪರಿಚಯವನ್ನು ನಾನು ಹೇಳಿಕೊಡಬೇಕು ಅಂತ ಕನಕ ಶ್ವೇತಾಂಬರಿ ಕರ್ಪೂರಮಿಂದರಿ. ಯಾಕೆ ಇವತ್ತು ಇಷ್ಟು ಹೊಗಳ್ತಾ ಇದ್ದಿ ಅಂತ ಗೊತ್ತಾಗುತ್ತಾ ಇಲ್ಲ. ಮೊದಲು ಹೊಗಳಿದ್ದಾನೆ ಎಲ್ಲಿಯಾದ್ರೂ? ಅಲ್ಲಪ್ಪ, ಇವತ್ತೊಂದು ಕಾಣ ಸಿಕ್ಕಿದಾಗ ಹೊಗಳದಪ್ಪ. ಹೌದೌದು, ನನಗೆ ವಿಚಿತ್ರವಾಗುತ್ತಾ ಉಂಟು. ನಾಳೆ ಹೊಗಳಿಕ್ಕೆ ಆಗ್ತದ? ನಾಳೆ ಆಗೋದಿಲ್ಲ ಇದನ್ನ ಹೀಗೆ ಹೊಗೊಳ್ಳಿಕ್ಕೆ. ನನಗೆಲ್ಲ ಬೆಳ್ಳಗೆ ಬೆಳ್ಳಗೆ ಕಾಣುದಾಗ ಹಾಗೆ ಶ್ವೇತಾಂಬರಿ ಅಂತ ಹೇಳಿದ್ದು ನಾನು. ಹೌದೌದು, ಅದು ಮನಸ್ಸು ಕೂಡ ಅಷ್ಟೇ ರೀತಿಯಲ್ಲಿ ಇರಬೇಕಾಗುತ್ತದೆ. ಮನಸ್ಸು ನಮ್ಮದೆಲ್ಲ ಬೆಳ್ಳಗೆ ಸ್ವಚ್ಛಂದವಾದ ಮನಸ್ಸು. ಮತ್ತೆ ನಾನೊಂದು ಕಲ್ಮಶ. ನಾ ಹೇಳಿದ್ದಲ್ಲಪ್ಪ, ನಿನ್ನ ಮನಸ್ಸು ನನಗೆ ಗೊತ್ತಿದೆ. ಕಲ್ಮಶವಲ್ಲ ಬೆಳ್ಳಗೆಲ್ಲ, ಮತ್ತು ಬಂಗಾರ. ಹಾ, ಗೊತ್ತಾಯ್ತು. ಬಂಗಾರ ಬಂಗಾರ. ಹಾ, ಆದರೂ ಕೂಡ ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ಹೇಳು. ನಾ ಹೇಳಬೇಕು ಅಂತಾಗಿದ್ರೆ ಕಾಲಕಾಲಗಳ ಬಗ್ಗೆ ವಿವೇಚನೆಯನ್ನು ಇಟ್ಟುಕೊಂಡು ಮಾತಾಡಬೇಕಾಗಿದೆ. ನೀನು ಕಾಲದ ಬಗ್ಗೆ ಎಲ್ಲ ಮಾತಾಡುದು ಯಾಕೆ? 3 ಕಾಲ ಅಲ್ವಾ? ಹೌದು, ತ್ರಿಕಾಲ. ಯಾವ ಕಾಲ? ತ್ರಿಕಾಲ ಅಲ್ವೇನೆ? ಅದೆಲ್ಲ ಹೇಳಿದ್ರು. ದಿವಸದಲ್ಲಿ ಪ್ರಾತಃ ಮಧ್ಯಾಹ್ನ ಸಾಯಂ. ದಿವದ ಒಂದು ದಿವಸದ್ದೇ ಹೇಳಿದ್ದಲ್ಲ ಭೂತ ಭವಿಷ್ಯ ಭೂತ ವರ್ತಮಾನ ಭವಿಷ್ಯ. ಹೌದೌದು, ಹಾಗೆ ನಾ ಅದನ್ನೆಲ್ಲ ಹೇಳಿ. ಮತ್ತೆ ಒಬ್ಬ ಕಾಲಪುರುಷ ಅಂತ ಇದ್ರೆ ಭಗವಂತ, ಮತ್ತೊಂದು ಕಾಲ ಅಂದ್ರೆ ಯಮ. ಹಾಗೆಲ್ಲ ಉಂಟು ಕಾಲ ಅಂತ ಹೇಳಿದ್ರೆ. ನೀನು ಯಾವ ಕಾಲ ಹೇಳುದು? ನಿನಗೀಗ ಯಾರು ಬೇಕು? ನಿನಗೆ ಯಾವ ಕಾಲ ಹೇಳಿದೆ ನೀನು? ನಾನು ಪ್ರಪಂಚಕ್ಕೆ ಬೇಕಾದದ್ದು ಅಂದ್ರೆ ಸುಭಿಕ್ಷತೆಯಿಂದ ಬೆಳೆಯಬೇಕು, ಸುಪುಷ್ಟತೆಯಿಂದ ಬೆಳೆಯಬೇಕು ಅಂತಾಗಿದ್ದರೆ ಮಳೆಗಾಲದಲ್ಲಿ ಮಳೆ ಬರಬೇಕು, ಚಳಿಗಾಲದಲ್ಲಿ ಚಳಿ ಇರಬೇಕು, ಬೇಸಿಗೆಯಲ್ಲಿ ಬೆಚ್ಚಗಿರಬೇಕು. ಅದು 3 ಉಂಟಲ್ಲ ಅದಕ್ಕೆ ಕೂಡ. ಹೌದೌದು, ಯಾವುದು? ಮಳೆಗಾಲ, ಚಳಿಗಾಲ, ಬೇಸಿಗೆ. ಹೌದೌದು, 4 ತಿಂಗಳು 12ರಲ್ಲಿ. 4 ತಿಂಗಳು ಮಳೆ, 4 ತಿಂಗಳು ಚಳಿ, 4 ತಿಂಗಳು ಬಿಸಿಲು. ಅದು ಹೌದು. ಇನ್ನು ನನಗೆ ಪಾಠ ಮಾಡುದಾ? ಪಾಠ ಮಾಡುದಲ್ಲ ನಾನೀಗ. ಇವಳು ಭೂಗೋಳ ಪಾಠ ಮಾಡುದು, ನನಗೆ ವಿಜ್ಞಾನ ಪಾಠ ಮಾಡುದು. ಹಾಗಲ್ಲ ಹೇಳಿದ್ದು. ಆಯಾಯ ಕಾಲದಲ್ಲಿ ಅದೆಲ್ಲವೂ ಕೂಡ ಆ ಕಾಲದಲ್ಲಿಯೇ ಒದಗಿ ಬರಬೇಕು, ಆಗಲೇಬೇಕು. ಲೋಕ ಅಂದ್ರೆ ಹಾಗೆ, ಹೌದಲ್ಲವೇ? ಅದೆಲ್ಲವೂ ಕೂಡ ತಪ್ಪಿತು ಅಂತಾಗಿದ್ದರೆ ಏನಾಗುತ್ತದೆ? ತಪ್ಪಿತು ಅಂದ್ರೆ ಎಲ್ಲ ಏರುಪೇರು ಆಗ್ತದೆ. ಹೌದು, ಪ್ರಪಂಚವೇ ಉಲ್ಲೋಲ ಕೊಲ್ಲೋಲ ಸೃಷ್ಟಿಯಾದೀತು. ಅದೆಲ್ಲವನ್ನು ಕೂಡ ಸಕಾಲದಲ್ಲೇ ಒದಗಿಸುವವಳು ನಾನು. ಸಕಾಲದಲ್ಲಿ. ಹೌದೌದು, ಅದಲ್ಲದೆ ತತ್ಕಾಲ ಸಕಾಲದಲ್ಲಿ. ಕೆಲವರು ತತ್ಕಾಲ ಇಟ್ಟುಕೊಂಡು ಒಳ್ಳೆ ಅದು ಯಾಕೆ ನಮಗೆ ಅದರ ವಿಚಾರ ಬಿಡೋಣ ನಾವು. ಈಗ ನನ್ನ ವಿಚಾರವನ್ನು ಹೇಳುವುದಲ್ವೇ ನಾನು. ಪ್ರಪಂಚವೆಲ್ಲವೂ ಕೂಡ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕು ಅಂತಾಗಿದ್ದರೆ ಅದಕ್ಕೆ ಮಳೆ ಬರಬೇಕು. ಹೌದೌದು, ವೃಕ್ಷ ಸಂಪತ್ತಿಗೆ ಕಾಣದ ಕೈಗಳ ಮುಖೇನವಾಗಿ ನೀರನ್ನು ಉಣಬಡಿಸುವವಳು ನಾನು. ನೀರೇ ನಾನು. ನೀನು ನೀರು ಕೊಡ್ತಿ? ಹೌದೌದು, ನೀರೇ. ನೀನು ನೋಡಿದ್ರೆ ನೀರೇ. ಹೌದು, ನೀನು ಬೇಕಾದ ಜೀವರಾಶಿಗಳಿಗೆ ನೀರು ಕೊಡ್ತಿ. ಹೌದು, ಮತ್ತೆ ಗಾಳಿಯನ್ನು ಕೂಡ ಕೊಡಬಲ್ಲೆ. ನೀರು ಕೊಡ್ತಿ, ಗಾಳಿ ಕೊಡ್ತಿ. ಮತ್ತೆ ಆಹಾರ ಬೇಡವೇನೆ? ಫಲ ಬೇಡವಾ? ಆಹಾರ ಬೇಕು. ಅನ್ನಮಯವಾದಂತಹ ಶರೀರ ಎನ್ನುವುದು ಸೃಷ್ಟಿಯಾದ ಮೇಲೆ ಅವುಗಳಿಗೆ ಅನ್ನ ಎನ್ನುವುದನ್ನು ಕೊಡಲೇಬೇಕಾಗುತ್ತದೆ. ಅದೆಲ್ಲವನ್ನು ಕೂಡ ಸಕಾಲದಲ್ಲಿ ಒದಗಿಸುತ್ತೇನೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಮಲಯಜ ಕೊಡ್ತಿ, ಸುಜಲ ಕೊಡ್ತಿ, ಸುಫಲ ಒಳ್ಳೆ ಫಲ ಕೊಡ್ತಿ. ಕೆಲವರು ಆಹಾರ ಹೆಚ್ಚಿಗೆ ಉಂಟು ಚೆನ್ನಾಗಿ ತಿನ್ನುವುದು. ಹೌದು, ಮತ್ತೆ ರೋಗ ಪ್ರಾರಂಭವಾಗ್ತದೆ, ಅಜೀರ್ಣತೆ ಪ್ರಾರಂಭವಾಗ ಏನು ಮಾಡ್ತಿ? ವೈದ್ಯ ನಾನು. ವೈದ್ಯಕೀಯ ಸವಲತ್ತುಗಳೆಲ್ಲವೂ ಕೂಡ ನನ್ನಲ್ಲೇ ಉಂಟು. ಹೌದು, ಸಕಲ ಔಷಧೀಯ ಸತ್ವಗಳು ನನ್ನಲ್ಲೇ ಅಡಕವಾಗಿದೆ. ನೀನು ಬೇಕಾದ ಫಲಜಾಲ ಕೊಡ್ತಿ, ರೋಗ ಬಂದ್ರೆ ಬೇಕಾದ ಔಷಧಿಗಳನ್ನು ಸೃಷ್ಟಿಸಿಕೊಳ್ತಿ. ಎಲ್ಲ ನಿನ್ನಲ್ಲಿ ಇದೆ. ಈಗ ನಿನ್ನಿಂದ ಪಡೆದವರು ನಿನ್ನನ್ನು ಏನು ಹೇಳ್ತಾರೆ? ಅಮ್ಮ ಎನ್ನುವ ಹಾಗೆ ಪೂಜನೀಯ ಭಾವನೆಯಿಂದ ಕಾಣುತ್ತಾರೆ. ನಾನು ಹಾಗೆಲ್ಲ ಕರೀಲಿಕ್ಕಿಲ್ಲ. ಅದೇನು ಹಾಗೆ? ನನಗೆ ಅಮ್ಮ ಇದ್ದಾಳೆ ಮನೆಯಲ್ಲಿ, ದಿತಿದೇವಿ. ಅವಳನ್ನು ಮಾತ್ರ ಅಮ್ಮ ಅಂತ ಹೇಳಿ. ಅವಳಿಗೂ ಅಮ್ಮ ನಾನೇ. ಹಾಗಾದ್ರೆ ಅಜ್ಜಿಯ ನನಗೆ. ಹಾಗಲ್ಲ ಹೇಳಿ. ಹೋದಲ್ಲೆಲ್ಲ ಅಮ್ಮ ಅಮ್ಮ ಅಂತ ಹೇಳಿದ್ರೆ ಮತ್ತೆ ಹೆಂಡತಿ ಆಗುದೇ? ಪ್ರಪಂಚಕ್ಕೆ ಮಾತ್ರ ಸಮಾನಳಾದವಳು. ಪ್ರಪಂಚದಲ್ಲಿ ಸಂಚರಿಸಿರುವಂತಹ ಸಕಲ ಜೀವರಾಶಿಗಳು ಏನೇ ಒಂದು ಅಪರಾಧವನ್ನು ಮಾಡಿದರೂ ಕೂಡ ಅದನ್ನ ಕ್ಷಮಿಸುವವಳು ನಾನು. ಕ್ಷಮಾಗುಣ ಸಂಪನ್ನ
ಪಾರ್ಥಿಪನ್ನೇ ಎನ್ನುವ ಹಾಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡವಳಿದ್ದೆ. ನೀನು ಆಗಿಂದ ಪ್ರವಚನ ಮಾಡ್ತಿ ಬಿಟ್ಟು ನೀನು ಜನ ಯಾರು ಅಂತ ಹೇಳುವುದಿಲ್ಲ. ಗೊತ್ತಾಗ್ಲಿಲ್ವಾ? ಯಾರೇ ನೀನು? ನನ್ನ ಮೂಲ ಪೀಠಿಗೆ ಆರಂಭವಾಗುವುದು ನಾರಾಯಣನಿಂದ. ಪೀಠಿಗೆ ಎಷ್ಟು ಉತ್ತಮ ಮಾಡಿದ್ರೆ ಉಳಿದ ವಿಷಯಕ್ಕೆ ಎಷ್ಟಿರ್ಬೇಕು ದಿವಸ? ಹೌದು, ನಾನು ಹಾಗೆ ಸುತ್ತು ಬೆಳೆಸಿ ಮಾತಾಡುವವಳು. ಸುತ್ತು ಬಳಸಲ್ಲ ನಾರಾಯಣ ನನಗೆ. ನಾರಾಯಣನ ಪರಿಚಯ ಉಂಟ ನಿಮಗೆ? ಯಾವ ನಾರಾಯಣ? ಶ್ರೀಮನ್ನಾರಾಯಣ. ಹೌದೌದು. ಅವನಿಗೆ ಮಣ್ಣು ಹಾಕಲಿ, ನೀ ಯಾರು ಅಂತ ಹೇಳಿ. ಅವನಿಗೆ ಮಣ್ಣು ಹಾಕಿದ್ರೆ ನನ್ನ ಪರಿಚಯ ಹೇಗೆ ಆರಂಭ ಆಗೋದು? ನೀನು ಅವನ ಸುದ್ದಿ ತೆಗೆಯುವುದಕ್ಕೆ ನೀನು ಯಾರು ಹೇಳೆ? ನನ್ನ ಜಾತಕ ಇರುವುದೇ ಅವನಲ್ಲಿ. ಅವ ದೊಡ್ಡ ಜ್ಯೋತಿಷನಾಗಿದೆ. ಜ್ಯೋತಿಷಿ ಅಲ್ಲಪ್ಪ. ಜಾತಕ ಅವನಿಗೆ ಕೊಟ್ಟದ್ದು ಯಾಕೆ? ಕಾರಣ ಉಂಟು. ಅವನಿಗೆ ಇಬ್ಬರು ಮಡದಿಯರು. ಒಬ್ಬಳು ಸಿರಿ, ಸದಾಕಾಲ ಒತ್ತಿನಲ್ಲೇ ಇರುವವಳು. ಇನ್ನೊಬ್ಬಳು ಧರೆ. ಅವನ ಎರಡನೇ ಪತ್ನಿಯಾದಂತಹ ಭೂದೇವಿಯೇ ನಾನು. ಮಾತನಾಡಿಸುವುದಕ್ಕೆ ಮುಂದಾದಿಯಂತಾಗಿದ್ದರೆ ನನ್ನ ಪರಿಚಯವನ್ನು ಕೇಳಿದಂತಹ ಸಮಯದಲ್ಲಿ ಕ್ರೋಧಾವಿಷ್ಠನಾಗಿ ಮುಂದುವರಿಯುತ್ತಾ ಇದ್ದಾನೆ. ಅವನ ಕರಗಳಿಗೆ ನಾ ಸಿಲುಕಕೂಡದು. ಹಾಗಿದ್ರೆ ನನ್ನ ಮಾನ ಪ್ರಾಣವನ್ನು ಹೇಗೆ ರಕ್ಷಿಸಿಕೊಳ್ಳಲಿ? ಗೋವುಗಳ ಮಂದೆ ಒಂದು ಕಾಣ್ತಾ ಇದೆ. ನಾನೊಬ್ಬಳು ಗೋವಾಗುತ್ತೇನೆ. ಒಂದು ಕಾಲಕ್ಕೆ ಗೋಮಾಂಸ ತಿಂತಾ ಇದ್ದೆ ನಾನು. ಅಮ್ಮನ ಮಾತಿಗಾಗಿ ಬಿಟ್ಟೆ. ಇವತ್ತು ಪ್ರಾರಂಭ ಮಾಡ್ತೇನೆ. ಗೋಗಳನ್ನು ತರೆಯುತ್ತಾ ಮಾಂಸವೆಲ್ಲುತ್ತಾ
ಇಲ್ಲವೇ? ಹಾಗಿದ್ರೆ ನನ್ನದಿದು ಅರಣ್ಯ ರೋಧನವಾಗಿ ಹೋಯಿತಲ್ಲ. ಗೋವುಗಳ ಮಂದೆಯನ್ನು ಸೇರಿಕೊಂಡು ಗೋವಾಗಿ ಸಂಚರಿಸುತ್ತಿರುವಂತಹ ಕಾಲದಲ್ಲಿ ಸಕಲ ಗೋವುಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ. ಹಾಗಿದ್ರೆ ನಾನು ಮರೆಯಾಗಲೇಬೇಕು, ನಾನು ಓಡಲೇಬೇಕು. ಋಷಿ ಸಮೂಹ ಒಂದು ಸಾಗುತ್ತಾ ಇದೆ. ನಾನೊಬ್ಬಳು ಗರ್ಭಿಣಿ ಸ್ತ್ರೀಯಾಗುತ್ತೇನೆ. ಗರ್ಭಿಣಿಯರ ಗರ್ಭಪಾತ ಮಾಡ್ತಾನೆ. ಯಾವ ಲೋಕವನ್ನು ಸಂಚರಿಸಿದರೂ ಕೂಡ ಸಕಲವನ್ನು ಕೂಡ ಪರಿಚಯಿಸಿಕೊಂಡು ಸಕಲವನ್ನು ಕೂಡ ಗುರುತು ಹಿಡಿದುಕೊಂಡು ನನ್ನನ್ನು ನಾಶ ಮಾಡುವ ಸಲುವಾಗಿ ಬರ್ತಾ ಇದ್ದಾನೆ. ಈ ಪಾಪಿ ಪಂಚಮಹಾಪಾತಕಗಳನ್ನು ಮಾಡುತ್ತಾ ಇದ್ದಾನೆ. ಹಾಗಿದ್ದರೆ ಇವನನ್ನ ಕೊಲ್ಲುವುದಕ್ಕೆ ನೀವೇ ಸಮರ್ಥರು ಎನ್ನುವುದು ಸುಸ್ಪಷ್ಟವಾಗುತ್ತಾ ಉಂಟು. ಹಾಗಿದ್ದರೆ ಅಲ್ಲಿಯವರೆಗೆ ನಾನು ಮರೆಯಾಗುವುದಕ್ಕೊಂದು ಜಾಗವನ್ನು ನೀವೇ ತೋರಿಸಬೇಕು ಸ್ವಾಮಿ. ಲೋಕಗಳನ್ನು ಸಂಚರಿಸುವುದಲ್ಲ, ಅದೋ ಲೋಕವನ್ನೇ ಸೇರಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ರಸಾತಳಕ್ಕೆ ಇಳಿಯುತ್ತೇನೆ. ತಪ್ಪಿಸಿಕೊಂಡೆಯ 13 ಲೋಕಗಳದ್ದು ಸುತ್ತಾಡಿದೆ, ರಸಾತಳಕ್ಕೆ ಇಳಿದೆಯ. ಇಳೆಯಲು ಪೊಕ್ಕಳು ಮಹಾರಸಾತಳ. ನನಗೆ ಗೊತ್ತಿಲ್ಲದ ಪ್ರದೇಶ ನಾನು ಗೊತ್ತಿದೆ, ಹಾಗಾಗಿ ಇಳಿಯುವ ರಸಾತಳಕ್ಕೆ.
ಅಲ್ಲ. ಹಂದಿ ಎಂಬುದು ನನಗೆ ಆಹಾರ. ನೀನು ಆರ್ಭಟಿಸಿದಂತಾದ್ರೆ ನಿನ್ನನ್ನು ಹರಿದು ಮುಖ್ಯನು ಜಾಗ್ರತೆ. ಸಕಲ ವಿಚಾರವನ್ನೇ ಬಲ್ಲೆ. ಲೋಕಕಂಟಕನಾಗಿ ಮೆರೆಯುವಂತಹ ನೀನು ವಿಧಿಯಿಂದ ವರವನ್ನು ಪಡೆದೆಯಾ? ನೇರವಾಗಿ ನಾಗಕ್ಕೆ ದಾಳಿ ಮಾಡಿದೆ. ಇಂದ್ರಾದಿ ಸುಮನಸರನ್ನು ಮಾಡಿದೆ. ಅಷ್ಟು ಮಾತ್ರವೇ ಶ್ರೀಹತ್ರೆ, ಭ್ರೂಣ ಹತ್ಯೆ, ಗೋಹತ್ಯೆ ಮುಂತಾದಂತಹ ಪಂಚಮಹಾಪಾತಗಳನ್ನೆಸಗುತ್ತಾ ಇರುವೆ ಪಾಪಿ. ಬ್ರಹ್ಮ ಹತ್ಯೆ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಗೋಹತ್ಯೆ ನಾನು ಮಾಡಿದೆ. ನಿನಗೆ ಪಾಪ ಬರುವುದು. ಅಷ್ಟು ಮಾತ್ರ ಅಲ್ಲದೆ ಈ ಕಾಲಕ್ಕೆ ನನ್ನ ಮಡದಿಯನ್ನು ಸೆಳೆಯುವುದಕ್ಕೆ ಮುಂದಾಗುತ್ತಾ ಇರುವೆ ಪಾಪಿ. ಅವಳ ಗಂಡ ಹಂದಿಯ, ಅವಳ ಗಂಡ ನಾರಾಯಣ ಅಂತ ಹೇಳಿದವಳ. ನಾರಾಯಣನೇ ಇದು ಈ ಕಾಲಕ್ಕೆ ವರಹ ರೂಪದಲ್ಲಿ ಬಂದವ. ನೀನು ಬಂದಯ್ಯ? ನಾನೇ ಬಂದದ್ದು. ನೀನು ಹಂದಿಯಾಗಿ ಬಂದಯ್ಯ? ನಿನ್ನನ್ನು ಹಂದಿ ಮಾಡಿದ್ಯಾರು? ನೀನೇ. ನನಗಾಗಿ ಹಂದಿಯಾದೆ. ಹಾಗಾದ್ರೆ ಸಾಧನೆ ನಮ್ಮದು ದೊಡ್ಡದಾಯ್ತು. ಯಾಕೆ? ಅಲ್ಲ, ನಿನ್ನನ್ನು ಹಂದಿ ಮಾಡಿದ ನಾನಲ್ಲ, ನನಗಾಗಿ ಹಂದಿ ಆದ ನೀನು. ಹಂದಿ ಆದಂತ ನನಗೆ ಮಾರ್ಗ ಹೇಳ್ತೇನೆ. ಗೆಡ್ಡೆ ಕಣಸು ತಿಂದು ಬದುಕು, ಇಲ್ಲವಾದ್ರೆ ನನ್ನನ್ನು ವಿರೋಧಿಸಿದ್ರೆ ನೀನು ಗೆಡ್ಡೆ ಕಣಸು ತಿನ್ನುವ ಹಾಗೆ ನಿನ್ನನ್ನು ನಾನು ತಿಂದೆಲ್ಲ. ಸಾಮಾನ್ಯ ಹಂದಿ ಎಂಬುದಾಗಿ ಭಾವಿಸಿದೆಯಾ? ನೀನು ಅಲ್ಪ ಬೆಳೆದಿದ್ದೀಂತ ಅಷ್ಟೇ. ಹೆಚ್ಚು ಬರ್ಬೋದಷ್ಟೇ. ವಿಧಿಯವರೊಮ್ಮೆ ಜ್ಞಾಪಕ ಮಾಡಿಕೊ. ಹೇಗೆ ಹೇಗೆ 100ನೇ ಒಂದು ಹಂದಿ ತಿಂದಲ್ಲಿ 101ನೇ ನಿನಗೆ ಮಾರಣ. ಈ ಕಾಲಕ್ಕೆ ನನಗೆ 100 ಆಯ್ತಾ ಈಗ ತಕೊಂಡದ್ದು? 100 ಆಯ್ತು. ನಾನು ಲೆಕ್ಕ ಮಾಡಿದ್ದೀರಾ? 100 ಇದು ನಾನು ನಿನ್ನ ಆಹಾರದ ತುತ್ತಲ್ಲ, ನಿನ್ನ ಗಂಟಲಲ್ಲಿ ಸುರುಕಿ ವಿಸರಣ ತುತ್ತಾಗಿ ಏನು ನಿನ್ನನ್ನು ಅಮೃತವನ್ನಾಗಿ ಸೇರು. ಹೌದಾ?
ಭಕ್ತಿಗೆ ಮೆಚ್ಚಿ ಶಾಂತನಾಗಿದ್ದೆ. ನಿನ್ನನ್ನು ಕಾಣುವಾಗ ಮನದಲ್ಲೇನೋ ಒಂದು ಬಯಕೆ ಇರಬೇಕು. ಹೌದು ಹೇಳು ಸ್ವಾಮಿ. ನಿಮ್ಮ ಈ ರೂಪವನ್ನ ಕಂಡಂತಹ ಕಾಲದಲ್ಲಿ ನಿಮ್ಮೊಟ್ಟಿಗೆ ಒಡಗೂಡಬೇಕೆನ್ನುವಂತಹ ಹಂಬಲವಾಗುತ್ತಾ ಇದೆ. ಆಸೆಯನ್ನು ಈಡೇರಿಸಿಕೊಡಬೇಕು ನೀವು. ಭೂದೇವಿ, ಗುರುನಾದಂತಹ ಕರಕಾಕ್ಷಿಯನ್ನು ಒಲಿಸುವಂತಹ ಕಾಲಕ್ಕೆ ರಸಾತಳದಿಂದ ಮೇಲೆ ಬರುವಾಗ ನನ್ನ ಎಡಭಾಗದ ದಾಡೆಯನ್ನು ಮುರಿದು ಹೋಯಿತು. ಇದನ್ನು ನಮ್ಮಿವಿರುವ ಸಮ್ಮಿಲನದಿಂದ ಓರ್ವ ಗಂಡು ಮಗು ಹುಟ್ಟಲಿದ್ದಾನೆ. ಅವನಿಗೆ ಆಯುಧ ರೂಪವಾಗಿ ಇದನ್ನು ಕೊಡು. ಹೀಗೆ ಬಾ, ಹೀಗೆ ಬಾ. ಕಟಿಗೊಳಗಿಟ್ಟು ಕರೆತರೆದು ಶುಭ ದಿನದೊಳದು ಮಹಿಮಗೋ ಭಕ್ಷ್ಯ ವಿನಯನಯೋ ಮಗನೇ ಪ್ರಹ್ಲಾದ, ಗುರುದೇವ, ನಿನ್ನ ತಂದೆಯಾದಂತಹ ಹಿರಣ್ಯಕಶ್ಯಪ ಮಹಾರಾಜರಿಂದ ಆಶೀರ್ವಾದವನ್ನು ಪಡೆದು ಬಂದು ನಿಂತಹ ಸ್ಥಳವೆಂದರೆ ಇದುವೇ ಮಗ ಗುರುಮಠ. ನಿನ್ನ ತಂದೆ ಮತ್ತು ಚಿಕ್ಕಪ್ಪ ಇಲ್ಲಿಯ ವಿದ್ಯೆಯನ್ನು ಕಲಿತು ವಿದ್ಯಾವಂತರಾಗಿ ಪ್ರಸಿದ್ಧ ವ್ಯಕ್ತಿಗಳಾಗಿ ಮೆರೀತಾ ಇದ್ದಾರೆ. ಮಗ, ನಿನ್ನ ತಂದೆ ತಾಯಿಗೂ ಒಂದು ಆಸೆ ಇದೆ. ಮಗ, ನನ್ನ ಮಗ ಪ್ರಹ್ಲಾದ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಪ್ರಪಂಚದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬರೆಯಬೇಕು ಎಂಬ ಹಾಗೆ. ಅದು ನಿನ್ನ ತಂದೆಗೆ ಅಂತ ಅಲ್ವಪ್ಪ, ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಂದಿರಿಗೂ ಇರುವಂತ ಆಸೆ ಅದು. ಆದ್ದರಿಂದ ಇಲ್ಲಿಗೆ ಸೇರ್ಪಡೆಗೊಂಡಿದ್ದಾರೆ. ನೋಡಂತೆ ಅಲ್ಲಿ ಕಾಣುವುದೇ ಅದು ಆಟದ ಬಯಲು. ಅದು ನೋಡು, ಅದುವೇ ಗೋಶಾಲೆ. ಇಷ್ಟು ವಿಶಾಲವಾಗಿ ವಿಸ್ತಾರವಾಗಿ ಗುರುಮಠ ಇರಬೇಕು ಅಂತ ಆದ್ರೆ ಇದು ಎಲ್ಲವೂ ನಿನ್ನ ತಂದೆ ಕರುಣೆ ಕಟಾಕ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಮಗನೇ. ಗುರುದೇವ, ಮಗು, ಗುರುಮಠದಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ನಾನು ಓರ್ವನೇ ಅಥವಾ ಇನ್ಯಾರಾದರೂ? ಓರ್ವನೇ ಅಲ್ಲ ಮಗ, ಇಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಇದ್ದಾರೆ ಎಂಬುದು ನನಗೇ ನೆನಪಿಲ್ಲ. ಎಲ್ಲಿದ್ದಾರೆ? ಇದು ಗಾದೆಯ ಮಾತುಂಟಲ್ಲ, ಸೆಗಣಿಗೆ 1000 ಮಧ್ಯಾಹ್ನಕ್ಕೆ ಲಯ ಅಂತ. ಗುರುಮಠದ ಸಮಯಕ್ಕೆ ಬೇಕಾಗಿ ಒಬ್ಬರೂ ಬರುವುದಿಲ್ಲ. ಅವರವರಿಗೆ ಸಮಯ ಸಂದರ್ಭ ಸಿಕ್ಕಾಗ ಬರ್ತಾರೆ, ಹೋಗುತ್ತಾರೆ. ವಿಧದುಂಟು ಮಗ, ಯಾವ ರೀತಿ ಎಂಬುದು ನೀನೇ ನಿರೀಕ್ಷಿಸು. ಒಂದೊಂದೇ ಬರುವ ಸಮಯ ಆಯ್ತು ನೋಡು, ಬರಬಹುದು. ಬ್ರಹ್ಮ, ಸ್ಕೃ ವಿಷ್ಣು, ಸ್ಕೃ ದೇವೋ, ಮೈಸಾಸುರ, ಸ್ಕೃ ಬ್ರಹ್ಮ ಅಲ್ವಾ? ಸ್ಕೃ ಬ್ರಹ್ಮ, ಸ್ಕೃ ವಿಷ್ಣು. ನಿನ್ನ ನಾಲ್ಗೆ ಯಾರಲ್ಲಿ ಮಾತು ಎಂತದದು? ಅದು ನೀವು ಹೇಳಿದ್ದು. ನಾನು ಹಾಗೆ ಹೇಳಿಕೊಟ್ಟದ? ಗುರು ಬ್ರಹ್ಮ. ಗುರು ಬ್ರಹ್ಮ ಮತ್ತಂತ ಮಹಿಷಾಸುರನ. ನಿನ್ನ ಅಪ್ಪ ಮಹಿಷಾಸುರ. ನನ್ನಪ್ಪ ಮಹಿಷಾಸುರ ಅಲ್ಲ. ಅಪ್ಪಿ ಮಗನೇ, ಅಕ್ಷರ ಧ್ವಂಸಿ ದೊಡ್ಡ ಕೋಣನಾಗೆ ಬೆಳೆದಿದ್ದಿ, ಒಂದು ಶಬ್ದನ್ನ ತಲೆಗೆ ಹೋಗ್ಬೇಕಲ್ಲ ಮಗ. ಮತ್ತೆ ಹೇಗೆ ಗುರುಗಳೇ? ಅದು ಬರುವುದಿಲ್ಲ. ಬರುವುದಿಲ್ಲ ಹೇಳುವುದು ಯಾಕೆ? ಊಟ ಮಾಡಿ ಮಲಗಲಿಕ್ಕಾದ್ರೂ ಆಗುದಿಲ್ಲ. ಯಾರ್ಯಾರು ಉಪದೇಶ ಯಾಕೆ ಹೇಳಿಕೊಟ್ಟದಲ್ಲ, ನೀವು ಹೇಳಿದಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಕುತ್ಕೊಳ್ಳಿ. ಆಯ್ತಾ, ಮುಗೀತಾ? ಇನ್ಯಾರು ಇದ್ದಾರೋ? ಬಿಡಲು ನಿನ್ನ ಪಾದ ಗುರುವೇ, ಬಿಡಲು ನಿನ್ನ ಪಾದ. ಕಾಲು ಬಿಡ ಗುರುವೇ. ದೇವರೇ, ಇದು ಯಾವ ತರದ್ದು? ನೀವು ದೇವರಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣ. ಯಾರಿಗೆ ಹೇಳಿ? ಸರಿಯಾದ ಮಾತು ನಿಮ್ಮ. ಪುಣ್ಯಕ್ಕೆ ಕಾಲಿಡಿದ ನೆಲಕ್ಕೆ ಬಡಿಯಲ್ಲಿ ದೂರಲ್ಲ, ಮುಟ್ಟಿದ್ರೆ ಜಾಗ್ರತೆ. ನಿಮ್ಮ ಪಾದ ಸಾಕು, ದೂರ ಹಿಂದೆ ನಮಸ್ಕಾರ ಸಂದಾಯ್ತು. ಗುರುವಿಗೆ ಮುಲಾಮು ನೀಡುವ ತನಕ ದೊರೆಯದನ್ನ ಮುದುಗೆ, ಗುರುವಿಗೆ ಮುಲಾಮು ತಾಗುವ ತನಕ ದೊರೆಯದನ್ನ ಮುದುಗೆ, ಮುದುಗೆ. ಓ ಶಾರದಾ ದೇವಿಯ ವರ ಪುತ್ರನೇ, ಮುಂದೆ ಬಾರಪ್ಪ. ಬಂದೆ. ಇನ್ನೊಮ್ಮೆ ಹೇಳುವೆಯಾ ಮಗು? ಶ್ರುತಿ ಬೇಡ. ಎಷ್ಟು? ಗುರುವಿಗೆ ಮುಲಾಮು ನೀಡುವ ತನಕ ದೊರೆಯದನ್ನ ಮುದುಗೆ. ಮುಂದುವರಿಸು. ಅದು ಬೇಡ ಗುರುಗಳೇ. ನಿನಗೆ ಬೇಡ, ಅದು ನನಗೆ ಬೇಕು.
ಏನು ಆ ಜಾತಿಗೆ ಸೇರ್ತಾ? ಗುರುವಿಗೆ ಗುಲಾಮ ಅಲ್ವಾ? ನೀವು ಹೇಳಿಕೊಟ್ಟದ್ದು ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮ ನಾಗುವ ತನಕ, ನಾಗುವ ತನಕ, ನಾಗುವ ನಾಗುವ ತನಕ, ನಾಗುವ ತನಕ, ನಾಗುವ ತನಕ, ನಾಗುವ ತನಕ ದೊರೆದನ್ನ ಮುದಕ್ಕೆ ಮುಕುತಿ, ಮುಕ್ಕುತ್ತೆ ಮುಕುತಿ ಅಲ್ಲ ಮುಕುತಿ, ಮುಕುತಿ, ಮುಕುತಿ. ನಿಮಗೆ ಬಿಸಿಯಾಗದೆ ಬೆನ್ನ ಕರಗಲಿಕ್ಕಿಲ್ಲ, ಗುರುಗಳೇ ಬರ್ತದೆ ಅಲ್ವಾ? ಬರ್ತದೆ. ಅಡ್ಡ ಬಿದ್ದಿದ್ದೇನೆ. ಅಡ್ಡ ಬಿದ್ರೆ ಹೇಳು. ಗುರುಗಳೇ ಹಾ, ನಿನ್ನ ಮನೇಲಿ ಅಪ್ಪನಿಗೆ ಕೂಡ ಹೀಗೆ ಮಗ ನೀನು? ಹಾಗಲ್ಲ, ನೀವೇ ಹೇಳಿದ್ದಲ್ಲ. ಒಂದು ಹಿರಿಯರ ಮೇಲೆ ಭಯ ಭಕ್ತಿ ಇರ್ಲಿ ಅಪ್ಪ. ಹೌದು ಮಾರೆ. ನೀವೇ ಹೇಳಿದ್ದಲ್ಲ, ಹೇಗೆ? ಗುರುಗಳನ್ನು ಸ್ನೇಹಿತನಾಗಿ ನೋಡಿ ಅಂತ. ಹಾ. ಸ್ನೇಹಿತರಿಗಿಷ್ಟೇ. ಏ ಹಾಗಲ್ಲ, ಗುರುಗಳನ್ನು ಸ್ನೇಹಿತರಾಗಂತ ಹೇಳುವಾಗ ಹೀಗೆ. ಅಯ್ಯೋ ಮಗನೇ, ಜಗಳ ಮೇಲೂ ಕೈ ಹಾಕು ಅಲ್ಲಿ ಬಂದಿದ್ದೀರಲ್ಲಪ್ಪ. ನಿಮಗೆ ತಪ್ಪು ಮಾಡಿದ್ದು ನಾನೇ ಅಪ್ಪ. ಕೊಟ್ಟ ಸಲುಗೆ ಹೆಚ್ಚಾಯ್ತು. ಯಾರದು ಎಲ್ಲಿ ಕೂತ್ಕೊಳ್ಳಿ, ಅವರಿಗೆ ಸಂಸ್ಕಾರ ಇಲ್ಲ ಗುರು. ನಿನಗುಂಟ ನಿನಗುಂಟಲ್ಲ? ಗುರುಗಳೇ ಮುಗೀತಾ ನಿಮ್ಮ ಪುನತ್ತ ಪಾದ ಪುನೀತ ಪಾದ ಪುಣ್ಯಾತ್ಮ, ಅದಕ್ಕೆ ವಂದಿಸಿದ್ದೇನೆ. ಅಕ್ಷರ ಧ್ವಂಸಿ ಜೀವ ಉಂಟು ಎಂತ ಪುಣ್ಯವಾನ್ ಅಲ್ಲ. ಪ್ರಾರಂಭ ಮಾಡ್ಬೋದಾ? ಈಗ ಮುಖ್ಯ ಶ್ರೀವಾಸ ಎಲ್ಲ ಮಗಲ್ಲ ಬಿಟ್ಟಿದ್ದಾರೆ. ಗುರುಗಳೇ ವಂದಿಸಿಕೊಂಡಿದ್ದೇನೆ. ಅಯ್ಯೋ ದೇವರೇ, ಗುರುಗಳೇ ಇದೆಂತದ್ದು ಗುರುಗಳೇ? ನಾನು ಅದನ್ನೇ ಆಲೋಚನೆ ಮಾಡುದು. ಹೆಣ್ಣೋ ಗಂಡೋ ಯಾವ ತರದ್ದು? ಅದು ಎರಡೂ ಅಲ್ಲ ಗುರುಗಳೇ. ಅಲ್ಲ, ನೀನು ಇಲ್ಲಿ ಮಾತ್ರ ಮನೆಯಲ್ಲೂ ಹೀಗ? ನಾನು ಎಲ್ಲ ಕಡೆ ಹೀಗೆ ಗುರುಗಳೇ. ತಿರುಗಿಸಿಕೊಂಡೇ ಹೋಗು. ನಿನ್ನ ಹಣೆ ಬರಕ್ಕೆ ಕುತ್ಕೊಳ್ಳಿ. ಇದೆಂತದ ಮೂರು ತಲೆಯದ್ದು? ಇದು ಉಪ್ಪಿಟ್ಟು. ಎಂತದ್ದು? ರಥ ಬೀದಿಯಲ್ಲಿ ಉಪ್ಪಿಟ್ಟು ಅವಲಕ್ಕಿ ಕೊಡ್ತಾ ಇದ್ರು. ಅವತ್ತಿನ್ನುದೆಂತದ್ದು? ನಾವು ತಿಂದು ಬಂದದ್ದನ್ನು. ಇದೆಂತದ್ದು ಮಗ? ಅದು ಹೂಗುರುದೇವ. ಕೆಳಗಿಲಿಯಾ? ಉಗುರುದೇವ? ಉಗುರುದೇವ ಅಲ್ಲ, ಹೂಗುರುದೇವ. ಗುರುಗಳಾದಂತಹ ಚಂಡಮಾರುತರಿಗೆ ನಮೋ ನಮ. ಅಯ್ಯೋ ಮಗ, ಚಂಡಮಾರುತ ಅಲ್ಲ ಮಗು, ಚಂಡ ಅಮರ್ಕರು. ನಾವು ಇಬ್ಬರಿದ್ದೇವೆ. ಚಂಡ ಮಕ್ಕರಲ್ಲ, ಅಮರ್ಕರು. ಚಂಡಾಮರ್ಕರು. ಗುರುದೇವ ದಾರಿ ಮಧ್ಯದಲ್ಲಿ ಬರುವಾಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂದು ಬರುವಾಗ ಹಾಕೊಳ್ಳಿ ಬಂದಲ್ಲ. ಎಂತದ್ದು? ಈಗ ಸಿಕ್ಕಿದ ಲಾಭ ಬಿಡ್ಬೇಡ. ಈಗ ಹಿಡಿ ಹಿಡಿ. ಅಲ್ಲ, ಇದು ಯಾವ ಮಟ್ಟದ್ದು? ಚಂಡಮಾರುತ ಗುರುಗಳೇ. ಒಂದೇ ನುಂಗು, ಇಲ್ಲದ್ರೆ ಮಾತಾಡು. ಆಮೇಲೆ ಮಾತಾಡಿ. ತಿನ್ನುದಾಗ ಸಿಕ್ಕಿದ್ರೆ ಮತ್ತೆ ಏನು ಬೇಡ ಅವರಿಗೆ. ಗುರುಗಳೇ, ಪಾದದಲ್ಲಿ ಪ್ರಯಾಣ. ಹಾಕೊಳ್ಳಿ. ಇನ್ನು ಅದೊಂದೇ ಉಳಿದದ್ದು. 1 2 3 4 5 6 ಜನ 7 ನೋಡಿ. ನಿಮ್ಮನ್ನು ಗೂಗಲ್ ನೋಡಿದೆ. ಗೂಗಲ್ ಗೂಗಲ್ ನೋಡಿದೆ. ಗೂಗಲ್. ಅಯ್ಯೋ, ನೀನ್ ಎಂತದಪ್ಪ ಶಾರದಾ ಮಾತು. ಗೂಗಲ್ ನೋಡಿದೆ. ಪುಣ್ಯಾತ್ಮ, ಗುರುಗಳು ಗುರುಗಳು ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಗುರುದೇವ. ನಿನಗೆ ನನಗೆ ಸರಿ ಆಗ್ತದೆ. ಏನ ತಡಾದ್ದೇನ? ನೀವ್ ಹೇಳಿದ್ದಲ್ಲ, ಏನು? ತಡ ಆದ್ರೂ ಬೇಗ ಬರ್ಬೇಕು ಅಂತ. ಇದು ಒಳ್ಳೆ ಕತೆ. ತಡ ಆಗಲಿಕ್ಕೆ ಕಾರಣ ಉಂಟು. ಎಂತದ್ದು? ತೋಟದಲ್ಲಿ ಬಾಳೆಹಣ್ಣು ಕಟ್ಟಿದ್ದೆ. ನಿನಗೆ ಗೊತ್ತಾದ? ನೀನು ಕೂಡ ಹೋಗಿದ್ದಿರ್ಬೇಕು. ಅಲ್ಲ, ನನಗೆ ಕೊಡ್ಲಿಲ್ಲ ಅಲ್ಲ. ಹಾಗೆ ಗೂಗಲ್ ಬೇಕಾ? ನನಗೆ ಬೇಡಪ್ಪ. ನನಗೆ ಬೇಡ. ಒಂದೊಂದು ತರದ್ದು ಒಂದೊಂದು ಇದ್ದೀರಿ. ಎಲ್ಲ ಕುತ್ಕೊಂಡು. ಎಂತದ್ದು? ಈತ ನಾರು ಗುರುಗಳೇ. ಈತ ನಾರು. ಇವರು ಯಾರು ಇಲ್ಲದಿದ್ರು ಕೂಡ ಒಂದು ಮರ್ಯಾದೆ ಕೊಟ್ಟು ಮಾತಾಡು ಪುಣ್ಯಾತ್ಮ. ಸಾಮಾನ್ಯನಲ್ಲ, ನಿಮ್ಮ ಹಾಗಲ್ಲ. ಗುರುಗಳೇ, ಅವನಿಗೆ ಅಂದಾಜು ಮಾಡ್ತಾನೆ. ಅವನಿಗೆ ಅಂದಾಜು ಮಾಡ್ತಾನೆ. ಅವನ ಮೈ ಮುಟ್ಟಿದ್ರೆ ಜಾಗ್ರತೆ. ನಂಗ ವಯ್ಯಾರ. ಅವನ ಯೋಗ್ಯತೆ ಎಂತದ್ದು? ಅವನ ಅಂತಸ್ತು ಎಂತದ್ದು? ಅವನ ಗೌರವ ಎಂತದ್ದು? ಅವ ಎಲ್ಲಿ ಇರಬೇಕಾದ? ಸಾಮಾನ್ಯನಲ್ಲ. ನಮ್ಮ ಊರಿನ ಮಹಾರಾಜರು ಯಾರು? ಅರಣ್ಯ ಕಜ್ಜಿಪ್ಪು. ಹರಿಯಾಳಿಗೆ ಈಗ ನಿನ್ನ ಚರ್ಮ ಸುಲಿತಾರೆ.
ಹಿರಣ್ಯಕಶ್ಯಪ ಮಹಾರಾಜರ ಏಕಮಾತ್ರ ಸುಪುತ್ರ ಪುಟ್ಟಬಾಲ. ಗುರುದೇವ ಇವನ ಹೆಸರೆಂತದ್ದು? ಎಂತಹ ಹೆಸರು ಮಗ, ಕೇಳುವಾಗಲೇ ಆನಂದವಾಗುತ್ತದೆ. ಈತನೇ ಆನಂದ ಅಂತ ಅಲ್ಲ, ಕೇಳುವಾಗಲೇ ಆನಂದವಾಗುತ್ತದೆ. ಈತನೇ ಪ್ರಹ್ಲಾದ. ಪೊರ್ಲಾದ ಅಲ್ವಾ, ಪೊರೆಲ್ದ. ಅವನ ಸರಿ ಮಾಡ್ರ ನೀನು ನಿನ್ನಂತಿದ್ದಕ್ಕೆ ಅವ ಪ್ರಹ್ಲಾದ. ಇವ ಏತಕ್ಕೆ ಬಂದಿರ್ಪ? ನೀನೇತಕ್ಕೆ ಬಂದಿರ್ಪೆ? ನಾನು ವಿದ್ಯೆಯನ್ನು ಆರ್ಜಿಸಲು ಬಂದಿರ್ಪೆ. ಆರ್ಜಿಸುವೆಯೋ? ಆರ್ಜಿಸುವೆ. ತೆಗೆ ಇದು ಎಂತದ ಇದು? ಅದು ಪ್ರಸಾದ. ಅದು ನನ್ನ ಶೈಲಿ. ಕೂತ್ಕೊಳ್ಳಿ. ಇವ ಏತಕ್ಕೆ ಬಂದಿರ್ಪ? ನೀವೆಲ್ಲ ಬಂದ್ ಯಾಕಪ್ಪ? ನಾವು ಕಲೀಲಿಕ್ಕೆ. ಅವನು ಅದಕ್ಕೆ ಬಂದದ್ದು. ಹೇಗೆ ಕಲಿತಾನೋ ನೋಡುವ, ಪ್ರಯತ್ನಿಸವಲ್ಲೇ. ಕೂತ್ಕೊಳ್ಳಿ ಅಲ್ಲ. ಬೇಡ ಬೇಡ, ಅದು ನೀನು ಹಾಳಾದದ್ದು ಸಾಕು. ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಮಠ ಮುಂದಿನ ಪಾಠ ಪಾಠ ಮಾಡಬೇಕು. ಎಲ್ಲರೂ ತಪ್ಪಿಸಿದ್ದಾನೆ. ಯಾರು? ಕೈ ಮುಗಿರಿ. ಗಣಪತಿಯನ್ನು ಧ್ಯಾನ ಮಾಡಿ. ಯಾಕೆ ಅಂತ, ನಾವು ಮಾಡುವ ಯಾವುದೇ ಒಂದು ಕೆಲಸವೇ ಆಗಲಿ ಮಗ, ಅದಕ್ಕೆ ಯಾವ ವಿಘ್ನವೂ ಬರಬಾರದು. ಅದಕ್ಕೆ ಬೇಕಾಗಿ ವಿಘ್ನ ಯಾಕ ಎಂತಾಯ್ತಾ? ಏನಾಯ್ತಪ್ಪ ನಿನಗೆ? ಅಪ್ಪ ಸತ್ತು 2 ವರ್ಷ ಆಯ್ತು ಪುಣ್ಯಾತ್ಮ. ಅಪ್ಪ ಸತ್ತಾಗಲೂ ಕೂಗ್ಲಿ. ವರ್ಷ ಸಾಯ್ಲಿಕ್ಕೆ ಅಂತ ಅದು ಜಾತ್ರೆಯ? ಯಾಕಪ್ಪ ಅಳುವುದು? ಗುರುಗಳೇ, ಗಣಪತಿ ಸುದ್ದಿ ಬರುವುದಿಲ್ಲ ಗುರುಗಳೇ. ನಿನ್ನೆ ಹೇಳಿಕೊಟ್ಟದಲ್ವಪ್ಪ? ಗುರುಗಳೇ, ನಿನ್ನೆ ನೀವು ಹೇಳಿಕೊಟ್ಟದನ್ನು ಕಲಿತಾ ಮನೆಗೆ ಹೋದೆ ಗುರುಗಳೇ. ಏನಾಯ್ತು? ಅಜ್ಜಿ ಹತ್ತಿರ ಕರೆದು, ಮಗನೇ ನೀನು ಬಳಲಿ ಬೆಂಡಾಗಿರ್ಪೆ. ಅಷ್ಟು ಬೆಂಡ ಆಗಬಾರ್ದು ಮಗ. ಬಳಲಿ ಬೆಂಡಾಗಿರ್ಪೆ, ಸ್ವಲ್ಪ ಗಟ್ಟಿ ಬಟ್ಟವನ್ನು ಗುಂಜಿಸು. ನೀವು ಮನೆಯಲ್ಲಿ ಸಂಸ್ಕೃತ ಮಾತಾಡುದ? ನಮ್ಮದು ಹಾಗೆ ದೊಡ್ಡದು. ಯಾವ ಹೇಳಿದ ಗುಂಜಿಸಿದೆಯೋ? ಹಾಗೆ ಗಂಜಿಯನ್ನು ಗುಂಜಿಸಿದೆ ಗುರುಗಳೇ. ನೀವು ಹೇಳಿಕೊಟ್ಟ ಆ ಸುತ್ತಿ ಅಡಿಗೆ ಬಿತ್ತು, ಗಂಜಿ ಮೇಲೆ ಬಿತ್ತು. ಇನ್ನು ಬರ್ಲಿಕ್ಕಿಲ್ವಾ? ಬರ್ಲಿಕ್ಕೂ ಸಾಕು, ಆದ್ರೆ ಇವತ್ತಿಗೆ ಬರ್ಲಿಕ್ಕಿಲ್ಲ, ನಾಳೆ ಬೆಳಿಗ್ಗೆ ಬರ್ಬಹುದು ಗುರುಗಳೇ. ಬೆಳಿಗ್ಗೆ ಆದ್ರೂ ಬರಬಹುದಲ್ಲ ಮಗ? ಗೊತ್ತಿಲ್ಲ, ಅದು ಕೂಡ ಸಂಶಯ ಉಂಟು. ನಿರೀಕ್ಷೆಯಲ್ಲಿ ಕೂತ್ಕೊಳ್ಳಿ. ಗಣಪತಿ ಸುತ್ತಿ ಹೇಳಲಿಕ್ಕೆ ಬರುವುದಿಲ್ಲ. ಎಷ್ಟು ವರ್ಷ ಆಯ್ತಪ್ಪ? ಯಾವಾಗ ಕಲಿಯುವುದು? ದಿನ ಉಂಟಲ್ಲ. ಹೇಳಲಿಕ್ಕೆ ನೀನ ಹೇಳೋ ಏನು ಈಗ ಗೊತ್ತುಂಟ? ಗುರುದೇವ, ನೀವು ಒಂದೊಂದು ಸೊಳ್ಳು ಹೇಳಿ ನಾವು ಹಾಗೆ ಹಿಂದಿನಿಂದ ಹಿಂಬಾಲಿಸಿಕೊಂಡು ಬರ್ತೇವೆ. ಆಯ್ತು. ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ 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 ದಿಂತ ರೂಪ ಮಂತ ಗೀತ ಮಂತ ರಾಯ ದಿಂತ ನಕ ದಿಂತ ರೇ ನಿರಂತರ ವಸಂತ ಮೇವ ಯೋಗಿನ ನಿಮ್ಮನ್ನೆಲ್ಲ ಜನ್ಮದ ಉತ್ತರ ಆಗಲಿಲ್ಲ. ನೀವು ನನ್ನನ್ನು ಹಾಳು ಮಾಡುದು ಇದ್ದು ತಡವಾಗಿ ಆದ್ರೂ ಗೊತ್ತಾಯ್ತಲ್ಲ. ಆಯ್ತಲ್ಲ? ಗಣಪತಿ ಸುದ್ದಿ. ಗಜಾನನಂ 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 ನಮ್ ಎಂತ ನಮ್ ಎಲ್ಲ ಅಕ್ಷರ ನುಂಗುವುದಾ? ಶಾಂತಿ. ಯಾರು ಶಾಂತಿ? ಗಜಾನನಂ ಭೂತ ಗಣಾದಿ ಸೇವಿತಂ. ನೀವಿದ್ದ ಊರಿಗೆ ದೇವರು ತಲೆ ಹಾಕಿ ಮಲಗಿಲ್ಲ, ಎಲ್ಲ ನನ್ನ ತಲೆ ತಿನ್ನಲಿ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಕಪಿತ ಚಂಬು ಪಲ್ಸರ್ ಬೈಕಿತಂ. ನಿಮ್ಮ ಒಂದು 4 ಪಲ್ಸರ್ ಬೈಕ ಒಂದೇ ಸರಿಯಾಗಿ ಹೇಳ್ಕೊಡ್ಲಿಕ್ಕೆ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ತಮ್ ನೀವು ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುದೇವ, ನೋಡ ಏನು ಮಗು? ನಮ್ಮ ಮಾಮಿ ಎಲ್ಲಿ ಗುರುದೇವ? ನಮ್ಮ ಮಾಮಿ ಅಲ್ಲ, ನಿನ್ನ ಮಾಮಿ ರಾಮಗುಂಜದಲ್ಲಿದ್ದಾರೆ. ಕೂತ್ಕ. ನಿನ್ನ ಒಂದು ವಯ್ಯಾರ, ಸಭೆಯಲ್ಲಿ ನಮ್ಮ ಮಾಮಿಯನ್ನು ಹೇಗೆ ನಿನ್ನ ಹಾವ, ನಿನ್ನ ಭಾವ, ನಿನ್ನ ಗುರುದೇವ ಅದೆಂತ ಗಂಡ ಹೆಣ್ಣ? ನನಗೆ ಗೊತ್ತಿಲ್ಲ, ಅವನ ತಂದೆದಾಗಿ ಗೊತ್ತಿರ್ಲಿಕ್ಕಿಲ್ಲ.
ಹಾ, ಮುಹೂರ್ತ ಮೀರ್ತಾ ಉಂಟು. ಹಾ. ಎಲ್ಲರೂ ಹೊಯ್ಗೆ ಹಾಕಿ ಮರಳು ಬಿಡಿಸಿ ಹೊಯ್ಗೆ ನನ್ನ ತಲೆಗೆ ಹಾಕಿ. ಇವ್ರು ಹೇಳಿದಾಗ ಮಾಡ್ತಾರಲ್ಲ, ಯಾವಾಗಲೂ ಹಾಕುವುದು ಹೊಯ್ಗೆಯನ್ನು ಹರಡಿ ಹೊಯ್ಗೆ ಮಾತ್ರ ಬೇರೆ ಏನಾದ್ರು ಬೇಕಾ? ಏನು ಮನೆ ಕಟ್ಟುತ್ತೀರಿ? ಈ ಮರಳು ಯಾಕೆ ನೋಡ, ನೀವು ಒಂದು ದಿನ ಇಂಥ ಪ್ರಶ್ನೆ ಕೇಳಿದ್ದೀರಾ? ಮರಳು ಯಾಕೆ ಅಂತ ನಮಗೆ ಮೊದಲೇ ಗೊತ್ತುಂಟು. ಎಂತದು ಮರಳಿ ಯಾಕೆ 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 ಹೇಳಿ. ನಾವು ಮರಳಿನ ಮೇಲೆ ಬೆರಳ ತುದಿಯನ್ನಿರಿಸಿ ಬರೆಯುವಾಗ ಬೆರಳು ನೋವಾಗಿ ಅಲ್ಲಿಗೆ ತೂತಾಗಿ ಮರಳಿನ ಮೂಲಕ ಅಕ್ಷರ ಹೀಗೆ ನಾಳದ ಮೂಲಕ ಮೇಲೆ ಬಂದು 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 ನಮ್ಮ ಇಲ್ಲಿ ಉಂಟಲ್ಲ ಸ್ಥಿರವಾಗಿ ನಿಲ್ಲುತ್ತದೆ. ನೀನು ಹೇಳುವ ಶೈಲಿಯಲ್ಲಿ ಉಂಟಲ್ಲ, ಆ ಹೊಯ್ಗೆ ಬಂದಾಗ ಕಾಣ್ತದೆ ಅದು. ರಕ್ತನಾಳ ನೆನಪಾಗುವುದಕ್ಕೆ ಬೇಕಾಗಿ ಅದು ಬೆರಳ ತುದಿಯಲ್ಲಿ ಬರೆಯುವುದು ಮಗ, ಆಯ್ತಾ? ನೋವನ್ನು ಅನುಭವಿಸಿ ಕಲಿತ ವಿದ್ಯೆ ಶಾಶ್ವತ. ಶಾಶ್ವತ. ಹಾಗಾದ್ರೆ ನಾನು ಬರೆದು ಕೊಡ್ತೇನೆ ಮಗ. ಬೆರಳದ ಇಲ್ಲಿ ಕುಳಿತುಕ ಮಗ. ಯಾಕ ಅದು ನೀನಾಗ್ದಲ್ಲ, ಅರಸ ಮಗ ಮಾತ್ರ. ಬರೀತೇನೆ. ಎಲ್ಲಿಂದ? ಇಲ್ಲಿಂದ ಬಿಡಿಸೋಣ. ನಾನು ಹೇಳಿದಾಗೆ ಬರಿಬೇಕು ಮಗ. ಮೇಲೆ ಹೇಗೆ ಬರೀತೇನೋ ಹಾಗೇ ನೀನು ಕೆಳಗೆ ಬರೀಬೇಕು. ನಮ್ಮದು ನೋಡುದು ಬೇಡ. ಹೌದು ಮಗ, ತಪ್ಪಿದ್ರೆ ನಿನಗೆ ತೊಂದರೆ ಅಲ್ಲ, ನಿನ್ನ ತಂದೆಗೂ ತೊಂದರೆ ಮಗ. ನಿನ್ನ ಬಗ್ಗೆ ನಿನ್ನ ತಂದೆ ಬಹುದೊಡ್ಡ ಕನಸನ್ನು ಕಟ್ಟಿದ್ದಾರೆ ಮಗ. ಅದನ್ನು ಸಾರ್ಥಕಗೊಳಿಸಬೇಕಾದ ನಿನ್ನ ಕರ್ತವ್ಯ. ಹೇಗೆ ಬಿಡಿಸಿ ಆಯ್ತು. ಇನ್ನು ಕೆಳಗೆ ನಾನು ಬರೀತೇನೆ. ನಾನು ಹೇಗೆ ಬರೀತೇನೋ ಅದೇ ರೀತಿಯಲ್ಲಿ ನೀನು ಕೆಳಗೆ ಬರೀತೇನೆ. ನನಗೆ ಸಂತೋಷ. ಮೇಲು ಪಂಕ್ತಿಯ ಬರೆದು ಲಕ್ಷ್ಮೀ ಬರೆದ ಗುರುವರ ಬರೆದು ಗುರುವರ ಬರೆದು ಅದು ಬರೆಯುವ ಶೈಲಿ ಗುರುಗಳೇ. ಬೆಚ್ಚಸುರ ಮಾಡಬಾರ್ದು. ಕುಳಿತು ಬರೆದ್ರೆ ಸಾಕು. ನನ್ನ ಹಾಗೆ ನೋಡು, ನನ್ನ ಮೇಲೆ ಬರೀತೇನೆ ಮಗ. ಹಾಗೆಯೇ ಕೆಳಗೆ ನೀನು ಬರೀಬೇಕು. 4-5 ಅಕ್ಷರ ನೋಡು. ಪಾಲಲೋಚನ. ಕಮಲಲೋಚನ. ತಪ್ಪಿದ್ದಿ ಮಗ, ಹಾಗಲ್ಲ. ಪಾಲಲೋಚನ. ಕಮಲಲೋಚನ. ಪಾಲಲೋಚನ ಅಂದ್ರೆ ಏನ್ ಅರ್ಥ? ಬಾಲ ಅಂದ್ರೆ ಏನು? ಏನ್ ಹೇಳಿ? ಯಾವುದು? ಬಾಲ ಅಂದ್ರೆ ಹಣೆ. ಲೋಚನ ಅಂದ್ರೆ ಏನು? ಕಣ್ಣು. ಬಾಲಲೋಚನ ಹಣೆಯಲ್ಲಿ ಕಣ್ಣಿದ್ದವ ಯಾರು? ಅದು ದೇವರು. ನಾನು ಹೇಳಿದ ಹಾಗಲ್ಲ ಮಗ ನೀವು ಬರೆದು. ತಪ್ಪಿದ್ದಿ, ಬೇರೆ ಬರೀತ್ ನೋಡಿ. ಇಲ್ಲಿ ಕೆಳಗೆ ಬರೀದ್ದೇನೆ. ಶಂಕರ ನಾರಾಯಣ. ಅವ ಶಂಕರ ನಾರಾಯಣ ಗೋದ. ಶಂಕರ ನಾರಾಯಣ. ಅದು ಬೇಡ. ರುಂಡಮಾಲ. ವನಮಾಲ. ರುಂಡಮಾಲ. ವನಮಾಲ. ಪಾರ್ವತೀಪತೆ. ಲಕ್ಷ್ಮೀಪತೆ. ನಂದಿ ವಾಹನ. ಗರುಡ ವಾಹನ. ತ್ರಿಶೂಲಧಾರಿ. ಚಕ್ರಧಾರಿ. ಕೈಲಾಸವಾಸ. ವೈಕುಂಠವಾಸ. ಅಯ್ಯೋ ಮಗನೇ, ಏನಪ್ಪ ಇದು? ಹಾಗ ನಾನು ಹೇಳಿಕೊಂಡು ನಾಗಭೂಷಣ ಬರೆಯಲು ನಾಗ ಬರೆದರು
ಆಗದಿ ದೋಷಗಳು ನಾಗಮಂಡಲ ಉಂಟು ನಿಮ್ಮದು ದೃಶ್ಯಕ್ಕೆ ಮಣ್ಣ ನನ್ನ ತಲೆ ವಿಚಾರ ಮಗು ನಾನು ಹೇಳಿಕೊಟ್ಟது ಬೇರೆ ನೀವು ಬರ್ತದೆ ಬೇರೆ ಹಾಗಲ್ಲ ಇನ್ನು ಬೇರೆ ಹೇಳಿಕೊಡ್ತೇನೆ ನೋಡು ನಾಗಭೂಷಣ ನಾಗಶಯನ ನಾಗನನ್ನು ಮಲಗಿಸಿದ ನಾಗಶಯನ ನಾಗನ ಮೇಲೆ ಮಲಗಿದವ ನಾಗನ ಧರಿಸಿಕೊಂಡವ ನಾಗಭೂಷಣ ನಾಗಶಯನ ನಾಗಭೂಷಣ ನಾಗಶಯನ ನಂದಿ ವಾಹನ ಗರುಡ ವಾಹನ ಇಲ್ಲಿ ಗುರುದೇವ ಕರೆತಾ ಇದ್ದಾನೆ. ಒಂದು ಮಾತು ಗುರು ನಾನ ನೀನ ಒಂದು ನಿಘಂಟು ಮಾಡಿ ಯಾರಾದ್ರು. ನಿನ್ನ ಒಂದು ಗುರುಗಳನ್ನು ಕರೆಯುವ ಕ್ರಮ ಸಮಾನ ಗೌಪ್ಯವಾಗಿ ಎಂತದ ಅದು ನನ್ನಲ್ಲಿಯ ಎರಡು ಮಾತು ಎರಡು ಮಾತಿಗೆ ಒಂದು ಎಂತದ್ ಹೇಳು ಗುರುಗಳೇ ನೀವು ಅಷ್ಟು ಹೇಳಿಕೊಟ್ಟಿದ್ದೀರಿ ಹಾ. ಸ್ವಲ್ಪ ಆದ್ರೂ ಕಲಿತಾನ ಗುರುಗಳೇ ಕರೆಯುವುದಿಲ್ಲ ಅದೇ ನಾನು ಹೇಳುದು ಅವನ ಸಣ್ಣ ಹೇಳಿಕೊಡುವುದು ಬರೆಯುವುದೊಂದು ಹೇಗೆ ಕಲಿಯುವುದು ಹಾ. ಅವ ಸಣ್ಣ ಹುಡುಗ ಅಲ್ವಾ ಅದಕ್ಕೆ ನಮಗೆ ಅದ್ರ ಒಂದು ಪ್ರೌಢತೆ ಉಂಟು ಅವನಿಗೆ ಪ್ರೌಢತೆ ಉಂಟು ನಿನ್ನ ಪ್ರೌಢದಲ್ಲಿ ಇರ್ಲಿ ಈಗ ನಾನೇನು ಮಾಡಬೇಕು ನೋಡಿ ಗುರುಗಳೇ ಒಂದು ಕೆಲಸ ಮಾಡಬೇಕು ನಿನ್ನ ಕೈ ಕೈ ಮುರ್ದನ ಮಗನೇ ಗುರುಗಳ ಹೆಗಲಿಗೆ ಕೈ ಕೈ ನಿಮಗೊಂದು ಉಪಾಯ ಹೇಳ್ತೇನೆ ಎಂತದ್ದು ಹೇಳು ನೋಡಿ ಹಾ. ನೀವು ಅಷ್ಟು ದೊಡ್ಡದು ಹೇಳಿಕೊಟ್ರೆ ಹಾ. ಅವನಿಗೆ ಆಗುದಿಲ್ಲ ಗುರುಗಳೇ ಅದಕ್ಕೇನು ಮಾಡಬೇಕು ಕೆಲಸ ಮಾಡಿ ಹಾ. ಮೊದಲು ಸಣ್ಣದೇ ಕೊಡಿ ಹಾ, ಹಾ. ಅಭ್ಯಾಸ ಆಗ್ಲಿ ಹಾ. ಮತ್ತೆ ಒಮ್ಮೆ ದೊಡ್ಡದು ಕೊಡಿ ಹೇಗೆ? ನಿನ್ನ ಭಾವನೆ ಬೇಡ ಆದ ವಿಷಯ ಉಂಟು ಅದರಲ್ಲಿ ಅಕ್ಷರ ಹೆಚ್ಚಾಗ್ತದೆ ಅಂತ ಅದೇ ಹೌದು ಮಗ ಜೀರ್ಣಿಸಿಕೊಳ್ಳುವುದಕ್ಕೆ ಆಗುದಿಲ್ಲ ಮಗ ಪ್ರಹ್ಲಾದ ಗುರುದೇವರು ತುಂಬಾ ಕಷ್ಟ ಆಗ್ತದೆ ಗುರುದೇವ. ಕಷ್ಟ ಆಗ್ತದೆ ಮಗ ಕೇಸರಿ ಮಾಡಬೇಡ ಆಯ್ತಾ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಬಹಳ ಸುಲಭದ್ದು ಎರಡು ಅಕ್ಷರ ಹೇಳಿಕೊಡ್ತೇನೆ ಮಗ ಆಯ್ತಾ ನಾನು ಮೇಲೆ ಬರ್ದ ಹಾಗೆ ಕೆಳಗೆ ಬರ್ದ ಆಯ್ತು ಬಂತು ಮಗನಿಗೆ ಅದು ಗೋಬಿಯಿಂದ ಬಂದ್ರಲ್ಲೇ ಸರಿಯಾಗ ಎಲ್ಲಿದ್ದ ಗೋಬಿಯಿಂದ ನಾಭಿಯಿಂದಪ್ಪ ನನಗೆ ಮೊದಲೇ ಇಲ್ಲಿ ಸರಿ ಆಗುದು ಮತ್ತೆ ನಂತರ ಇನ್ನೊಂದು ಬರುವಾಗ ಸರಿ ಈಚೆ ಬದಿ ಬರಬೇಕು ಅದು ಬೇರೆ ಬೇರೆ ವಿಂಗಡಿಸಿ ಹೇಳಿದ್ದು ಈಗ ಒಟ್ಟಿಗೆ ಹೇಳಬೇಕು ಹರಿ ಹಾರ ಹರಿ ಶಂಕರ ನಾರಾಯಣ ಶಂಕರ ನಾರಾಯಣ ನಂದಿವಾಹನ ಗರುಡ ವಾಹನ ಪಾರ್ವತೀಪತೆ ಲಕ್ಷ್ಮೀಪತೆ ತ್ರಿಶೂಲಧಾರಿ ಚಕ್ರಧಾರಿ ಹರ ಹರಿ ಹರ ಹರಿ ಹರ ಹರಿ ನನ್ನ ತಂತ್ರಗಳು ನನ್ನ ತಲೆ ತಿರುಗಿ ನಿಮ್ಮ ಹಣೆ ಬಲಕ್ಕೆ ಎಲ್ಲ ನನಗೊಲ್ತೇಪ್ಪ ಬಾಯ್ ಮುಚ್ಚು ಬುಕ್ಕಾಗ ಜಾಗ್ರತೆ ಗುರುಗಳೇ ನಿಮಗೆ ಪಕ್ಷಪಾತ ಪಕ್ಷಪಾತ ಅಲ್ಲ ಚರ್ಮ ಸುಲಿದೇನು ಎಂತದ್ದು ಉಚ್ಚರ ಸಂತೆಯ ಬಿಸಿ ಆಗುದಿಲ್ಲ ನಿನಗೆ ನಿಮ್ಮ ಅಷ್ಟು ಪಿಂಡ. ಹೇಳಿ ಈಗ ಮತ್ತೆಂತ ಗುರುದೇವ ನಾವು ಕೂಡ ಒಂದು ಮಕ್ಕಳೇ ಅಲ್ಲ ಅಂತ ಹೇಳಿದ್ದೇನೆ ಈಗ ತಪ್ಪು ಮಾಡುದು ಅವ ಬಂದವ ಪೆಟ್ಟು ತಿನ್ನುದು ಹೊಡೆಯುವುದಕ್ಕೆ ನಮಗ ಬೆನ್ನು ಬಿಸಿ ಆಗ್ತದೆ. ಹೌದು ತಪ್ಪು ಮಾಡಿದವ ನಮ್ಗೆ ಹೊಡೆಯುವುದಾ ಬೇಕೇ ಬೇಕು ಬೇಕು. ಎಲ್ಲಿಯವರೆಗೆ ಹೂರುಂಟು ಇಲ್ಲಿ ಮಕ್ಕಳೇ ನಿಮಗೆ ಹೊಡೆಯುವುದಕ್ಕೆ ಮನಸ್ಸಿದ್ದು ನನಗೆ ಬಡದ ಅಲ್ವಪ್ಪ ಕಾರಣ ಬೇರೆ ನಿಮಗೆ ಹೊಡೆಯದ ದೃಶ್ಯ ಒಂದು ಕಂಡಾದ್ರೂ ಅವ ಕಲಿಯುವುದಾದ್ರೆ ಕಲೀಲಿ ಹಾಗೆ ಒಂದು ಕೆಲಸ ಮಾಡು ಏನು ಬಹುಶಃ ನೀವು ಹೇಳಿದ ಅರ್ಥ ಆಗ್ಲಿಲ್ಲ ಒಂದೆರಡು ದಿವಸ ನನ್ನ ಮನೆಗೆ ಬೇಡಪ್ಪ ಅವನಿಗೆ ಉಚ್ಚರೆ ಸರಿ ಬರುದಿಲ್ಲ. ಎಂತದ ನಿನಗೆ ಬರ್ತದಪ್ಪ ಎಂತದು ಉಚ್ಚಾರ ಕಷ್ಟ ಆಗ್ತದೆ ಅವನಿಗೆ ಮನಸ್ಸಿನಲ್ಲಿ ಬೇರೆ ಆಲೋಚನೆ ಇರ್ಬೇಕು. ಮತ್ತೊಂದು ವಿಷಯ ಮಗ ಅವನಿಗೆ ಯಾಕೆ ನಾನು ಹೊಡೆಯಲಿಲ್ಲ ಕೊಟ್ಟಿದ್ದಾರೆ ಗಂಟು ಗಂಟು ಕೊಟ್ಟದಲ್ಲ ಅರಸನ ಮಗ ಅವನಿಗೆ ಹೊಡೆದ್ರೆ ಅವನ ಅಪ್ಪ ನಾಳೆ ಕೇಳಲಿಕ್ಕೆ ಬರ್ತಾರೆ ನಿಮಗೆ ಬಡಿದ್ರೆ ಯಾರು ಬರ್ತಾರೆ ಇದು ನಗುವ ವಿಷಯವ ಈಗ ಗುರುಗಳಿಗೆ ಸಿಟ್ಟು ಬಂದ ಗುರುಗಳು ಮನುಷ್ಯರಲ್ಲ ಮತ್ತೆಂತದ ಹಾಗೆ ಹೇಳು
ಪ್ರಹ್ಲಾದ, ನನ್ನ ಒಂದು ಮುಖ ಮಾತ್ರ ನೋಡಿದ್ದು ನೀನು, ಇನ್ನೊಂದು ಮುಖ ನೋಡಿಲ್ಲ. ಸರಿ ಬರಲಿಕ್ಕೆ ಅದು ಹೇಳಿದ್ದು ಬರಲಿಲ್ಲ ಅಂತ. ಗುರುದೇವ, ಅಮ್ಮನನ್ನು ನೋಡುವ ಆಸೆ. ಅವನ ಮನಸ್ಸಿನಲ್ಲಿ ಇವರೇ ನಮ್ಮ ಅಂತ ಹೇಳು. ಅಮ್ಮನನ್ನು ನಿನ್ನನ್ನಲ್ಲ, ಅವ ಬರ್ತಾರೆ. ಅದರಲ್ಲಿ ನಿನಗೆ ಎರಡನ್ನು ಸಹ ನೋಡ್ಬೋದು, ಅಪ್ಪನನ್ನು ಸಹ ನೋಡ್ಬೋದು, ಅಮ್ಮನನ್ನು ಸಹ ನೋಡ್ಬೋದು. ಅದು ಎರಡಕ್ಕೂ ಆಗ್ಲಿಕ್ಕೆ ಬಾ ಮಗ. ಆಗ ಮಗ, ಅಪ್ಪ ಅಮ್ಮನ ಬಿಟ್ಟು ಅಭ್ಯಾಸ ಇಲ್ಲ ಇವನಿಗೆ, ಕಾಣಬೇಕಂತ ಮನಸ್ಸ. ಆಗಲಿ ಮಗ, ಕಳುಹಿಸಿಕೊಡೋ ವ್ಯವಸ್ಥೆ ಮಾಡ್ತೇನೆ. ನಾಳೆ ಸಮಯಕ್ಕೆ ಸರಿಯಾಗಿ ಬರಬೇಕು. ನಾಳೆ ಎಲ್ಲಾದ್ರೂ ತಪ್ಪಿದ್ದು ಹೌದು ಅಂತ ಆದ್ರೆ ಮತ್ತೆ ಅರಸನ ಮಗ ಅಂತ ನೋಡ್ಲಿಕ್ಕಿಲ್ಲ. ಜಾಗ್ರತೆ. ಅವನ ಕರ್ಕೊಂಡು ಹೋಗಿ. ಬೇಡಪ್ಪ, ಅವನಾಗ ಹೋಗ್ತಾನೆ, ವ್ಯವಸ್ಥೆ ಮಾಡಿದ್ದೇನೆ. ಏನಪ್ಪ? ನಾಳೆ ನಾನು ಬರ್ದಿಲ್ಲ. ಬರುವುದಿಲ್ವಾ? ಯಾಕೆ ಬರುವುದಿಲ್ಲಪ್ಪ? ನನಗೆ ನಾಳೆ ಜ್ವರ ಬರ್ತದೆ. ಹೌದಾ? ಅದಕ್ಕೆ ಹೇಗೆ ಗೊತ್ತಾದ್ದು? ಹವಾಮಾನ ಇಲಾಖೆಯವರು ಹೇಳಿದ್ರು. ಏನು ಅಂತ? ನಾಳೆ ಜ್ವರ ಬರ್ತದೆ. ಅಂತೂ ನಿಮಗೆ ಬರಲಿಕ್ಕೆ ಮನಸ್ಸಿಲ್ಲ, ಹೇಳು. ಹವಾಮಾನ ಇಲಾಖೆಯವ ನಿನ್ನ ಅಪ್ಪನ ಆಗಿರಲೂಬಹುದು. ನನಗೂ ರಜೆ ಬೇಕು. ನಿಜಾಕ? ನಾಳೆ ನನ್ನ ಹುಟ್ಟಿದ ಹಬ್ಬ. ಹುಟ್ಟಿದ ಹಬ್ಬ ಸುಳ್ಳು, ಹುಟ್ಟಿದ ಹಬ್ಬ ಅಂತ ಅಲ್ಲ. ನಮಗೊಂದು ಸಿಗ್ತದಲ್ಲ, ಎಂತದ ಹುಟ್ಟುದು ಅಲ್ಲ ಹುಟ್ಟಿದ ಹಬ್ಬ ಅವಂದು. ಸುಳ್ಳು ಸತ್ಯ ನೀವು ಹೇಳಲಿಕ್ಕೆ ಯಾಕೆ? ಅವರಿಗೆ ಗೊತ್ತದು. ನಾಳೆ ಯಾವ ವಾರ? ನಾಳೆ ಆದಿತ್ಯವಾರ ಗುರುಗಳೇ. ಹೌದು, ಆದಿತ್ಯವಾರ. ಹೌದು, ರಜೆ ಅಲ್ವಾ? ಹುಟ್ಟುದು ಹೇಗೆ? ಪುಣ್ಯಾತ್ಮ, ಒಂದು ತಿಳ್ಕೋ ಮಗು, ಈ ಆದಿತ್ಯವಾರ ಆ ವಾರ ಈ ವಾರ ಎಂಬುದು ಹುಟ್ಟು ಸಾವಿಗೆ ಅದು ಇಲ್ಲ ಮಗ. ಅದಕ್ಕೆ ಗಳಿಗೆ ವಾರ ನಕ್ಷತ್ರ ಯಾವುದು ಇಲ್ವಾ, ಅವ ಬರುವಾಗ ನಾವು ಹೋಗಲೇಬೇಕು. ನಾನು ಕೂಡ ಬರುದಿಲ್ಲ. ಯಾಕೆ? ನಾಳೆ ಅಪ್ಪನಿಗೆ ಪೇಟೆಗೆ ಹೋಗ್ಲಿಕ್ಕುಂಟು. ಅಯ್ಯೋ ಗುರುಗಳೇ, ಸುಳ್ಳು ಹೇಳುದು, ಸುಳ್ಳು ಅಂತ ಅಲ್ಲಪ್ಪ. ಒಂದಕ್ಕೊಂದು ಅರ್ಥವಿಲ್ಲ ಮಾತು ಹೇಳಬಾರ್ದು. ಅಪ್ಪ ಪೇಟೆಗೆ ಹೋಗುವುದಕ್ಕೂ ನೀನು ಬರೋದಕ್ಕೆ ಏನು ಸಂಬಂಧ? ಸಂಬಂಧ ಉಂಟು ಗುರುಗಳೇ. ಏನು? ಪೇಟೆಗೆ ಹೋಗಬೇಕಾದ್ರೆ ಪಂಚೆ ಬೇಡವೇ? ಹೌದು, ಇದು ಅಪ್ಪನ ಪಂಚೆಯ? ಅಪ್ಪನ ಪಂಚೆ. ಹಾಗಾದ ಅಪ್ಪ ಇಲ್ಲ ಗುರುಗಳೇ, ಅವರು ಸುಳ್ಳು ಹೇಳುದು. ಹಾಗೆ ಹೇಳಿದಲ್ಲ, ಅಪ್ಪ ತೀರಿ ಹೋಗಿದ್ದಾರೆ ಅಂತ 2 ವರ್ಷ ಆಯ್ತು. ಅದು ಸ್ವಂತ ಅಪ್ಪ ಅಲ್ಲ, ದೊಡ್ಡಪ್ಪ. ಆಗಲಪ್ಪ. ಪ್ರಹ್ಲಾದ, ಈಗ ನಿನ್ನನ್ನು ಎಣಿಸಿದ್ದಷ್ಟೇ ಆ ಸಂದರ್ಭದಲ್ಲೇ ನನ್ನ ಕಣ್ಣ ಮುಂದೆ ಬಂದು ನೀನು ನಿಂತೆ. ಮಗನೇ, ಯಾರನ್ನು ನಾವು ಅತಿಯಾಗಿ ಪ್ರೀತಿಸುತ್ತೇವೆಯೋ ಅಂತವರನ್ನು ನಾವು ಎಣಿಸಿದ ಕ್ಷಣ ದೇವರೇ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲಿಸುತ್ತಾರೆ ಎನ್ನುವುದಕ್ಕೆ ನೀನೇ ಸಾಕ್ಷಿ. ಮಗನೇ, ಗುರುಮಠಕ್ಕೆ ಹೋಗಿ ಕೆಲವು ದಿನಗಳು ಕಳೆದು ಹೋಯಿತು. ಗುರುಗಳು ತುಂಬಾ ಹೇಳಿಕೊಟ್ಟಿರಬಹುದು. ಈ ಎಳೆ ಪ್ರಾಯದಲ್ಲಿ ಅದೆಲ್ಲವನ್ನು ಕಲಿಯುವುದಕ್ಕೆ ಸಾಧ್ಯ ಇಲ್ಲ. ನೀನೇನು ಕಲಿತೆ? ಯಾಕೆ ನಸುನಗುತ್ತಾ ಇರುವೆ? ಹೇಳಬಹುದೇ?
ಹರಿದನಯ್ಯ ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ನಾನು ಹೋದವ. ಸರಿ. ಮೊದಲಾಗಿ ನನ್ನನ್ನು ಕರೆದುಕೊಂಡು ಹೋದಂತ ಗುರುಗಳು ಮೊದಲಾಗಿ ಹೇಳಿಕೊಟ್ಟದ್ದು ಎಲ್ಲಾ ವಿದ್ಯಾರ್ಥಿಗಳು ಪಾಲಿಸಬೇಕಾದಂತ ನೀತಿ ನಿಯಮಗಳು. ನಿಯಮ ಪಾಲನೆ ಮಾಡಲೇಬೇಕು ಮಗನೇ. ಆಮೇಲೆ ನನ್ನಂತೆ ವಿದ್ಯೆಯನ್ನು ಕಲಿಯಲು ಬಂದಂತಹ ಇತರ ಶಿಷ್ಯ ಬೃಂದವನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಆಗಲಿ. ತದನಂತರ ಮೊದಲ ದಿನದ ಮೊದಲ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ರಪ್ಪಯ್ಯ. ಸರಿ ಅಪ್ಪಯ್ಯ, ಏನು? ನಾನು ಮೊದಲ ದಿವಸ 2 ಅಕ್ಷರಗಳನ್ನು ಓದುವುದಕ್ಕೂ ಬರೆಯುವುದಕ್ಕೂ ನಾನು ಕಲಿತಿದ್ದೇನೆ. ಒಂದೇ ದಿನದಲ್ಲಿ 2 ಅಕ್ಷರಗಳನ್ನು ಓದುವುದಕ್ಕೂ ಬರೆಯುವುದಕ್ಕೂ. ಹೌದು. ಸಂತೋಷ. ಏನನ್ನು ಕಲಿತೆ? ಗುರುಗಳು ಮೇಲ್ಪಂಕ್ತಿಯಲ್ಲಿ ಹಾ ಮತ್ತು ರಾ ಎನ್ನುವಂತ 2 ಅಕ್ಷರವನ್ನು ಬರೆಯುವುದಕ್ಕೆ ಹೇಳಿಕೊಟ್ಟರು. ನಮ್ಮ ಆರಾಧ್ಯ ಮೂರ್ತಿಯ ಹೆಸರು ಬರೆದೆ ಅಲ್ಲ ಮಗನೇ? ನಾನು ಕೆಳಪಂಕ್ತಿಯಲ್ಲಿ ಹರಿ ಎನ್ನುವುದಾಗಿ ಬರೆದೆ. ಏನು ಬರೆದೆ? ಹರಿ ಎನ್ನುವುದಾಗಿ. ಸರ್ವಕಾಡಿನ ಸುಗಿಡನು ಹರಿಯದೆ ಬರಿದೆ ಗರಿದನು ಬಾಲನು ಎಂತಹ ಸಂದರ್ಭದಲ್ಲಿಯೂ ನಾವು ಸುಳ್ಳನ್ನು ಹೇಳಬಾರದು. ಪ್ರಾಣ ಹೋಗುವುದಿದ್ದರೂ ಕೂಡ ಸತ್ಯವನ್ನೇ ಹೇಳಬೇಕು. ಗುರುಗಳು ಹರ ಎನ್ನುವ ಹಾಗೆ ಹೇಳಿಕೊಟ್ರೆ ನೀನು ಹರಿ ಎನ್ನುವ ಹಾಗೆ ಬರೆದೆಯೋ? ಹೌದಪ್ಪಯ್ಯ. ಸತ್ಯವೇ ಇದು? ಸರ್ವತೋ ಸತ್ಯಪ್ಪಯ್ಯ. ಸತ್ಯವೇ? ಹರಿ ಹರಿ ದುರಿಯಲಿದವರಾರು ಪರಿಗಿಸಿ ಅರುಹರಿ ಕದರಿದರ ನೀತಿಯ ತರಳ ತೊಡನ ಮುದ್ದಿಸುತ್ತಿರುವುದ ವಿನಯದಲ್ಲಿ ಹರ ಹರ ಪರಮಾಶ್ಚರ್ಯವೇ ಸರಿ. ಗುರುಗಳು ಹರ ಎನ್ನುವ ಹಾಗೆ ಹೇಳಿಕೊಟ್ಟರೆ ನನ್ನ ಮಗ ಹರಿ ಎನ್ನುವ ಹಾಗೆ ಉಚ್ಚರಿಸಿದನಲ್ಲ. ಏನಿದಕ್ಕೆ ಕಾರಣ? ಹರ ಎಂದರೇನು, ಹರಿ ಎಂದರೇನು, ಬ್ರಹ್ಮ ಎನ್ನುವಂತಹ ಶಬ್ದದ ಅರ್ಥವೇನು ಒಂದೂ ತಿಳಿಯದಂತಹ ಎಳೆಯ ಬಾಲಕ ಈ ರೀತಿಯಾಗಿ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇದ್ದಾನೆ ಎಂದಾದರೆ ಸ್ಪಷ್ಟವಾಗಿ ಕಾರಣ ಏನು ಎನ್ನುವ ಹಾಗೆ ನಮಗರ್ಥವಾಗುತ್ತಾ ಇದೆ. ನಮ್ಮ ಉತ್ಕರ್ಷವನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯವಾಗದಂತಹ ದೇವತೆಗಳು ಈ ರೀತಿಯ ಆಟವನ್ನಾಡುತ್ತಾ ಇದ್ದಾರೆ. ನನ್ನ ಮಗನನ್ನು ನನ್ನ ವಿರೋಧವಾಗಿ ಎತ್ತಿಗಟ್ಟುವಂತಹ ಪ್ರಯತ್ನವನ್ನು ದೇವತೆಗಳು ಮಾಡುತ್ತಾ ಇದ್ದಾರೆ. ನಾನು ಬಹಳಷ್ಟು ಜಾಗರೂಕತೆಯಾಗಿರಬೇಕು. ಸರಿ, ಈಗಲೇ ಮಗನನ್ನು ಸರಿದಾರಿಗೆ ನಾನು ಕೊಂಡು ಹೋಗದೇ ಇದ್ರೆ ನಾಳೆಯ ದಿನ ಪರಿಸ್ಥಿತಿ ಕೆಡುಕಾಗುವುದಕ್ಕೆ ಸಾಧ್ಯ. ಮಗನೇ, ಹರಿಯು ಚಿನ್ನ ಲಾಲಿ ಪ್ರಹ್ಲಾದ, ನಿನ್ನ ತಂದೆಗೆ ಬೇಸರಾಗುವಂತಹ ಯಾವ ವಿಚಾರಗಳನ್ನು ಕೂಡ ನೀನಾಡಬಾರದು ಮಗನೇ. ಹರಿಯ ನಾಮೋಚ್ಚಾರಣೆಯನ್ನು ಮಾಡುತ್ತಾ ಇದ್ದಿ. ಹರಿ ಎಂದರೆ ಯಾರು ಎನ್ನುವ ಹಾಗೆ ನಿನಗೆ ತಿಳಿದಿದೆಯೇ? ಆತನನ್ನು ದೈತ್ಯಾರಿ ದಿತಿಜಾಂತಕ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತಾ ಇದೆ.
ಒಂದು ಸತ್ಯ ವಿಚಾರವನ್ನು ನಿನ್ನಲ್ಲಿ ನಾನು ಹೇಳ್ತೇನೆ. 10 ಉದಾಹರಣೆ ಬೇಡ ಮಗನೇ, ಆ ಒಂದೇ ಒಂದು ಉದಾಹರಣೆ ಸಾಕು. ನಿನಗೋರ್ವ ಚಿಕ್ಕಪ್ಪನಿದ್ದ, ಕನಕಾಕ್ಷ ಎನ್ನುವ ಹಾಗೆ ಆತನ ಹೆಸರು. ಪ್ರಚಂಡ ಪರಾಕ್ರಮಿಯಾಗಿ ಈ ಪ್ರಪಂಚದಲ್ಲಿ ಮೆರೆದವ. ಆತ ಈಗ ಪ್ರಪಂಚದಲ್ಲಿ ಇಲ್ಲ ಮಗನೇ. ಏನಾಯ್ತು? ಮಡಿದು ಹೋದದ್ದಲ್ಲ ಮಗನೇ, ಆತನನ್ನು ಕೊಂದ. ಬೇರೆ ಯಾರು ಅಲ್ಲ, ನೀನು ಹೇಳುತ್ತಾ ಇರುವೆ ಅಲ್ಲ ಹರಿ, ಆ ನಾರಾಯಣನೇ ನಿನ್ನ ಚಿಕ್ಕಪ್ಪನನ್ನು ಕೊಂದ. ನಿನ್ನ ಚಿಕ್ಕಪ್ಪನಿಗೆ ಇರುವಂತಹ ವರಪ್ರಸಾದದ ಒಂದು ದುರ್ಬಲ ಅಂಶವನ್ನು ಹಿಡಿದು ನಿಕೃಷ್ಟ ಪ್ರಾಣಿಯಾಗಿರುವಂತಹ ಆ ಹಂದಿಯಾಗಿ ಬಂದು ನಿನ್ನನ್ನು ಚಿಕ್ಕಪ್ಪನನ್ನು ಕೊಂದಂತಹ ದುರ್ನೀತಿವಂತನಿದ್ದಾನೆ. ಆತನ ಗುಣಗಾನ ಮಾಡಲೇಬಾರದು ಮಗನೇ. ಕೊಂದು ಶ್ರೀಮದ್ ವಿಷ್ಣು ಗೈನ ನ್ಯಾಯ, ಶ್ರೀಮದ್ ವಿಷ್ಣು ಗೈಯರು ಅನ್ಯಾಯವಯಸ್ಸು ನೀ ಕೇಳು ಜನಕ ಕೇಳು. ಕೇಳು ದುಷ್ಟನನ್ನು ಕೊಂದು ಸೇನ ಕೆಟ್ಟು ಜಗ ಜಯ ಹರಿಯನ್ನು ದುಷ್ಟ ಎನ್ನುವುದಾಗಿ ಹೇಳುತ್ತಾ ಇದ್ದೀರಾ? ನೀವು ಆಡಿದಂತಹ ಮಾತುಗಳಿಗೆ ಒಂದೆರಡು ಉತ್ತರವನ್ನು ಕೊಡುತ್ತಾ ಇದ್ದೇನೆ. ಪ್ರಹ್ಲಾದ ಎದುರಾಡುತ್ತಾ ಇದ್ದಾನೆ ಎಂಬುದಾಗಿ ಮಾತ್ರ ಭಾವಿಸಬೇಡಿ. ಹೇಳು ಅಪ್ಪಯ್ಯ, ಚಿಕ್ಕಪ್ಪನ ವಿಚಾರವಾಗಿ ತಿಳಿದಂತಹ ಎರಡೇ ಎರಡು ಮಾತುಗಳು. ಚಿಕ್ಕಪ್ಪ 3 ಲೋಕವನ್ನು ಗೆದ್ದಾಳಬೇಕು ಎನ್ನುವಂತಹ ಉದ್ದೇಶದಿಂದ ವರಪ್ರಸಾದದ ಮೂಲಕ ದೇವಲೋಕಕ್ಕೆ ದಾಳಿ ಮಾಡಿದರಂತೆ. ಅಷ್ಟು ಮಾತ್ರವಲ್ಲ, ಇಂದ್ರಾದಿ ಸುಮರಸುಡು ಯುದ್ಧ ಮೂಲಕ ಬಡಿದಾಡಿಸಿ ಸಿಂಹವಿಷ್ಣರು ಏರಿದರಂತೆ. ಅಷ್ಟು ಮಾತ್ರವಲ್ಲ, ಪಂಚಮಹಾಪಾತಕಗಳನ್ನು ಎಸಗಿದರಂತೆ. ಆಮೇಲೆ ಭೂದೇವಿಯನ್ನು ಪೀಡಿಸುತ್ತಾ ಹೋಗುತ್ತಿರುವಂತಹ ಸಂದರ್ಭ ಶ್ರೀಹರಿಯ ಶ್ವೇತವರಹ ರೂಪವನ್ನು ತಾಳಿ ನಮ್ಮ ಚಿಕ್ಕಪ್ಪನನ್ನು ಕೊಂದದ್ದು. ಆದ್ದರಿಂದ ದುಷ್ಟನಾಗಿ ಬೆರೆಯುತ್ತಿದ್ದಂತಹ ನನ್ನ ಚಿಕ್ಕಪ್ಪನನ್ನು ಕೊಂದುವುದರಿಂದ ಲೋಕಕ್ಕೆ ಒಳಿತೇ ಆಯಿತು, ಯಾವುದರಲ್ಲಿ ಕಷ್ಟವೂ ಆಗಲಿಲ್ಲ. ಆದ ಕಾರಣ ಹೇಳುತ್ತಾ ಇದ್ದೇನೆ, ನನ್ನ ಹರಿ ದುಷ್ಟನಲ್ಲ ಅಪ್ಪಯ್ಯ.
ವ್ಯಾಖ್ಯಾನವನ್ನು ಕೊಡುತ್ತಾ ಇದ್ದಿ. ಹೌದೇನೋ? ಧರ್ಮಕ್ಕೆ ನಾನಾ ಮುಖಗಳಿವೆ. ದೇವತೆಗಳ ಧರ್ಮ ಮನುಷ್ಯರದಲ್ಲ, ಮನುಷ್ಯರ ಧರ್ಮ ಅದೇ ರೀ ರಕ್ಕಸರದ್ದಲ್ಲ. ಹುಲಿಗೆ ಮಾಂಸ ತಿನ್ನುವುದೇ ಧರ್ಮ, ಹುಲ್ಲು ತಿನ್ನಬಾರದು. ಅದೇ ರೀತಿಯಾಗಿ ಪಶು ಹುಲ್ಲನ್ನೇ ಮೇಯಬೇಕಷ್ಟೇ ಹೊರತು ಮಾಂಸವನ್ನು ತಿನ್ನಲಾರದು. ಏನು ಹೇಳಿದೆ ಚಿಕ್ಕಪ್ಪ? ಅನ್ಯಾಯಗಾರ. ಇನ್ನೊಮ್ಮೆ ಇಂತಹ ಮಾತನ್ನು ಹೇಳಿದೆ ಎಂದಾದ್ರೆ ನಿನ್ನನ್ನು ಕೊಂದರು ಸಿಂಧು ಜನಕ ಬರಲಿ ಮುಗಿಂದ ಬರಲಿ ಬಿಡೆ ಮುಗಿಂದ ನೀವು ಕೊಂದರೆ ನಾನು ಸಾಯುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ನೀವು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ವ್ಯರ್ಥ ಪ್ರಯತ್ನವಾದಿತ್ತು. ಯಾಕೆ? ಸಿಂಧು ಶಯನ ಅನುಗ್ರಹ ನನ್ನ ಮೇಲೆ ಇದೆ. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ ಶ್ರೀಹರಿಯ ನಾಮಸ್ಮರಣೆಯನ್ನು ನಾನು ಬಿಡುವುದಿಲ್ಲ. ಇವರನ್ನು ದೂರಿ ಪ್ರಯೋಜನ ಇಲ್ಲ. ಇವನನ್ನು ಹಾಳು ಮಾಡಿದ್ದೆ ಆ ಗುರು. ಯಾರಲ್ಲಿ? ಆ ಕೋಣನ ಇವನ ಬಗೆಯ ಬಟ್ಟಲಲ್ಲಿ ಅಮೃತವನ್ನು ನೀನು ತುಂಬಿಸಬೇಕಿತ್ತು. ಅದಕ್ಕೆ ಬದಲಾಗಿ ವಿಷವನ್ನೇ ತುಂಬಿಸಿದೆ. ಈ ರೀತಿಯಾಗಿ ನನ್ನ ಮಗನದು ನನ್ನ ವಿರೋಧಿಯಾಗಿ ಎತ್ತಿ ಕಟ್ಟುವರೆ ಆ ದೇವತೆಗಳು ಏನು ಆಮಿಷವನ್ನು ಹುಟ್ಟಿದ್ದಾರೆ ಬಿಡೋದಿಲ್ಲ. ಜನಗೊರದು ಗೊರದು ಸರ್ವತೋ ಹರಿ ಬರೆಯುವರೆಯೇ ದೊರಕಿ ದೊರಕಿ ಬುದ್ಧಿ ಬುದ್ಧಿ ವಿರಿಜಿಯ ಪುಣ್ಯಗಳ ಫಲದಿವು ಅರುಗಲ ಅರುಗನದಿವೆ ಕಡನಿಂದ ರೋಷ ರೋಷ ಎಂತಹ ಕೆಲಸವನ್ನು ಮಾಡುವುದಕ್ಕೆ ಮನ ಮಾಡಿದರೆ ಗುಳುವನ್ನು ಕೊಳ್ಳುವುದಕ್ಕೆ ಮುಂದಾದರೆ ಅಂತಹ ಪಾಪದ
ಸಡಗರ ಬೇಡ ಅಪ್ಪಯ್ಯ. ಯಾಕೆ? ನನಗೆ ಹರಿ ಎನ್ನುವುದಾಗಿ ಬರುವುದಕ್ಕೆ ಹೇಳಿಕೊಟ್ಟದ್ದು ನನ್ನ ಗುರುಗಳ ಅಲ್ಲಪ್ಪಯ್ಯ. ಬದಲಾಗಿ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಗಳ ಕಾರ್ಯಗಳ ಫಲವಾಗಿ ಈ ರೀತಿಯಾಗಿ ಹರಿಸ್ಮರಣೆ ನನ್ನ ಬಾಯಲ್ಲಿ ಬರುತ್ತಾ ಉಂಟು. ಹಾಗಾಗಿ ಗುರುಗಳ ತಪ್ಪಿಲ್ಲಪ್ಪಯ್ಯ. ಪೂರ್ವ ಜನ್ಮದ ಪುಣ್ಯದ ಫಲ ನಿನ್ನ ತಲೆಗಡೆದಿರೋದು ನಿನ್ನನ್ನು ರಕ್ಷಣೆ ಮಾಡ್ತಾರ. ಏನಿದು ನಿಮ್ಮ ಆಟ? ಮಗನ ಶಿರ ಕಡಿಯುವುದಕ್ಕೆ ಹೋದ್ರೆ ನೀವು ಅಡ್ಡ ಬರ್ತೀರಿ, ನಿಮ್ಮ ತಲೆ ಕಡಿಯುವುದಕ್ಕೆ ಅಂದ್ರೆ ಮಗ ಅಡ್ಡ ಬರ್ತಾಳೆ. ನಾನು ಹೊಡೆದಂತೆ ಮಾಡ್ತೇನೆ, ನೀನು ಅತ್ತಂತೆ ಮಾಡು. ಹೊಳೆತ ಕುಂಬಳಕಾಯಿ, ಕೆಟ್ಟು ಹೋದ ತೆಂಗಿನಕಾಯಿ, ಏನು ನಾಟಕ ನಿಮ್ಮದು? ಹಾಗಲ್ವಪ್ಪ, ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಅನರ್ಥವನ್ನು ಮಾಡಿಕೊಳ್ಳಬೇಡ. ಈಗ ಬಾರದ ಸಿಟ್ಟು ಮತ್ತೆ ಯಾವಾಗ? ಮಗ ತಪ್ಪು ಮಾಡಿದೆ ಎಂಬ ಮಾತ್ರಕ್ಕೆ ಕೊಲ್ಲುವುದಕ್ಕೆ ಬೇಕಾಗಿ ಮನ ಮಾಡಿದ್ಯಲ್ಲ, ಈ ಮಂಗನ ಮರಿಯನ್ನು ನೀನು ಯಾಕೆ? ಏನು ಹೇಳಿದ್ರಿ ಅವನನ್ನು? ಹಾಗಿದ್ರೆ ನನ್ನನ್ನು ಏನು ಹೇಳಿದ ಹಾಗಾಯ್ತು? ದೊಡ್ಡ ಮಂಗ ಅಂತ ಹೇಳಿದ್ದಲ್ಲ. ಅವನಿಗೆ ನಿನ್ನ ಮುಂದೆ ನೀವು ಸಾಲ ಇಟ್ಟುಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತು. ಕೋಣನನ್ನು ಬರುವುದಕ್ಕೆ ಹೇಳಿ ನಿಮ್ಮನ್ನು ನಾನು ಕರೆದೆ, ಅದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆ ನೀವು ಕೊಟ್ಟದ್ದಲ್ಲ. ಮಾತನಾಡುವಾಗ ಜಾಗ್ರತೆ. ಏನು ನಿಮ್ಮ ತೀರ್ಮಾನ? ಈಗ ಕೊಂದಲ್ಲಿಗ ಮುಗಿದು ಹೋಯ್ತಲ್ಲ, ಹೋಗಲೇ ಬಿಡಿ. ಹಾಗಾಗಬಾರದು. ಇನ್ನೊಂದು ಅವಕಾಶ ನನಗೆ ಕೊಡು, ಕರೆದುಕೊಂಡು ಹೋಗುತ್ತೇನೆ, ತಿದ್ದಿ ಸರಿದಾರಿಗೆ ತರ್ತೇನೆ ಎಂಬಂತ ಆತ್ಮವಿಶ್ವಾಸ ನನಗೊಂಡು ಅವಕಾಶ ಮಾಡಿಕೊಡಪ್ಪ. ತಿದ್ದಿ ಕರ್ಕೊಂಡು ಬನ್ನಿ. ಬಂದು ಗುರುವರ ಇಂದಿರೇಶನ ತೊರೆ ತೊರೆ ವಂದಿಸುವೆನು ಮಗನೇ ಪ್ರಹ್ಲಾದ, ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಬಂದಾಗ ನಾನು ತಡೆದೆ, ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಬಂದಾಗ ನೀನು ತಡೆದೆ. ಅಂತೂ ಇಬ್ಬರು ಬದುಕಿ ಉಳಿದು ಮರಳಿ ಗುರುಮಠವನ್ನು ನಾವು ಸೇರಿದ್ದೇವೆ. ಯಾಕೆ? ನಿನ್ನ ತಂದೆಗೆ ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ, ನಿನ್ನನ್ನು ಹೇಳಿ ತಿದ್ದಿ ಸರಿದಾರಿಗೆ ತರ್ತಾನೆ ಎಂಬಾಗೆ. ಯಾಕಪ್ಪ ತಿಳಿದು ತಿಳಿದು ತಪ್ಪನ್ನು ಮಾಡ್ತಾ ಇದ್ದಿ? ನಿನ್ನ ತಂದೆಗೆ ಶ್ರೀಹರಿ ಹೆಸರು ಕೇಳಿದ್ರಾಗುವುದಿಲ್ಲ. ಎಲ್ಲಿಯವರೆಗೆ ನಮ್ಮ ಈ ಶೋಣಿತಾಪುರದಲ್ಲಿ ಹರಿವಾಣವನ್ನು ಯಾರು ಹರಿವಾಣ ಅಂತ ಹೇಳಬಾರದು, ಶಿವಾಣ ಅಂತ ಹೆಸರು ಬದಲಿಸಿ ಬಿಟ್ಟಿದ್ದಾನೆ. ಅಲ್ಲಿಯವರೆಗೂ ಬದಲಾಗಿದೆ ಅಂತ ಆದ ಮೇಲೆ ನಿನ್ನ ತಂದೆ ವೈದ್ಯ ಹೆಸರು ಕೇಳಿದ್ರೆ ಏನು ಮಾಡ್ತಾ ಗೊತ್ತಾಯ್ತಲ್ಲ ಮಗನೇ. ಆದ್ದರಿಂದ ಇದು ನಿನಗಿಂತ ಎಷ್ಟೋ ಹಿರಿಯವ ಮಗ ನಾನು. ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳಪ್ಪ, ಒಮ್ಮೆ ಹರ ಅಂತ ಹೇಳಪ್ಪ. ಹರ, ಶಂಕರ, ರುಂಡಮಾಲ, ಪಾರ್ವತಿ ಮತ್ತೆ ಹೇಳಪ್ಪ, ಹೇಳು. ಗುರುದೇವ, ಬೇಸರ ಮಾಡಬೇಡಿ ಗುರುದೇವ. ನನ್ನನ್ನು ಬದಲಾಯಿಸುತ್ತೇನೆ ಎನ್ನುವುದಾಗಿ ನನ್ನ ಪುನಃ ಗುರುಮಠಕ್ಕೆ ಕರೆದುಕೊಂಡು ಬಂದವರಿದ್ದೀರಾ. ಆದರೆ ನೀವೆಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಹರಿನಾಮ ಸ್ಮರಣೆಯನ್ನು ನಾನು ಖಂಡಿತ ಬಿಡುವವನಲ್ಲ ಗುರುದೇವ. ಸರ್ವವೂ ಹರಿ ಎನ್ನುವುದಾಗಿ ನಾನು ತಿಳಿದವ, ಆದ ಕಾರಣ ಅದನ್ನು ಬಿಡುವುದಕ್ಕುಂಟೆ. ನಿನ್ನ ತಂದೆ ಹಲವರಿಂದ ಶಿಕ್ಷೆ ಕೊಟ್ರೆ ನಿನ್ನನ್ನು ಯಾರು ಕಾಪಾಡ್ತಾರ ಮಗ? ನನ್ನನ್ನು ಕಾಪಾಡುವುದಕ್ಕೆ ನನ್ನ ಶ್ರೀಹರಿ ತಾನೆ ಗುರುದೇವ. ಖಂಡಿತ ವಿಶ್ವಾಸ ಉಂಟು. ಹಾಗಾದ್ರೆ ನಾನು ಯಾಕೆ ಪ್ರಯತ್ನ ಮಾಡಬೇಕು? ಬಾ ಮಗನೇ. ಅಣ್ಣ ಕಾಯಿಯ ಕಾಯಿಯಾಗಿ ಹೇಗೆ ಪ್ರಯತ್ನ ಪಟ್ಟೆ. ಆದ್ರೆ ಎಷ್ಟು ಪ್ರಯತ್ನ ಪಟ್ಟರು ಒಂದು ಸಲವಾದ್ರೂ ಅವನ ಬಾಯಿಯಿಂದ ಹರ ಅಂತ ಹೇಳಿಸುವುದಕ್ಕೆ ನಾನು ಅಸಮರ್ಥರಾಗಿದ್ದೇನೆ. ಆಗ್ಲಿಲ್ಲಲ್ಲ ನಿಮ್ಮಿಂದ, ನನ್ನಿಂದ ಕೂಡುವುದಿಲ್ಲ. ಹಾಗಿರುವಾಗ ನಿನ್ನ ಮಗನ ತಳ್ಳಿ ನನಗೆ ಬೇಡ, ಅಪ್ಪಣೆ ಕೊಡು. ಪ್ರಪಂಚ ವಿಶಾಲವಾಗಿದೆ, ಈ ಗುರುಪೀಠ ನನಗೆ ಬೇಡ. ಎಲ್ಲಿಗಾದ್ರೂ ಹೋಗಿ ಬಿಡ್ತೇನಪ್ಪ. ಎಲ್ಲಿಗೆ ಹೋಗುತ್ತೇನೆ? ಇಡೀ ಪ್ರಪಂಚವೇ ನನ್ನ ಸ್ವಾಧೀನದಲ್ಲಿದೆ. ಎಲ್ಲಿ ಹೋಗಿ ನೀವು ಬದುಕುವುದಕ್ಕೆ ಸಾಧ್ಯ? ಹೋಗುವುದಕ್ಕಿಲ್ಲ.
ಓ ಅಲ್ಲಿ ನಿಲ್ಲಿ ಮಗನೇ. ಗುರುಗಳು ಹೇಳಿದ ಮಾತುಗಳನ್ನು ಕೇಳಿದ್ದೀಯಲ್ಲ, ಸತ್ಯವೋ ಸುಳ್ಳು? 100ಕ್ಕೆ 100 ಸತ್ಯ ಅಪ್ಪಯ್ಯ. ಸತ್ಯ ಸತ್ಯ. ಗುರುಗಳೇ, ಮೊದಲಾಗಿ ನಾನು ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದೇನೆ. ನೀವು ಪ್ರಯತ್ನ ಮಾಡಿದ್ರಿ, ನನ್ನ ಮಗನನ್ನು ತಿದ್ದುವುದಕ್ಕೆ ಸಾಧ್ಯವಾಗಲಿಲ್ಲ. ಇದೆಲ್ಲ ನನ್ನ ಕರ್ಮ, ನಾನು ತೊಳೆದುಕೊಳ್ಳುತ್ತೇನೆ. ಆದರೆ ಅವಾಚ್ಯ ಶಬ್ದಗಳಿಂದ ನಿಮ್ಮನ್ನು ನಿಂದಿಸಿದೆ, ಭಂಗಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಕ್ಷಮೆ ಕೊಡಿ ಎನ್ನುವ ಹಾಗೆ ಕೇಳುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಇದುವರೆಗೆ ಯಾವ ರೀತಿಯಲ್ಲಿ ಗುರುಕುಲವನ್ನು ನೀವು ನೋಡಿಕೊಂಡು ಬಂದಿದ್ದೀರೋ ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಗುರುಮಠ ಇನ್ನು ಮುಂದೆ ಮೆರೆಯಬೇಕು. ಹೋಗಿ. ಅಪರಾಧ ಗುರುಗಳದ್ದು ಅಲ್ಲ, ಮಗನದ್ದು ಅಲ್ಲ. ತಂದೆಯಾದಂತಹ ನಾನು ತಪ್ಪು ಮಾಡಿದ್ದು. ಮಕ್ಕಳನ್ನು ತಿದ್ದುವಂತಹ ಸಂದರ್ಭದಲ್ಲಿ ಹಿರಿಯರು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅದನ್ನು ಮರೆತು ನಾನು ವ್ಯವಹರಿಸಿದೆ. ಮಕ್ಕಳನ್ನು ತುಂಡರಿಸುವುದಕ್ಕೆ ಪ್ರಯತ್ನಿಸುವುದಲ್ಲ, ಮಕ್ಕಳನ್ನು ಬಾಗಿಸುವುದಕ್ಕೆ ಪ್ರಯತ್ನಿಸುವುದು. ಒಮ್ಮೆಲೆ ಸಿಟ್ಟು ಬಂದು ಮಕ್ಕಳಿಗೆ ಹೊಡೆಯುವುದಲ್ಲ, ಬಡಿಯುವುದಲ್ಲ, ನಯವಾದಂತಹ ಮಾತುಗಳಿಂದ ಈ ಪ್ರಪಂಚದಲ್ಲಿ ಎಂತಹ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸಾಧ್ಯವಾಗಿದೆ ಎಂದಾದ ಮೇಲೆ ನನ್ನ ಮಗನನ್ನು ತಿದ್ದುವುದಕ್ಕೆ ಸಾಧ್ಯ ಇಲ್ವಾ? ಕರೆದು ಮಾತನಾಡಿಸ್ತೇನೆ. ಮಗ, ಬೇಸರ ಆಯ್ತಾ ಮಗನೇ ನಿನಗೆ? ಇಲ್ಲಿ ಬಾ ಮಗನೇ, ಇಲ್ಲಿ ಕುಳಿತುಕೋ. ರಾಜಕೀಯ ಮಗನೇ, ರಾಜಕೀಯ ಆದ ಕಾರಣ ನಯ ವಿನಯದಿಂದ ನಿನ್ನಲ್ಲಿ ಮಾತನಾಡುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಿಟ್ಟುಗೊಂಡೆ. ಬೇಸರ ಮಾಡಬೇಡ ಮಗನೇ. ಮಗನೇ, ನಿನ್ನ ಅಪ್ಪ ಯಾರು ಅಂತ ನಿನಗೆ ಗೊತ್ತಲ್ಲ ಮಗನೇ. 3 ಲೋಕದ ವಿಜಯಿಯಾಗಿ ಮೆರೆಯುವವ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವಿಶೇಷವಾದ ವರಪ್ರಸಾದ. ಹೊರಗೂ ಅಲ್ಲ, ಒಳಗೂ ಅಲ್ಲ, ಎಡವೂ ಅಲ್ಲ, ಬಲವೂ ಅಲ್ಲ, ಮೇಲೆಯೂ ಅಲ್ಲ, ಕೆಳಗೂ ಅಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ನರರಿಂದಲೂ ಅಲ್ಲ, ಪ್ರಾಣಿಗಳಿಂದಲೂ ಅಲ್ಲ, ಪಕ್ಷಿಗಳಿಂದಾಗಲಿ, ರೋಗ ರುಚಿಗಳಿಂದಾಗಲಿ, ಆಯುಧಗಳಿಂದಾಗಲಿ ಮರಣ ಇಲ್ಲ ಎನ್ನುವಂತಹ ವಿಶೇಷ ವರಪ್ರಸಾದವನ್ನು ಪಡೆದವ. ಇಡೀ ಪ್ರಪಂಚವೇ ನನ್ನ ಅಂಕಿತದಲ್ಲಿದೆ. ದೇವತೆಗಳು ನಾನು ಹೇಳಿದ ಹಾಗೆ ಕೇಳುತ್ತಾ ಇದ್ದಾರೆ. ಸೂರ್ಯದೇವನನ್ನು ನಿರ್ಬಂಧಿಸಿದವ ನಾನು. ಅದೇ ರೀತಿಯಾಗಿ ಸಕಲ ದೇವತೆಗಳು ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಇದ್ದಾರೆ. ಅಂತಲ್ಲೇ ನನ್ನ ಮಗ ನನ್ನ ಮಾತನ್ನು ಕೇಳಲಿಲ್ಲ ಎಂದಾದರೆ ಪ್ರಪಂಚ ನನ್ನನ್ನು ಪರಿಹಾಸ್ಯ ಮಾಡುವುದಕ್ಕೆ ಸಾಧ್ಯ. ಮಗನೇ, ಹೆಚ್ಚು ಸಲ ಬೇಡ, 10 ಸಲ ಬೇಡ ಮಗನೇ, 2 ಸಲ ಬೇಡ, ಒಂದೇ ಒಂದು ಬಾರಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರನ ನಾಮೋಚ್ಚರಣೆಯನ್ನು ನೀನು ಮಾಡಲೇಬೇಕು ಮಗನೇ. ಮಾಡ್ತೀಯಲ್ಲ? ಹರ ನಮ ಶಿವಾಯ, ನಾರಾಯಣ, ಲಯೋಧಿಕಾರಿ, ಪಾಲನಾಧಿಕಾರಿ. ಬೇಡ, ನಿನಗೆ ಅಷ್ಟು ಉದ್ದದ ಶಬ್ದವನ್ನು ಹೇಳಿ ಪ್ರಯೋಜನ ಇಲ್ಲ. ಒಂದೊಂದೇ ಅಕ್ಷರವನ್ನು ನಿನಗೆ ಹೇಳಿಕೊಡ್ತೇನೆ. ಹೇಳಬಹುದಲ್ಲ? ಹ ಹೇಳಿದ ನಮ್ಮ ಮಗ, ಹೇಳಿದ ಹರ ಎನ್ನುವ ಹಾಗೆ ಹೇಳಿದ. ಮಗನೇ, ಇನ್ನೊಂದೇ ಒಂದು ಸಲ ಹರ. ಪುನಃ ಸರಿಯಾಗುವ ಲಕ್ಷಣ ಕಾಣಿತು. ಬೇಡ, ಹರನಾಮವೂ ಬೇಡ, ಹರಿನಾಮವೂ ಬೇಡ. ವರ್ತಮಾನ ಕಾಲದಲ್ಲಿ ಪ್ರಪಂಚಕ್ಕೆ ದೇವನಾಗಿ ಮೆರೆಯುತ್ತಾ ಇರುವ ವಾಯಿ ಕನಕ ಕಶ್ಯಪ, ನನ್ನ ಹೆಸರನ್ನು ಹೇಳು ಮಗನೇ. ಒಂದು ಬಾರಿ ನನ್ನ ಹೆಸರನ್ನು ಹೇಳು. ಹಿರಣ್ಯ ಕಶ್ಯಪಾಯ ನಮಃ. ಓಂ ನಮೋ ಭಗವತಿ ವಾಸುದೇವಾಯ. ವಾಸುದೇವ ಯಾರು? ನಿನ್ನ ಅಪ್ಪನ? ಯಾರಲ್ಲಿ ಕಟುಕರು
ಯಾಕೆ ಏನು ಪ್ರಶ್ನಿಸಬಾರದು. ಇವನನ್ನು ತರನೆ ಎಳೆದುಕೊಂಡು ಹೋಗಿ ದಟ್ಟವಾದಂತಹ ಅರಣ್ಯದಲ್ಲಿ ಶಿರ ಛೇದಿಸಿ ಬಂದ. ಬದುಕಿ ಬಂದೆಯ ಕಟುಕರು ಏನು ಮಾಡಲಿಲ್ವೇ ನಿನ್ನನ್ನು? ಅವರವರ ಕರೆದುಕೊಂಡು ಸತ್ತು ಹೋದ್ರಪ್ಪಯ್ಯ. ಮಾಡಿದರೆ ಹಾವುಗಳಿಂದ ಕಚ್ಚಿಸಿಕೊಳ್ಳುವುದಕ್ಕಾಗಿ ಹೇಳಿದ್ದೆ. ಉರಗೇಶಯನಾಗಿ ಹರಿ ಬಂದದ್ದು. ಪರ್ವತದಿಂದ ಪ್ರಪಾತಕ್ಕೆ ದೂಡಿಕೊಳ್ಳುವುದಕ್ಕೆ ಹೇಳಿದ್ದೆ. ಚತುರ್ಭುಜಧಾರಿಯಾಗಿ ಹರಿ ಎತ್ತಿ ಹಿಡಿದರಪ್ಪಯ್ಯ. ಮತದಾನಗಳಿಂದ ತುಳಿಸಿಕೊಳ್ಳುವುದಕ್ಕಾಗಿ ಆಜ್ಞಾಪಿಸಿದ್ದೆ. ಹರಿ ರಕ್ಷಣೆ ಮಾಡಿದಪ್ಪಯ್ಯ. ಹಾಗಿದ್ರೆ ನಿನ್ನನ್ನು ರಕ್ಷಣೆ ಮಾಡಿದವ ಹರಿ. ಹರಿ ರಕ್ಷಣೆ ಮಾಡ್ತಾನೆ. ನಡೆ ಒಳಗೆ, ನಡೆ ಒಳಗೆ. ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿಯೂ ಕೂಡ ಮಗನನ್ನು ತಿದ್ದುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಇನ್ನೇನು ಮಾಡಲಿ? ಸರಿ, ಈ ಪ್ರಪಂಚದಲ್ಲಿ ಯಾವ ನಾಸ್ತಿಕನೇ ಆಗಲಿ ತಾಯಿಯ ಮಾತುಗಳನ್ನು ಕೇಳ್ತಾನಂತೆ. ಆ ಹಾದಿಯನ್ನು ಕ್ರಮಿಸಬೇಕಾಗಿದೆ. ಕಯಾದು ಸಾರಸ ಸಮಮುಖಿ ನೀನು ಅಂದ್ರೆ ತಾವರೆಯಂತಹ ಮುಖವುಳ್ಳವಳು. ಸೂರ್ಯದೇವನ ಪ್ರಕಾಶ ಬಿದ್ದಾಕ್ಷಣ ತಾವರೆ ಹೂ ಅರಳುತ್ತದೆ ಅಲ್ವೇ? ಸೂರ್ಯದೇವರಿಗೆ ಪ್ರಕಾಶ ಇಲ್ಲ ಎಂದಾದರೆ ತಾವರೆ ಸರಿಯಾಗಿ ಅರಳುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ ಪ್ರಭು. ಇಂದಿನ ದಿನ ನಿನ್ನ ಸೂರ್ಯನಾದಂತಹ ನನ್ನ ಮುಖದಲ್ಲಿ ಪ್ರಭೆ ಇಲ್ಲ. ಆ ಕಾರಣ ನಿನ್ನ ಮುಖವು ಅರಳುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಾನು ಒದ್ದಾಟವನ್ನು ನಡೆಸುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ನೀನು ತಿಳಿದವಳಿದ್ದಿ. ಕಯೋದು ಸ್ವಾಮಿ, ಸೋಲು ಎನ್ನುವಂತಹ ಶಬ್ದದ ಅರ್ಥವೇ ತಿಳಿಯದವ ನಾನು. ಆದರೆ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಸೋತೆ ಕಯೋದು, ನಾನು ಸೋತೆ. ಯಾರಿಂದ ಸೋತಿರಿ ನೀವು? ಯಾಕಾಗಿ ಸೋತಿರಿ? ಪ್ರಪಂಚವನ್ನೇ ನಿಯಂತ್ರಿಸಿದವ ನಾನು. ಸಕಲರನ್ನು ನಾನು ಹೇಳಿದ ಹಾಗೆ ಕೇಳಿಸಿದವ. ಆದರೆ ಕಯಾದು ಮಗನಾದಂತಹ ಪ್ರಹ್ಲಾದ ಮಾತ್ರ ನಾನು ಹೇಳಿದ ಹಾಗೆ ಕೇಳುತ್ತಾ ಇಲ್ಲ. ಹರನಾಮವನ್ನು ಹೇಳು ಎನ್ನುವ ಹಾಗೆ ಹೇಳಿದ್ರೆ ಹರಿನಾಮವನ್ನೇ ಉಚ್ಚರಿಸುತ್ತಾ ಇದ್ದಾನೆ. ಸೋತೆ ಕಯಾದು, ಸೋತೆ. ಸ್ವಾಮಿ, ಹಣ್ಣೊಂದು ಕಾಯಿಯ ಸ್ಥಿತಿಯಲ್ಲಿರುವಾಗ ಹುಳಿಯಾಗಿರುತ್ತದೆ, ಬೆಳೆದು ಪಕ್ವವಾದಾಗ ಸಿಹಿಯಾಗುತ್ತದೆ ಸ್ವಾಮಿ. ನಿಜ. ನಮ್ಮ ಮಗ ಪ್ರಹ್ಲಾದ ಸಣ್ಣವನಲ್ವೇ, ಬೆಳೆದು ದೊಡ್ಡವನಾದಾಗ ಖಂಡಿತವಾಗಿಯೂ ಸರಿದಾರಿಗೆ ಬರುತ್ತಾನೆ ಸ್ವಾಮಿ. ಅವ ಇನ್ನು ಹಣ್ಣಾಗುವುದಕ್ಕಿಲ್ಲ ಕಯಾದು. ಅವನನ್ನು ಗುದ್ದಿ ಗುದ್ದಿ ಎಲ್ಲರೂ ಹಣ್ಣು ಮಾಡಿ ಆಗಿದೆ. ಅವ ಬದಲಾವಣೆಯನ್ನು ಹೊಂದುವನಲ್ಲ. ನಾನು ಅದೆಷ್ಟೋ ಪ್ರಯತ್ನಗಳನ್ನು ಮಾಡಿದೆ. ಕಯಾದು, ಏನು? ನಿನ್ನನ್ನು ಬರಮಾಡಿಸಿಕೊಂಡದ್ದು ಯಾಕೆ ಬಲ್ಲಯ್ಯ? ಯಾಕೆ ಸ್ವಾಮಿ? ಒಂದು ಪ್ರಶ್ನೆ ಇದೆ, ಉತ್ತರವನ್ನು ಕೊಡಬೇಕು. ಏನದು? ನಿನಗೆ ನಾನು ಬೇಕಾ, ಮಗ ಬೇಕಾ ಹೇಳು. ಅಯ್ಯೋ ದೇವರೇ, ಎಂತಹ ಕಠಿಣವಾದಂತಹ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀರಿ. ಏನು? ಎರಡು ಕಣ್ಣುಗಳಲ್ಲಿ ಯಾವುದು ಪ್ರಾಮುಖ್ಯ ಅಂತ ಕೇಳಿದ್ರೆ ಎರಡೂ ಕಣ್ಣುಗಳು ಪ್ರಾಮುಖ್ಯ. ನನಗೆ ಗಂಡನೂ ಬೇಕು, ನನ್ನ ಮಗನೂ ಬೇಕು. ಆಯ್ಕೆ ಒಂದೇ. ಒಂದು ನನ್ನನ್ನು ಆಯ್ದುಕೋ, ಅಲ್ಲ ಅಂತಾದ್ರೆ ಮಗ ಸಾಕು ಅಂತ ಹೇಳು. ಹೆಂಡತಿಯಾದ ಬಳಿಗೆ ಗಂಡನೇ ಸರ್ವಸ್ವ, ಗಂಡನೇ ದೇವರು. ಮಕ್ಕಳನ್ನು ಬೇಕಾದ್ರೆ ಮತ್ತೆಯೂ ಪಡೆಯಬಹುದು. ನನಗೆ ನೀವೇ ಬೇಕು ಸ್ವಾಮಿ. ಸತ್ಯ ತಾನೇ? ಸತ್ಯ. ನೋಡಿದೆಯಾ? ಏನು ಸ್ವಾಮಿ ಇದು? ಏನು ಅಂತ ಅರ್ಥ ಆಯ್ತು ನಿನಗೆ? ಹಾಲಲ್ವೇ? ಅಲ್ಲ. ಮತ್ತೆ ವಿಷ ಕುಡಿಯಲೇ? ಯಾಕೆ? ನಿಮಗೊಬ್ಬ ವಿರೋಧಿ ಮಗನನ್ನು ಹೆತ್ತುಕೊಟ್ಟಿದ್ದೇನಲ್ಲ, ಆ ತಪ್ಪಿಗಾಗಿ ಸ್ವಾಮಿ. ಅದಕ್ಕೆ ನೀನೊಬ್ಬಳೇ ಕಾರಣವಾ? ಅಲ್ಲ, ಗಂಡನಾದ ನಾನು ಕಾರಣ ಅಲ್ವಾ? ಹೌದು. ಹಾಗಿದ್ರೆ ನಾವಿಬ್ಬರು ಇದನ್ನು ಕುಡಿದು ಇಲ್ಲಿಯೇ ಸತ್ತು ಬಿಡೋಣ, ಆಗದ? ಮತ್ತೆ ಯಾಕೆ ಸ್ವಾಮಿ ಈ ಹಾಲಾಹಲ? ಕಯಾದು, ಸಮಸ್ಯೆಯಿಂದ ಜಾರಿಕೊಳ್ಳುವುದಲ್ಲ, ಸಮಸ್ಯೆಯನ್ನು ಮೀರಿ ನಮ್ಮನ್ನು ಈ ಪ್ರಪಂಚದಲ್ಲಿ ನಾವು ಕಾಣಿಸಿಕೊಳ್ಳಬೇಕಾಗಿದೆ. ಇದನ್ನು ನಿನ್ನ ಕೈಗೆ ನಾನು ಕೊಡ್ತಾ ಇದ್ದೇನೆ. ಯಾಕೆ?
ನೇರವಾಗಿ ಇದನ್ನು ಹಿಡಿದುಕೊಂಡು ಹೋಗಿ ಮಗನಲ್ಲಿ ಕುಡಿಯುವುದನ್ನು ಎನ್ನುವ ಹಾಗೆ ನಾನು ಹೇಳಿದ್ರೆ ಅವ ಕುಡಿಯಲೇಬೇಕು. ಹೌದು, ಹಾಗೆಂದು ಆ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ. ಯಾಕೆ ಬಲ್ಲಯ್ಯ? ನಿನ್ನಿಂದ ಆಗಬೇಕು. ನಾನು ಹರಿವಿರೋಧಿ, ಪ್ರಹ್ಲಾದ ಹರಿಯ ಭಕ್ತ ಎನ್ನುವುದು ಪ್ರಪಂಚದ ಪ್ರತಿಯೋರ್ವರಿಗೂ ತಿಳಿದಿದೆ. ನಮ್ಮ ಮಧ್ಯೆ ನೀನೋರ್ವಳಿದ್ಯಲ್ಲ, ನಿನ್ನ ಪಾತ್ರ ನಮ್ಮ ಮಧ್ಯೆ ಏನು ಎನ್ನುವ ಹಾಗೆ ಈ ಪ್ರಪಂಚ ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ನೀನೇ ಈ ಪ್ರಯತ್ನವನ್ನು ಮಾಡಬೇಕು. ಹೇಗೆ? ಹಿಡಿದನ್ನು ಮಗನನ್ನು ತಿದ್ದುವುದಕ್ಕೆ ಪ್ರಯತ್ನಿಸು. ನಾನು ಪ್ರಯತ್ನಿಸ್ತೇನೆ. ಯಶಸ್ವಿಯಾದೆ ಎಂದ್ರೆ ಅತ್ಯಂತ ಸಂತೋಷ ಪಡ್ತೇನೆ. ಒಂದು ವೇಳೆ ಸಾಧ್ಯವಾಗಲಿಲ್ಲ ಎಂದಾದರೆ ಈ ಕಾಳೋರಗ ವಿಷವನ್ನು ಆತನಿಗೆ ಕುಡಿಸಿ ಅವನನ್ನು ಹರ ಹರ ಎನ್ನಯ ಬರ ஒரு மாதோ வரகேடி என்னோடு ஒரு மாதம் ತರಳ ಕರೆದು ನಾನು ಕೊಡು ಕೊಡು ಗರ ಗರ ಅವನಿಗೆ ಕೊಡು ಕೊಡು ಗರಳವಳ ಅವನು ಹರ ಹರ ಎನ್ನಯ ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಆಡಿಬಿಟ್ಟರು ನನ್ನಿನಿಯ. ಯಾಕೆ ನಿಂತ ನೆಲವೇ ಬಾಯಿ ತೆರೆದು ನನ್ನನ್ನು ನುಂಗಬಾರದೆ? ಬರಸಿಡಿಲು ಬಂದು ಅಪ್ಪಳಿಸಿ ನನ್ನನ್ನು ಕೊಲ್ಲಬಾರದೆ? ಈ ರೀತಿಯಾಗಿ ನಾನು ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತಹ ಅವಕಾಶ ನನಗೆ ಬರುತ್ತಿದ್ದರೆ ಖಂಡಿತವಾಗಿಯೂ ನಾನು ಅದನ್ನು ಸ್ವಾಗತಿಸುತ್ತಾ ಇದ್ದೆ. ಇಲ್ಲವಾದಲ್ಲಿ ಯಾವತ್ತು ನನ್ನ ನುಡಿಯಿಂದ ಮಾತನಾಡಿಸಿ ನನ್ನ ಮನಸ್ಸನ್ನು ಅಪಹರಿಸುತ್ತಿದ್ದಂತಹ ನನ್ನಿನಿಯ ಹಿಂದೇಕೆ ಇಂತಹ ಕಠಿಣವಾದಂತಹ ಮಾತುಗಳನ್ನೇ ಆಡಿಬಿಟ್ಟರು? ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ವ್ರತ ಪೂಜೆಯನ್ನು ಮಾಡುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು. ಮಕ್ಕಳು ಬೇಕು ಮಕ್ಕಳು ಬೇಕು ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು. ಆದರೆ ತಾನೇ ಹೆತ್ತಂತಹ ಮಗುವಿಗೆ ತನ್ನ ಕೈಯಾರೆ ವಿಷವನ್ನು ಕೊಡುವಂತಹ ತಂದೆ ತಾಯಿಯಂದಿರು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಾವು ಮಕ್ಕಳನ್ನು ಪಡೆಯುವುದು ಯಾಕೆ ಬೇಕಾಗಿ? ವೃದ್ಧಾಪ್ಯದಲ್ಲಿ ಆ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕು ಎನ್ನುವಂತಹ ಆ ಒಂದು ಉದ್ದೇಶದಿಂದಲವೇ. ಆದರೆ ಎಲ್ಲ ಮಕ್ಕಳು ಅದನ್ನು ಪೂರೈಸುತ್ತಾರೆ ಎನ್ನುವಂತಹ ನಿರ್ಣಯವೇನೂ ಇಲ್ಲ. ಆದರೂ ನಾವು ಸತ್ತ ಬಳಿಕ ನಮ್ಮ ಹೆಣವು ಆ ಮಕ್ಕಳ ಹೆಗಲೇರಿ ಆ ಮೂಲಕವಾಗಿ ಸ್ಮಶಾನದಲ್ಲಿ ಒಂದು ಕಿಚ್ಚನ್ನು ಕೊಟ್ಟು ಪರಲೋಕದಲ್ಲಿ ಒಂದು ಸದ್ಗತಿಯನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದಲವೇ. ಆದರೆ ನನ್ನ ದೌರ್ಭಾಗ್ಯ, ನನ್ನ ಕೈಯಾರ ನನ್ನ ಮಗನಿಗೆ ವಿಷವನ್ನು ಕೊಡುವಂತಹ ದೌರ್ಭಾಗ್ಯ ಬಂದು ಬಿಟ್ಟಿತ್ತಲ್ಲ ಶಿವನೇ. ಒಂದು ವೇಳೆ ಈ ವಿಷವನ್ನೇನಾದರೂ ಇತ್ತರೆ ಬಾಲನನು ಯೋಚಿಪನೇನಾ ಯೋಚಿಪನೇನಯಾ ಬಿಸಿಗೋ ಯೋದಿರುದಿರು ಬಿಸಿ ಹಾಲು ಏನು ತಾನೋ
ಶಿಶು ಕುಡಿಯುತ್ತ ಅದನು ಮಡಿದರೆ ಹಸುವಿದ್ದು ಫಲಗಿರಿಯು ಎತ್ತ ಹಸುವಿದ್ದು ಫಲಗಿರಿಯು ಹರ 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 ಲೋಕದಲ್ಲಿ ಹಾಲು ಕುಡಿದವರೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದವರು ಬದುಕುವುದಕ್ಕೆ ಸಾಧ್ಯವುಂಟೆ? ಈ ಮಾತಿನ ತಾತ್ಪರ್ಯ ಏನು? ಸಾವು ಬಂದ ಹಾಗೆ ಬಂದರೆ ಅದನ್ನು ನಾವು ಸ್ವೀಕರಿಸಬಹುದು, ಆದರೆ ಮತ್ತೊಬ್ಬರನ್ನು ಕೊಲ್ಲುವಂತಹ ಅಧಿಕಾರ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಒಂದು ವೇಳೆ ಆ ಪುಟ್ಟ ಕಂದಮ್ಮನನ್ನು ಕರೆದು, ಮಗನೇ ಇದನ್ನು ಕೊಡಿ ಎನ್ನುವ ಹಾಗೆ ಹೇಳಿದರೆ ಆ ಪುಟ್ಟ ಕಂದಮ್ಮನಿಗೆ ತಿಳಿದಿದೆಯೇ ನನ್ನಮ್ಮ ಬಿಸಿ ಹಾಲು ಕೊಟ್ಟಳು ಎನ್ನುವ ಹಾಗೆ ತಿಳಿದು ಘಟ ಘಟನೆ ಕುಡಿದು ನನ್ನ ಕಣ್ಣ ಮುಂಭಾಗದಲ್ಲಿಯೇ ಕರಟಿ ಕಮರಿ ಹೋದರೆ ಇಲ್ಲ ಇಲ್ಲ, ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಮತ್ತೊಂದು ಪ್ರಾಣಿಯನ್ನು ತಿಂದು ಬದುಕುವಂತಹ ಹುಲಿಮರಿ ಆದರೂ ಕೂಡ ತನ್ನ ಮರಿಗಳೊಂದಿಗೆ ಮರಿಯಾಗಿ ಬದುಕುತ್ತದೆ. ಮತ್ತೊಂದು ಜಂತುವನ್ನು ಕೊಲ್ಲುವಂತಹ ವಿಷ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿ ಕಾಪಿಟ್ಟುಕೊಳ್ಳುತ್ತದೆ. ಮತ್ತೊಬ್ಬರನ್ನು ಕೊಲ್ಲುವಂತಹ ಕಟುಕನಾದರೂ ಕೂಡ ತನ್ನ ಮಕ್ಕಳೊಂದಿಗೆ ಕಟುಕನಾಗುವುದಿಲ್ಲವಂತೆ. ವಿಷ ಸರ್ಪಗಳಿಗಿಂತಲೂ ಕಡಿಯಾಗಿ ಹೋದೆ ನಾನು, ಕಟುಕನಿಗಿಂತಲೂ ಕಟುಕಿಯಾಗಿ ಹೋದೆ ನಾನು, ಕಟುಕಿಯಾಗಿ ಹೋದೆ. ಇಲ್ಲ, ನಾನು ಯಾಕೆ ಅಳಬೇಕು, ನಾನು ಯಾಕೆ ದುಃಖಿಸಬೇಕು? ತಿದ್ದುವುದಕ್ಕೆ ಹೇಳಿದ್ದಾರಲ್ಲ ನನ್ನ ಇನಿಯ, ಆ ಪ್ರಯತ್ನವನ್ನು ನಾನು ಯಾಕೆ ಪೃಥ್ವಿಪತಿ ಖಳನ ಸತಿಯತ್ತು ಕೊಡುತ್ತಲೇ ತನ್ನ ಮೋಹದ ಪುತ್ರನನ್ನು ಕರೆಸುತ್ತಾ ಬಿಗಿಯ ಪುತ ಮುಂಡಾಡಿ ಎತ್ತಿಕೊಳ್ಳುವ ವಿನಯದಿ ನೆತ್ತಿಯು ವಾಸನಿಸಿ ಬಿಡುರೆ ಮುತ್ತ ನೀವು ಒಡನೆ ಕುವರನು ಎಂದಳಿಂದ ಮಗನೇ 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 ಬಿಡು ಛಲ ಸರಿಯೇ ನಿನಗಿದು ಹಾಗೆಯೇ ಕೊಂಡಾಡುವುದು ನಿರತರಿ ಹಾಗೆಯ ಕೊಂಡಾಡುವುದು ನಿರತರಿ ಜಗದ ಯೋಗಿಗೆ ಜನರು ಬೈರಿ ಸುಗುಣ ನಿನಗೆ ಜಗದೊಳಗಿಗೆ ಜನರು ಬೈರಿ ಸುಗುಣ ನಿನಗೆ ಕಂದ ಮಗನೇ ಮಗನೇ ಬಿಟ್ಟು ಚಲ ಮಗನೇ, ಅಮ್ಮ, ಹುಟ್ಟಿದಂತಹ ಮಕ್ಕಳು ಹೆತ್ತವರಿಗೆ ಆನಂದವನ್ನು ಕೊಡುವುದರಿಂದಲೇ ಮಕ್ಕಳಿಗೆ ನಂದನ ಎನ್ನುವ ಹಾಗೆ ಕರೆಯುವುದು. ಮಗನೇ, ನೀನು ಹುಟ್ಟಿದಾಗ ಇಲ್ಲಿ ಎಲ್ಲರಿಗೂ ಆಹ್ಲಾದವಾಯಿತು, ಆದ್ದರಿಂದಲೇ ನಿನಗೆ ಪ್ರಹ್ಲಾದ ಎನ್ನುವಂತಹ ಹೆಸರಿಸಿತು. ಮಗನೇ, ನಿನ್ನ ಮಾತುಗಳನ್ನು ಕೇಳುವಾಗ ಸಂತೋಷವಾಗುತ್ತದೆ, ನಿನ್ನ ನಡೆ ನುಡಿಗಳನ್ನು ಕಾಣುವಾಗ ಸಂತೋಷವಾಗುತ್ತದೆ. ಮಗನೇ, ಎಂತಹ ಜ್ಞಾನ ಸಂಪನ್ನನಿದ್ದೀಯ ನೀನು. ಜ್ಞಾನಿಯಾದಂತಹ ನೀನು ಯಾವ ಕಾರಣಕ್ಕೂ ಅಜ್ಞಾನಿಯ ಹಾಗೆ ವರ್ತಿಸಬಾರದು ತಾನೇ? ಹಾಗೈತೆ.
ವೃಕ್ಷ ಮೊದಲು ಬೀಜ ಮೊದಲು ಎನ್ನುವಂತಹ ಜಿಜ್ಞಾಸುಗಳ ಪ್ರಶ್ನೆ ಮಗನೇ ಅದು. ಅಂತಹ ಪ್ರಶ್ನೆಯನ್ನು ಗುರುಮಠದಲ್ಲಿ ಗುರುವಿಗೆ ನೀನು ಕೇಳಿದವನಂತೆ. ಹಾಗಾದ್ರೆ ಎಂತಹ ಜ್ಞಾನ ಸಂಪನ್ನನಿದ್ದೀಯ ಕಂದ. ಯಾಕೆ ಮಗನೇ ಇಂತಹ ಛಲ? ಸಣ್ಣ ಮಗುವೊಂದು ತಾಯಿಯಲ್ಲಿ ಬಂದು ಅಮ್ಮ ಆಟ ಆಡುವುದಕ್ಕೆ ಚಂದ್ರ ಬೇಕು ಅಂತ ಕೇಳಿದ್ರೆ ಅದು ಹಠವಾಗುತ್ತದೆ ಮಗನೇ. ಅದೇ ಬೆಳೆದು ನಿಂತಹ ಹುಡುಗ ಬಂದು ಅಮ್ಮನಲ್ಲಿ ಆಟ ಆಡುವುದಕ್ಕೆ ಚಂದ್ರ ಬೇಕು ಅಂತ ಕೇಳಿದ್ರೆ ಅದು ಹಠವಲ್ಲ ಮಗನೇ, ಮತ್ತೆ ಅದು ಛಲ. ಈರ್ಷೆ, ಅಸೂಯೆ, ಛಲ, ಕೋಪ, ಹಠ ಇವೆಲ್ಲ ಸಜ್ಜನರಿಗೆ ಭೂಷಣವಲ್ಲ ಮಗನೇ. ನಾವು ಎಷ್ಟು ದಿವಸ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಬದುಕಿದಷ್ಟು ದಿವಸ ಏನನ್ನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯ. ಕೆಲವರು ದುಷ್ಟರ ಸಹವಾಸವನ್ನೇ ಮಾಡಿ ದೌಷ್ಟತನದಿಂದ ಮೆರೆದು ದುಷ್ಟರಾಗಿಯೇ ಬದುಕಿ ಆಮೇಲೆ ಸಾಯುತ್ತಾರೆ. ಅವರು ಬದುಕಿಯು ಸತ್ತ ಹಾಗೆ ಮಗನೇ. ಆದರೆ ಕೆಲವರು ಸಜ್ಜನರು ಹಾಗಲ್ಲ, ಸಜ್ಜನರ ಸಹವಾಸವನ್ನು ಮಾಡಿ ಸಜ್ಜನರಾಗಿಯೇ ಬದುಕಿ ಆಮೇಲೆ ಸತ್ತರೂ ಕೂಡ ಅವರ ಹೆಸರು ಶತಮಾನಗಳ ಕಾಲ ನಾಮ ರೂಪದಲ್ಲಿ ಕೊಂಡಾಡಲ್ಪಡುತ್ತದೆ. ಮಗನೇ, ಅಮ್ಮ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಲು. ಏನಮ್ಮ? ಹರಿನಾಮ ಸ್ಮರಿಸಿದರೆ ಬರುವರೆ ಕೊರತೆ ನಿನಗ ಸಿರಿವರನು ತಾನೇ ಸಿರಿವರನು ತಾನೇ ತರಳ ನಿನಗೆ ಕಂದ ಮಗನೇ ಪ್ರಹ್ಲಾದ, ಅಮ್ಮ ಈ ಶೋಣಿತಾಪುರದಲ್ಲಿ ಯಾರು ಕೂಡ ನಿನ್ನ ತಂದೆಯ ಮಾತನ್ನು ಮೀರುವ ಹಾಗಿಲ್ಲ ಮಗನೇ. ಒಂದು ವೇಳೆ ಅವರು ಮೀರಿ ನಡೆದರು ಎಂದಾದರೆ ಅವರಿಗೆ ಘನಘೋರವಾದಂತಹ ಶಿಕ್ಷೆಯೇ ಕಾದಿರುತ್ತದೆ. ಹೆಚ್ಚೇಕೆ 3 ಲೋಕದಲ್ಲಿಯೂ ಕೂಡ ನಿನ್ನ ತಂದೆಯ ಹೆಸರನ್ನು ಹೇಳುವಾಗ ಗಡುಗುಟ್ಟಿ ನಡಗುತ್ತದೆ ಮಗನೇ. ಅಂತವರಿಗೆ ಮಗನಾಗಿ ಹುಟ್ಟಿ ಅವರ ಮಾತನ್ನು ಕೇಳಬೇಕಾದದ್ದು ನಿನ್ನ ಧರ್ಮವಲ್ಲವೇ? ಒಂದು ವೇಳೆ ನೀನೇ ತಪ್ಪು ದಾರಿಯಲ್ಲಿ ನಡೆದರೆ ಅಥವಾ ನಾವೇ ತಪ್ಪು ದಾರಿಯಲ್ಲಿ ಹೋದರೆ ನಾಳೆ ಪ್ರಾಪಂಚಿಕರೆಲ್ಲರೂ ಕೂಡ ನಮ್ಮ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾರೆ ಮಗನೇ. ಕಂದ, ಇಲ್ಲಿ ಯಾರು ಕೂಡ ಹರಿನಾಮ ಸ್ಮರಣೆಯನ್ನು ಮಾಡುವ ಹಾಗಿಲ್ಲ. ಒಂದು ವೇಳೆ ಹರಿನಾಮ ಸ್ಮರಣೆಯನ್ನು ಮಾಡಿದರು ಎಂದಾದರೆ ಅವರಿಗೆ ಶಿಕ್ಷೆ ಎನ್ನುವುದು ಕಟ್ಟಿಟ್ಟಂತಹ ಬುತ್ತಿ ಮಗನೇ. ಹೆಚ್ಚೇಕೆ ಪೂಜಾ ಕೋಣೆಯಲ್ಲಿರುವಂತಹ ಪೂಜಾ ಸಾಮಗ್ರಿ ಆದಂತಹ ಹರಿವಾಣವನ್ನು ಯಾರು ಇಲ್ಲಿ ಹರಿವಾಣ ಎಂದು ಉಚ್ಚರಿಸುವುದಿಲ್ಲ ಮಗನೇ, ಮತ್ತೆ ಅದನ್ನು ಹರವಾಣ ಎಂದೇ ಉಚ್ಚರಿಸಬೇಕು. ನದಿ ಹರಿಯುತ್ತದೆ ಎಂದು ಯಾರು ಇಲ್ಲಿ ಹೇಳುವುದಿಲ್ಲ ಮಗನೇ, ನದಿ ಹರಿಯುತ್ತದೆ ಎಂದೇ ಹೇಳಬೇಕು. ಎಲ್ಲಿ ನೋಡಿದರೂ ಕೂಡ ಇಲ್ಲಿ ತುಳಸಿ ಗಿಡ ನಿನಗೆ ಕಾಣುವುದಕ್ಕೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಇಲ್ಲ ಅಮ್ಮ. ಅಂಥದ್ರಲ್ಲಿ ನಿನ್ನ ತಂದೆಗೆ ನೀನೀಗ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದ್ದೀಯಂತೆ, ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇದ್ದೀಯಂತೆ, ನಿನ್ನನ್ನು ತಿದ್ದುವುದಕ್ಕೆ ಅದೆಷ್ಟೋ ಪ್ರಯತ್ನಗಳನ್ನು ಪಟ್ಟದಂತೆ. ಆದರೂ ಕೂಡ ನೀನು ಮಾತ್ರ ಅವರ ಮಾತನ್ನು ಕೇಳುವುದಿಲ್ಲ ಮತ್ತೆ ಮಗನೇ. ಯಾಕೆ ಮಗನೇ, ಯಾಕೆ ಹರಿನಾಮ ಸ್ಮರಣೆಯಿಂದ ನಿನಗಾಗುವಂತಹ ಲಾಭವಾದರೂ ಏನು, ಆ ಸಿರಿವರ ನಿನಗೆ ಕೊಡುವುದಾದ್ರೂ ಏನು, ನಿನಗದನ್ನು ಬಿಟ್ಟರೆ ಆಗುವಂತಹ ಕೊರತೆಯಾದರೂ ಏನು? ನೋಡು, ಕೊನೆಯ ಬಾರಿಗೆ ನಿನ್ನ ತಾಯಿ ನಾನು ಹೇಳ್ತಾ ಇದ್ದೇನೆ, ವಯಸ್ಸಿನಲ್ಲಿ ನಾನು ಹಿರಿಯವಳು, ನಿನ್ನನ್ನು ಹೆತ್ತ ತಾಯಿ ನಾನು. ಆದರೂ 2 ಕರೆಗಳನ್ನು ಜೋಡಿಸಿ ಕೈ ಮುಗಿದು ಬೇಡಿ ಹರಿನಾಮ ಸ್ಮರಣೆಯನ್ನು ಬಿಟ್ಟು ಬಿಡು ಮಗನೇ, ಬಿಟ್ಟು ಬಿಡು. ಹಿಂದಕ್ಕಿಂದಕ್ಕೆ ಪಿತನು ಕೊಲ್ಲಲೆಲ್ಲವನು ಕಲಿಸಲು ಹಿಂದಕ್ಕೆ ಪಿತನು ಕೊಲ್ಲಲೆಲ್ಲವನು ಕಲಿಸಲು ನುಳು ಬಿಡಿಸಿದರಾರು ಹಸು ಹಸು ಯಾದು ನುಳು ಬಿಡಿಸಿದರಾರು ಹಸು ಹಸು
ಎನ್ನ ಜನನೀ ಅಮ್ಮ, ಎಂತಹ ಪ್ರಶ್ನೆಗಳನ್ನು ಕೇಳಿಬಿಟ್ಟೆ, ಎಂತಹ ಮಾತುಗಳನ್ನು ಆಡಿಬಿಟ್ಟೆ. ಶ್ರೀಹರಿಯ ನಾಮಸ್ಮರಣೆಯಿಂದ ನಿನಗೇನು ಸಿಗುತ್ತದೆ, ಆ ಹರಿ ನಿನಗೇನು ಕೊಡುತ್ತಾನೆ ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಅಮ್ಮ, ಏನು ಮಗನೇ, ನಿನ್ನ ಪ್ರಹ್ಲಾದ ನಿನ್ನ ಕಣ್ಣ ಮುಂದೆ ನಿಂತಿದ್ದಾನೆ ಎನ್ನುವುದಕ್ಕೆ ಮೂಲ ಕಾರಣ ಏನು? ನನ್ನ ಹರಿಯಮ್ಮ. ಅಮ್ಮ, ಹರಿನಾಮಸ್ಮರಣೆ ಮಾಡುತ್ತೇನೆ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ತಂದೆಯ ದ್ವೇಷವನ್ನು ಕಟ್ಟಿಕೊಂಡೆ. ಅವರ ಮಾತುಗಳನ್ನು ಕೇಳದೆ ಇದ್ದಂತಹ ಸಂದರ್ಭದಲ್ಲಿ ಮಗ ಎನ್ನುವಂತಹ ಮಮಕಾರವನ್ನು ತೊರೆದು ನನ್ನನ್ನು ಕೊಲ್ಲುವುದಕ್ಕಾಗಿ ಕಟುಕರ ಕೈಯಲ್ಲಿ ಕಳುಹಿಕೊಟ್ಟರು ತಾಯೇ. ಅಮ್ಮ, ಏನು ತಿಳಿಯದಂತಹ ಸಣ್ಣ ಮಗುವನ್ನು ಕಟುಕರು ಎಳೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ, ಅದನ್ನು ನೋಡಿ ಆದರೂ ಯಾರಾದರೂ ಸಣ್ಣ ಮಗುವನ್ನು ಎಳೆದುಕೊಂಡು ಹೋಗುತ್ತಾ ಇದ್ದಾರೆ ಎನ್ನುವುದಾಗಿ ತಿಳಿದು ನನ್ನನ್ನು ಬಂದು ಬಿಡಿಸುವುದಕ್ಕೆ ಬಂದರೆ ತಾಯೇ, ಯಾರು ಕೂಡ ಬರಲಿಲ್ಲ. ಯಾಕೆ? ಅವರಿಗೆ ನನ್ನ ತಂದೆಯೇ ಭಯ. ಅವರಿವರ ವಿಚಾರ ಬಿಟ್ಟು ಬಿಡೋಣ ತಾಯೇ. ಹೆತ್ತ ತಾಯಿ ನೀನು. ನನ್ನನ್ನು ಕಟುಕರು ಎಳೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ನನ್ನನ್ನು ಬಿಡಿಸುವುದಕ್ಕಾಗಿ ಬಂದೇ ಅಮ್ಮ. ಇಲ್ಲ, ಆ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದ್ದು ನನ್ನ ಹರಿ ಅಮ್ಮ, ನನ್ನ ಹರಿ. ಹಾಗಾದ್ರೆ ಆನೆಗಳ ತುಳಿತಕ್ಕೆ ನಿನ್ನನ್ನು ಹಾಕಿದಾಗ ಯಾರು ಬಂದು ರಕ್ಷಣೆ ಮಾಡಿದ್ರು ಮಗನೇ? ಗಜೇಂದ್ರ ವರದನಾಗಿ ಹರಿ ಬಂದು ರಕ್ಷಣೆ ಮಾಡಿದಮ್ಮ. ವಿಷಪೂರಿತವಾದಂತಹ ಹಾವುಗಳಿಂದ ನಿನ್ನನ್ನು ಕಟ್ಟಿಸಲ್ಪಟ್ಟಾಗ ಯಾರು ಬಂದು ರಕ್ಷಿಸಿದ್ರು ಮಗನೇ? ಉರಗಶಯನಾಗಿ ಹರಿ ಬಂದು ರಕ್ಷಣೆ ಮಾಡಿದ್ದು. ಆಳವಾದಂತಹ ಪ್ರಪಾತಕ್ಕೆ ನಿನ್ನನ್ನು ತಳ್ಳಿದ್ರಲ್ಲ, ಯಾರು ಬಂದ್ರು ಮಗನೇ? ಅಮ್ಮ, ಆಳವಾದ ಪ್ರಪಾತಕ್ಕೆ ನನ್ನನ್ನು ತಳ್ಳಿದಾಗ ಭುಜಧಾರಿಯಾಗಿ ಉಭಯ ತೋಳುಗಳಿಂದ ಶ್ರೀಹರಿ ನನ್ನನ್ನು ಎತ್ತಿ ಹಿಡಿದ ಅಮ್ಮ. ಅದೇ ಸಂದರ್ಭ ಕಡಲ ಮಧ್ಯೆ ನನಗೆ ಹರಿದರ್ಶನವಾಯಿತು ತಾಯೇ. ಸತ್ಯವೇ? ಕಲ್ಗನಾಡಿದ ಮಾತ ಕೇಳುತ್ತ ಎಂದಳಂಗನೇ ಸುರಮುರೇಂದ್ರನು ಹೇಳಿದ ದಿಟವಾಯಿತು. ಸುರಮುರೇಂದ್ರನು ಹಿರೋದೊಡನೆ ಹೇಳಿದ ಮಾತು ದಿಟವಾಯಿತು. ನೊಂದು ಕೊಡಲೇ ನೊಂದು ಕೊಡಲೇ ಗೀತ ಶ್ರೀ ಗೋವಿಂದ ನಡೆದ ಸೇವಕ ಗೀತ ಶ್ರೀ ಗೋವಿಂದ ನಡೆದ ಸೇವಕ ಎಂದು ಕೊಟ್ಟರೆ ವಿಷವ ಕುಡಿದತಿ ಸುಖ ದುಃಖದುಡಿದ ನೊಂದು ಕೊಡಲೇ ಗೋವಿಂದ ನಡೆದವರೆಯ ಸೇವಕೀತಾರಾಯ ಮಾಧವ ಅಚ್ಯುತ ಅನಂತ ಮುಕುಂದ ನಾರಾಯಣ ಜಯ ಜಯ ಎಂತಹ ಅಕ್ಕಳಿಕೆಯ ಮಾತು ಹೇಳಿಕೊಟ್ಟ
ಎಲ್ಲಿದ್ದರೂ ಇಂತಹ ಮಾತುಗಳು ಬರುವುದೇ ಈ ಪುಟ್ಟ ಕಂದಮ್ಮನ ಬಾಯಿಯಿಂದ. ಸದಾ ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಯಾಕೆ ಹೀಗೆ ಆಡುತ್ತಾ ಇದ್ದಾನೆ? ಈಗ ನನಗರ್ಥವಾಯಿತು. ಈ ಹಿಂದೆ ನನ್ನ ಪತಿದೇವರು ದಿಗ್ವಿಜಯಾರ್ಥಿಯಾಗಿ ಹೋದಂತಹ ಸಂದರ್ಭದಲ್ಲಿ ಸುರಮುನಿ ನಾರದರ ಆಗಮನ ನಮ್ಮ ಅಂತಃಪುರಕ್ಕಾಯಿತು. ಆ ಸಂದರ್ಭದಲ್ಲಿ ಸುರಮುನಿ ನಾರದರು ನನ್ನಲ್ಲಿ ಆಡಿದಂತಹ ಮಾತು, ಮಗಳೇ ಕಯಾದು, ನಿನ್ನ ಗಂಡನನ್ನು ಒಡಗೂಡುವಂತಹ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡು. ಹರಿ ಶರಣನೊಬ್ಬ ಜನಿಸುತ್ತಾನೆ, ಆ ಮುಖೇನ ನಿನ್ನ ಕುಲವು ಉದ್ಧಾರವಾಗುತ್ತದೆ ಎನ್ನುವ ಹಾಗೆ. ಅಂತೆಯೇ ನಾನು ಹರಿನಾಮ ಸ್ಮರಣೆಯನ್ನು ಮಾಡಿದೆ, ಹರಿ ಶರಣನೊಬ್ಬನನ್ನು ಪಡೆದೆ. ನಾನು ಕೊಲ್ಲುತ್ತೇನೆ ಅಂತ ಹೇಳುವುದಕ್ಕೆ ನಾವ್ಯಾರು? ತೇನ ವಿನ ತೃಣಮಪಿ ನಚಲತಿ. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಿದ್ದರೂ ಕೂಡ ಅದಕ್ಕೆ ಹರಿಯ ಸಂಕಲ್ಪ ಬೇಕಂತೆ. ಇಲ್ಲವಾದಲ್ಲಿ ಬೆಟ್ಟದ ಮೇಲಿರುವಂತಹ ವೃಕ್ಷಕ್ಕೆ ನೀರನ್ನು ಎರೆದವರು ಯಾರು? ಕಲ್ಲಿನ ಅಡಿಯಲ್ಲಿರುವಂತಹ ಕಪ್ಪೆಗಳಿಗೆ ಆಹಾರವನ್ನಿತ್ತು ಪೋಷಿಸಿದವರು ಯಾರು? ಆ ಶ್ರೀಹರಿ ಅಲ್ಲದೆ ಮತ್ತಿನ್ಯಾರೂ ಅಲ್ಲ. ಓ ತಂದೆಯೇ, ಎಲ್ಲವನ್ನು ನಿನಗೆ ಅರ್ಪಿಸಿದ್ದೇನೆ. ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಉಳಿಸುವುದಿದ್ದರೆ ಉಳಿಸು, ಅಳಿಸುವುದಿದ್ದರೆ ಅಳಿಸು. ಅಚ್ಯುತ, ಮುಕುಂದ, ಮಾಧವ, ನಾರಾಯಣ. ಅಮ್ಮ, ಬಾಯಾರಿಕೆ ಆಗ್ತದಮ್ಮ. ಬಾಯಾರಿಕೆ ಆಗುತ್ತದೆ. ಅಮ್ಮ, ಏನಮ್ಮ ಇದು? ಹೇಗೆ ಕಾಣುತ್ತದೆ ಮಗನೇ ನಿನಗೆ? ಹಾಲಲ್ಲವೇ? ಅಲ್ಲ ಮಗನೇ. ಮತ್ತೆ ಇದು ಹಾಲ ವಿಷವೇ? ಹೌದು. ಹರಿನಾಮ ಸ್ಮರಣೆಯನ್ನು ಮಾಡಿ ಇದನ್ನು ಕುಡಿದು ಬಿಡು ಮಗನೇ, ಕುಡಿದು ಬಿಡು. ನಾರಾಯಣ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಏನಾಯ್ತು ಮಗನೇ? ಅಮ್ಮ, ನಿನಗೆ ಗಂಟಲು ಸುಡ್ಲಿಲ್ವೇ? ಇಲ್ಲ ಅಮ್ಮ. ನಿನಗೆ ಹೊಟ್ಟೆ ಉರಿ ಬರ್ಲಿಲ್ವೇ? ಇಲ್ಲ ತಾಯಿ. ಹಾಗಾದ್ರೆ ಹರಿನಾಮ ಸ್ಮರಣೆಯನ್ನು ಮಾಡು. ಹೀಗೆ ಬಾ ಮಗನೇ, ಹೀಗೆ ಬಾ. ಕೊಲ್ಲುವುದಕ್ಕಾಗಿ ಅದೆಷ್ಟೋ ಪ್ರಯತ್ನಗಳನ್ನು ಮಾಡಿದೆ, ಬದುಕಿ ಉಳಿದೆ. ತಾಯಿ ಕೊಟ್ಟಂತ ವಿಷದ ಹಾಲನ್ನು ಕರಗಿಸಿಕೊಂಡೆ. ಯಾರ ಬಲು ನಿನಗೆ? ಕೇಳು ಜನಗಣಿಸದಿರು ಸತ್ಯರೋ ಬಲವು ಅತಿ ಬಣಗುಗಳ ಬೆಂಬಲದು ಯಾರ ಬಲ ಎನ್ನುವುದಾಗಿ ಕೇಳುತ್ತಾ ಇದ್ದೀರಾ? ನಿಮಗೊಬ್ಬನ ಬಲ ಎನಗೊಬ್ಬನ ಬಲ ಎಂಬುದಾಗಿ ಯಾವತ್ತೂ ಭೇದ ಎನಿಸಬಾರದು. ನಿಮಗೆ, ಎನಗೆ, ಸಕಲ ಚರಾಚರಕ್ಕೆ, ತ್ರೈಜಗಕ್ಕೆ ಅಣುವಾಗಿಯೂ ಮಹತ್ವವಾಗಿಯೂ ಪರಿಪೂರ್ಣರಾಗಿ ಇರಬಲ್ಲಂತಹ ಶ್ರೀ ವನಿತೆಯ ಅರಸನಾದಂತಹ ಗೋವಿಂದನ ಬಲ ಅಪ್ಪಯ್ಯ. ನೆನೆದವರ ಮನದಲ್ಲಿ ಪ್ರತ್ಯಕ್ಷವಾಗುವ ನನ್ನ ಹರಿ ಎಲ್ಲೆಲ್ಲೂ ಇದ್ದಾನಪ್ಪಯ್ಯ. ತೋರಿ ತೋರಿ ಗೋವಿಂದನ ಬಲು. ಹೌದಪ್ಪಯ್ಯ. ಆ ಗೋವಿಂದ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ಜನದಲ್ಲಿದ್ದಾನೆ. ಬಲ ಮೇಲೆ ಕೆಳಗೆ ನನ್ನಲ್ಲಿ ನಿನ್ನಲ್ಲಿ ತೋರ್ಪಡಿಸುವುದಕ್ಕೆ ನೀನು ಸಿದ್ಧನಿದ್ದೀಯೋ? ಸಿದ್ಧನಿದ್ದೇನೆ. ನಾರಾಯಣನನ್ನು ಕಾಣುವುದಕ್ಕೆ ಶತ ಪ್ರಯತ್ನವನ್ನು ಮಾಡಿದವ ನಾನು. ಇದುವರೆಗೆ ನನಗೆ ಕಾಣ ಸಿಗಲಿಲ್ಲ. ಅಂತಹ ನಾರಾಯಣನನ್ನು ನೀನು ತೋರಿಸಿದೆ ಎಂದಾದ್ರೆ ನಿನ್ನ ಜೀವನ ಪಾವನವಾಗ್ತದೆ. ನಿನ್ನಂತಹ ಮಗನನ್ನು ಪಡೆದು ನನ್ನ ಜನ್ಮ ಸಾರ್ಥಕವಾಗ್ತದೆ. ಎಲ್ಲಿಯೂ ಇದ್ದಾನೆ? ಈ ಕಂಬದಲ್ಲಿ ಇದ್ದಾರೆ.
ಅಷ್ಟು ಮಾತ್ರವಲ್ಲ, ಅರಮನೆಯಲ್ಲಿರುವಂತಹ ಭದ್ರಕಂಬದಲ್ಲಿದ್ದಾನೆ. ಮೃತ್ಯುಂಜಯ ನಿತ್ಯ ಸಂಸ್ಕೃತಿ ಪಾತ್ರ ಪವಿತ್ರ ನಿತ್ಯ ಸಂಸ್ಕೃತಿ ಪಾತ್ರ ಮತ್ತೆ ಗಜ ಭಜ ಶ್ರೀನಡವ ಶಯನ ನಾರಾಯಣ ನೀರಜದಯನ ನಾರಾಯಣ ನಾರಾಯಣ ಜಯ ಜಯ ಸಂಜಾತನಾಗಿ ಲೋಕಮುಖವನ್ನು ಕಂಡವನು ಈ ಕನಕಲಂಕೆಯ ರಾವಣೇಶ್ವರ. ಜೀವನದಲ್ಲಿ ಶಂಕರನ ಭಕ್ತಿಗೆ ಒಲಿದಂತಹ ಅವನ ಭಕ್ತಿಗೆ ಪ್ರಿಯನೆನಿಸಿಕೊಂಡು ಚಂದ್ರಹಾಸ ಖಡ್ಗವನ್ನು ಪ್ರಸಾದ ರೂಪದಲ್ಲಿ ಪಡೆದವನು ಈ ರಾವಣ. ಆ ಮೂಲಕ ದಿಗ್ವಿಜಯವನ್ನು ಗೆಯುವುದರ ಮೂಲದಲ್ಲಿ ಲೋಕರಾವಣನೆನಿಸಿಕೊಂಡೆ. ಇದೆಲ್ಲ ಇದ್ದರೂ ಕೂಡ ಇವತ್ತು ಆಲೋಚನೆ ಮಾಡುವಾಗ ಮನಸ್ಸಿಗೆ ಒಂದು ರೀತಿಯ ದುಃಖ ಆವರಿಸಿಕೊಳ್ಳುತ್ತಾ ಇದೆ. ಇದುವರೆಗೆ ಜೀವನದಲ್ಲಿ ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ. ಬೇರೆ ಏನೂ ತಂಗಿಯಾದಂತಹ ಶೂರ್ಪನಖಿಯ ನೆಪದಿಂದ ಆ ಪಂಚವಟಿಯಲ್ಲಿದ್ದಂತಹ ರಾಮನನ್ನು ಎದುರಿಸುವುದಕ್ಕೆ ಹೋದಂತಹ ಆ ಶೂರ್ಪನಖಿಯ ನಾಸಿಕ ಛೇದನ ಪ್ರಸಂಗದಿಂದ ನಮ್ಮ ತಲೆಗೆ ಹುಳವಿದ್ದಾಗೆ ಆಗಿದೆ. ಬೇರೆ ಏನೂ ಅವನಿಗೆ ಆದಂತಹ ಅಪಮಾನ. ಯಾರ ಮೂಗು ಹೋದದ್ದು? ತಂಗಿಯ ಮೂಗು ಹೋದದ್ದು. ತಂಗಿಯ ಮೂಗು ಆದರೂ ಕೂಡ
ಲೋಕದಲ್ಲಿ ರಾವಣನ ಮೂಗು ಹೋದಾಗೆ ಆಗಿದೆ. ಆದ ಕಾರಣ ಮಾವನಾದಂತಹ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಇರಿಸಿಕೊಂಡೆ. ಆ ಮೂಲಕ ಇಲ್ಲಿಗೆ ಸುಖಾಂತ್ಯವಾಗಬಹುದು ಎಂಬುದಾಗಿ ಭಾವಿಸಿದ ಆ ರಾಮ ಸುಗ್ರೀವನೊಂದಿಗೆ ಸಖ್ಯವನ್ನು ಬೆಳೆಸಿ ಶರದಿಗೆ ಸೇತುವೆಯನ್ನು ಬಲಿದು ನಮ್ಮೊಂದಿಗೆ ಹೋರಾಟಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ನಮ್ಮವರು ಕೆಲವರು ಹೋಗಿದ್ದಾರೆ, ಏನು ಸಾಧಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಇಂದಿನ ದಿವಸ ಈ ಸೋಲೆಂಬುದು ಇನ್ನು ನನ್ನದಾದಂತಹ ಜೀವನದಲ್ಲಿ ಆವರಿಸಿಕೊಳ್ಳಕೂಡದು. ನಾಳೆ ಸಮರಾಂಗಣದಲ್ಲಿ ಜಯ ಸಂಪಾದನೆ ಮಾಡಬೇಕು ಅಂತ ಇದ್ರೆ ನನ್ನ ತಮ್ಮನಾದಂತಹ ಕುಂಭಶ್ರವಣ ಅವನ ಅಗತ್ಯವಿದೆ. ಏನು ಮಾಡೋಣ ಹೇಳಿ? ಅವನಿದ್ರೆಯಲ್ಲಿದ್ದಾನೆ, ಅವನನ್ನು ಏರಿಸುವಂತಹ ವ್ಯವಸ್ಥೆ ಆಗಬೇಕು. ಅದಕ್ಕಾಗಿ ನಮ್ಮವರಿದ್ದಾರಲ್ಲ ದೂತ, ಓಡು ಓಡು. ಎಲ್ಲಿಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ. ಕಾರ್ಯಕಾರಣಗಳು ತಿಳಿಯದು ಎಲ್ಲಿಗೆ ಹೋಗುದ? ಎಲ್ಲಿಗೆ ಅಂತ ಕೇಳಿದ್ರೆ ಅದು ಅಪಶಕುನ ಆಗುತ್ತದೆ. ಅದು ಹೌದು, ಆದ್ದರಿಂದ ಓಡಿದ್ದು. ನಿನಗೆ ಬುದ್ಧಿ ಉಂಟು. ಮತ್ತೆ ನಿನ್ನಿಂದ ಒಂದು ಮಹತ್ತಾದಂತಹ ಕಾರ್ಯವಾಗಬೇಕು. ಏನು ಜೀಯ? ನಿನ್ನಿಂದ ದೊಡ್ಡದಾದಂತಹ ಸಾಧನೆ ಇನ್ನೂ ಆಗುವುದಕ್ಕುಂಟು. ಬೇರೆ ಏನೂ ಅಲ್ಲ. ನಾಳಿನ ದಿವಸ ಹೋರಾಟಕ್ಕೆ ನನ್ನ ತಮ್ಮನಾದಂತಹ ಕುಂಭಶ್ರವಣನ ಅಗತ್ಯವಿದೆ. ಅವನಿದ್ರೇನಿದ್ದಾನೆ, ಅವನನ್ನು ಏಳಿಸುವ ವ್ಯವಸ್ಥೆ ನೀನು ಮಾಡಬೇಕು. ನೀನು ಯಾರನ್ನು? ಕುಂಭಕರ್ಣನನ್ನು. ನಾನು? ನೀವೇ ಆಗಬೇಕು. ದೇವರ ಅವರನ್ನು ಎಬ್ಬಿಸುವುದಕ್ಕೆ ಹೋಗಿ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಗತಿ? ನೀನು ಅದಕ್ಕೆ ತಲೆ ಕಡಿಸಬೇಡ. ದಶಕಂಠ ಇದ್ದಾನೆ. ಆದ್ರೂ ಕೂಡ ನಾನಿದ್ದಾಗೆ ಆಗುದಿಲ್ಲ. ಎಂತ ಹೇಳುವುದರಿ? ನಿನ್ನ ಹೆಂಡತಿಗೆ ನೀನು ಹೋದ್ರೆ ಯಾವುದೇ ದೋಷಗಳು ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ದು. ಹಾಗಾದ್ರೆ ವ್ಯವಸ್ಥೆ ಮಾಡ್ತೇನೆ. ನೀವು ಇದ್ದೀರೆನ್ನುವಂತ ಧೈರ್ಯದಿಂದ ಮುಂದುವರಿತೇನೆ. ಆಶೀರ್ವಾದ. ಬದುಕಿದೆಯ ಬಡ ಜೀವವೇ? ಸ್ವಲ್ಪ ಇವರೇ ಒಂದು ದೊಡ್ಡದಾದಂತಹ ಬಾವಿಯ ಒಳಗೆ ಹೀಗೆ ಹೋಗಿದ್ದೇನೆ. ಪುಣ್ಯಕ್ಕೆ ಒಂದು ಬೈಹುಲ್ಲಿನ ಕಟ್ಟು ಸಿಕ್ಕಿತು ಹಿಡಿಯುವುದಕ್ಕೆ. ಬದುಕಿದೆ. ಅದೆಂತದು? ಮೀಸೆಯ ಎಷ್ಟು ದಪ್ಪ? ಹೋದದ್ದು ಮೂಗಿನ ಒಳಗ. ಹೀಗೆ ಹೋದ್ರೆ ಆಗ್ಲಿಕ್ಕೆಲ್ಲ ನಾವು ಹೀಗೆ ಹೋಗುವ. ನಾವು ಬಂದಿದ್ದೇವೆ ಕುಂಭಕರ್ಣನನ್ನು ಎಬ್ಬಿಸುವುದಕ್ಕೆ. ಬನ್ನಿ 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 ಬನ್ನಿ. ಹೇಳಿದ್ದಾರೆ ಎಬ್ಬಿಸಬೇಕು ಅಂತ. ಅಣ್ಣ ಅಣ್ಣ ಕುಂಬೂರ್ನಣ್ಣ ಕುಂಬೂರ್ನಣ್ಣ ಅಣ್ಣ. ಅಯ್ಯಪ್ಪ ಇಲ್ಲ ಅಣ್ಣ. ಮಣ್ಣಿಸಣ್ಣ ಮಣ್ಣಿಸಣ್ಣ ಅಪರಾಧವ ನಾನಲ್ಲ.
ನಿನ್ನ ಅಣ್ಣ ಹೇಳಿದ್ದು ಹೇಳುದಿಲ್ಲ. ಇದು ಗಾಢ ನಿದ್ರೆಯಲ್ಲಿರುವುದಲ್ಲ, ಸುಪ್ರಭಾತವೇ ಆಗಬೇಕು ಪಟ್ಟಂತ ಹೇಳ್ತಾರೆ. ಏಳಯ್ಯ ಏಳು ಕುಂಭಕರ್ಣ ಬೆಳಗಾಯಿತೇಳು, ನಿನ್ನಣ್ಣ ಬಾಬಾ ಎಂದು ಕರೆತವನ್ ಬೆಳಗಾಯಿತೇಳು, ಬೆಳಗಾಯಿತು ಕುಂಭ ಇವರದು ಗೋಮಾತ ಇಲ್ಲ, ಅದ ನವ್ಯ ಗೀತೆ ಆಗಬೇಕು. ಅದನ್ನೊಂದು ಪ್ರಯತ್ನಿಸುವ. ಮುಂಜಾನೆದ್ದು ಕುಂಬಾರಣ್ಣ ಆಡುವ ನೋಡಣ್ಣ, ಇಲ್ಲ ನಾಟುದೇ ಇಲ್ಲ, ಇಡಿ ಬರುದಿಲ್ಲ ನನಗೆ. ದೇವರ ಇದು ಪ್ರಯತ್ನ ಪಟ್ಟರು ಎಷ್ಟು ಪಟ್ಟರು ಕೂಡ ಅವರಿಗೆ ನಾಟುದೇ ಇಲ್ಲ, ಕರೆಕ್ಟ್ ವ್ಯರ್ಥ ಆಗಿ ಹೋಗುತ್ತದೆ. ಎಂತದ್ದು ಜಾಗಟೆಯ? ನೀವು ಮೊದಲೇ ಹೇಳ್ಬೇಕಿತ್ತು. ಜಾಗಟೆಗೆ ಒಂದು ಸ್ವರಕ್ಕೆ ಹೇಳದಿದ್ರುಂಟಲ್ಲ. ಈಗ ನೋಡಿ ಎದ್ದು ಓಡ್ತಾರೆ. ಇವರ ಸತ್ವ ಪರೀಕ್ಷೆ ಮರ್ಯಾದಿದು ಪ್ರಶ್ನೆ, ನನ್ನ ಮರ್ಯಾದಿದ್ದು ಪ್ರಶ್ನೆ ಹೇಳ್ಬೇಕು ಅಂತ. ಸ್ವಲ್ಪ ನಾಟಿತ್ತು ಕಣ್ಣಿಗೆ. ಈಗ ನೋಡಿ ಇಲ್ಲ, ಇವರ ಕಿವಿಯ ಟೊಮೆಟೊಕ್ಕೆ ಹೋಗುದೇ, ಟೊಮೆಟೊಗೆ ನಾಟುದೇ ಇಲ್ಲ. ದೇವರ ಇದು ಜೋಗಟ್ಟೆ ವ್ಯರ್ಥ, ಜೋಗಟ್ಟೆ ಪ್ರಯೋಜನ ಆಗ್ಲಿಲ್ಲ. ಗದೆಗೊಡಿ ಈಗ ನೋಡಿ, ಈಗಲ್ಲ, ಈಗ ಇವರಲ್ಲ, ಇವರ ಅಣ್ಣ ಕೂಡ ಎದ್ದು ಓಡಬೇಕು ಅಂತ ಪೆಟ್ಟು ಮಾಡಿಸ್ತೇನೆ. ದಾರಿ ಬಿಡಿ ಆಯ್ತಾ, ಅಲ್ಲಿ ದಾರಿ ಬಿಡಿ ಹೋಗು. ಒಂದು ಪೆಟ್ಟು ಕೊಡುವಾಗ ಅಲ್ಲಿ ಇರ್ಬೇಕು. ಎದ್ದೆಗೆ ಗದ್ದೆಯಿಂದ ಬಾರಿಸ್ಲಿಕ್ಕೆ ಹೇಳಿದ್ದಾರೆ. ಗದ್ದೆ ಸ್ವಲ್ಪ ಬಾರುಂಟು ಯಾರು. ಈಗ ಒಂದು ಪೆಟ್ಟು ಸರಿ ಮಾಡಬೇಕು ಮಂಟೆಗೆ. ಇದು ನನ್ನ ಮಂಟೆಗೆ ಬಿದ್ದದ್ದು. ದೇವರ ಇಲ್ಲ, ಇದು ಗದೆಯ ಪೆಟ್ಟು ನಾಟ್ಲಿಲ್ಲ ಅವರೇ. ಉಪ್ಪಿನಕಾಯಿಗ ಮೂಗಿಗೆ ಹಾಕ್ಲಿಕ್ಕೆ ಮೆಣಸಿನ ಉಂಟಿಲ್ಲ, ಖಾರ ಉಂಟಲ್ಲ. ಹೋಯ್ತು. ಒಳ್ಳೆ ಘಾಟಿ ಮೆಣಸಿರ್ಬೇಕು. ಒಳ್ಳೆದುಂಟು. ಇದುಂಟಲ್ಲ ಇವರ ಮೂಗಿಗೆ ಹೋದ ತಕ್ಷಣ ಓಡುವ ಪೆಟ್ಟಲ್ಲಿ ಎಲ್ಲಿ ನೀರುಂಟು ಅಂತ ಹುಡುಕಬೇಕು. ಮೂಗೆಲ್ಲಿಂಟು? ಮೆಣಸು ಸ್ವಲ್ಪ ಶೆಪ್ಪೆಯ ಅಂತ ಇವಾಗ ನಾಟುವುದಿಲ್ಲ. ಇಲ್ಲ, ಕಬ್ಬಿಣದ ಸಲಾಕೆ ಬಿಸಿ ಮಾಡಿ ಇದು ಮೊದಲೇ ಮಾಡಬೇಕಿತ್ತು. ಈಗ ಹೇಳಿದ್ದೀವರು
ಇದುಂಟಲ್ಲ, ಇವರ ಕಾಲಿನ ಪಾದಕ್ಕೆ ಇಟ್ಟರೆ ಉಂಟಲ್ಲ ಜಿಂಕಂತಾಗ್ಬೇಕು. ಎದ್ದು ಓಡುವ ಪೆಟ್ಟು ನೋಡಿ ಈಗ. ಎಲ್ಲಿಂಟು ಪಾದ? ದಾರಿಬಿಡಿ ದಾರಿಬಿಡಿ ದಾರಿಬಿಡಿ. ಬಿಸಿ ಉಂಟು ಆಯ್ತಾ? ಬಿಸಿ ಉಂಟು. ಇವರಿಗೆ ನುಸಿ ಕೂತಾಗೆ ಆಯ್ತಾ? ಕಾಲಿನ ಮೊಣಗಂಟಿಗೆ ಇಡುವ ನೋಡಿ. ಬಿಸಿ ಉಂಟು. ಇಲ್ಲಿಗೆ ಆಗ್ಲಿಕ್ಕೆಲ್ಲ ಹೊಟ್ಟೆಗೆ ಕೆಟ್ಟ ಅವಸ್ಥೆ ಮಾರೆ. ಇಷ್ಟು ಬಿಸಿಯ ಕಬ್ಬಿಣದ ಸಲಾಕೆ ಅವರು ಅಷ್ಟೊತ್ತಿಂದ ಬಿಸಿ ಮಾಡಿ ಕೊಟ್ಟು ಇವರಿಗೆ ಪಾದಕ್ಕಿಟ್ರೆ ನಾಟುದ. ಏನಾಯ್ತು? ಹೇಗೆ ಹೇಳ್ಬಹುದು? ಎಲ್ಲ ಆಯ್ತು. ಇವತ್ತು ಹೇಳುವನು ಅದನ್ನು ಬಾಯ್ಬಿಟ್ಟು ನಾನು ಹೇಗೆ ಹೇಳುವುದು? ಮಲಗಿದ ಚಂದ ನೋಡಿ ಎಲ್ಲ ಹೇಳುವಂತವರ ಲಕ್ಷಣ ಕಾಣುವುದಿಲ್ಲ. ನೀವು ಆಗಲೇ ಅದನ್ನು ಹೇಳ್ತಿದ್ರೆ ಇದೊಂದು ಉಳಿತಿತ್ತು. ಬದಿಗೆ 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 ಬೇರಿ ಕೊಡಿ. ಇದು ಬೇರಿಯ ನಾದ ಆಗ್ಬೇಕು. ಬಸ್ ಬಾರುಂಟ ಅಂತಲ್ಲ, ಇಷ್ಟು ಬಾರದ್ದು ಹೇಗೆ ನೀವು ಹೆಗಲಿಗೆ ಹಾಕುದು? ಶಬ್ದ ಬರುದಿಲ್ಲ ಈ ಬದಿಗ. ಸ್ವಲ್ಪ ನಾಚುತ್ತದೆ ಈಗ ನೋಡಿ, ಪೂರ್ತಿ ನಾಚುತ್ತದೆ. ಇಲ್ಲ, ಇದಾಗ್ಲಿಕ್ಕೆಲ್ಲ. ಎಂತದಿಲ್ಲ. ಇಲ್ಲ ದೇವರ, ಏನಾಯ್ತು? ಇದು ಬೇರೆ ಸಣ್ಣ ಆಟೋದಿಲ್ಲ, ಎಂತದ್ದು ಸಣ್ಣ ಆಟೋದಿಲ್ಲ. ಏನೇನು ಮಾಡಿದ್ರು ಹೇಳುವುದಿಲ್ಲವೇನೋ? ಯಾವ ಪ್ರಯತ್ನವೂ ಪ್ರಯೋಜನಕ್ಕೆ ಬರಲಿಲ್ಲ. ಇಲ್ಲ, ಇವನಿಗೆ ನಿದ್ದೆ ಕೊಟ್ಟವ ಯಾರು? ಶಿಕ್ಷಿಕರ್ತ. ಈಗ ವಿಶ್ವಾಸ ಮತ್ತೆ ಬರುವಾಗಲೇ ಇಟ್ಕೊಂಡು ಬಂದಿದ್ದಾರೆ. ಶಿಕ್ಷಿಕರ್ತ ಬ್ರಹ್ಮ, ಶಿಕ್ಷಿಕರ್ತ ಬ್ರಹ್ಮ. ಏನು ರಾವಣ? ನಿನಗೆ ಹೇಳಲಿಕ್ಕೆ ಕಷ್ಟ ಆಗುದಿದ್ರೆ ಹೇಳ್ಬೇಡ. ಇಲ್ಲ, ನನಗೆ ಅವ ಹೇಳ್ಬೇಕಿಲ್ಲ. ಏನು? ನಿಮ್ಮಿಂದ ಒಂದು ಕೆಲಸ ಆಗುವುದಕ್ಕಿದೆ. ನಿಮ್ಮಿಂದಲೇ ಅನುಗ್ರಹಕ್ಕೆ ಪಾತ್ರನಾದವನು. ಅವನನ್ನು ಎಬ್ಬಿಸಿದ ಮೇಲೆ ನನ್ನನ್ನೊಂದು ಸರಿ ಮಾಡಿ ಆಯ್ತಾ? ನಿದ್ದೆಯನ್ನು ಕೊಟ್ಟವರು ನೀವು. ಇವನ ಅಗತ್ಯ ನನಗಿದೆ. ಯಾಳಿಸಿ.
ಎಚ್ಚರ, ಯಾಕೆಲ್ಲ ಎಚ್ಚರ? ಏನು ತಿಳಿಯುವುದಿಲ್ಲ. ಅಸೀಮ ತಿಪ್ಪೆ ಸಹಿಸುವುದಕ್ಕಾಗುವುದಿಲ್ಲ. ತಿಪ್ಪೆ ಈ 7 ಲೋಕವ ಜನಗಳೆಲ್ಲ ಕುಣಿತಾರೆ. ಚಿಂತೆ ಮಾಡಬೇಡ. ನಮ್ಮ ಭೋಜನ ಶಾಲೆಯಲ್ಲಿ ಬೇಕಾದಂತಹ ಆಹಾರದ ಸಿದ್ಧತೆ ಆಗಿದೆ. ಕೊಡುವ ವ್ಯವಸ್ಥೆ.
ಪಿಂಡಗಳು ಎಲ್ಲ ಹೋದ್ರು. ಎಲ್ಲ ಹೋದ್ರು. ಯಾವುದು ಕೊಟ್ಟರೆ ಅವರು ಹೊಟ್ಟೆ ತುಂಬುತ್ತಾ ಇಲ್ಲ, ಯಾವುದೇ ಪರಿಹಾರ ಸಿಗುತ್ತಾ ಇಲ್ಲ ಅಂತ ಆದ್ರೆ ನೋಡುವುದೇನು? ಗುರು ಶುಕ್ರರನ್ನು ಬರುವುದಕ್ಕೆ ಹೇಳು. ಗುರುಗಳನ್ನು ಕೊಡುವುದಾ? ಗುರುಗಳನ್ನು ಕೊಡುವುದಕ್ಕೆ ಉಂಟೇನು, ಪರಿಹಾರ ಮಾಡುವುದಕ್ಕೆ? ಲೋಕಿ ಗುರುಗಳು, ಲೋಕಿ ಗುರುಗಳು, ಲೋಕದ ಗುರುಗಳು. ಗುರುಗಳು ತಮ್ಮನನ್ನು ನಿದ್ರೆಯಿಂದ ಎಣಿಸಿದ್ದಾರೆ, ಆದ್ರೆ ಏನು ಕೊಟ್ಟರೂ ಕೂಡ ಅವನ ಹಸಿವ ನಿವಾರಣೆ ಆಗುವುದಿಲ್ಲ. ಬರ್ತಾ ಇದ್ದಾರೆ. ನೋಡುವುದೇನು, ನಮ್ಮ ಹಾಳುಗಳಲ್ಲಿ ಹೇಳಿ ತಮ್ಮ ಕುಂಭಶ್ರವಣ ಎದ್ದಿದ್ದಾರೆ, ಅವನನ್ನು ಸ್ನಾನ ಮಾಡಿಸಿ ಉಡುಗೆ ತೊಡುಗೆಗಳನ್ನು ಧರಿಸಿ ಆಸ್ಥಾನಕ್ಕೆ ಬರುವುದಕ್ಕೆ.
ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು ಸಂತೋಷದಿಂದ 10 ತಲೆಗಳಿಂದ ಮೀಸೆಯಲ್ಲೇ ಗರಗರಲೆ ತಿರುಗಿಸುತ್ತ ಕಾಲವನ್ನು ಕಳೆಯಬೇಕಾದವ. ಈ ಕಾಲಕ್ಕೆ ನೆಲ ನೋಟಗಳಾಗಿದ್ದಿ, ಮುಖದಲ್ಲಿ ದುಃಖ ಎತ್ತು ಕಾಣ್ತಾ ಇದೆ. ಚಪ್ಪಲ್ಲ ದೇಶದ ಅರಸರು ಏನಾದ್ರೂ ತೊಂದರೆಯನ್ನುಂಟು ಮಾಡಿದರೆ ಏನು ಹೇಗೆಂಬುದಾಗಿ ಮನೆ ಕಲಕ ಶರ್ಮರುವುದಕ್ಕೆ ಸಾಧ್ಯವಾಗಿ ಕಪ್ಪನ್ನ ದೇಶದ ರಾಜರುಗಳೆಲ್ಲರೂ ಕೂಡ ಅವರದಾದಂತಹ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ಕೊಡುತ್ತಾ ಇದ್ದಾರೆ. ಅವರಿಂದ ಆದ ಸಮಸ್ಯೆ ಅಲ್ಲ ತಮ್ಮ. ನಮ್ಮ ಪ್ರೀತಿಯ ತಂಗಿಯಾದಂತಹ ಶೂರ್ಪನಖೆ ಗಂಡನನ್ನು ಕಳೆದುಕೊಂಡಂತಹ ವೇದನೆಯನ್ನು ಸಹಿಸಿಕೊಳ್ಳಬಾರದು. ಅದಕ್ಕಾಗಿ ಪಂಚವಟಿ ಪ್ರದೇಶದಲ್ಲಿ ಸ್ವತಂತ್ರವಾಗಿ ವಹಿಸುವುದಕ್ಕೆ ಆಜ್ಞೆ ಮಾಡಿದವನು. ಆ ಕಾಲದಲ್ಲಿ ಅಲ್ಲಿ ವಾಸವಾಗಿದ್ದಂತಹ ದಶರಥನ ಮಕ್ಕಳಾದಂತಹ ರಾಮ ಲಕ್ಷ್ಮಣ, ಹಾಗೆ ರಾಮನ ಮಡದಿಯಾದಂತಹ ಸೀತೆ, ಇವರ ಇರವನ್ನು ಸರಿಯಾಗಿ ತಿಳಿದು ಆ ಶೂರ್ಪನಖೆ ಆ ಸೀತೆಯನ್ನು ಕಂಡು ನನಗೆ ಯೋಗಿಳು ಎಂಬುದಾಗಿ ಭಾವಿಸಿ ಅವಳನ್ನು ಕರೆತರುವಂತಹ ಮನಸ್ಸು ಮಾಡಿದ್ಲು. ಆದ್ರೆ ಅವ ರಾಮನ ತಮ್ಮನಾದಂತಹ ಲಕ್ಷ್ಮಣನಿಂದ ಶೂರ್ಪನಖೆಯ ನಾಸಿಕ ಛೇದನವಾಯಿತು. ಮುಂದೆಯೇ ಆ 14,000 ರಕ್ಕಸರು ಕೇಳುವುದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಅವರೆಲ್ಲರನ್ನು ಕೊಂದು ಕರೆಹಿದ್ದಾನೆ ರಾಮ. ಆ ಮೂಲಕ ಆ ಸೇಡನ್ನು ತೀರಿಸಿಕೊಳ್ಳಬೇಕು ಉದ್ದೇಶದಿಂದ ಮಾವನಾದಂತಹ ಮಾರೀಚನ ಸಹಾಯದಿಂದ ಆ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಇರಿಸಿದ್ದು ರಾಮ ಸೇನಾ ಸಮೇತನಾಗಿ ಶರದಿಗೆ ಸೇತುವೆಯನ್ನು ಬಲಿದು ನಮ್ಮೊಂದಿಗೆ ಕಾಳಗವನ್ನು ಕೊಡುವುದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಹೋರಾಟದಲ್ಲಿ ಇದುವರೆಗೆ ಜಯಶ್ರೀ ನಮಗೆ ಒಲಿಯದೆ ಹೋಗಿದ್ದಾಳೆ. ನಾಳಿನ ದಿವಸ ಸಮರಾಂಗಣದಲ್ಲಿ ನೀನು ಹೋರಾಡಿ ಜಯವನ್ನು ನನಗೆ ಗೌರವಿಸುವುದರಲ್ಲಿ ಪಕ್ವವಾಗುವುದಿಲ್ಲ. ಈ ರೀತಿಯ ಮನಸ್ಸು ಸಿಂಹಸಿದ್ದೆ ಅಂತ ಹೇಳಿ ಆದ್ರೆ ಕೊಡಂಡ ಅಪ್ಪಳೆಯನ್ನು ಅವರ ಸರ್ವನಾಶ ನಾನು ಮಾಡಿ ಬರ್ತೇನೆ. ಇದು ಹೊಂಬಟ್ಟದಲ್ಲಿ ರಣವೀರ್ಯವನ್ನು ಕೊಟ್ಟಿದ್ದಾರೆ. ಹೋಗಿ ಅರಮನೆಯಲ್ಲಿರಬೇಕಾದವ ಅದನ್ನು ಬಿಟ್ಟು ಕಾಡಿಗೆ ಬಂದು ಸೇರ್ತಿ ಗಂಟೆ ಗಣಸಗಳನ್ನು ತಿನ್ನುತ್ತಾ ಇದ್ದಿ. ಅಯ್ಯ, ನಮ್ಮ ತಂಗಿ ಆಗಿರುತ್ತಾ ಶೂರ್ಪನಖೆಯ ಕಿವಿ ಮೂಗುಗಳನ್ನು ಕತ್ತರಿಸಿದೆಯಾ ಕೇಳುವುದಕ್ಕಾಗಿ ಬಂದವ ಕುಂಭಕರ್ಣ.
ಹೊರಟು ಆರ್ಯಾವರ್ತದಲ್ಲಿ ಇರುವಂತಹ ದುಷ್ಟರನ್ನೆಲ್ಲ ಮಧ್ಯಸಿ ಅಬ್ದಿಯನ್ನು ಉತ್ತರಿಸಿ ಲಂಕೆಗೆ ಕಾಲಿಟ್ಟ ದಾಶರಥಿ ನಾನೇ. ಕುಂಭಕರ್ಣ 6 ತಿಂಗಳು ನಿದ್ದೆ, ಮತ್ತೆ ಎದ್ದೆ, ತಿನ್ನುವುದು ಮುದ್ದೆ, ಮತ್ತೆ ನಿದ್ದೆ. ಇದು ಜೀವನ ಅಲ್ವಾ? ಜೀವನದಲ್ಲಿ ಏನು ಕಲ್ಪಿಸಿದ್ದೇವೆ? ಸುಖಕರವಾಗಿರುತ್ತಾ ಜೀವನ ನನ್ನದು. ಏನು ಮಾಡಿದ್ದೇವೆ ಎನ್ನುವುದು ಮುಖ್ಯ. ನಿನಗೆ ಸುಖ ಆದ್ರೆ ಸಾಲದು, ನಮ್ಮ ಸುಖದಲ್ಲಿ ಪ್ರಾಪಂಚಿಕರು ಪಾಲು ಪಡೆಯಬೇಕು ಎನ್ನುವಂತ ಪರಿಕಲ್ಪನೆ ಬೇಕು. ಅದನ್ನು ನೀನು ಬಿಡು. ಎಚ್ಚರದಲ್ಲಿದ್ದ ನಿನ್ನ ಅಣ್ಣನೂ ಮಾಡಲಿಲ್ಲ. ಅಂತಹ ಅಣ್ಣ ಮಾಡಿದ ಅನ್ಯಾಯಕ್ಕೆ ಬೆಂಬಲಿಗನಾಗಿ ನೀ ಬಂದೆ ಅಂತಾದರೆ ಕುಂಭಕರ್ಣ, ನಾಳೆ ನಿನ್ನ ಹೆಸರಿಲ್ಲ ಅಂತಾದೀತು. ರಾಮನನ್ನು ಗೆಲ್ಲಬೇಕು. ಎಂತಹ ದಾನವರನ್ನು ಕಳುಹಿಸಿಕೊಟ್ಟೆ ಅಂತಾದ್ರೆ ನನ್ನ ಪಾಲಿಗೆ ಸೋಲಿನೇ ಆಗುತ್ತಾ ಇದೆ. ಸರಿ ಸರಿ, ಯಾರು ಯಾರನ್ನು ಕಾಯುವುದಲ್ಲ. ದಶಕಂಠನಾದಂತಹ ನಾನೇ ರಥಾರೂಢನಾಗಿ ಅಳಿದುಳಿದಂತಹ ದಾನವರನ್ನು ಸೇರಿಸಿ ಆಧರಿಸಿಕೊಂಡವನು ನೀನು. ಆಕಾಶವೇ ಕವಚ ಎಂಬಂತಹ ನೆಲೆಯಲ್ಲಿ ಇದುವರೆಗೆ ಸಮರಾಂಗಣದಲ್ಲಿ ಕಾಣಿಸಿಕೊಂಡೆ. ಆದರೆ ಇಂದಿನ ದಿವಸ ರಾವಣನ ಸಮಕ್ಷಮದಲ್ಲಿ ಯುದ್ಧ ಮಾಡಬೇಕು ಅಂತ ಇದ್ರೆ ರಥವೇ ಬೇಕು ಎಂದು ಭಾವಿಸಿದೆಯಲ್ಲ? ನಿನ್ನ ದೊಡ್ಡ ಸ್ಥಿತಿ ಬೇಡುವ ಈ ರಥದ ಬಗ್ಗೆ ಪರಿಚಯ ಇಲ್ವ ಅಂತ ಭಾವಿಸಿದ್ಯೇನು? ದಿಗ್ವಿಜಯ ಕಾಲದಲ್ಲಿ ಆ ದೇವೇಂದ್ರನೊಂದಿಗೆ ಹೋರಾಡುವಂತ ವೇಳೆಯಲ್ಲಿ ಈ ಸಾರಥಿಯನ್ನು ಒಳಗೊಂಡಂತಹ ರಥ ಅದನ್ನು ಎಡಗಾಲಿಂದ ತೊಳೆದು ಹಿಮ್ಮುಖವಾಗಿಸಿದವನು ಈ ರಾವಣ. ಆ ರಥ ಏರಿದಂತಹ ನಿನ್ನನ್ನು ಮೊದಲು ನೋಡ್ತಾನೆ, ಆಮೇಲೆ ದೇವೇಂದ್ರನಿಂದ ದತ್ತವಾಗಿರುವಂತಹ ಬರುವುತ್ತ ಮಾತಲ್ಲಿ
ಗಾಳಿಯ ಸಾರಥ್ಯದಲ್ಲಿ ರಥವೇರಿ ಬಂದೆ. ನಾ ಅಪೇಕ್ಷಿಸಿ ರಥ ಏರಿತಲ್ಲ ರಾವಣ. ದೇವತೆಗಳೇ ರಾಮನಿಗೆ ರಥ ಬೇಕು ಅಂತ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲಿ ರಾಮನ ಅರ್ಹತೆಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅದನ್ನು ತುಳಿದಿದ್ದೆ ನೀನು. ರಥದ ಅಡಿಗೆಯಲ್ಲಿ ಬಿದ್ದಿದ್ದೆ ಎನ್ನುವುದನ್ನು ನೀ ಮರೆಯಬೇಡ. ದೇವಲೋಕಕ್ಕೆ ದಿಗ್ವಿಜಯ ಮಾಡಿದೆ. ಆ ರಥವೇರಿದ ದೇವೇಂದ್ರ ನಿನ್ನನ್ನು ಸೋಲಿಸಿ ಕಟ್ಟಿಕೊಂಡು ಹೋದ ರಥವೇ ಇದು. ಈ ರಥದಿಂದ ಮತ್ತೆ ನಿನ್ನ ಮಗ ಇಂದ್ರಜಿತು ಬಂದು ನಿನ್ನನ್ನು ಬಿಡಿಸಿಕೊಂಡು ಹೋಗಬೇಕಾಯಿತು. ಇವತ್ತು ನಿನ್ನ ಮಗನು ಸತ್ತಿದ್ದಾನೆ ಲಕ್ಷ್ಮಣನ ಕೈಯಲ್ಲಿ. ಬಿಡಿಸುವ ವ್ಯವಸ್ಥೆ ನಿನಗಿಲ್ಲ. ಕಾರ್ತವೀರ್ಯನಲ್ಲಿ ಸೋಲು, ವಾಲಿಯಲ್ಲಿ ಸೋಲು, ಮತ್ತೆ ಸಖ್ಯ. ನಿನಗೆ ಬೆಂಬಲವಿತ್ತವರೆಲ್ಲ ಇವತ್ತು ಅಸುನೀಗಿದವರಿದ್ದಾರೆ. ಈ ಕಾಲಕ್ಕೆ ಮತ್ತೆ ಎದ್ದು ಬರ್ತಿಂತಾದ್ರೆ ಏನು ಧೈರ್ಯ ನಿನಗೆ? ಮಾಟ ಮಾಡ್ತೀಯೋ, ಮಾರಣ ಮಾಡ್ತೀಯೋ? ಯಾವ ಬಲವೋ? ನಾವು ಧನುಜರಿದ್ದೇವೆ. ಹರಿಗಳನ್ನು ಗೆಲ್ಲಬೇಕೆಂಬಂತ ಉದ್ದೇಶವನ್ನಿರಿಸಿ ಯಾವ ತಂತ್ರಗಾರಿಕೆಯ ಮೂಲಕವಾದರೂ ಆ ಜಯವನ್ನು ಸಂಪಾದಿಸುತ್ತೇವೆ. ಇದುವರೆಗೆ ಸಾಧಿಸಿದ್ದೇವೆ, ಇನ್ನೂ ಸಾಧಿಸುತ್ತೇವೆ. ಮಾರೀಚನ ಮಾಯ ನಡೆಯಲಿಲ್ಲ. ನಿನ್ನ ಮಾಯೆಯನ್ನು ಹೇಗೆ ಮುಗಿಸಬೇಕು ಅಂತ ಗೊತ್ತು. ಆಯ್ತಲ್ಲ ನಿನಗೆ. ನಿನ್ನ ಚಂದ್ರಹಾಸವೇ ನಿನ್ನ ಹಿಡಿತದಿಂದ ಜಾರುತ್ತಾ ಉಂಟು. ಯಾಕೆ? ಇದು ನಿನ್ನ ದೌರ್ಬಲ್ಯ. ನೀನೇನು? ನೀನು ಬಿಡು. ಎಕ್ಕ ಹಾಕಿದ್ರೆ 21 ತಲೆಮಾರುಗಳ ಹಿಂದೆ ಅಯೋಧ್ಯೆಯನ್ನು ಆಳುತ್ತಿದ್ದಂತಹ ಅರಣ್ಯನಾಮಕನಾದವನು ಆ ಕಾಲದಲ್ಲಿ ದಿಗ್ವಿಜಯಕ್ಕೆ ಮುಂದಾದಂತಹ ವೇಳೆಯಲ್ಲಿ ನಂದೆದುರಿಗೆ ಬಂದ ಹೋರಾಟಕ್ಕೆ ಮುಂದಾದ ಇದೇ ಚಂದ್ರಹಾಸದಿಂದ ಸತ್ತು ಹೋಗಿದ್ದಾನೆ. ಅವನನ್ನು ಅಲ್ಲಿ ಮಣ್ಣುಗೂಡಿಸಿದ್ದಾನೆ, ನಿನ್ನನ್ನು ಇಲ್ಲಿ ಮಣ್ಣುಗೂಡಿಸಿದ್ದಾನೆ. ಇಷ್ಟರವರೆಗೆ ಸುದೀರ್ಘಾವಧಿಯ ಅಧಿಕಾರವನ್ನು ನಡೆಸಿದೆ ನೀನು. ಲಕ್ಷ ಲಕ್ಷ ವರ್ಷಗಳ ಆಯುಸ್ಸನ್ನು ಕಳೆದ ನೀನು ಮಾಡಿದ ಹೀನ ಕೃತ್ಯಗಳು ನಮಗೆ ಗೊತ್ತಾಗಲಿಲ್ಲ ಅಂತ ಭಾವಿಸಬೇಡ. ವೇದವತಿಯ ಶಾಪ, ನಳಕೂಬರ ಮಣಿಗ್ರೀವರ ಶಾಪ, ಹೀಗೆ ಶಾಪದ ಮೂಟೆಯನ್ನು ಹೊತ್ತುಕೊಂಡು ಬಂದದ್ದಲ್ಲದೆ ನಮ್ಮ ವಂಶದ 21 ತಲೆಮಾರಿನ ಹಿಂದಿನ ಅನರಣ್ಯಕನನ್ನು ನೀ ಕೊಲ್ಲುವಾಗ ಅವನೇ ಆಡಿದ್ದ. ಅದು ನಿನಗೆ ನೆನಪಿಗೆ ಬೇಕು. ನಾನು ಧಾರ್ಮಿಕನೇ ಹೌದಾದಲ್ಲಿ, ಪ್ರಜಾ ಸಂರಕ್ಷಣೆಯನ್ನು ಸದ್ಧರ್ಮದಿಂದ ಮಾಡಿದ್ದೇ ಹೌದಾದಲ್ಲಿ, ಮುಂದಕ್ಕೆ ನಮ್ಮ ವಂಶದಲ್ಲಿ ಹುಟ್ಟುವ ರಾಮನಿಂದಾದಲೇ ನಿನ್ನ ಮರಣ. ಈ ನೆಲ ಅಷ್ಟು ಪ್ರಭಾವಶಾಲಿಯಾದದ್ದು. ಈ ನೆಲದಲ್ಲಿ ಒಂದಲ್ಲ ಒಂದು ಸಮಯದಲ್ಲಾದರೂ ಒಬ್ಬಾತ ವಿಶ್ವನಾಯಕ ಹುಟ್ಟಿ ಬರ್ತಾನೆ ಎನ್ನುವ ಪರಿಕಲ್ಪನೆ ಪ್ರಪಂಚದ ನಿನ್ನನ್ನು ಅನುಸರಿಸುವವರಿಗೆ ಬೇಕಾಗುತ್ತದೆ. ಇಂದು ನೀ ಮೆರೆದಾಡ್ತೇನೆ ಅಂತ ಬಂದ್ರೆ ನಿನ್ನನ್ನು ಎದುರಿಸುವುದಕ್ಕೆ ಬಂದವ ಕಪಿಗಳನ್ನು ದಾನವರು ತಲೆ ತಗ್ಗಿಸುವಂತೆ ಮಾಡಿಕೊಂಡು ನಾಯಕತ್ವವನ್ನು ರೂಪಿಸಿ ಆರ್ಯಾವರ್ತದ ಪ್ರತಿನಿಧಿಯಾಗಿ ಬಂದವ ಲಂಕೆಯ ಮಣ್ಣಿಗೆ ಕಾಲಿಟ್ಟಿದ್ದೇನೆ. ನಿನ್ನ ನೆಲದಲ್ಲೇ ನಿನ್ನವರನ್ನು ಹೊಡೆದಿದ್ದೇನೆ. ಈಗ ಮತ್ತೆ ಮಾರ್ಮಳೆತು ಬಂದೆ ಅಂತಾದ್ರೆ ದಶಕಂಠನ ವಧೆಯಿಂದಲಾಯಿತು, ಲೋಕಕ್ಷೇಮ ಅಂತ ಹೇಳಿಸ್ತೇನೆ.
ಸೀತಾಯ ಪಾದಯ ನಮಃ. ವಿಭೀಷಣ ನಮ್ಮವರೆಲ್ಲ ಕಂಡಿರಲ್ಲ, ದಶಕಂಠನ ವಧೆಯಾಯಿತು. ಅಂಬರ ಪಥದಿಂದ ಆದಿತ್ಯರು ಸುಮವೃಷ್ಟಿಯನ್ನು ಹರಿಸ್ತಾ ಇದ್ದಾರೆ. ಹಾಗೆಂದು ಇವ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲಿ ಮುಕ್ತಿ ಸಿಕ್ಕಿತು ಅಂತ ಹೇಳಲಿಕ್ಕಾಗುವುದಿಲ್ಲ, ಮುಂದೊಂದು ಜನ್ಮವೇ ಬೇಕಾದೀತು. ಆದರೆ ಇವನಿಗೆ ಮಾಡಬೇಕಾದ ಅಂತ್ಯಕ್ರಿಯೆ ಉತ್ತರಕ್ರಿಯಾದಿಗಳನ್ನು ಪೂರೈಸಿ ವಿಭೀಷಣ ಪಟ್ಟಾಭಿಷೇಕ ವಿರಚಿಸಿ ಅಯೋಧ್ಯೆಯನ್ನು ಸೇರಬೇಕು. ಆ ವ್ಯವಸ್ಥೆಯಲ್ಲಿ ಸಮಾಲೋಚನೆಯ ಸಭೆ ನಮ್ಮವರು ಬರಲಿ. ಪ್ರಪಂಚವೇ ಬಿಟ್ಟಂತೆ ಬೆರಗಾಗಿ ತೋರಿಸುತ್ತಾರೆ ಅಂತಾದ್ರೆ ನನ್ನ ಔನ್ನತ್ಯ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನಿಮ್ಮ ಸಹಕಾರದಿಂದ ರಾಜಕೀಯವಾಗಿ ಸುಕ್ಷೇಮ ನಮ್ಮವರೇ ಆಗಿರುವಂತ ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಎನ್ನುವಂತ ದ್ವರವನ್ನು ಕೈಗೊಂಡಿದ್ದಾರಂತೆ. ನೀವೆಲ್ಲವರು ಬರಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಹೀಗೆ ಕೇಳಿಕೊಂಡಿದ್ದಾರೆ. ಕಡೆಗಾದ್ರೂ ನಾವು ಹೋಗಲೇ ಇದ್ರೆ ಕಾರ್ಯಕ್ರಮ ಚಂದಾಗುವುದಿಲ್ಲ ಎಂಬುದಾಗಿ ಧರ್ಮರಾಯ ಒಪ್ಪಿಕೊಂಡ ಹಾಗಾಯಿತು. ಯಾರೇ ಮಾಡಲಿ ಎಲ್ಲೇ ನಡಲಿ ಕಾರ್ಯಕ್ರಮ ಅಂದವಾಗಿ ನಡೆಯಬೇಕು, ಚಂದವಾಗಿರಬೇಕು. ಅದಕ್ಕೆ ಬೇಕಾಗಿ ಇಂದ್ರಪ್ರಸ್ಥ
ಸಂತೋಷಗೊಂಡಿದ್ದೇನೆ. ಎಲ್ಲರನ್ನು ಆಧರಿಸು. ಧರ್ಮರಾಯ ಹೇಗಿದ್ಯಪ್ಪ? ಕ್ಷೇಮ. ತೊಂದರೆ ಇಲ್ಲ. ಬನ್ನಿ ಬನ್ನಿ ಕುಡಿದು ಬನ್ನಿ. ಇದು ನಮ್ಮ ಮನೆ, ನಮ್ಮದೇ ಮನೆ. ಜಯನೇ ಬಳಿಕ ವಿಶಾಲ ಮುನೆ ಏನು ಸಭೆ? ನಿಮ್ಮ ನೃಪಾಲ ಈಶ್ವರನತೆ ಗಂಭೀರನಾದದಲ್ಲಿ ಅಗ್ರಪೂಜ್ಯರ ಪೇಳಿ ಗಾಂಧಿಯನುಳಿದನು ವೇದ ಸಮ್ಮತವ ಅಗ್ರಪೂಜ್ಯರ ಪೇಳಿರ ಗಾಂಧಿಯ ನುಡಿದನು ವೇದ ಸಮ್ಮತವ ಇಂದ್ರಪ್ರಸ್ಥದಲ್ಲಿ ನಾವಿರುತ್ತಾ ನಾರದರ ಆದೇಶದಂತೆ ಸ್ವರ್ಗದ ವೈಭವದಲ್ಲಿ ಉಚಿತವಾದಂತಹ ಸ್ಥಾನಮಾನ ನಮ್ಮಪ್ಪ ಪಾಂಡು ಚಕ್ರವರ್ತಿಗೆ ಲಭಿಸಿಲ್ಲ ಎನ್ನುವುದಕ್ಕೆ ಬೇಕಾಗಿ ಗುರು ಹಿರಿಯರ ನೇತೃತ್ವದಲ್ಲಿ ಅವರ ಆದೇಶದಂತೆ ಈ ಇಂದ್ರಪ್ರಸ್ಥದಲ್ಲಿ ರಾಯಸ್ವಯಾಧ್ವರವನ್ನು ಕೈಗೊಂಡಿದ್ದೇವೆ. ರಾಯಸ್ವಯಾಧ್ವರದ ಅವಭೃತ ಸನ್ನಿವೇಶವಿದು. ನಮ್ಮ ಆಮಂತ್ರಣದಂತೆ ಸಕಲ ದೇಶದ ರಾಜಾದಿರಾಜರುಗಳು ಮಧುಮುನಿಗಳು ಎಲ್ಲರೂ ಬಂದು ಸೇರಿದ್ದಾರೆ. ಇಂದಿನ ದಿವಸದಲ್ಲಿ ಅಗ್ರಪೂಜೆಗೆ ಯೋಗ್ಯರು ಯಾರು ಎನ್ನುವುದು ನನಗೆ ಯೋಚಿಸುವುದಕ್ಕಾಗುವುದಿಲ್ಲ. ಕಾರಣ ಬಾಳ ನೇತ್ರನ ಬರಿಯನೆಂಬ ಭೂಪಾಲಗಳು ಇವರು ಅಗ್ರಪೂಜ್ಯರು ಯಾರು ಕೇಳಬೇಕಾದಂತ ಪ್ರಶ್ನೆಯನ್ನೇ ನೀನು ಕೇಳಿದಿ. ಎಲ್ಲರೂ ಯೋಗ್ಯತಾವಂತರಾಗಿದ್ದಾರೆ. ಕೊಡುವುದು ಯಾರಿಗೆ ಎಂಬಾಗಿ ಕೊಡುವುದು ಯಾರಿಗೆ ಬೇಕಾದ್ರೂ ಕೊಡಬಹುದು ಮಗನೇ. ಪಡೆಯುವಂತ ಅರ್ಹತೆ ಉಂಟೇ ಇಲ್ಲ ನಾವು ಆಲೋಚನೆ ಮಾಡಬೇಕು. ಹಾಗಾದ್ರೆ ತುಂಬಿದ ಸಭೆಯಲ್ಲಿ ಅಂತಹ ಯೋಗ್ಯತೆಯನ್ನು ಬೇರೆ ಯಾರಿಗೂ ಅಲ್ಲ, ನಮ್ಮನ್ನೆಲ್ಲ ಸದಾ ಕಾಪಾಡಿಕೊಂಡು ಬರುತ್ತಿರುವಂತ ಆ ಗೋಪಾಲಕೃಷ್ಣ, ಆ ಗೋವಿಂದ, ಆತ ಹೊರತು ಮತ್ತೆ ಯಾರು ಅಲ್ಲ. ಅವನನ್ನೇ ಕರೆದುಕೊಂಡು ಬಂದು ಅನಿತರೋ ನವರ ವಿನಯ ಕೃಷ್ಣನ ಬಲುಗಿರಲಿ ಕೆಲರು ಹರಿಪಕ್ಷದಲ್ಲಿ ಕೆಲರು ಹರಿಪಕ್ಷದಲ್ಲಿ ಕೆಲರ ಬೀದಿಯಲಿ ರಾಜರಾದವರು ಯಾರು ಅಸೂಯೆ ಪಡಕೂಡದು, ಪಡಬಾರದು. ಪೂರ್ಣಾವತಿಯ ಕಾಲದಲ್ಲಿ ಅಗ್ರ ಪೂಜೆ, ಅಗ್ರ ಪೀಠವನ್ನು ಅಲಂಕರಿಸುವಂತಹ ಅಗ್ರಮಾನ್ಯ ವ್ಯಕ್ತಿ ಯಾರು ಎಂಬುದಾಗಿ ಕುತೂಹಲದಿಂದ ನೋಡುತ್ತಿರುವಂತಹ ವೇಳೆಯಲ್ಲಿ ಇಲ್ಲಿ ನಡೆದಿದ್ದಾದರೂ ಯಾರು ಇವನನ್ನು ಕುಳ್ಳಿರಿಸಿದರಲ್ಲ. ಆದರೂ ಯಾರೊಬ್ಬರು ಸಿರೆತ್ತುವುದಿಲ್ಲ, ಮಾತನ್ನು ಆಡುವುದಿಲ್ಲ. ಯಾಕೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡೆ ನಾನು. ಕೆಲರು ಪಾಂಡವ ಮೈತ್ರಿಯಲ್ಲಿ ಸದ್ಯ ತಾನೇ ಇಂದ್ರಪ್ರಸ್ಥದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ. ಅಂತಹ ಪಾಂಡವರೊಡನೆ ಮೈತ್ರಿ ಭಾವವನ್ನು ಹೊಂದಿದ್ದಾರೆ. ಕೆಲಕ್ಕೆ
ಕೆಲರು ಕೃಷ್ಣನ ಬಲು ಹೀನಲಿ ಎಳವೆಯಲ್ಲಿಯೇ ಶಕಟಾದಿಗಳನ್ನು ಚಾಣೂರ ಮುಷ್ಟಿಕರನ್ನು ಕಂಸಾದಿಗಳನ್ನು ಕೊಂದವನು ಈತ ಫಲಾನ್ವಿತರಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಇನ್ನು ಕೆಲರು ಹರಿಪಕ್ಷದಲ್ಲಿ ಜೀವಾತ್ಮರು ಯಾರು ಪರಮಾತ್ಮ ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಅಸಮರ್ಥರಾಗಿರುವಂತಹ ಮೂಢಾತ್ಮರು ಈತನನ್ನು ಸಾಕ್ಷಾತ್ ಶ್ರೀಪತಿ ಶ್ರೀಮನ್ನಾರಾಯಣ ಎಂಬುದಾಗಿ ಕಂಡುಕೊಂಡಿದ್ದಾರೆ. ಇನ್ನು ಕೆಲರು ಅನುಚಿತದ ಭೀತಿಯಲ್ಲಿ ನಡೆಯುತ್ತಿರುವುದು ಉಚಿತವಾದುದಲ್ಲ, ಆದರೂ ಎದ್ದು ಕೇಳುವುದಕ್ಕೆ ನೈತಿಕ ಬಲವಿಲ್ಲ, ಸಾಮರ್ಥ್ಯವಿಲ್ಲ, ಪರಾಕ್ರಮವಿಲ್ಲ. ಆದರೆ ನಾವು ಹಾಗ ಧರಣಿ ವಲಯದಳು ಕಳ್ಳ ಶಿರೋಮಣಿ ಅಂತ ಅಂದ್ರಲ್ಲ, ಅಡಿಗಡಿಗೆ ಮಸಗಿದನು ಮತ್ತೆ ಮೇಲೆ ಮೇಲೆ ಮಸಗುವುದಕ್ಕಾಗುತ್ತದೆ. ಈಗಲೂ ನಾನು ಅಡಿಗಡಿಗೆ ಮಸಗದೆ ಇದ್ದರೆ ಇನ್ನು ಯಾವಾಗ ಮಸಗುವುದು, ಯಾವಾಗ ಕೇಳುವುದು? ಯಾರು ಕೊಟ್ಟವರು? ಏನೆಲ್ಲ ವಸುದೇವ ವಸುದಯ ಮನನಿಧಿಗಳು ಅಲ್ಲ, ವಸುದಯ ತಿಲಕ ಸದೃಶರು, ನಮ್ಮಂತ ಧೀಮಂತರು ಪರಾಕ್ರಮಿಗಳು ಕ್ಷತ್ರವೀರರು ಇರುವಂತಹ ಈ ಸಭೆಯಲ್ಲಿ ಗೋಪರಸೂರು ಈ ಗೋಪಾಲಕೃಷ್ಣನಿಗೆ ಪೂಜಾಗ್ರ ಪೀಠವನ್ನು ಕೊಟ್ಟೆಯಲ್ಲ, ಯಾಕೆ ಯಾಕೆ ನನಗೇನು ಗೊತ್ತಿಲ್ಲ. ಸುಜ್ಞಾರಿ ಸಹದೇವ ಎಂಬುದಾಗಿ ನಿನ್ನನ್ನು ಕೊಂಡಾಡಿದರು. ಭವಿಷ್ಯವನ್ನು ತಿಳಿದುಕೊಂಡಿರುವವರಂತೆ ನೀವು. ಹಾನಿ ಬಂದಿದೆ ನಿಮ್ಮ ಯೋಗಕ್ಕೆ, ಅದೇನ ಮಾಡಿದರ ಕಟ 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 ಸ್ವರ್ಗಾನುಭವಕ್ಕೆ. ಇನ್ನೇನು ಸ್ವರ್ಗಲೋಕದಲ್ಲೊಂದು ಸ್ಥಾನ ಮಾನ ಸಿಕ್ಕುತ್ತದೆ ಎಂಬುದಾಗಿತ್ತು. ಪಟಕ್ಕ ಶಬ್ದ ಕೇಳಿಸಿತಲ್ಲ, ಸ್ವರ್ಗದಿಂದ ನರಕಕ್ಕೆ ಬೆದ್ದು ಹೊರಳಾಡ್ತಾ ಇದ್ದಾನೆ. ಕುರುಡನಿಗೆ ಕನ್ನಡಿತ ತೋರಿಸಿದ ಹಾಗಾಯಿತು, ನಪುಂಸಕನಿಗೆ ಮದುವೆ ಮಾಡಿಸಿದ ಹಾಗಾಯಿತು, ಹೊಟ್ಟೆ ತುಂಬ ಉಣಬಡಿಸಿ ಕೈ ತೊಳೆಯುವುದಕ್ಕೆ ಕಚ್ಚು ಕೊಟ್ಟ ಹಾಗೆ ಮಾಡಿದ್ರಲ್ಲ ಪಾಪಿ ಮಕ್ಕಳು. ಯಾಕೆ ಹೀಗೆ ಮಾಡಿ? ಅಜ್ಜಯ್ಯ ಹೇಳಿ ಇವನಿಗೆ ಪೂಜಾಗ್ರ ಪೀಠವನ್ನು ಕೊಡುವುದಕ್ಕೆ ಸೂಚಿಸಿದೆ. ಆ ಪಾಪಿ ನಿನ್ನ ಕಪಾಲಕ್ಕೆ ಭರಿಸುತ್ತಿದ್ದೆ, 4 ಹಲ್ಲುಗಳನ್ನು ಉದುರಿಸುತ್ತಿದ್ದೆ. ವಯಸ್ಸಿನ ವರಿಷ್ಠತೆಗೆ ನಾನು ಇಷ್ಟರವರೆಗೆ ಮಾನ್ಯತೆಯನ್ನು ಕೊಟ್ಟಿದ್ದೇನೆ, ಮನ್ನಣೆಯನ್ನು ಕೊಟ್ಟಿದ್ದೇನೆ. ಕಣ್ಣು ಕಾಣಿಸ್ತದ? ನಾ ಕಣ್ಣು ಹೊಡೆದಾಗಿ ಈತಗಳು ವಿಖ್ಯಾತ ವೇದವ್ಯಾಸ ಗುರು ಕೃಪ ಇವರ ನೀನುಳಿದು ಕೃಷ್ಣ
ವಿಷ್ಣು ಕೊಡುವರೆ ಬೇಡುವುದು ಭೂತಳಾಧಿಪರು ಅಪರಿಮಿತ ವೀರ್ರೆ ಸೇರಿದಂತಹ ಸಭೆಯಲ್ಲಿ ಎಂತೆಂತಹ ವಿದ್ವಾಂಸರಿದ್ದಾರೆ. ವೇದಗಳನ್ನೇ ವಿಂಗಡಿಸಿದಂತಹ ಕೃಷ್ಣದ್ವೈಪಾಯನರು, ವೇದ ವ್ಯಾಸ ಮಹಾಮನಿಗಳು ಕರೆತಂದು ಕುಳ್ಳಿರಿಸಬಹುದಿತ್ತು. ಶಾಸ್ತ್ರವನ್ನೋ ಸಕಲ ಶಾಸ್ತ್ರವನ್ನೋ ಎಲ್ಲವನ್ನೂ ತಿಳಿದಿರುವಂತಹ ಕೃಪಾಚಾರ್ಯರನ್ನು ಕರೆದುಕೊಂಡು ಬರಬಹುದಿತ್ತು. ಉಭಯ ಕುಲ ಬಿಲ್ಲೋಜ ದ್ರೋಣಾಚಾರ್ಯರಿದ್ದರು. ಸ್ನಾತಕದ ವರ್ಗದವರು ಬೇಕು ಅಂತಾದ್ರೆ ಇವರಿದ್ರು. ಅಶ್ವತ್ಥಾಮಾಚಾರ್ಯರು, ಇಷ್ಟ ಬಂಧುಗಳು ಬೇಕು ಅಂತಾದ್ರೆ ದ್ರುಪದರಿದ್ದ. ಅಲ್ಲ, ಶಲ್ಯ ಭೂಪತಿಯಂತಹ ಮಹಾಪರಾಕ್ರಮಿಗಳಿಗೆಲ್ಲಿದ್ದರು. ಆದರೆ ಅವರನ್ನೆಲ್ಲ ಉಳಿದು ಈತನೇ ಬಹು ಯೋಗ್ಯನೆಂದು ಇವನಿಗೆ ಒತ್ತು ಕೊಡ್ತಾರೆ ಅಂತಾದ್ರೆ ಭೂತಳಾಧಿಪರಾಗಿರುವಂತಹ ನಾವು ಮನ್ನಿಸುವುದಕ್ಕಾಗುತ್ತದೆ, ಮಾತಾಡದೆ ಕುಳಿತುಕೊಳ್ಳುವುದಕ್ಕಾಗುತ್ತದೆ. ಓಹೋ, ಇವರಪ್ಪ ಕೆಳಗೆ ಕುಳಿತಿದ್ದಾನೆ, ಇವನನ್ನು ಮೇಲೆ ಕುಳ್ಳಿರಿಸಿದ್ದಾನೆ. ಅವನಿಗೆ ಕೊಡಬಹುದಿತ್ತು. ಈ ಮುದಿಯ ಮುದುಕನಿಗೆ ಕುಳಿತುಕೊಳ್ಳಬಹುದಿತ್ತು. ನನಗೆ ಪೀಠ ಬೇಕು ಅಂತಿಲ್ಲ, ನನಗೆ ಅದೆಲ್ಲ ಬೇಡ. ಯಾಕೆ ಸುಮ್ಮನೆ ಇನ್ನು ನನ್ನ ತಮ್ಮ ಇವನನ್ನಾದ್ರೂ ಆರಿಸಿ ಇನ್ನು ಒಳ್ಳೆ ಭವಿಷ್ಯ ಅವನನ್ನು ಕುಳ್ಳಿರಿಸಬಹುದಿತ್ತು. ಅದು ಬಿಟ್ಟು ಇವನನ್ನು ಕುಳ್ಳಿರಿಸಿದ್ರು. ಒಳ ಒಪ್ಪಂದ. ಇವನು ಇವರು ಮೊನ್ನೆ ಅಲ್ಲಿ ಒಟ್ಟಿಗೆ ಮಾತಾಡ್ತಾ ಇದ್ರು, ನನಗೆ ಗೊತ್ತಾಗಿದೆ ಅದು. ಯಾಕೆ ಅಲ್ಲಿ ಯಾವತ್ತು ಸಮಸ್ಯೆ ಬಂದ್ರೆ ಯಾರಿಗೆ ಯಾರ ಹತ್ರ ಕೇಳುವುದು? ಕೃಷ್ಣನಲ್ಲಿ ಕೇಳುವುದು. ಇವತ್ತು ಕೇಳಿದ್ದು ಯಾರಲ್ಲಿ? ಭೀಷ್ಮಾಚಾರ್ಯರಲ್ಲಿ. ಕೃಷ್ಣನಲ್ಲಿಯೇ ಕೇಳಿದ್ರೆ ನನ್ನನ್ನೇ ಕುಳಿತುಗೊಳಿಸು ಅಂತ ಹೇಳುವುದಕ್ಕಾಗುತ್ತದೆ. ಅದಕ್ಕೆ ಬೇಕಾಗಿ ಭೀಷ್ಮನಲ್ಲಿ ಹೇಳಿದ್ದು. ಇವರ ಪಟ್ಟಿ ಮೊನ್ನೆ ತಯಾರಾಗಿದೆ, ಇಂತಿಂತವರಿಗೆ ಇಂತದ್ದ ಅಂತ. ನಮ್ಮದು ಸ್ವಲ್ಪ ತಪ್ಪಿದೆ, ಆಯ್ತಾ? ನಾವು ಕೊಟ್ಟಿದ್ದೇವಲ್ಲ. ಕಪ್ಪವನ್ನು ಕೊಟ್ಟದ್ದು ಯಾಕೆ ಬಲ್ಲಿರೋ? ಭೂಮಿ ಬರಾದುದರಿಂದ ಕಾಲ ಕಾಲಕ್ಕೆ ಇವರಿಗೆ ಕಪ್ಪಗಳನ್ನು ಕೊಟ್ಟವರಿದ್ದೇವೆ. ಭೀಮಾರ್ಜುನರ ರಟ್ಟೆಯ ಬಲಕ್ಕೆ ಹೆದರಿ ಕೊಟ್ಟವರಲ್ಲ. ನಮಗೆ ಹೆದರಿಕೆ ಎನ್ನುವ ಶಬ್ದಕ್ಕೆ ಅರ್ಥಕ್ಕೆ ಇಲ್ಲ. ಆ ಕಾಲದಲ್ಲಿ ವಿರೋಧಿಸಿದ ಆದರೂ ಟಕ್ಕಿನ ಗೋವಲ ನೀತ. ಇನ್ನೊಮ್ಮೆ ಹೇಳು, ಕೇಳಲಿಲ್ಲ ಅವನಿಗೆ. ಆದರೂ ಟಕ್ಕಿನ ಗೋವಲ ನೀತ. ಈಗ ಕೇಳಿತು. ಸುಳ್ಳು ಮೋಸಗಳನ್ನೇ ಮಾಡುತ್ತಾ ಬರುತ್ತಿದ್ದವನು ಇವನು. ಈತನನ್ನು ಅಗ್ರಪೀಠದಲ್ಲಿ ಕುಳ್ಳಿರಿಸಿದ್ದಕ್ಕೆ ನಮ್ಮ ಧಿಕ್ಕಾರ. ಮೋಸ, ವಂಚನೆ, ತಕ್ಕು ಇಂಥದ್ದನ್ನೆಲ್ಲ ತೋರಿಸುವ ಧರ್ಮದ ಕೃತ್ಯ ಎಂಬುದಾಗಿ ತಿಳಿದು ನಾವು ಮಾನ್ಯತೆಯನ್ನು ಕೊಟ್ಟು ಬಂದಿದ್ದೇವೆ. ಇದು ಧರ್ಮದ ಕೃತ್ಯ ಅಲ್ಲ, ಇವರ ಕರ್ಮದ ಕೃತ್ಯ. ನಮ್ಮ ಧಿಕ್ಕಾರ.
ಕುಳಿತ ಮಾತ್ರಕ್ಕೆ ಕುಳ್ಳಿರಿಸಿದ ಮಾತ್ರಕ್ಕೆ ಪಾತ್ರದ ವಿವೇಚನೆ ಗೊತ್ತಿಲ್ಲದೆ ಹೋಗಿ ಕುಳಿತೆಯಲ್ಲ ಪಾಪಿ. ಪಾಕಶಾಲೆಯಲ್ಲಿದ್ದವ ನಾನು ಇಲ್ಲಿಗೆ ಓಡಾಡಿಕೊಂಡು ಬಂದು ಗಮನಿಸಿದ್ರೆ ದೇವರಾದಂತಹ ಕೃಷ್ಣನಿಗೆ ನನ್ನ ಅಣ್ಣ ಧರ್ಮಜನಿಗೆ ಅವಮಾನ ಮಾಡ್ತಿರುವವರು ಯಾರು? ಪ್ರಳಯದು ಮಲಗಿ ಪ್ರಳಯದೋಳು ಮಲಗಿ ಪ್ರಳಯದೋಳು ಮಲಗಿ ಮಗನೇ ಭೀಮಸೇನ, ಮಾಡಬಾರದಂತ ಅನ್ಯಾಯವನ್ನು ಇವರು ಮಾಡುತ್ತಿದ್ದರು. ನಾನು ಕಣ್ಣಿದ್ದು ಕುರುಡನಾಗಿ ಸುಮ್ಮನೆ ಕುಳಿತದ್ದು ಯಾಕೆ? ಇವ ಯಾರು ಎಂಬಾಗ ತಿಳಿಯುವಂತ ಸಾಮರ್ಥ್ಯ ಇವರಿಗೆ ಇಲ್ಲ ಮಗನೇ. ಕಾಣುವವರ ಕಣ್ಣಿಗೆ ಕೇವಲ ಮಾನವನಾಗಿ ಈತ ಕಂಗೊಳಿಸಿದ್ರು. ಈತನು ಅಳತೆ ಮಾಡುವ ಅಳತೆಗಳು ಪ್ರಪಂಚದಲ್ಲಿ ಇಲ್ಲ ಕಂದ. ಮಗು, ಈ ಹಿಂದೆ ಈ ಪ್ರಪಂಚ ಎಂಬ ಯಾವುದೂ ಇರಲಿಲ್ಲ ಕಂದ. ಎಲ್ಲಿ ನೋಡಿದ್ರು ನೀರೇ ತುಂಬಿತ್ತು. ಅಂತ ನೀರಿನಲ್ಲಿ ಬಾಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ಕಾಲ ಉಂಗುಷ್ಟವಾಗಿ ಬಾಯಲಿಟ್ಟು ಚೀಪುತ್ತಾ ಮಲಗಿದಂತ ಪುಣ್ಯಾತ್ಮನಾಗಿದ್ದಾನೆ. ಅವನಿಗೆ ಚೀಪುವುದಕ್ಕೆ ಬೇರೆ ಯಾವ ವಸ್ತು ಸಿಕ್ಕಲಿಲ್ಲ. ಅಷ್ಟೇ ಅಲ್ಲ ಮಗನೇ, ತನ್ನ ಕಿವಿಯ ಕಿರುಬೀಜ ತೆಗೆದು ಬಿಸಾಡಿದಾಗ ಘೋರ ದಾನವರಿಂದ ಹುಟ್ಟಿಕೊಂಡರು. ಅವರೇ ವೀರ ಮಧುಕೈಟವರು ಎಂಬ ಹಾಗೆ. ಅಂತವರು ನಾಶ ಮಾಡಿ ಮೇದಿನಿ ನಿರ್ಮಾಣ ಮಾಡಿದಂತ ಪುಣ್ಯಾತ್ಮಹಿತನಾಗಿದ್ದಾನೆ. ಆ ಮೇಲೆಯೂ ಕೂಡ ಹಲವಾರು ದಾನವರು ಹುಟ್ಟಿದ್ರು. ಧರ್ಮ ಉದ್ಧಾರಕ್ಕೆ ಬೇಕಾಗಿ ಅಂತವರು ನಾಶವನ್ನು ಮಾಡಿ ಧರ್ಮ ಸಂಸ್ಥಾಪನಾಚಾರ್ಯ ಎಂಬಂತ ಬಿರುದು ಕೂಡ ಪಡೆದಿದ್ದಾನೆ. ಈ ಹಿಂದೆ 7 ಅವತಾರಗಳು ಕಳೆದು ಹೋಯಿತು. ಇದು 8ನೇ ಅವತಾರ. ದುಷ್ಟಾಂತ ಕಂಸನನ್ನು ಕೊಂದು ಕಂಸಾಂತಕಂಬಂತ ಬಿರುದು ಪಡೆದು ಧರ್ಮ ರಕ್ಷಕನಾಗಿ ಪ್ರಪಂಚದಲ್ಲಿ ಮೆರೆಯುತ್ತಾ ಇದ್ದಾನೆ. ಅದ ಮೇಲೆ ಇವನ ಬಗ್ಗೆ ಹೇಳುವುದಕ್ಕೆ ಇವರು ಜನವ ಸುಮ್ಮನೆ ಕುಳಿತುಕ ಮಗ, ಏನಾಗುವುದಿಲ್ಲ. ಹಣೆ ಬರಹ ನಮಗೇನು ಗೊತ್ತಿಲ್ವೇ? ಇವನ ಅಪ್ಪ ದೊಡ್ಡ ಕಾಮುಕ, ಸಂತಾನ ಚಕ್ರವರ್ತಿ. ಅವನಿಗೆ ಬಾಣತನ ಬೇಡ, ಅವನಿಗೆ ಮಕ್ಕಳು ಬೇಡ, ಹೆಂಡತಿ ಬೇಕು ಕಾಮಿಸುವುದಕ್ಕೆ. ಆಮೇಲೆ ತಂದೆ ಗೋಸುಗ, ಬ್ರಹ್ಮಚರ್ಯವ, ಮಗ ಅಪ್ಪನಿಗೆ ಮದುವೆ ಮಾಡಿಸಿದಂತ ಮಗ. ನಿನಗೆ ಇನ್ನೂ ಎಲ್ಲಿಯಾದ್ರೂ ಹೋಗಿ ಇದ್ದುಕೊಳ್ಳುವುದಕ್ಕಾಗುವುದಿಲ್ವೇ? ಅದಲ್ಲ, ಇವನ ಹಣೆ ಬರವನ್ನು ಓದುತ್ತಾ ಇದ್ದೀರಿ, ವರ್ಣಿಸುತ್ತಾ ಇದ್ದೀಯಲ್ಲ ನೀನು. ಇವನು ಯಾರು? ಗೋಪಿಕಾ ಸ್ತ್ರೀಯರನ್ನು ತನ್ನೆಡೆಗೆ ಸೆಳೆಯುವವನು ಈತ. ಗಂಡನ ಜೊತೆಯಲ್ಲಿ ಹೆಂಡತಿ ಮಲಗಿದ್ರೆ ಇವನ ಕೊಳಲು ವಾದನವನ್ನು ಕೇಳಿದಾಗ ಗಂಡನಿಗೆ ಹೆಂಡತಿ ಇಲ್ಲ ಇವನ ಜೊತೆಯಲ್ಲಿ. ಅಡುಗೆ ಮಾಡುತ್ತಿದ್ದವಳು ಓಡೋಡಿ ಬರುವುದಂತೆ, ಹಾಲು ಕರೆಯುತ್ತಿದ್ದರೂ ಇವನ ಜೊತೆಯಲ್ಲಿರುವುದಂತೆ. ಹಾಗಾಗಿ ಗೋಪಿಕಾ ಸ್ತ್ರೀಯರೊಡನೆ ಕಾಮುಕ ತನದಿಂದ ವ್ಯವಹರಿಸುವಂತ ಇವನು Hey,
ಗಂಗಾ ತನಯನೇ, ಭೀಮಸೇನನ ರಕ್ತವನ್ನು ಹರಿಯುತ್ತೇನೆ. ದೀಕ್ಷಿತನಾಗಿರುವಂತಹ ಯಾ ಧರ್ಮರಾಜನ ತಲೆಯನ್ನು ಕಡಿಯುತ್ತೇನೆ. ಯಜ್ಞವನ್ನು ಪೂರ್ಣಾಹುತಿ ಮಾಡುತ್ತೇನೆ. ದಕ್ಷಾಧ್ವರವನ್ನು ನೆನೆದು ಕೇಳಿ ಕೇಳಿ ಕಥೆಯ ಕೇಳಿ ಕೇಳಿ ಸೈರಿ ಗೂದಿ ಕಥೆಯ ಬೇಳುವೆ ಶಿಶುಪಾಲ ಸಂಗತಿಯ ಬೇಳುವೆ ಶಿಶುಪಾಲ ಸಂಗತಿಯ ಮಗನೇ, ಯಾಕಪ್ಪ ಕೆಸರಿಗೆ ಕಲ್ಲು ಬಿಸಾಡ್ತಾ ಇದ್ದೀವಿ? ಬೀಳುವುದಲ್ವ ಅದು? ತಗಣಿಯ ಮುದ್ದೆ ಅಲ್ವಾ? ಇವರಿಗೆ ಯಾಕೆ ಸಿಟ್ಟು ಬಂದದ್ದು ನನಗೆ ಅರ್ಥ ಆಯ್ತು. ಹರಿಕತೆ ಮಾಡಿದೆ ಅಲ್ವಾ, ಅದು ಪಥ್ಯವಾಗಲಿಲ್ಲ. ಬೇಡ, ಹರಿಕತೆ ಕೇಳಬೇಕು ಅಂತ ಆದ್ರೆ ಯೋಗ ಭಾಗ್ಯ ಬೇಕು ಮಗನೇ. ಬಿಡೋಣ. ಹೊಸ ಹೊಸ ಪ್ರಸಂಗ ಕೇಳುತ್ತಾರೆ. ಇವನದ್ದೇ ಆದಂತಹ ಮೂಲದ ಕಥೆ ಒಂದು ಇದೆ ಮಗ. ಇವನಿಗೂ ಮೂಲ ಉಂಟು, ಯಾರಿಗೂ ಗೊತ್ತಿಲ್ಲ. ನಾನು ತಿಳಿದಿದ್ದೇನೆ, ನಿನ್ನ ಮುಂದೆ ವಿಸ್ತಾರವಾಗಿ ಹೇಳ್ತೇನೆ. ಮಗು ನಿಜವಾಗಿ ಇಲ್ಲಿರಬೇಕಾದಂತ ವ್ಯಕ್ತಿ ಅಲ್ಲ ಕಂದ. ಒಂದು ಕಾಲದಲ್ಲಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರೇ ಇವರಾಗಿದ್ದಾರೆ ಮಗ. ಅಲ್ಲಿದ್ದು ಮಾಡಿದಿಷ್ಟೇ. ಹಾಗಾದ್ರೆ ಅಲ್ಲಿ ಇಲ್ಲಿಗೆ ಬಂದದ್ದು ಯಾಕೆ? ಒಂದು ದಿನ ಹರಿಯ ದರ್ಶನಕ್ಕೆ ಬೇಕಾಗಿ ಬ್ರಹ್ಮ ಮಾನಸ ಪುತ್ರರಾದಂತ ಸನಕಾದಿಗಳು ಬಂದಾಗ ಅವರ ಯೋಗ್ಯತೆ ಅರ್ಥ ಮಾಡಿಯೂ ಕೂಡ ಕೊರಳಿಗೆ ಕೈ ಹಾಕಿ ಹೊರ ದಬ್ಬುವುದಕ್ಕೆ ಬೇಕಾಗಿ ಮುಂದಾದ್ರು. ಮಾನಸಿಕ ಪುತ್ರರು ಒಂದೇ ದಿನ ಯಾಕೆ ಬಂದರು? ಬೇರೆ ಬೇರೆ ದಿನ ಆರಿಸಿ ಬರಬೇಕಿತ್ತು. ಸಿಟ್ಟುಗೊಂಡ ಮುನಿಗಳು ಶಾಪವನ್ನೇ ಕೊಟ್ಟ ಮೂಲಕ ದುಷ್ಟರಾಗಿ ಹುಟ್ಟಿ ಎಂಬಾಗೆ ಶಾಪವನ್ನು ಪಡೆದ ಮೇಲೆ ಪಶ್ಚಾತ್ತಾಪ ಪಟ್ಟಂತ ಇವರು ನೇರವಾಗಿ ಶ್ರೀಹರಿಯ ಬಳಿಗೆ ಹೋಗಿ ಹೇಳಿದ್ರು, ದೇವ ಅನ್ಯತಾ ಶರಣನಾಥೆ ತ್ವಮೇವ ಶರಣಮಮ, ನೀವೇ ಕಾಪಾಡಬೇಕು, ನಮ್ಮಿಂದ ಅಪರಾಧವಾಯ್ತು ಎಂಬಾಗೆ. ಇವರ ಕಣ್ಣೀರು ಕಂಡು ಕರಗಿದಂತ ಶ್ರೀಹರಿಯು ನೇರವಾಗಿ ಋಷಿಮುನಿಗಳ ಬಳಿಗೆ ಬಂದು ಇವರ ಪರವಾಗಿ ಅವರ ಕ್ಷಮೆ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ಋಷಿ ಶಾಪ ಯಾವತ್ತೂ ಕೂಡ ಖುಷಿಯಾಗುವುದಕ್ಕೆ ಸಾಧ್ಯವಿಲ್ಲ. ಶಾಪದ ಪ್ರಕಾರ ಭೂಲೋಕದ ಹುಟ್ಟಲೇಬೇಕು. ಆದ್ರೆ ಹೇಗೆ? ಒಳ್ಳೆಯವರಾಗಿ ಹರಿಯ ಭಕ್ತರಾಗಿ 7 ಜನ್ಮ ತಾಳುತ್ತಾರ, ದುಷ್ಟರಾಗಿ ಹರಿಯಿಂದ ಹತರಾಗುವ 3 ಜನ್ಮ ಸಾಕು ಎಂಬಾಗೆ. ನಮಗೆ ಸಪ್ತಾಹಕ್ಕೆಲ್ಲ ಪುರ್ಸೊತ್ತೇ ಇಲ್ಲ. ಇವರಿಗೆ ಬೇಕಾಗಿಲ್ಲ. ಕೊಡುವುದೇ ಕಷ್ಟದಲ್ಲಿ. 3 ಜನ್ಮ ಕೇಳುದು, ನಾಳೆ ಬೇಕು ನಾಡ್ದು ಬೇಕು. 3 ಜನ್ಮ ಸಾಕು ಅಂತ ಕೇಳಿದ್ರು. ಅದರಂತೆ ಒಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪಾಗಿ ಹುಟ್ಟಿ ಬಂದರು. ನಮ್ಮ ದೇವರು ಅವತಾರ ತಾಳಿ ಅಂತವ್ರನ್ನು ಕೊಂದರು. ಆಮೇಲೆ ರಾವಣ ಕುಂಭಕರ್ಣನಾಗಿ ಹುಟ್ಟಿ ಬಂದರು. ನಮ್ಮ ದೇವರು ರಾಮಾವತಾರ
ಅಂತವನು ತಾಳಿ ಅಂತವನು ಕೂಡ ಕೊಂದು ಧರ್ಮವನ್ನು ಪುನರಪಿ ಸ್ಥಾಪನೆ ಮಾಡಿದ್ರು. ಈ ಶಿಶುಪಾಲ ಇದು ತ್ರಿಜನ್ಮ, ಮೂರನೇ ಜನ್ಮ. ಮಗು ಇವ ಹುಟ್ಟುವಾಗ ಈ ರೀತಿ ಇರ್ಲಿಲ್ಲ ಮಗ, ವಿಶೇಷವಾಗಿತ್ತು. ಸಣ್ಣ ಮಗುವಾಗಿ ಮ್ಯಾ ಮ್ಯಾ ಅಂತ ಅಳ್ತಾ ಇತ್ತು. ಹುಟ್ಟುವಾಗಲೂ ಈ ರೀತಿ ಇದ್ರೆ ಮತ್ತೆ ತಾಯಿ ಬದುಕಲಿ ಕೊಟ್ಟ. ನನ್ನ ತಾಯಿಯ ಎದೆಗಟ್ಟಿ ಉಂಟು. ಹಾಗಲ್ಲ ಮಗ, ಎಲ್ಲರೂ ಹಾಗಲ್ಲ. 4 ಕೈ 3 ಕಣ್ಣು. ವಿಶೇಷವಾದ ಮಗು ಹೆತ್ತ ತೆಗೆದ ತಾಯಿ ಯಾವತ್ತೂ ಕೂಡ ಕಣ್ಣೀರು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಇಂಥ ಮಗುದು ಕೂಡ ನಾನು ಹೆತ್ತನಲ್ಲ, ಯಾಕೆ ಹೆತ್ತ ತಾಯಿ ಹೆಗ್ಗಣವಾದ್ರೂ ಮುದ್ದಲ್ವೇ, ಕಣ್ಣೀರು ಹಾಕುತ್ತೆ ಇರುತ್ತೆ ವೇಳೆಯಲ್ಲಿ. ಒಂದು ದಿನ ಲೋಕ ಸಂಚಾರ ನಾರದ ಮನೆಗಳು ಅಲ್ಲಿಗೆ ಹೋದಾಗ ನಾರದರ ವಿಷಯ ಹೇಳಿದಾಗ ಅವರನ್ನು ಮಾತ್ರ ಹೇಳಿದ್ರು, ಕಣ್ಣೀರು ಹಾಕೋದು ಬೇಡ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ಯಾರೆಲ್ಲ ಇಲ್ಲಿಗೆ ಬರ್ತಾರೆ ಹೋಗ್ತಾರೆ ಅಂತವರೆಲ್ಲ ಕೈಗೆ ಮಗುವಿನ ಕೊಡು. ಯಾರ ಕೈಗೆ ಮಗು ಸೇರಿದಾಗ ಅಧಿಕವಾಗಿದ್ದ ಕೈ ಒಂದು ಕಣ್ಣು ನಾಶವಾಗಿ ಹೋಗ್ತದ ಅಂತವರನ್ನ ಮರಣ ಎಂಬ ಹಾಗೆ. ಅಂದಿನಿಂದ ಈ ಮಗು ಉಳಿಸಲೇಬೇಕೆಂಬ ಉದ್ದೇಶ ಇಟ್ಟುಕೊಂಡು ಆ ಮಹಾತಾಯಿ ಬಂದವರ ಕೈಗೆಲ್ಲ ಮಗುದು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏನು ಪ್ರಯೋಜನ ಆಗಲಿಲ್ಲ. ಸಂಬಂಧದಲ್ಲಿ ಇವನ ತಾಯಿ ನಮ್ಮ ದೇವರಿಗೆ ಅತ್ತೆ ಆಗಬೇಕು. ಹೌದಪ್ಪ, ಅತ್ತೆಯನ್ನು ಕಾಣೋದಕ್ಕೆ ಬೇಕು. ಒಂದಿನ ಹೋದಾಗ ಇವನ ಕೈಗೆ ಮಗು ತಾಗಿದಾಗ ಇದ್ದಕ್ಕಿದ್ದಾಗ ಅಧಿಕವಾಗಿದ್ದ ಕೈ ಒಂದು ಕಣ್ಣು ನಾಶವಾಗಿ ಹೋಯಿತು. ಆ ಎಣ್ಣೆ ಮಸಿ ಪ್ರಾರಂಭ ಹಿಡಿದವನು ಬಂಗಾರ ಮುಟ್ಟಿದ್ರು ಮಸಿಯಾದೀತು. ಆದರೂ ಇವನ ತಾಯಿಯ ಕಣ್ಣೀರು ಮತ್ತು ಹೆಚ್ಚಾಯಿತು. ದೇವರು ಮಗನ ಕೊಲ್ಲುತ್ತಾರಲ್ಲ, ಅದಕ್ಕೆ ಬೇಕಾಗಿ ಇವನ ತಾಯಿ ನಮ್ಮ ದೇವರ ಮುಂದೆ ತೆರೆಗೊಂಡು ಬೇಡಿಕೊಂಡಿದ್ದಾರೆ, ನನ್ನ ಮಗನನ್ನು ಕಾಪಾಡಬೇಕೆಂಬ ಹಾಗೆ. ಕ್ಷಮಾಗುಣ ಸಂಪನ್ನನಾದ ಶ್ರೀಕೃಷ್ಣನು ಅವನ ತಾಯಿಗೊಂದು ಮಾತು ಕೊಟ್ಟಿದ್ದಾರೆ, ನಿನ್ನ ಮಗ 100 ಅಪರಾಧ ಮಾಡುವಲ್ಲಿವರೆಗೂ ನಾನು ಕ್ಷಮಿಸ್ತೇನೆ ಅಂತ. ಎರಡು ನೋಡಿದ್ಯಾ? ಆದ್ದರಿಂದ ಕೇಳ್ತಾ ಇದ್ದೆ, ನೀನು ವಿಚಾರಿಸು ಯಾದನ ವೀರಮಾರುತಿ ಕೇಳಿದರು ಮಗನೇ ಭೀಮಸೇನ, ಯಾರು ಯಾವ ಕೆಲಸವನ್ನು ಮಾಡಬೇಕು ಅವರು ಅದೇ ಕೆಲಸ ಮಾಡಬೇಕು. ಇವನ ಒದೆಗೆ ಬೇಕಾಗಿ ನಮ್ಮ ದೇವರು ಹುಟ್ಟಿ ಬಂದಿದ್ದಾರೆ. ಹಾಗಿರುವಾಗ ಕೊಲ್ಲುತ್ತೇನೆ ಮಗ ನೀನು ಹೇಳಿದ್ರು ಆಗುದಿಲ್ಲ. ಯಾಕೆಂದ್ರೆ ಯಾರು ಇವನ ಮರಣಕ್ಕೆ ಕಾರಣೀಭೂತರು ನೀನು ಹೇಳು, ಕೃಷ್ಣನ ನೀನು ಎಂಬ ತಿಳಿದು ಹೇಳು, ವೀರ ಮಾರುತಿಯೇ. ದೇವರು ಇರುವಾಗ ನಾವು ಅಲ್ವಾ? ಅವರ ಕೆಲಸವನ್ನು ಅವರೇ ಮಾಡ್ತೀವಿ. ಅಲ್ಲಿ ಅಡುಗೆ ಮನೆಗೆ ಮರುಳೆ ಕೇಳಲವು. ನನ್ನನ್ನು ಕೊಲ್ಲುವ ಭಟನು ನೀನೇನು, ನಿನ್ನಲ್ಲಿ ಅಲಿಯುವ ಭಟನು ನಾನೇನು? ಪರೀಕ್ಷೆ ಆಗಲೇಬೇಕು. ಏನ್ ನೋಡ್ತೀರಿ?
ನನ್ನ ತಂದೆಯಲ್ಲೇ ಹೋಗಿದ್ದರು ಅಲ್ಲಿಗೆ ನೀನೊಬ್ಬ ಪರಾಕ್ರಮಿ ಅಲ್ಲ. ನಿನ್ನ ಪರಾಕ್ರಮ ಹೇಳಿದ್ದರೂ ಕೂಡ ನನ್ನಲ್ಲಿ ತೋರಿಸುವ. ನಮ್ಮ ಬಾಲಿನ ವೃತ್ತಿ ದೇವತೆ ನೀನೆಯೋ ಅಗ್ರ ಪೀಠದಲ್ಲಿ ಕುಳಿತ ಮಾತ್ರಕ್ಕೆ ನಿನ್ನಲ್ಲಿ ಹಗೆತನ ಅಲ್ಲವ? ಮತ್ತೆ ದೃಪದಜೆ ರುಕ್ಮಿಣಿಯನ್ನು ನಾನು ಮದುವೆಯಾಗಬೇಕು ಎನ್ನುವ ಹಾಗೆ ಬಯಸುತ್ತಾ ಇದ್ದೆ. ಆದರೆ ನೀನು ಕಳವಿನಿಂದ ಕದ್ದೊಯ್ದು ಮದುವೆಯಾದೆ ಅಲ್ಲ ಪಾಪಿ, ನಿನ್ನನ್ನು ಕೊಲ್ಲುತ್ತೇನೆ.
ನಿನ್ನ ತಾಯಿಗೆ ಮಾತನ್ನು ಕೊಟ್ಟಿದ್ದೇನೆ, 100 ತಪ್ಪನ್ನು ನಾನು ಮನ್ನಿಸುತ್ತೇನೆ ಎನ್ನುವ ಹಾಗೆ 100 ತಪ್ಪು ಕಳೆದಿದೆ. ಈ 100 ನನಗೆ ಸಾಕಾಗುತ್ತದೆ. 101ರಲ್ಲಿ ನಿನಗೆ ಎಮ್ಮನಾಲಯ ಬಾ. ಪುಣ್ಯಾತ್ಮ, ಏನು ನಿನ್ನ ಒಂದು ವಧೆ ನೋಡಬೇಕು, ನಿನ್ನ ಬೊಜ್ಜದ ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದ. ಅದಕ್ಕಿಂತ ನಿನ್ನದೊಂದು ಆಗಿಯಲ್ಲ. ಯಾಕೆ ಬಲ್ಲ? ಯಾಕೆ? ನನಗೆ ಮಾನಸಿಕ ಶುರು ಮಾಡಿದ್ದೆ ನೀನು ಮಾನಸಿಕ ಅಂತ ಮೊದಲೇ ಗೊತ್ತುಂಟು ನನಗೆ. ಮದುವೆ ಆಗ್ಲಿಲ್ಲ ನನಗೆ. ಕಡೆಗಾದ್ರೂ ಆ ರುಕ್ಮ ಒಂದು ಲೇಖನ ಕಳಿಸಿದ, ಆಮೇಲಾದ್ರೂ ನನಗೊಂದು ಮದುವೆ ಆಗುತ್ತದೆ ಎಂಬುದಾಗಿ ಭಾರಿ ಆಸೆ ಇದ್ದೆ. ನನ್ನ ಹೆಂಡತಿಯನ್ನೇ ಇವಾಗ ಕದ್ದುಕೊಂಡು ನನಗೆ ಬೇರೆ ಯಾರ ಹೆಂಡತಿಯೂ ಸಿಕ್ಕಲಿಲ್ಲ. ಮಾನಸಿಕವಾಗಿ ನಾನು ಅವಳನ್ನು ಒಪ್ಪಿದ್ದೆ. ಮಾನಸಿಕವಾಗಿ? ಹೌದು. ಆದ್ರೆ ಪುರೋಹಿತರು ಮೊನ್ನೆ ಒಂದೇ ಮಾತು ಹೇಳಿತು, ಹೇಗೆ? ನೀನು ಮದುವೆ ಆಗಬೇಕಾ, ಒಂದು ಕೊಲೆ ಮಾಡಬೇಕು, ನಿನ್ನನ್ನು ಕೊಲ್ತೇನೆ. ನೋಡುವ ನೋಡಬಾರದೆ ಯಾಗವನ್ನು ಹಾಲಿಡಿಸಲು ಬಂದಂತ ಶಿಶುಪಾಲ ದಂತವಕ್ರಾದಿಗಳನ್ನು ಕೊಂದು ಕೆಡಹಿದ್ದೇನೆ. ನೋಡಬಾರದೆ ಅಂಬರ ಪದದಿಂದ ಸುಮನಸರು ಸುಮವೃಷ್ಟಿಯನ್ನು ಹರಿಸುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸಿಗಬೇಕಾದಂತಹ ಸ್ಥಾನಮಾನ ದೊರಕಿದೆ ಎನ್ನುವುದಾಗಿ ಅರ್ಥ. ಎನ್ನುವಲ್ಲಿಗೆ ತ್ರಿಜನ್ಮ ಮೋಕ್ಷ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ, ಯಾರು ನೋಡ್ತಾರೋ, ಯಾರು ಆಡುವುದಕ್ಕೆ ಅನುವು ಮಾಡಿಕೊಡ್ತಾರೋ ಅಂತವರಿಗೆ ನಾವು ನಂಬಿಕೊಂಡು ಬಂದಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾಗಿದ್ದ ಮಂಗಳಾದೇವಿ ಅಮ್ಮನವರು ಸಕಲ ಆಯುಷ್ಯ ಭಾಗ್ಯವನ್ನಿತ್ತು ಕಾಪಾಡಲಿ ಎನ್ನುವಲ್ಲಿಗೆ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಿಂದ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶಿವಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಗರ ದೇವ ಗುರು ಗುರು ಕರುಣಾಗರ ದೇವ ಗುರು ವಿಕ್ರಮಾನ್ಯಾದ ಶ್ರೀ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಚರಣ ಮಣಿವಿವು ಗಳೆವೆಳೆವಾನೋ ಚರಣ ಮಣಿವಿವು ಗಳೆವೆಳೆವಾನೋ ಶರಣೆ ಶರಣೆ ಸುಬ್ರಹ್ಮಣ್ಯ ಕರುಣ ಕರುಣ ಗುರು ವಿಕ್ರಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಕ್ರಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶ್ರೀ ಭ್ರಮರಾಜಗೆ ಮಂಗಳ ಮಹಾಗಣಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಳ ಮಂಗಳ
ಓ